ಹಲೋ ದಯಮಂತ್ ಮೂಲು ಕ್ಯಾಪ್ಟನ್ ನಕ್ಲು ಬುರ್ದು ಬೇತೆ ಏರ್ಲ ಗ್ರೌಂಡ್ ಹಲೋ 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 ಆಶೀರ್ವಾದ ಪ್ರೀಮಿಯರ್ ಲೀಗ್ 2025 ಪ್ರಥಮ ಪಂದ್ಯಕೂಟಕ್ಕೆ ಕರೆ ನಿರ್ವಹಿಸಿಕೊಳ್ತಾ ಇದ್ದೀನಿ. ಆಶೀರ್ವಾದ ವಾರಿಯರ್ಸ್ ತುಂಬೆ ವಿರುದ್ಧವಾಗಿ ಆಶೀರ್ವಾದ ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ಪ್ರಥಮ ಪಂದ್ಯಕೂಟಕ್ಕೆ ಕರೆ ನಿರ್ವಹಿಸಿಕೊಳ್ತಾ ಇದ್ದೀನಿ. ಆಶೀರ್ವಾದ ಯುನೈಟೆಡ್ ತುಂಬೆ ವಿರುದ್ಧವಾಗಿ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್. ಈ ತಂಡದ ನನ್ನ ಚಿಮ್ಮಿಗೆ ಇದೀಗಾಗಲೇ ಮುಕ್ತಾಯಗೊಂಡಿದ್ದು, ನನ್ನ ಚಿಮ್ಮಿಗೆಯನ್ನು ಗೆದ್ದುಕೊಂಡಿದ್ದ ತಂಡ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ಕರುಣಿಸಿಕೊಳ್ಳಿ.
ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ಆಶೀರ್ವಾದ ಯುನೈಟೆಡ್ ತುಂಬೆ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಪ್ರಥಮ ಉದ್ಘಾಟನಾ ಪಂದ್ಯಕೂಟ ಆರಂಭಗೊಳ್ಳಬೇಕಾಗಿದೆ. 4 ಓವರ್ಗಳ ಪಂದ್ಯಕೂಟವಾಗಿರುತ್ತದೆ. ಪ್ರಥಮ ಓವರ್ ಪವರ್ ಪ್ಲೇ ಆಗಿರುತ್ತದೆ. ನಾಯಕರ ಗಮನಕ್ಕೆ ಪವರ್ ಪ್ಲೇ ವಿಭಾಗದಲ್ಲಿ 2 ಆಟಗಾರರು ಮಾತ್ರ 30 ಯಾರ್ಡ್ ಸರ್ಕಲ್ ನ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಲು ಅವಕಾಶವಿದೆ. ವೇದಿಕೆಯ ಮುಂಭಾಗದಲ್ಲಿ ದಯಮಾಡಿ ಆಶೀರ್ವಾದ್ ವಾರಿಯರ್ಸ್ ತಂಡದ ಆಟಗಾರರು ಎಸ್ತರ್ಪುಗಾರರೇ ಹೆಚ್ಚು ಸಮಯವನ್ನು ನೀಡಬೇಡಿ. ಆರಂಭಿಕ ಪಂದ್ಯಕೂಟ ನಡೆಯಬೇಕಾಗಿದೆ. ಆದಷ್ಟು ಬೇಗ ನನ್ನ ಚಿಮ್ಮಿಗೆ ಗೆದ್ದುಕೊಂಡ ತಂಡ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. 2 ತಂಡಗಳು ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜುಗೊಳಿಸಿ 11 ಆಟಗಾರರ ಆದಷ್ಟು ಬೇಗ ಮೈದಾನಕ್ಕಿಳಿಯಬೇಕಾಗಿದೆ. ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ಆಶೀರ್ವಾದ್ ಯುನೈಟೆಡ್ ತಂಡ ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಆದಷ್ಟು ಬೇಗ 11 ಜನರ ತಂಡವನ್ನು ಸಜ್ಜುಗೊಳಿಸಿ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ. ಸಮಯ ಮೀರ್ತಾ ಇದೆ. ಆರಂಭಿಕ ಪಂದ್ಯಕೂಟ ನಡೆಯಬೇಕಾಗಿದೆ. ಆದಷ್ಟು ಬೇಗ ಆರಂಭಿಕ ದಾಂಡುಗಾರರು ಕೂಡ ಆಗಬೇಕಾಗಿದೆ. ಆಶೀರ್ವಾದ ರಿಯಲ್ ಸ್ಟ್ರೈಕರ್ಸ್ ತಂಡದ ಪರವಾಗಿ ಆರಂಭಿಕ ದಾಂಡುಗಾರರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿಕೊಳ್ಳಬೇಕಾಗಿದೆ. ನವನೀತ್ ಕಪ್ತಾನ್ ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. 11 ಜನರು ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಬೇಕಾಗಿದೆ. ಸಮಯ ಇದೆ. ಆರಂಭಿಕ ಪಂದ್ಯಕೂಟ ನಡೆಯಬೇಕಾಗಿದೆ. ಪೂಜೇಶ್ ಗಟ್ಟಿ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಮೈದಾನದ ಒಳಭಾಗದಲ್ಲಿರುವಂತಹ ವಾಹನವನ್ನು ದಯಮಾಡಿ ಮೈದಾನದಿಂದ ಹೊರಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಪಂದ್ಯಕೂಟಕ್ಕೆ ಅಡಚಣೆಯನ್ನು ಮಾಡಿಕೊಡ್ತಾ ಇದೆ. APL ಸೀಸನ್ 3 ಈ ಪಂದ್ಯಕೂಟಕ್ಕೆ ಪೂಜೇಶ್ ರಾಮಲ್ಕಟ್ಟೆ ಅವರ ಆಗಮನ ಕಾಣಸಿಗ್ತಾ ಇದೆ. ತಮ್ಮನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಅದೇ ರೀತಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. APL 2025 ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಎಳೆಯರ ಬಳಗ ರಾಮಲ್ಕಟ್ಟೆ. ಇದರ ಅಧ್ಯಕ್ಷರಾದಂತಹ ಪೂಜೇಶ್ ಆಚಾರ್ಯ ರಾಮಲ್ಕಟ್ಟೆ ಇವರನ್ನು ತುಂಬಾ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಇವರಿಗೆ ವಿನೋದ್ ಬೊಳ್ಳಾರ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಕೂಡ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಂಘದ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ನಮಗೆಲ್ಲ ಸಹಕಾರ ನೀಡುತ್ತಾ ಬರುತ್ತಿರುವಂತಹ ಪೂಜೇಶ್ ಆಚಾರ್ಯ ರಾಮಲ್ಕಟ್ಟೆ ಮೇರೆಗೆ ಇವರಿಗೆ ಸ್ವಾಗತ. ಮೈದಾನದ ಒಳಭಾಗದಲ್ಲಿರುವಂತಹ ವಾಹನವನ್ನು ದಯಮಾಡಿ ಮೈದಾನದ ಹೊರಭಾಗಕ್ಕೆ ಇಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಪ್ರಥಮ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ವಿ. ನನ್ನ ಚಿಮ್ಮಿಗೆಯನ್ನು ಗೆದ್ದುಕೊಂಡಿದ್ದ
ಆಶೀರ್ವಾದ್ ಯುನೈಟೆಡ್ ತುಂಬೆ ತಂಡ ಕ್ಷೇತ್ರ ಭಾಗವನ್ನು ಆಯ್ಕೆ ಮಾಡ್ತಾ ಇದೆ. ಆರಂಭಿಕ ದಾಂಡುಗರ ಆಗಮನವಾಗಬೇಕಾಗಿದೆ. ಉದ್ಘಾಟನಾ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ಅದ್ದೂರಿ ಪಂದ್ಯಕೂಟ APL ಸೀಸನ್ 3 ಯ ಪ್ರಥಮ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಆರಂಭಿಕ ದಾಂಡುಗರ ಆಗಮನವಾಗಬೇಕಾಗಿದೆ. ಆಶೀರ್ವಾದ್ ರಿಯಲ್ ಸ್ಟ್ರೈಕರ್ಸ್ ತಂಡದ ಪರವಾಗಿ ಆರಂಭಿಕ ಜೋಡಿಗಳು ಮೈದಾನಕ್ಕೆ ಪ್ರವೇಶ ಮಾಡಿಕೊಳ್ಳಬೇಕಾಗಿದೆ. ಅದಷ್ಟು ಬೇಗ ಆರಂಭಿಕ ದಂಡುಗರರು ಮೈದಾನವನ್ನು ಪ್ರವೇಶಿಸಿಕೊಳ್ಳಬೇಕಾಗಿದೆ. ಸಮಯ ಮೀರ್ತಾ ಇದೆ. ಉದ್ಘಾಟನಾ ಪಂದ್ಯಕೂಟ ಆರಂಭಗೊಳ್ಳಬೇಕಾಗಿದೆ. ಯಾವುದೇ ಹೆಚ್ಚುವರಿ ಸಮಯವನ್ನು ನೀಡಬೇಡಿ ತೀರ್ಪುಗಾರರೇ. ಎರಡು ತಂಡಗಳಿಗೆ ಕೂಡ ಅದಷ್ಟು ಬೇಗ ಸೂಚನೆಯನ್ನು ನೀಡ್ತಾ ಇರಿ. ಪವರ್ ಪ್ಲೇ ವಿಭಾಗದಲ್ಲಿ 2 ಆಟಗಾರರು ಮಾತ್ರ 30 ಯಾರ್ಡ್ ಸರ್ಕಲ್ ನಿಂದ ಹೊರಭಾಗದಲ್ಲಿ ನಿಂತು ಸಹಕರಿಸಬೇಕಾಗಿದೆ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಈ ಪಂದ್ಯಕೂಟಕ್ಕೆ ಪ್ರಶಾಂತ್ ಕೊಟ್ಟೇರಿ ಅವರ ಆಗಮನ ಕಾಣಸಿಗ್ತಾ ಇದೆ. ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಅದೇ ರೀತಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಪರವಾಗಿ ಆರಂಭಿಕ ದಂಡುಗರರಿಗೆ ಶಂಕರಿ ಭಾಗದಲ್ಲಿ ದೀಕ್ಷಿತ್ ರವರನ್ನು ಕಾಣಸಿಗ್ತಾ ಇದೆ. ನಾನ್ ಶಂಕರಿ ಭಾಗದಲ್ಲಿ ಕೌಶಲ್ ರವರು ಕಾಣಸಿಗ್ತಾ ಇದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಿ ಬಂಟ್ವಾಳ ಪರಿಸರ ಕಂಡಂತ ಶ್ರೇಷ್ಠ ಎಸ್ತಗಾರ ಮೋಕ್ಷಿತ್ ರವರು ಚಿನ್ನಕ್ಕೆ ಗೆದ್ದುಕೊಂಡಿದ್ದಾರೆ. ಇದೀಗಾಗಲೇ ಬಂಟ್ವಾಳ ಪ್ರದೇಶದಿಂದ ಪಚ್ಚು ಫ್ರೆಂಡ್ಸ್ ಅಂತಾಡಿ ತಂಡವನ್ನು ಪ್ರತಿನಿಧಿಸುವಂತ ಮೋಕ್ಷಿತ್ ಇದೀಗ ಬಳ್ಳಾರಿ ಮೈದಾನದಲ್ಲಿ ಪ್ರಥಮ ಅವರೆನಿಸಲು ಪವರ್ ಪ್ಲೇ ವಿಭಾಗದ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಪ್ರಥಮ ಅವರೆನಿಸಲು ಮೋಕ್ಷಿತ್ ರವರು ಚಿನ್ನಕ್ಕೆ ಗೆದ್ದುಕೊಂಡಿದ್ದಾರೆ. ಉದ್ಘಾಟನೆ ಪಂದ್ಯಕೂಟ ಆರಂಭಗೊಳ್ತಾ ಇದೆ. ಶೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದೆ. ಈ ಮೈದಾನದ ಅನುಭವದ ತಾರೆ ದೀಕ್ಷಿತ್ ಶೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದೆ. ಹಲವಾರು ಪಂದ್ಯಕೂಟಗಳಲ್ಲಿ ಆಶೀರ್ವಾದ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಇದೀಗ ಶೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಿ ಮುನ್ನಾ ಬಾಯ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ, ಅದೇ ರೀತಿ ಮುಂಬರುವ ಪಚ್ಚು ಪ್ರಿನ್ಸ್ ಸಂಪ್ಟಾಡಿ ತಂಡವನ್ನು ಪ್ರತಿನಿಧಿಸುವಂತ ಆಟಗಾರ ಕಿರಿಯ ಪ್ರತಿಭೆ ಮೋಕ್ಷಿತ್ ರವರ ಕೈಯಲ್ಲಿ ಚಿಂಡು ಕಾಣಸಿಗ್ತಾ ಇದೆ. ಶರವೇಗದ ಎಸೆತಗಳಲ್ಲಿ ಕಾಣಸಿಗುವಂತ ಮೋಕ್ಷಿತ್ ಈಗ ಪ್ರಥಮ ದಾಳಿಯನ್ನು ಕಾಣಸಿಗ್ತಾ ಇದೆ. ಜಾಣ್ಮೆ ದಾಳಿಯಾಗಿತ್ತು. ನೇರ ಕೈಗೆ ಸೇರಿಕೊಳ್ತಾ ಇದೆ. ಬಲವಾದ ಮನವಿ ಕೂಡ ಇತ್ತು. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಿ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಸುನೀಲ್, ಅದೇ ರೀತಿ ಸಂಪತ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಥಮ ಚೆಂಡಾಗಿತ್ತು. ಶರವೇಗದ ದಾಳಿಯಾಗಿತ್ತು. ತಾಡಂಪೇರ್ನ ಮೊರೆ ಹೋಗ್ತಾ ಇದ್ದಾರೆ. ಪ್ರಥಮ ಚೆಂಡಿಗೆ
ತೀರ್ಪುಗಾರರ ಗಮನಕ್ಕೆ ತೀರ್ಪುಗಾರ ತೀರ್ಮಾನ ಔಟ್ ಎಂಬ ತೀರ್ಪು ಬರ್ತಾ ಇದೆ. ನೇರವಾಗಿ ಕೈಗೆ ಸೇರಿದಂದು ಪಕ್ಕವಾಗಿತ್ತು. ಅದ್ಭುತ ದಾಳಿಯಾಗಿತ್ತು. ನೇರವಾಗಿ ಮೋಕ್ಷಿತ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಪ್ರಥಮ ಆಘಾತ ಕಂಡು ಬರ್ತಾ ಇದೆ ತಂಡದ ಅನುಭವಿ ಆಟಗಾರ ದೀಕ್ಷಿತ್ ರವರು. ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗ ತಂಡದ ಕಪ್ತಾನ ಸಂದೀಪ್ ರವರ ಆಗಮನ ಕಾಣಸಿಗ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮೋಕ್ಷಿತ್ ಅನ್ಕುಡಿದ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಎದುರಿಸಲು ತಂಡದ ಕಪ್ತಾನ ಸಂದೀಪ್. ಶರವೇಗದ ದಾಳಿಯಾಗಿತ್ತು. ಶ್ರೇಷ್ಠ ಮಟ್ಟದೊಡೆತ ಕೂಡ ಅಂಕ ಕೂಡ ಆರಂಭಗೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ ಒಂದು ಕಾಣಸಿಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯದಿತ್ತು. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮೋಕ್ಷಿತ್ ಅನ್ಕುಡಿದ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಎದುರಿಸಲು ಎಡಗೈ ದಾಂಡಿಗಾರ ಕೌಶಿಕ್ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ದಾಳಿಗಳು ಬೇಕಾಗಿದೆ. ತೃತೀಯ ದಾಳಿ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದಿಸಿದ ಖಾತೆಯಲ್ಲಿ 2 ಓಟಗಳು ಕಾಣಸಿಗ್ತಾ ಇದೆ. ಅವಲ್ಲಿ ಚೆಂಡುಗಳು ಮುಕ್ತಿದ್ದ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮೋಕ್ಷಿತ್. ಲಾಲಿಪಾಪ್ ಚೆಂಡಾಗಿದ್ದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚುರುಕಿನ ಓಡಾಟ 4 ಓಟಗಳು ಕಾಣಸಿಗ್ತಾ ಇದೆ. ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯದತ್ತ ಎಸೆಯಬೇಕಾಗಿದೆ. ಚತುರ್ಥನೇ ದಾಳಿ ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿದ್ದ ಕುಡಿದ ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮೋಕ್ಷಿತ್. ಬಲವಾಗಿ ದಂಡಿಸಿದ್ರು ಗಾಳಿಯಲ್ಲಿ ಚೆಂಡು ಸಿಂಗಲ್ ಎಂಬ ತೀರ್ಪು ಬರ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯದತ್ತ. ಪಂಚಮಣಿ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮೋಕ್ಷಿತ್ ಅನ್ಕುಡಿದ. ಪವರ್ ಪ್ಲೇ ವಿಭಾಗದ 5ನೇ ದಾಳಿ ಫುಲ್ ಟಾಸ್ ಆಗಿದ್ದು. ಚೆಂಡು ಗಾಳಿಯಲ್ಲಿ ಚೆಂಡು ಕ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತುಲ್ ರವರು. ಅಣ್ಣನ ಕ್ಯಾಚ್ ಅನ್ನು ಬಿಡ್ತಾ ಇದ್ದಾರೆ. 5 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮೋಕ್ಷಿತ್ ಅನ್ಕುಡಿದ. ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಲಾಲಿಪಾಪ್ ಚೆಂಡಾಗಿದ್ದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಉತ್ತಮವಾದ ಕ್ಷೇತ್ರ ರಕ್ಷಣೆಯಾಗಿದ್ದು ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಮುಖೇನ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿದೆ ದ್ವಿತೀಯ ಓವರ್ ಎಸೆಯಲು ಎಸೆಗಾರ ದ್ವಿತೀಯ ಓವರನ್ನು ಸಂಘಟಿಸಬೇಕಾಗಿದೆ. ನಾಯಕರೇ ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜುಗೊಳಿಸಿ ಹೆಚ್ಚುವರಿ ಸಮಯವನ್ನು ನೀಡಬೇಕು. APL 2025 ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ಯುವ ಶಕ್ತಿ ಇದರ ಅಧ್ಯಕ್ಷರಾದಂತಹ ಮಹಾಬಲ್ ಪೂಜಾರಿ. ಇವರಿಗೆ ಆಶೀರ್ವಾದ್ ಸೇವಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ದೀಕ್ಷಿತ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೀಕ್ಷಿತ್ ತುಂಬೆ ಇವರು ಬಂದು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಸ್ ತೀರ್ಪುಗಾರರೇ, ಹೆಚ್ಚುವರಿ ಸಮಯ ನೀಡಬೇಡಿ. ಆದಷ್ಟು ಬೇಗ ಕಪ್ತಾನ ನವನೀತ್ ರವರಿಗೆ ಆದಷ್ಟು ಬೇಗ ತಂಡವನ್ನು ಸಜ್ಜುಗೊಳಿಸಿ ದ್ವಿತೀಯ ಓವರನ್ನು ಸಾಗಿಸಬೇಕಾಗಿದೆ. ದ್ವಿತೀಯ ಓವರ್ ಹೆಸರು ನವನೀತ್ ರವರು ಚೆಂಡನ್ನು ಕಿತ್ತುಕೊಂಡಿದ್ದಾರೆ. ಪ್ರಥಮ ದಾಳಿಯಾಗಿತ್ತು, ಒನ್ ಟಾಪ್ ಚೆಂಡಾಗಿತ್ತು, ನೇರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ ಪ್ರಥಮ ಚೆಂಡು. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ನವನೀತ್ ರವರು. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎದುರಿಸಲು ಕೌಶಿಕ್ ರವರು ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದೆ. ದ್ವಿತೀಯ ದಾಳಿಯಾಗಿತ್ತು, ಶಾರಬೇಗ ದಾಳಿಯಾಗಿತ್ತು, ಬಲವಾದ ಮನವಿ ಇತ್ತು.
ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ನಾಟ್ಔಟ್ ಎಂಬ ತೀರ್ಪನ್ನು ರವಾನಿಸಿಕೊಳ್ತಾ ಇದ್ದಾರೆ. ದ್ವಿತೀಯ ಚೆಂಡು ಕೂಡ ಚುಕ್ಕಿ ಆಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ನವನೀತ್ ಕುಡಿದ. ಮೂರನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಶಾರ ವೇಗದ ಹೊಡೆತವಾಗಿದ್ದು ಗಾಳಿಯಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿಯೊಂದಿಗೆ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಹಿತೇಶ್ ರವರು. ದ್ವಿತೀಯ ಆಘಾತ ಕಂಡು ಬರ್ತಾ ಇದೆ ಕೌಶಿಕ್ ರವರ ರೂಪದಲ್ಲಿ. ಇವರ ಜಾಗವನ್ನು ತುಂಬಲು ಈ ಮೈದಾನದ ಅಲೆಯ ಆಟಗಾರ ಶ್ರೀಕಾಂತ್ ರವರ ಆಗಮನ ಕಾಣಸಿಗ್ತಾ ಇದೆ. ಗುಂಡ ರಕ್ಷಣೆ ವಿಭಾಗದಲ್ಲಿ ಬಳ್ಳಾರಿ ಫ್ರೆಂಡ್ಸ್ ತಂಡವನ್ನು ಮುನ್ನಡೆಸಿದಂತ ಆಟಗಾರ ಇದೀಗ ದ್ವಿತೀಯ ಓವರಿನ 4ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ನವನೀತ್. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ನವನೀತ್ ತನ್ಕುಡಿದ. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಖಾತೆಯಲ್ಲಿ 8ರಲ್ಲಿ ಸ್ಥಗಿತಗೊಳ್ತಾ ಇದೆ 4ನೇ ದಾಳಿ ನವನೀತ್ ಟು ಶ್ರೀಕಾಂತ್. ಸೊಗಸಾದ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಕಾಣಿಸುತ್ತಾ ಇದೆ. 4 ಚೆಂಡುಗಳು ಮುಕ್ತದಿಂದ ಪಂಚಮನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ನವನೀತ್ ತನ್ಕುಡಿದ. 5ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎದುರಿಸಲು ಸಂದೀಪ್ ತಂಡದ ಕಪ್ತಾನ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. 2 ಉತ್ತರಗಳು ನಷ್ಟಗೊಂಡಿದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕೆಂದು ಬಲವಾಗಿ ದಂಡಿಸುವ ಪ್ರಯತ್ನವಾಗಿದ್ದು ಕ್ಷೇತ್ರ ರಕ್ಷಣೆ ಕೊಂಚ ಗಲಿಬಿಲಿ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಒಂಟಿ ಓಟದ ಸಂಪೂರ್ಣ ಮುಖೇನ ಖಾತೆಯಲ್ಲಂತೂ 10 ಓಟಗಳು ಕಾಣಿಸುತ್ತಾ ಇದೆ. ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರರೇ. ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ ನವನೀತ್. ಎದುರಿಸಲು ಶ್ರೀಕಾಂತ್ ಯಾವ ರೀತಿ ಎದುರಿಸ್ತಾರೆ ಎಂದು ಕಾದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಗಾಳಿಯಲ್ಲಿ ಚೆಂಡು ನೇರ ಚೇತನ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ತೃತೀಯ ಆಘಾತ ಕಂಡು ಬರ್ತಾ ಇದೆ ಶ್ರೀಕಾಂತ್ ರವರ ರೂಪದಲ್ಲಿ. ಖಾತೆಯಲ್ಲಂತೂ 10 ಓಟಗಳಲ್ಲಿ ಸ್ಥಗಿತಗೊಳ್ತಾ ಇದೆ. ಇವರು ಜಾಗವನ್ನು ತುಂಬಲು ರಾಮಲ್ಕಟ್ಟೆ ಪರಿಸರದ ರವಿರಾಜ್ ರಾಮಲ್ಕಟ್ಟೆ ಅವರ ಆಗಮನ ಕಾಣಸಿಗ್ತಾ ಇದೆ. ಹಲವಾರು ಅನುಭವವನ್ನು ಹೊಂದಿರುವಂತ ಆಟಗಾರ ಇದೀಗ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ತನ್ನ ಕಪ್ತಾನ ಸಂದೀಪ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ತೃತೀಯ ಓವರ್ ಅನ್ನು ಸಂಘಟಿಸಬೇಕಾಗಿದೆ. ಹೆಚ್ಚುವರಿ ಸಮಯವನ್ನು ತೆಗೆದುಕೊಳ್ಳಬೇಡಿ. ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ಓವರಿನ ಪ್ರಥಮ ದಾಳಿಯನ್ನು ನಡೆಸಲು ಹಿತೇಶ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರಥಮ ದಾಳಿ ಲಾಲಿಪಾಪ್ ಚೆಂಡಾಗಿದ್ದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚುರುಕಿನ ಓಡಾಟ, ಕೊಂಚ ಮಟ್ಟಿನ ಗಲಿಬಿಲಿ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದತ್ತ ಖಾತೆಯಲ್ಲಂತೂ 10 ಓಟಗಳಲ್ಲಿ ಸ್ಥಗಿತಗೊಳ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಹಿತೇಶ್ ಟು ಸಂದೀಪ್. ನೆಲವನ್ನು ಕಚ್ಚಿ ಬಂದ ಚೆಂಡು ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 11 ಓಟಗಳು ಕಾಣಸಿಗ್ತಾ ಇದೆ. ಅವಲ್ ಚೆಂಡುಗಳು ಮುಕ್ತಾಯದತ್ತ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಹಿತೇಶ್ ದೂರದ ಬ್ಯಾಂಗ್ಳೂರಿನಿಂದ ಎಪಿಎಲ್ಗಾಗಿ ಆಗಮಿಸಿದಂತ ಹಿತೇಶ್ ಇದೀಗ ತೃತೀಯ ದಾಳಿ ಲಾಲಿಪಾಪ್ ಚೆಂಡಾಗಿದ್ದು ಚುರುಕಿನ ಓಡಾಟ, ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 12 ಓಟಗಳು ಕಾಣಸಿಗ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಇದು ತಂಡದ ಕಪ್ತಾನ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. 4ನೇ ದಾಳಿ ಬಲವಾಗಿ ದಂಡಿಸಿದ್ರು ಬರ್ತಾ ಇದೆ ಸಿಕ್ಸರ್. ತಂಡದ ಕಪ್ತಾನ ಆಸರಿಯಾಗ್ತಾ ಇದ್ದಾರೆ. ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಸಂದೀಪ್ ಕುಲಾಲ್. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 18 ಓಟಗಳು ಕಾಣಸಿಗ್ತಾ ಇದೆ. ಪಂಚಮನೇ ದಾಳಿ ಲಾಲಿಪಾಪ್ ಚೆಂಡಾಗಿದ್ದ ಮತ್ತೆ ಬೀಳ್ತಾ ಇದೆ. ಎಡ ವಿಭಾಗಕ್ಕೆ ಸಿಕ್ಸರ್ ಬರ್ತಾ ಇದೆ. ನೋ ಬಾಲ್ ಎಂಬ ತೀರ್ಪು ಕೂಡ ಬರ್ತಾ ಇದೆ. ಒಟ್ಟಾರೆ 7 ಅಂಕಗಳು ಲಭಿಸ್ತಾ ಇದೆ. ಖಾತೆಯಲ್ಲಿ 25 ಓಟಗಳು ಕಾಣಸಿಗ್ತಾ ಇದೆ. ನೇರ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ನಡೆಸಲು ಅವಕಾಶವಿಲ್ಲ.
ಮತ್ತೆ ಲಾಲಿಪಾಪ್ ಚೆಂಡಾಗಿತ್ತು, ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಸಂದೀಪ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ ಇಲ್ಲಿ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ತೀರ್ಪುಗಾರರಿ. ತೃತೀಯ ಓವರಿನ ಅಂತಿಮ ದಾಳಿ ಬಾಕಿ ಉಳಿತಾ ಇದೆ. ಅಂತಿಮ ದಾಳಿ ನಡೆಸಿಕೊಳ್ಳಬೇಕಾಗಿದೆ ಹಿತೇಶ. ಸಂದೀಪ್ ರವರ ಜಾಗವನ್ನು ತುಂಬಲು ಮತ್ತೋರ್ವ ಅನುಭವಿ ದಾಂಡಿಗಾರ ಶಶಿ ಮಜೀರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಹಲವಾರು ಪಂದ್ಯಕೂಟಗಳಲ್ಲಿ ನಿಂತು ಆಡಿದಂತ ಅನುಭವ ಇದೀಗ ಎಪಿಎಲ್ ಪಂದ್ಯಕೂಟದಲ್ಲಿ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದುನೋಡಬೇಕಾಗಿದೆ. ತೃತೀಯ ಓವರಿನ ಅಂತಿಮ ದಾಳಿ ಶರವೇಗದ ಹೊಡೆತವಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅದ್ಭುತ ಶೈಲಿಯ ಕ್ಷೇತ್ರ ರಕ್ಷಣೆ ಪ್ರತುಲ್ ಆಫ್ ಸೈಡ್ ವಿಭಾಗದಲ್ಲಿ ಈ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 25 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಒಂದು ಓವರ್ ಬಾಕಿ ಉಳಿತಾ ಇದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದುನೋಡಬೇಕಾಗಿದೆ. ಖಾತೆಯಲ್ಲಂತೂ 25 ಓಟಗಳು ಬಂದಾಗಿದೆ. ಅಂತಿಮ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಶಶಿ ಅದೇ ರೀತಿಯಲ್ಲಿ ರವಿರಾಜ್ ರಾಮಲ್ಕಟ್ಟೆ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದುನೋಡಬೇಕಾಗಿದೆ. ಈ ಎಪಿಎಲ್ 2025ರ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಶೇಖರ್ ಪೂಜಾರಿ ಬಳ್ಳಾರಿ. ಇವರಿಗೆ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರು ವೇದಿಕೆ ಹತ್ತ ಬರಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಅಂತಿಮ ಓವರ್ ಎಸೆಯಲು ಕಾರ್ತಿಕ್ ರಾವ್ ಚೆಂಡನ್ನು ಕೈಗೆತ್ತಿಕೊಂಡಿದ್ದು ಲಾಲಿಪಾಪ್ ಚೆಂಡಾಗಿತ್ತು. ಬಲವಾದ ಹೊಡೆಯುವಂತ ಪ್ರಯತ್ನವಿತ್ತು. ಗಾಳಿಯಲ್ಲಿ ಚೆಂಡು ನೇರ ಕಪ್ತಾನನ ಕೈಯಲ್ಲಿ ಸೇರಿಕೊಳ್ತಾ ಇದೆ. ರವಿರಾಜ್ ರಾಮಲ್ಕಟ್ಟೆ ಅವರು ನಿರ್ಗಮನ ಕಾಣಸಿಗ್ತಾ ಇದೆ. ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ಚೇತನ್ ಬೆಂಜನ್ಪದ್ ಅವರವರ ಆಗಮನ ಕಾಣಸಿಗ್ತಾ ಇದೆ. ಬೆಂಜನ್ಪದ್ ಪರಿಸರದ ಮೂಲೆಗೂ ಸಿಕ್ಸರ್ ಅನ್ನು ಬಾರಿಸಿದಂತ ಆಟಗಾರ ಇದೀಗ ಬಳ್ಳಾರಿ ಮೈದಾನದಲ್ಲಿ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದುನೋಡಬೇಕಾಗಿದೆ. ಅಂತಿಮ ಓವರಿನ ದ್ವಿತೀಯ ಚೆಂಡು ದಾಳಿಗೊಳಗಾಗ್ತಾ ಇದೆ. ಕಾರ್ತಿಕ್ ಟು ಚೇತನ್. ಲಾಲಿಪಾಪ್ ಚೆಂಡಾಗಿತ್ತು. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ರಿತಿನ್ ಮಾಜಿ ಅವಳಿ ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿ ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 27 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯದತ್ತ ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಕಾರ್ತಿಕ್ ಎದುರಿಸಲು ಚೇತನ್ ರಾವ್ ಶ್ರೀಕರಿ ಭಾಗದಲ್ಲಿ ಬಲವಾಗಿ ದಂಡಿಸಬೇಕು. ಚುರುಕಿನ ಹೊಡೆತ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಚುರುಕಿನ ಹೊಡೆತವಾಗಿದ್ದು ಬಲವಾದ ಮನವಿಗೆ ತಕ್ಕ ಪುರಸ್ಕಾರ ದೊರೆತಾ ಇದೆ. ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಚೇತನ್ ರವರು. ಖಾತೆಯಲ್ಲಂತೂ 27 ಓಟಗಳು ಕಾಣಸಿಗ್ತಾ ಇದೆ. ಚೇತನ್ ರವರ ಜಾಗವನ್ನು ತುಂಬಲು ಪುನೀತ್ ರವರ ಆಗಮನ ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮಣಿ ದಾಳಿಯಾಗಿತ್ತು. ಮುನ್ನುಗ್ಗಿ ಬಾರಿಸುವ ಪ್ರಯತ್ನವಿತ್ತು. ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿದು. ಶಶಿರವರ ನಿರ್ಗಮನ ಕಾಣಸಿಗ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ನೂತನ ದಾಂಡಿಗಾರ ಸಾತ್ವಿಕ್ ರವರ ಆಗಮನ ಕಾಣಸಿಗ್ತಾ ಇದೆ. ನೀಲಕಾಯದ ಮೈಕಟ್ಟನ್ನು ಹೊಂದಿರುವಂತಹ ಸಾತ್ವಿಕ್ ಇದೀಗ ಶ್ರೀಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದುನೋಡಬೇಕಾಗಿದೆ. ಅಂತಿಮ ದಾಳಿ ಬಲವಾಗಿ ದಂಡಿಸುವ ಪ್ರಯತ್ನವಿದೆ. ಚುರುಕಿನ ಓಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಓಡಾಟ ರನ್ ಔಟ್ಗೆ ಬಲಿಯಾಗ್ತಾ ಇದ್ರೆ ಮುಖೇನ ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 28 ಓಟಗಳು ಕಾಣಸಿಗ್ತಾ ಇದೆ. ಆಶೀರ್ವಾದ್ ಯುನೈಟೆಡ್ ತಂಡಕ್ಕೆ 24 ಚೆಂಡುಗಳ ಮುಂದೆ 29ರ ಗುರಿ. ಯಾವ ರೀತಿ ಬೆನ್ನಟ್ಟುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಯಾವ ರೀತಿ ಕಟ್ಟಿ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. 24 ಚೆಂಡುವಿದೆ. 29 ಓಟಗಳು ಬೇಕಾಗಿದೆ. ದ್ವಿತೀಯ ಪಂದ್ಯಕೂಟಕ್ಕೆ ಕರೆ ನಿರ್ವಹಿಸಿಕೊಳ್ತಾ ಇದ್ದೀನಿ. ಆಶೀರ್ವಾದ್ ವಾರಿಯರ್ಸ್ ತುಂಬೆ ವಿರುದ್ಧವಾಗಿ ಆಶೀರ್ವಾದ್ ರಿಯಲ್ ಫೈಟರ್ಸ್. ಈ ತಂಡದ ಕಪ್ತಾನ್ ಅಷ್ಟು ಬೇಗ ಮೈಕ್ ಪಾಯಿಂಟ್ ಬರಬೇಕು. ಆಶೀರ್ವಾದ್ ವಾರಿಯರ್ಸ್ ತುಂಬೆ, ಅದೇ ರೀತಿ ಆಶೀರ್ವಾದ್ ರಿಯಲ್ ಫೈಟರ್ಸ್ ತುಂಬೆ. ಎಪಿಎಲ್ 2025 ಪಂದ್ಯಕೂಟಕ್ಕೆ ಶೇಖರ್ ಬಳ್ಳಾರಿ ಅವರು ಆಗಮನ ಕಾಣಿಸುತ್ತಾ ಇದೆ. ತಮ್ಮನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಇವರಿಗೆ ರಂಜಿತ್ ಬಳ್ಳಾರಿ ಅವರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಆಶೀರ್ವಾದ್ ಸಂಘದ ಉಪಾಧ್ಯಕ್ಷರಾದಂತ ರಂಜಿತ್ ರವರು ಶೇಖರ್ ಬಳ್ಳಾರಿ ಅವರಿಗೆ ಶಾಲನ್ನು ಹೊದಿಸಿ ಪಂದ್ಯಕೂಟಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ವಿ.
ದ್ವಿತೀಯ ಪಂದ್ಯಕೂಟ ಆಶೀರ್ವಾದ್ ವಾರಿಯರ್ಸ್ ತುಂಬೆ ವಿರುದ್ಧವಾಗಿ ಆಶೀರ್ವಾದ್ ರಿಯಲ್ ಫೈಟರ್ಸ್ ಈ ತಂಡದ ಕಪ್ತಾನರಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಈ ಪಂದ್ಯಕೂಟದ ನಾಣ್ಯ ಚಿಮ್ಮಿಗೆ ನಡೆಸಿಕೊಡಬೇಕಾಗಿ ಸಜಿತ್ ರವರಲ್ಲಿ ಕೇಳಿಕೊಳ್ತಾ ಇದ್ವಿ. ದ್ವಿತೀಯ ಪಂದ್ಯಕೂಟ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 24 ಚೆಂಡುಗಳ ಮುಂದೆ 29ರ ಸವಾಲನ್ನು ಇಟ್ಟಿದ್ದಾರೆ. ಪವರ್ ಪ್ಲೇ ವಿಭಾಗ ಆರಂಭಗೊಳ್ತಾ ಇದೆ. ಪವರ್ ಪ್ಲೇ ವಿಭಾಗದಲ್ಲಿ ಪ್ರಥಮ ಓವರನ್ನು ಎಸೆಯಲು ಜವಾಬ್ದಾರಿಯನ್ನು ಹೊತ್ತುಕೊಂಡು ತಂಡದ ಐಕಾನ್ ಆಟಗಾರ ಕೌಶಿಕ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಎದುರಿಸಲು ಕಾರ್ತಿಕ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮೋಕ್ಷಿತ್ ರವರು ಚೆಂಡನ್ನು ದಾಂಡುಗಾರಿಕೆಯಲ್ಲಿ ಕಾಣಸಿಗ್ತಾ ಇದೆ. ಎಸೆಬೇಕಾಗಿದೆ ಪ್ರಥಮ ದಾಳಿ. ಪವರ್ ಪ್ಲೇ ವಿಭಾಗದ ಪ್ರಥಮ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಬೇಕು. ಲಾಲಿಪಾಪ್ ಚೆಂಡಾಗಿದ್ದು ಮುನ್ನಡೆಗೆ ಬಾರಿಸೋದು ಪ್ರಯತ್ನವಿತ್ತು. ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಎಸೆಬೇಕಾಗಿದೆ. ಪ್ರಥಮ ದಾಳಿಯನ್ನು ಮತ್ತೆ ಸಂಘಟಿಸಬೇಕಾಗಿದೆ. ಕೌಶಿಕ್ ಕೂಡ ಪ್ರಥಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎದುರಿಸಲು ಕಾರ್ತಿಕ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ರಿ. ತಂಡದ ಭರವಸೆ ಆಟಗಾರ ಕಾರ್ತಿಕ್ ಯಾವ ರೀತಿ ತಂಡವನ್ನು ಮುನ್ನಡೆಸ್ತಾರೆ ಅಂತ ಕಾಣಬೇಕಿದ್ರೆ ಪ್ರಥಮ ದಾಳಿ ಎಪಿಎಲ್ 2025 ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ರಾಜೇಶ್ ಬ್ಯಾಂಗ್ಳೂರ್. ಇವರು ವೇದಿಕೆ ಬರಬೇಕು. ಇವರ ಉಪಸ್ಥಿತಿಯನ್ನು ಆಶೀರ್ವಾದ್ ಸೇವಾ ಸಂಘ ಗೌರವಿಸುತ್ತಿದೆ. ಇವರಿಗೆ ಸುಧಾಕರ್ ಕೊಟ್ಟಿಂಚ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರಥಮ ಓವರಿನ ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯಗೊಂಡಿದೆ. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಕೌಶಲ್ ತನ್ನ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಎಸೆಬೇಕಾಗಿದೆ ದ್ವಿತೀಯ ದಾಳಿ. ಎದುರಿಸಲು ಕಾರ್ತಿಕ್. ಲಾಲಿಪಾಪ್ ಚೆಂಡಾಗಿತ್ತು. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಉತ್ತಮವಾದ ಕ್ಷೇತ್ರರಕ್ಷಣೆಯ ರೀತಿ ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲ್ಲಿ ಚೆಂಡುಗಳು ಮುಕ್ತ ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಕೌಶಿಕ್ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಶಾರವೇಗ ದಾಳಿಯಾಗಿದ್ದು ಮುನ್ನುಗ್ಗಿ ಬಾರಿಸುವ ಪ್ರಯತ್ನವಿತ್ತು. ಸ್ಟಂಪ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ತಂಡದ ಅನುಭವಿ ಆಟಗಾರ ಕಾರ್ತಿಕ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಹದ್ದಿನ ಕಣ್ಣಿನ ಗುಡ್ಡ ರಕ್ಷಣೆ ಭಾಗದಲ್ಲಿ ತಂಡದ ಭರವಸೆಯ ದೀಕ್ಷಿತ್ ಗುಡ್ಡ ರಕ್ಷಣೆ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಓವರಿನ 3 ಚೆಂಡುಗಳು ಮುಕ್ತಾಯಗೊಂಡಿದೆ. ನೂತನ ದಾಂಡಿಗರಾಗಿ ಹಿತೇಶ್ ಬ್ಯಾಂಗ್ಳೂರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಆರ್ಸಿಬಿ ತಂಡದ ಅಭಿಮಾನಿ ಹಿತೇಶ್ ಅವರು ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಕೌಶಿಕ್ ಕುಡಿದ 4ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎದುರಿಸಲು ಹಿತೇಶ್ ನೂತನ ದಾಂಡಿಗರ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಲಾಲಿಪಾಪ್ ಚೆಂಡಾಗಿದ್ದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಎಸೆಗಾರ ಇಲ್ಲಿ ಲಯಕ್ಕೆ ಬದಲಾಗಬೇಕಾಗಿದೆ. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. ಶಾರವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅದೇ ರೀತಿ ಎಪಿಎಲ್ 2025ರಲ್ಲಿ ಹಿತೇಶ್
ಒಲವೂರವರು ಕಾಣಿಸ್ತಾ ಇದ್ರಿ, ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ವಿ. ಅದೇ ರೀತಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ದಯಮಾಡಿ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ದಿತೇಶ್ ಒಲವೂರು ಪ್ರಥಮ ಓವರಿನ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಕೌಶಿ ತನ್ಕುಳಿದ ಲಾಲಿಪಾಪ್ ಚೆಂಡಾಗಿತ್ತು, ಬಲವಾಗಿ ದಂಡಿಸುವ ಪ್ರಯತ್ನವಿದೆ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ವಿಭಾಗದ ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಅಂತಿಮ ದಾಳಿ ಎದುರಿಸಲು ಮೋಕ್ಷಿತ ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಮುಖೀನ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ. ದ್ವಿತೀಯ ಓವರಿನ ಎಸೆಗಾರ ಆಕಾಶ್ ಅವರ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಈ ಮೈದಾನದ ಕಿರಿಯ ಪ್ರತಿಭೆ ಶರವೇಗದ ಎಸೆಗಾರ ಆಕಾಶ್ ಅವರ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ದ್ವಿತೀಯ ಓವರ್ ನೆರವೇಗಬೇಕಾಗಿದೆ. ಆಕಾಶ್ ಅವರು ಚೆಂಡನ್ನು ಗೆದ್ದುಕೊಂಡಿದ್ದ ಶೇಖರಿ ಭಾಗದಲ್ಲಿ ಹಿತೇಶ್ ಅವರು ಕಾಣಿಸುತ್ತಾ ಇದೆ. ಎಸೆಯಬೇಕಾಗಿದೆ ಪ್ರಥಮ ದಾಳಿ. ಆಕಾಶ್ ತಂದುಕೊಂಡಿದ್ದ ಪ್ರಥಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಶರವೇಗದ ದಾಳಿಯಾಗಿತ್ತು. ನೆಲವನ್ನು ಕಚ್ಚಿ ಬಂದಂತ ಚೆಂಡು ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ವೈಟ್ ಬಾಲ್. ಖಾತೆಯಲ್ಲಂತೂ 6 ಓಟಗಳು ಕಾಣಿಸುತ್ತಾ ಇದೆ. ಎಸೆಯಬೇಕಾಗಿದೆ ಮತ್ತೆ ಪ್ರಥಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಆಕಾಶ್ ತಂದುಕೊಂಡಿದ್ದ ನೆಲವನ್ನು ಕಚ್ಚಿ ಬಂದಂತ ಚೆಂಡು ಬಲವಾದ ಹೊಡೆತವಾಗಿತ್ತು. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಪ್ರಥಮ ಚೆಂಡು ಮುಕ್ತ ಖಾತೆಯಲ್ಲಂತೂ 7 ಓಟಗಳು ಕಾಣಿಸುತ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಆಕಾಶ ಶೇಖರಿ ಭಾಗದಲ್ಲಿ ಮೋಕ್ಷಿತ ಲಾಲಿಪಾಪ್ ಚೆಂಡಾಗಿತ್ತು. ದಂಡಿಸಿದ್ರು ಗಾಳಿಯಲ್ಲಿ ಚೆಂಡು ಒಂಟಿ ಸಂಪೂರ್ಣಗೊಳ್ತಾ ಇದೆ. ಒಂಟಿ ಓಟದ ಸಂಪೂರ್ಣ ಮುಖೀನ ಖಾತೆಯಲ್ಲಂತೂ 8 ಓಟಗಳು ಕಾಣಿಸುತ್ತಾ ಇದೆ. ಅವಲ್ಲಿ ಚೆಂಡುಗಳು ಮುಕ್ತಿದ್ದ ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಆಕಾಶ್ ತಂದುಕೊಂಡಿದ್ದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಹಿತೇಶ್ ಶೇಖರಿ ಭಾಗದಲ್ಲಿ ಬಲವಾಗಿ ದಂಡಿಸಿದ್ರೆ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಪುನೀತ ಜೆರ್ಸಿ ನಂಬರ್ 9 ಖಾತೆಯಲ್ಲಂತೂ 9 ಓಟಗಳು ಕಾಣಿಸುತ್ತಾ ಇದೆ. 3 ಚೆಂಡುಗಳು ಮುಕ್ತಿದ್ದ ಚತುರ್ಥನೇ ದಾಳಿ ಮತ್ತೆ ನೆಲವನ್ನು ಕಚ್ಚಿ ಬಂದ ಚೆಂಡು ಗಾಳಿಯಲ್ಲಿ ಚೆಂಡು ಒಂಟಿ ಸಂಪೂರ್ಣಗೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಕೊಂಚ ಗಲಿಬಿಲಿಯೊಂದಿಗೆ ಒಂಟಿ ಓಟ ಸೇರ್ಪಡುವಿಕೆ ಖಾತೆಯಲ್ಲಂತೂ 10 ಓಟಗಳು ಕಾಣಿಸುತ್ತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಆಕಾಶ್ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ ಪಂಚಮಣಿ ದಾಳಿ ಆಕಾಶ್ ಹಿತೇಶ್ ಬರಬಹುದು ಸಿಕ್ಸರ್. ಲಾಲಿಪಾಪ್ ಚೆಂಡಾಗಿತ್ತು. ಗಾಳಿಯಲ್ಲಿ ಚೆಂಡು ರವಿರಾಜ್ ರಾಮಲ್ಕಟ್ಟೆ ನೇರ ಕೈಗೆ ಸೇರಿಕೊಳ್ತಾ ಇದೆ. ಹಿತೇಶ್ ಅವರ ಕಾಣಿಸುತ್ತಾ ಇದೆ. ಜಾಗವನ್ನು ತುಂಬಲು ಇವರು ಜಾಗವನ್ನು ತುಂಬಲು ಮತ್ತೋರ್ವ ದಂಡಿಗಾರ ನವನೀತ್ ತಂಡದ ಕಪ್ತಾನ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದಿರಬೇಕಾಗಿದೆ. ಈ ಭಾಗದಲ್ಲಂತೂ ವಿರಾಮದಲ್ಲಿರುವಂತಹ ಆಟಗಾರರು ಅದೇ ರೀತಿ ಪಂದ್ಯದ ವೀಕ್ಷಣೆಯಲ್ಲಿ ಇರುವಂತಹ ಎಲ್ಲ ಆಟಗಾರರು ದಯಮಾಡಿ ಉಪಹಾರದ ವ್ಯವಸ್ಥೆ ಆಗಿದೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಎಸ್ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಅದ್ಭುತ ಶೈಲಿಯ ದಾಳಿಯನ್ನು ಸಂಘಟಿಸಿದ್ರು ಆಕಾಶ್ ಅವರು. ಚುಕ್ಕಿ ಚೆಂಡಿನ ಮುಖಿನ ಖಾತೆಯಲ್ಲಂತೂ 10 ಓಟಗಳು ಕಾಣಿಸುತ್ತಾ ಇದೆ. ತೃತೀಯ ಓವರ್ ಎಸೆಯಲು ಬೆಂಜನ್ ಪದವಿ ಎಕ್ಸ್ಪ್ರೆಸ್ ಚೇತನ್ ರವರ ಆಗಮನ ಕಾಣಿಸುತ್ತಾ ಇದೆ. ರಿಯಲ್ ಫೈಟರ್ಸ್ ತಂಡದ
ಓನರ್ ಅವರ ಆಗಮನ ಕಾಣಿಸುತ್ತಾ ಇದೆ. ಪುರುಷೋತ್ತಮ್ ಕುಲಾಲ್ ತಮ್ಮನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಅದೇ ರೀತಿ ಆಶೀರ್ವಾದ ಪ್ರೀಮಿಯರ್ ಲೀಗ್ 2025ರಲ್ಲಿ ನೀಜು ಅದೇ ರೀತಿ ಪಯ್ಯರ್ ಅವರು ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ತೀರ್ಪುಗಾರರಿಗೆ ಹೆಚ್ಚು ಸಮಯವನ್ನು ನೀಡಬೇಡಿ. ವೀಕ್ಷಣೆಯಲ್ಲಿರುವಂತಹ ಎಲ್ಲ ಆಟಗಾರರು ಅದೇ ರೀತಿ ಪಂದ್ಯಕೂಟದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಉಪಹಾರದ ಸ್ವೀಕಾರವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ವಿ. ತೃತೀಯ ಓವರ್ ಚಾಲನೆಗೊಳ್ತಾ ಇದೆ. ಚಾಲನೆ ಭಾಗದಲ್ಲಿ ಚೇತನ್ ಚೆಂಡನ್ನು ತೆಗೆದುಕೊಂಡಿದ್ದ ಲಾಲಿಪಾಪ್ ಚೆಂಡಾಗಿತ್ತು. ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ತಂಡದ ಆಧಾರ ಸ್ತಂಭ ಐಕಾನ್ ಆಟಗಾರ ಮೋಕ್ಷಿತ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ನೇರ ಶಶಿ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಮುಂದಿನ ಪಂದ್ಯಕೂಟದ ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ಆಶೀರ್ವಾದ ವಾರಿಯರ್ಸ್ ತುಂಬೆ ತಂಡ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಅದೇ ರೀತಿ ಎರಡೂ ತಂಡದ ಆಟಗಾರರು ಸಜ್ಜಾಗಿರಿ. ಮೈದಾನದ ಹೊರಭಾಗದಲ್ಲಿಯೇ 11 ಜನರ ಪಟ್ಟಿಯನ್ನು ಮಾಡಿರಿ. ಸಮಯವನ್ನು ತೆಗೆದುಕೊಳ್ಳಬೇಡಿ. ನೂತನ ದಾಂಡಿಗಾರ ಸತೀಶ್ ರವರ ಆಗಮನ ಕಾಣಸಿಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸತೀಶ್ ಬೊಳ್ಳಾರಿ ಅವರ ಆಗಮನ ಕಾಣಸಿಗ್ತಾ ಇದೆ. ದ್ವಿತೀಯ ದಾಳಿಯಾಗಿತ್ತು. ಮತ್ತೆ ಶರವೇಗ ದಾಳಿಯಾಗಿತ್ತು. ಗಾಳಿಯಲ್ಲಿ ಚೆಂಡು ನೇರ ಕ್ಯಾಚನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 11 ಓಟಗಳು ಕಾಣಸಿಗ್ತಾ ಇದೆ. ಅವಲಿ ಚೆಂಡುಗಳು ಮುಕ್ತಾಯ ದತ್ತ. ದ್ವಿತೀಯ ಪಂದ್ಯಗಳು ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ಆಶೀರ್ವಾದ ವಾರಿಯರ್ಸ್ ತುಂಬೆ ತಂಡ ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ಕೆ ಮಾಡ್ತಾ ಇದೆ. ಬಲವಾದ ಹೊಡೆತವಾಗಿದ್ದು ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 12 ಓಟಗಳು ಕಾಣಸಿಗ್ತಾ ಇದೆ. 4ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಚೇತನ್ನ. ಯಾವ ರೀತಿ ದಾಂಡಿಗರನ್ನು ಕಟ್ಟಿಹಾಕುವಲ್ಲಿ ಯಶಸ್ವಿಯನ್ನು ಕಾಣುತ್ತಾರೆ ಕಾದೊಡಬೇಕೆಂದು ಬಲವಾಗಿದ್ದ ಪ್ರಯತ್ನವಾಗಿದ್ದು ಚುರುಕಿನ ಓಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಒಂಟಿ ಓಟ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಪಂಚಮನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಬಲವಾಗಿ ದಂಡಿಸುವ ಪ್ರಯತ್ನ ಬಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅವಳಿಗಾಗಿ ಪ್ರಯತ್ನವಾಗಿತ್ತು. ಚುರುಕಿನ ಓಡಾಟ ಅವಲಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಅದೇ ರೀತಿ ಈ ಪಂದ್ಯಕೂಟಕ್ಕೆ ಆಗಮಿಸಿದಂತ ದಿತೇಶ್ ಒಳಬೂರ್ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಕಳೆದ ಜೆರ್ಸಿ ಲಾಂಚಿಂಗ್ ನ ಸುಂದರವಾದ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಟ್ಟಂತ ದಿತೇಶ್ ಒಳಬೂರ್ ರವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಇವರಿಗೆ ಕಿರಣ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಕಳೆದ ಜೆರ್ಸಿ ಲಾಂಚಿಂಗ್ ಸೆರೆಮನಿ ಇದರ ಸುಂದರವಾದ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಟ್ಟಂತ ದಿತೇಶ್ ಅವರು ತಮಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಅದೇ ರೀತಿ APL ಸೀಸನ್ 3 ಈ ಪಂದ್ಯಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಗಟ್ಟಿ ಚಪ್ಪಾಳೆ ಬರಬೇಕಾಗಿದೆ. ನಮ್ಮೊಂದಿಗೆ ಸಹಕರಿಸಿದಂತ ದಿತೇಶ್ ಅವರು ಇದೀಗ ವೇದಿಕೆ ವಿಭಾಗದಲ್ಲಿದ್ದಾರೆ. ತೀರ್ಪುಗಾರರೇ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಖಾತೆಯಲ್ಲಂತೂ 16 ಓಟಗಳು ಕಾಣಸಿಗ್ತಾ ಇದೆ. ಆರು ಚೆಂಡುವಿದೆ. 13 ಓಟ ಬೇಕಾಗಿದೆ. ತಂಡದ ಕಪ್ತಾನ ಇನ್ನು ಕೂಡ ಕ್ರೀಸ್ ನಲ್ಲಿ ಕಚ್ಚಿ ನಿಂತಿದ್ದಾರೆ. ಯಾವ ರೀತಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಎಂದು ಕಾದಿಡಬೇಕಾಗಿದೆ. ಈ ಮೈದಾನದಲ್ಲಂತೂ ದಿನವಿಡೀ ಆಡಿದಂತ ಅನುಭವವಿದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. 6 ಚೆಂಡುವಿದೆ. 12 ಓಟ ಬೇಕಾಗಿದೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಚುಕ್ಕಿ ಚೆಂಡು ಎಂಬ ತೀರ್ಪು ಬರ್ತಾ ಇದೆ.
ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ದೀಕ್ಷಿತ್ ಹೊಡಿತ ಲಾಲಿಪಾಪ್ ಚೆಂಡಾಗಿದ್ದು ಬಲವಾಗಿ ದಂಡಿಸಿದ್ರು ಬರ್ತಾ ಇದೆ ಸಿಕ್ಸರ್. ತಂಡದ ಕಪ್ತಾನ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ನೋಡಿ. 4 ಚೆಂಡುವಿದೆ, 6 ಓಟ ಬೇಕಾಗಿದೆ. ತಂಡದ ಕಪ್ತಾನ ಈ ಸುಂದರವಾದ ಪಿಚ್ ಅನ್ನು ನಿರ್ಮಿಸಿದಂತ ನವನೀತ್ ಇದೀಗ ಅದೇ ಪಿಚ್ಚಿನಲ್ಲಿ ಸಿಕ್ಸರ್ ಅನ್ನು ಸಿಡಿಸ್ತಾ ಇದ್ದಾರೆ. 4 ಚೆಂಡುವಿದೆ, 6 ಓಟ ಬೇಕಾಗಿದೆ. 4 ಚೆಂಡುವಿದೆ. ಯಾವ ರೀತಿ ಫುಲ್ ಟಾಸ್ ಆಗಿ ಬಂದ ಚೆಂಡು ಒಂಟಿಯ ಲಾಭವನ್ನು ಪಡೆದಿದೆ. 3 ಚೆಂಡುವಿದೆ, 5 ಓಟ ಬೇಕಾಗಿದೆ. 3ರ ಮುಂದೆ 5ರ ಸವಾಲು. ಎಸ್ತಗಾರಿಕೆ ಭಾಗದಲ್ಲಿ ದೀಕ್ಷಿತ್ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಅಂತ ಕಾದು ಬೇಕಾಗಿದೆ. ಶರವೇಗ ದಾಳಿಯಾಗಿದೆ, ಚುರುಕಿನ ರಕ್ಷಣೆ. ರನ್ಔಟ್ಗೆ ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಇಲ್ಲಿ. ಅದ್ಭುತ ಶೈಲಿಯ ಕ್ಷೇತ್ರ ರಕ್ಷಣೆ ಸಾತ್ವಿಕ. 2 ಚೆಂಡುವಿದೆ, 5 ಬೇಕಾಗಿದೆ. 2ರ ಮುಂದೆ 5 ಬೇಕಾಗಿದೆ. ಯಾವ ರೀತಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಸತೀಶ್ ಬೊಲ್ಲಾರಿ. ಅಲೆಯ ಹುಲಿ ಆಶೀರ್ವಾದ್ ಕ್ರಿಕೆಟರ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಂತ ಸತೀಶ್ ಬೊಲ್ಲಾರಿ ಅವರು ಇದೀಗ ಆಶೀರ್ವಾದ್ ಯುನೈಟೆಡ್ ತಂಡವನ್ನು ಯಾವ ರೀತಿ ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ನೋಡಬೇಕಾಗಿದೆ. ಬಲವಾಗಿ ನಿಲ್ಲಿಸಿದ ತಿರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಓಡಾಟ. ಒಂದು ಚೆಂಡುವಿದೆ, 4 ಬೇಕಾಗಿದೆ. 1ರ ಮುಂದೆ 4ರ ಸವಾಲು. ಸ್ಟ್ರೈಕರ್ ಭಾಗದಲ್ಲಿ ಸುಜಯ್ ಯಾವ ರೀತಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. 1 ಚೆಂಡುವಿದೆ. ಸುಜಯ್ ರವರ ಸಹೋದರ 2000 ಘೋಷಣೆ ಮಾಡ್ತಾ ಇದ್ದಾರೆ. ಪಂದ್ಯವನ್ನು ಗೆಲುವಿನತ್ತ ಕೊಂಡೊಯ್ದಲ್ಲಿ 4 ಬೇಕಾಗಿದೆ. 1ರ ಮುಂದೆ 4ರ ಸವಾಲು. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ. ಚೆಂಡು ಬೈಸ್ ಮುಖೇನ ಈ ಪಂದ್ಯಾಟವನ್ನು ಆಶೀರ್ವಾದ ರಿಯಲ್ ಸ್ಟ್ರೈಕರ್ಸ್ ತಂಡವು ವಿಜಯಶಾಲಿ ಆಗ್ತಾ ಇದೆ. 2 ತಂಡಗಳಿಗೂ ಕೂಡ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಕೂಟದ 4 ಚಿಮ್ಮಿಗೆಯನ್ನು ಗೆದ್ದುಕೊಂಡಿದ್ದ ವಾರಿಯರ್ಸ್ ತಂಡ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಭಾಗವನ್ನು ಸಜ್ಜುಗೊಳಿಸಬೇಕಾಗಿದೆ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದ ಮುಂದಿನ ಪಂದ್ಯಾಕೂಟ ಆಶೀರ್ವಾದ್ ವಾರಿಯರ್ಸ್ ವರ್ಸಸ್ ಆಶೀರ್ವಾದ್ ರಿಯಲ್ ಫೈಟರ್ಸ್ ಇವುಗಳ ನಡುವೆ ನಡೆಯಲಿದೆ. ಟಾಸ್ ಪಿನ್ ಗೆದ್ದ
ಆಶೀರ್ವಾದ್ ವಾರಿಯರ್ಸ್ ತಂಡವು ತಮ್ಮ ಆಯ್ಕೆಯನ್ನು ಆದಷ್ಟು ಬೇಗ ತಿಳಿಸಬೇಕು. ಆಶೀರ್ವಾದ್ ವಾರಿಯರ್ಸ್, ನಿಮ್ಮ ನಿರ್ಣಯ. ಈ ಪಂದ್ಯಾಕೂಟ ಮುಗಿದ ತಕ್ಷಣ ಮೂರನೇ ಪಂದ್ಯಾಕೂಟ ಆಶೀರ್ವಾದ್ ರೈಸಿಂಗ್ ಸ್ಟಾರ್ ಹಾಗೂ ಆಶೀರ್ವಾದ್ ಯುನೈಟೆಡ್ ತುಂಬೆ ಇವುಗಳ ನಡುವೆ ನಡೆಯಲಿಕ್ಕಿದೆ. ಪಂದ್ಯಾಕೂಟದ ತಂಡದ ಕಪ್ತಾನರು ಟ್ರಾಸ್ಪಿನ್ಗಾಗಿ ವೇದಿಕೆ ಹತ್ತಿರ ಬರಬೇಕು. ಇದೀಗ ಆಶೀರ್ವಾದ್ ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ವರ್ಸಸ್ ಆಶೀರ್ವಾದ್ ರಿಯಲ್ ಫೈಟರ್ಸ್ ಇವುಗಳ ನಡುವೆ ನಡೆಯುತ್ತಿದೆ ಪಂದ್ಯಾಕೂಟ. ಪಂದ್ಯಾಕೂಟದ ತೀರ್ಪುಗಾರರಾಗಿ ಸುನೀಲ್ ಹಾಗೂ ಈ ಪಂದ್ಯಾಕೂಟದ ತೀರ್ಪುಗಾರರಾಗಿ ಸುನೀಲ್ ಹಾಗೂ ದೀಪಕ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೈಡ್ ಎಂಪೈರ್ ಆಗಿ ದೀಪಕ್, ಮೈನ್ ಎಂಪೈರ್ ಆಗಿ ಸುನೀಲ್. ಆಶೀರ್ವಾದ್ ವಾರಿಯರ್ಸ್ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಫೀಲ್ಡಿಂಗ್ ಅನ್ನು ಆದಷ್ಟು ಬೇಗ ಸಜ್ಜುಗೊಳಿಸಬೇಕು. ಆರಂಭಿಕ ಎಸೆತಗಾರನಾಗಿ ಮನ್ವಿತ್, ತೊಕ್ಕೋಟು ಕಡೆಯಿಂದ ಮನ್ವಿತ್. ಅದೇ ರೀತಿ ಆಶೀರ್ವಾದ್ ರಿಯಲ್ ಫೈಟರ್ಸ್ ಇದರ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ವಿನೋದ್ ಹಾಗೂ ಸುಜಿತ್ ಅವರು. ಸ್ಟ್ರೈಕ್ ವಿಭಾಗದಲ್ಲಿ ಸುಜಿತ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ವಿನೋದ್. ಬೆಳಗಿನ ಉಪಹಾರದ ವ್ಯವಸ್ಥೆಯಾಗಿದೆ. ಯಾರಾದರೂ ಸವಿಯಲು ಬಾಕಿದ್ದರೆ ಆದಷ್ಟು ಬೇಗ ಸವಿದು ಬಿಡಿ. ಮನ್ವಿತ್ ಅವರ ಆರಂಭಿಕ ಎಸೆತಗಾರ ಮನ್ವಿತ್ ತನ್ನ ಕೂಟದ ಮೊದಲನೇ ಎಸೆತ. ಸುಜೀತ್ ಅವರಿಗೆ ಅದ್ಭುತವಾಗಿತ್ತು. ನೆಲಭರಿತ ಚೆಂಡು, ಬ್ಯಾಟ್ ಅನ್ನು ವಂಚಿಸಿ ನೇರ ಕೀಪರ್ ಕೈಗೆ. ಯಾವುದೇ ರನ್ ಇಲ್ಲ. ಈ ಬಾರಿ ಮತ್ತೊಮ್ಮೆ ಎರಡನೇ ಎಸೆತ ಮನ್ವಿತ್ ಅವರು ತೊಕ್ಕೊಟ್ಟು ಕಡೆಯಿಂದ. ಅದ್ಭುತವಾಗಿತ್ತು. ಮತ್ತೊಂದು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಯಾವುದೇ ಅಂಕವಿಲ್ಲ. ಮತ್ತೊಮ್ಮೆ ಮನ್ವಿತ್ ಅವರ ಮೂರನೇ ಎಸೆತ. ಸುಜೀತ್ ಅವರಿಗೆ ಬಲವಾಗಿತ್ತು ದಂಡು. ಅಲ್ಲಿ ರನ್ ಔಟ್ ಆಗುವ ಸಾಧ್ಯತೆ ಇಲ್ಲ. ಕ್ಯಾಚ್. ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ಕೀಪರ್ ನಲ್ಲಿ ಕೊಂಚ ಗಡಿಬಿಡಿ. ಪೂಜೇಶ್ ಅವರಿಂದ ಕಳಪೆ ಮಟ್ಟದ ಕೀಪಿಂಗ್ ನಲ್ಲಿ ಮನ್ವಿತ್ ಅವರ ನಾಲ್ಕನೇ ಎಸೆತ. ಮತ್ತೊಮ್ಮೆ ಈ ಬಾರಿ ವಿನೋದ್ ಅವರಿಗೆ ಬಲವಾಗಿತ್ತು. ಬ್ಯಾಟ್ ಅನ್ನು ವಂಚಿಸಿದ ವಿಕೆಟ್ಗೆ ಮೊದಲನೇ ಆಘಾತ ವಿನೋದ್ ಅವರ ರೂಪದಲ್ಲಿ. ವಿನೋದ್ ಅವರ ಅಧ್ಯಯನ ಮುಕ್ತಾಯಗೊಂಡಿದೆ. ವಿನೋದ್ ಅವರ ಅಧ್ಯಯನ ಮುಕ್ತಾಯದೊಂದಿಗೆ ಹೊಸ ಅಧ್ಯಯನಕ್ಕಾಗಿ ತೇಜಸ್ ಅವರ ಆಗಮನಕ್ತಾ ಇದೆ.
ತೇಜಸ್ ಅವರ ಆಗಮನಕ್ತಾ ಇದೆ. ಯಾರಾದರೂ ತೆಂಗಿನ ಮರದ ಬುಡದ ಕೆಳಗೆ ಇದ್ದರೆ ದಯವಿಟ್ಟು ದೂರ ಸರಿದು ನಿಲ್ಲಿ. ಬಂದದ್ದು ತೇಜಸ್ ಬಾಬಾ. ಈ ಬಾರಿ ಮನ್ವಿತ್ ಅವರ 5ನೇ ಎಸೆತ ತೇಜಸ್ ಅವರಿಗೆ ಬಲವಾಗಿತ್ತು. ದಂಡು ಸೀದಾ 6 ರನ್ನಿಗೆ ಅಂಪೈರ್ ಅವರಿಂದ ಎತ್ತಿದ ಕೈಯು 6 ರನ್ನಿಗೆ. ತಂಡದ ಮೊತ್ತ 7. ಮನ್ವಿತ್ ಅವರ 5 ಎಸೆತ ಮುಕ್ತಾಯದೊಂದಿಗೆ ಕೊನೆಯ ಎಸೆತ ಮತ್ತೊಮ್ಮೆ ತೇಜಸ್ ಅವರಿಗೆ. ಬಲ ಹೊಡೆತಗಾರ ತೇಜಸ್ ಅವರು ದಯವಿಟ್ಟು ದೂರ ಸರಿದು ನಿಲ್ಲಿ. ತೆಂಗಿನ ಬುಡದ ಕೆಳಗೆ ನಿಂತವರನ್ನು ಈ ಬಾರಿ ಮನ್ವಿತ್ ಅವರ ಕೊನೆಯ ಎಸೆತ ಮತ್ತೊಮ್ಮೆ ತೇಜಸ್ ಅವರಿಗೆ. ಈ ಬಾರಿ ನೆಲದಲ್ಲಿ ಬಂದ ಚೆಂಡು ಅದ್ಭುತವಾಗಿತ್ತು. ಒಂಟಿ ಸಂಪೂರ್ಣಗೊಂಡಿದೆ. ಈ ಮುಖಾಂತರ ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 8. 1 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 8. ಮುಂದಿನ ಪಂದ್ಯಾಕೂಟಕ್ಕೆ ಕರೆ ನೀಡ್ತಾ ಇದ್ದೇವೆ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ ಹಾಗೂ ಆಶೀರ್ವಾದ್ ಯುನೈಟೆಡ್ ತುಂಬೆ ಇವುಗಳ ನಡುವೆ ನಡೆಯಲಿದೆ. ದಯವಿಟ್ಟು 2 ಕಪ್ತಾನರು ಆದಷ್ಟು ಬೇಗ ಟ್ರಾನ್ಸ್ಮಿನ್ಗಾಗಿ ಇಲ್ಲಿ ವೇದಿಕೆ ಹತ್ತಿರ ಬರಬೇಕು. ದ್ವಿತೀಯ ಓವರ್ ಅನ್ನು ಎಸೆಯಲು ಮತ್ತೊಮ್ಮೆ ಪೂಜೇಶ್ ಅವರ ಆಗಮನ ಆಗ್ತಾ ಇದೆ. ಹಲವು ಪ್ರಶಸ್ತಿಯನ್ನು ಪಡೆದಂತಹ ಪೂಜೇಶ್ ಬಂಟ್ವಾಳ, ಮಂಗಳೂರು, ಇನ್ನು ಹಲವಾರು ವಿದೇಶಗಳಲ್ಲಿ ಸುತ್ತಿದಂತ ಕೀರ್ತಿಯವರದು. ಅದ್ಭುತವಾಗಿತ್ತು ಎಸೆತ ನೆಲಭರಿತ ಚೆಂಡು. ಬ್ಯಾಟ್ ಅನ್ನು ವಂಚಿಸಿ ಯಾವುದೇ ರನ್ ಇಲ್ಲ. ಕಾಲಿಗೆ ತಗಲಿದ ಲೆಗ್ ಬೈ ಮೂಲಕ ಯಾವುದೇ ರನ್ ಇಲ್ಲ. ಈ ಬಾರಿ ದ್ವಿತೀಯ ಎಸೆತ ಮತ್ತೊಮ್ಮೆ ತೇಜಸ್ ಅವರಿಗೆ ಮತ್ತೊಂದು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಯಾವುದೇ ರನ್ ಇಲ್ಲ. ತಂಡದ ಮೊತ್ತ 8. ಕೌಶಿಕ್ ಪೂಜೇಶ್ ಅವರ ತೃತೀಯ ಎಸೆತ ಮತ್ತೊಮ್ಮೆ ಡಾಟ್ ಆನ್ ಡೆಲಿವರಿ. ಯಾವುದೇ ರನ್ ಇಲ್ಲ. ಅದ್ಭುತವಾದ ಬೌಲಿಂಗ್ ನಲ್ಲಿ ಮಿಂಚ್ತಾ ಇದ್ದಾರೆ ಪೂಜೇಶ್ ಅವರು. ಪೂಜೇಶ್ ಅವರ 4ನೇ ಎಸೆತ ಮತ್ತೊಮ್ಮೆ ತೇಜಸ್ ಅವರಿಗೆ ಬಲವಾಗಿತ್ತು ದಂಡು. ಈ ಬಾರಿ ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ಇಲ್ಲ, ಒಂಟಿ ಸಂಪೂರ್ಣಗೊಂಡಿದೆ. 4 ಎಸೆತ ಸಂಪೂರ್ಣಗೊಂಡಿದೆ. ಕೂಟದ 5ನೇ ಎಸೆತ, ಮೊದಲನೇ ಇನ್ನಿಂಗ್ಸಿನ 5ನೇ ಎಸೆತ, ದ್ವಿತೀಯ ಓವರ್ನ 5ನೇ ಎಸೆತ. ಮತ್ತೊಮ್ಮೆ ಪೂಜೇಶ್ ಅವರ ಕೈಯಲ್ಲಿ ಚೆಂಡು ಬೊಲ್ಲಾರಿ ಕಡೆಯಿಂದ. ಮತ್ತೊಮ್ಮೆ ಹೊಡೆತಕ್ಕೆ ಯಾವುದೇ ರನ್ ಇಲ್ಲ. ಅದ್ಭುತವಾಗಿತ್ತು ಫೀಲ್ಡಿಂಗ್ ಶಿವರಾಜ್ ಅವರಿಂದ. ಯಾವುದೇ ರನ್ ಅನ್ನು ಬಿಟ್ಟು ಕೊಡದೆ ಕೊನೆಯ ಎಸೆತ. ರನ್ ಔಟ್ ಆಗುವ ಸಾಧ್ಯತೆ ಇಲ್ಲ. ಒಂಟಿ ಸಂಪೂರ್ಣಗೊಂಡಿದೆ. 2 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 10. ಯಾರಿಗೆ ಬೇಕಿತ್ತು ಈ 10? ನಮಗೆ ಬೇಕು ಗತ್ತು. ಯಾರಿಲ್ಲಿಗೆ ಬೇಕು ಸತ್ತು. ತೃತೀಯ ಓವರಿನ ಮೊದಲನೇ ಎಸೆತ ಎಸೆಯಲು ಮತ್ತೊಮ್ಮೆ ಬರ್ತಾ ಇದ್ದಾರೆ ಜನರನ್ನು ರಂಜಿಸಲು. ಗೌರೀಶ, ಈಶನಲ್ಲಿ ದೊಡ್ಡ ಈಶ ಗೌರೀಶ. ಗೌರೀಶ್ ಅವರ ಮೊದಲನೇ ಎಸೆತ ಎಸೆಗಾರಿಕೆಯಲ್ಲಿ ಕೂಟದ ತೃತೀಯ ಓವರಿನ ಮೊದಲನೇ ಎಸೆತ ಸುಜೀತ್ ಅವರಿಗೆ. ಗಾಳಿಯಲ್ಲಿ ಬಂದ ಚೆಂಡು ಬ್ಯಾಟ್ ಅನ್ನು ವಂಚಿಸಿ ಅಂಪೈರ್ ಅವರಿಂದ ಬೈಸ್ ಮೂಲಕ ಒಂಟಿ ಸಂಪೂರ್ಣಗೊಂಡಿದೆ. ದ್ವಿತೀಯ ಎಸೆತ
ತೃತೀಯ ಓವರ್ನ ದ್ವಿತೀಯ ಎಸೆತ. ಈ ಬಾರಿ ತೇಜೇಶ್ ಅವರಿಗೆ ಬಲವಾಗಿತ್ತು ದಂಡು. ಅಲ್ಲಿ ಅಂಪೈರ್ ಅವರಿಂದ ಬೈಸ್ ಮೂಲಕ 20 ರನ್ನಿನ ಸಂಪೂರ್ಣಗೊಂಡಿದೆ. ಎರಡು ಎಸೆತ ಸಂಪೂರ್ಣಗೊಂಡಿದೆ. ಮೂರನೇ ಎಸೆತ ಗೌರೀಶ್ ಅವರದು. ಈಶಾ ಗೌರೀಶ ಮೂರನೇ ಎಸೆತ ಬಲವಾಗಿತ್ತು ದಂಡು. ಈ ಬಾರಿ ಬಂತು ಸಿಕ್ಸರ್. 6 ರನ್ನಿನ ಸೇರ್ಪಡೆ ತಂಡದ ಅಂಕದಲ್ಲಿ. 6 ರನ್ನಿನ ಸೇರ್ಪಡೆ ತಂಡದ ಮೊತ್ತ 18. 3 ಎಸೆತ ಸಂಪೂರ್ಣ. 3 ಎಸೆತ ಸಂಪೂರ್ಣಗೊಂಡು 4ನೇ ಎಸೆತ. 4ನೇ ಎಸೆತ ಗೌರೀಶ್ ಅವರದು ಬಲವಾಗಿತ್ತು. ಈ ಬಾರಿ ಇಲ್ಲ. ಅಲ್ಲಿ ಫೀಲ್ಡಿಂಗ್ ನಲ್ಲಿ ಕಮಲಾಶನ್ ಬಾಬು. 5ನೇ ಎಸೆತ ಮತ್ತೊಮ್ಮೆ ಯಾವುದೇ ಅಂಕವಿಲ್ಲ. ಕೊನೆಯ ಎಸೆತ ಗೌರೀಶ್ ಅವರದು ಕೊನೆಯ ಎಸೆತ. ಮತ್ತೊಂದು ಯಾವುದೇ ರನ್ ಇಲ್ಲ. 6 ರನ್ ಕೊಟ್ಟರು. 5 ಎಸೆತವನ್ನು ಚುಕ್ಕಿಯಾಗಿ ಪರಿಗಣಿಸುತ್ತಾರೆ ಗೌರೀಶ್ ಅವರು. ಕೂಟದ ಕೊನೆಯ ಓವರಿನ ಎಸೆಯಲು ತಂಡದ ಮೊತ್ತ 18. 3 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 18. ಸರಾಸರಿ 6 ರಂತೆ ಬರ್ತಾ ಇದೆ. ರನ್ ರೈಟ್. ಈ ಬಾರಿ ವಾರಿಯರ್ಸ್ ತಂಡದ ಕೊನೆಯ ಓವರ್ ಅನ್ನು ಎಸೆಯಲು ಬರ್ತಾ ಇದ್ದಾರೆ ಜ್ಞಾನೇಶ್ ಅವರು. ಎಕ್ಸ್ಪ್ರೆಸ್ ಹಳೆಯ ಹುಲಿ. ಮುನ್ನೆ ಹೇಳಿದರು ನನಗೆ ಸೊಂಟ ಸರಿ ಇಲ್ಲ, ಇವತ್ತು ಸರಿಯಾಗಿದೆ. ಇದು ನಾಟಕವೋ? ಜ್ಞಾನೇಶ್ ಅವರ ಕೂಟದ 4ನೇ ಓವರಿನ ಮೊದಲನೇ ಎಸೆಯಲು ಆರಂಭಿಕ ಆಟಗಾರ ಸುಜೀತ್ ಅವರಿಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. 1 ಸಂಪೂರ್ಣಗೊಂಡಿದೆ. ಜ್ಞಾನೇಶ್ ಅವರ ಕೂಟದ 2ನೇ ಎಸೆತ ಮತ್ತೊಮ್ಮೆ ತೇಜೇಶ್ ಅವರಿಗೆ 2 ಸಿಕ್ಸ್ ಅನ್ನು ಬಾರಿಸಿ ಜನರನ್ನು ರಂಜಿಸಿದ್ದಾರೆ. ಮತ್ತೊಮ್ಮೆ ನೆಲಭರಿತ ಚೆಂಡು ಅಂಪೈರ್ ಅವರಿಂದ ಆಗಲ ರನ್ನಿನ ತೀರ್ಪು. ಮತ್ತೊಂದು ತಂಡದ ಮೊತ್ತ 20. ಬಲವಾಗಿತ್ತು. ಈ ಬಾರಿ ಗಾಳಿಯಲ್ಲಿ ಬಂತು. ನೇರ ಕ್ಯಾಚ್ ಆಗುವ ಸಾಧ್ಯತೆ. ಎಸ್, ಕ್ಯಾಚ್. ಅಲ್ಲಿ ತೇಜಸ್ ಅವರ ವಿಕೆಟ್ ಪತನಗೊಂಡಿದೆ. ದಿನೇಶ್, ಈ ಬಾರಿ ದಿನೇಶ್ ಅವರ ಆಗಮನಾಗ್ತಾ ಇದೆ. ದಿನೇಶ್ ಯಾನೆ ಬಾಬಾ ಜ್ಞಾನೇಶ್ ಅವರ ಕೂಟದ ಕೊನೆ ಓವರಿನ 3ನೇ ಎಸೆತ ಬಲವಾಗಿತ್ತು. ಹೊಡೆತ ಒಡ್ಡಿ ಸಂಪೂರ್ಣಗೊಂಡಿದೆ. ಮತ್ತೊಂದು ರನ್ನಿಗಾಗಿ ಓಡಾಟ ಅಲ್ಲಿ. ಎಸ್, ರನ್ ಔಟ್. ಮೂರು ಎಸೆತ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 21. ಸರಾಸರಿ 6 ರಂತೆ ಬರ್ತಾ ಇದೆ. ರನ್ ರೈಟ್ ಅಲ್ಲಿ ಯಾವುದೇ ಬದಲಾವಣೆ ಬರ್ತಾ ಇಲ್ಲ. ಬಾಬನವರ ಜಾಗವನ್ನು ಭರ್ತಿ ಮಾಡಲು ಪ್ರತಾಪ್ ತೋರಿಸುವನು. ಪ್ರತಾಪ ತನ್ನ ಪ್ರತಾಪವನ್ನು ಜೋಡಿಸುವರ 4ನೇ ಎಸೆತ ಬಲವಾಗಿತ್ತು ದಂಡು. ಅಲ್ಲಿ ಬಂತು ಸಿಕ್ಸರ್.
ಆರಂಭಿಕ ಆಟಗಾರ ಸುಜೀತ್ ಅವರ ಬ್ಯಾಟಿನ ಮುಖಾಂತರ ಬಂತು 6 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 27. ಕೂಟದ 5ನೇ ಎಸೆತ ಜಾನೇಶ್ ಅವರದು. ಬಲವಾಗಿತ್ತು ಈ ಬಾರಿ ಕೂಡ. ಒಂಟಿ ಪಾಲಾಗ್ತಾ ಇದೆ. ಕೊನೆಯ ಎಸೆತ ಕೂಟದ ಮೊದಲನೇ ಇನ್ನಿಂಗ್ಸ್ ನ ಅಂತಿಮ ಎಸೆತ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬೌಲರ್. ಬಲವಾಗಿತ್ತು, ಅಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಗಡಿಬಿಡಿ. 4 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 32. ಈ ಪಂದ್ಯ ಕೂಟವನ್ನು ಜಯಗಳಿಸಲು ಆರ್ಎಸ್ ತಂಡವು ನಿಗದಿತ 24 ಎಸೆತಗಳ ಮುಂದೆ 33 ಗಳಿಸಬೇಕಿದೆ. ಮುಂದಿನ ಪಂದ್ಯ ಕೂಟಕ್ಕೆ ಕರೆಯನ್ನು ನೀಡುತ್ತಾ ಇದ್ದೇವೆ. ಆಶೀರ್ವಾದ್ ರಿಸಿಂಗ್ ಸ್ಟಾರ್ ಹಾಗೂ ರೈಸಿಂಗ್ ಸ್ಟಾರ್ ವರ್ಸಸ್ ಆಶೀರ್ವಾದ್ ಯುನೈಟೆಡ್ ಇವುಗಳ ನಡುವೆ ನಡೆಯಲಿಕ್ಕಿದೆ. ದಯವಿಟ್ಟು 2 ತಂಡದ ಕಪ್ತಾನರು ಟಾಸ್ ಗಾಗಿ ವೇದಿಕೆ ಹತ್ತಿರ ಬರಬೇಕು. ಇದು ನಿಮಗೆ 2ನೇ ಕರೆ. ಮುಂದಿನ ಕರೆ ಮುಂದೆ ಕೊಡ್ತೇವೆ. ಕರೆಯ ಕೊರೆ ಎಲ್ಲಿರುವೆ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ. ತೀರ್ಪುಗಾರರೇ, ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಮಧ್ಯಾಹ್ನದ ಉರಿ ಬಿಸಿ ಬರುವ ಹೊತ್ತು, ಸಂಜೆ ಹೊತ್ತಿಗೆ ಈ ಪಂದ್ಯಾಕೂಟ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ದಯವಿಟ್ಟು ಮುಂದಿನ ಪಂದ್ಯಾಕೂಟಕ್ಕೆ ತೀರ್ಪನ್ನು ನೀಡಿದ್ದೇವೆ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ ವರ್ಸಸ್ ಆಶೀರ್ವಾದ್ ಯುನೈಟೆಡ್ ಇವುಗಳ ನಡುವೆ ನಡೆಯಲಿಕ್ಕಿದೆ. ದಯವಿಟ್ಟು 2 ತಂಡದ ಕಪ್ತಾನರು ವೇದಿಕೆ ಹತ್ತಿರ ಬರಬೇಕು. ಇದು ನಿಮಗೆ ಕೊನೆಯ ಕರೆ ಆಗಿರುತ್ತದೆ. ಆಶೀರ್ವಾದ್ ವಾರಿಯರ್ಸ್ ತಂಡದ ಆರಂಭಿಕ ಆಟಗಾರರಾಗಿ ಗೌರೀಶ್ ಹಾಗೂ ಪ್ರಮೋದ್ ಅವರನ್ನು ಆಗಮಿಸುತ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ ಗೌರೀಶ್ ವರ್ಸಸ್ ಗೌರೀಶ್ ಅಂಡ್ ಪ್ರಮೋದ್. ಸ್ಟ್ರೈಕ್ ವಿಭಾಗದಲ್ಲಿ ಗೌರೀಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಮೋದ್. ಆಶೀರ್ವಾದ್ ರಿಯಲ್ ಫೈಟರ್ಸ್ ತಂಡದ ಆರಂಭಿಕ ಎಸೆತಗಾರನಾಗಿ ಮೋಕ್ಷಿತ್. ಈ ಬಾರಿ ಮೋಕ್ಷಿತ್ ಅವರ ಕೈಯಲ್ಲಿ ಚೆಂಡು. ಕೀರ್ತಿ ಚಿಕ್ಕದು, ಅವನದು ಮೂರ್ತಿ ದೊಡ್ಡದು. ಅದ್ಭುತವಾದ ಎಸೆತಗಾರಿಕೆ, ನೆಲಬರಿತ ಚೆಂಡು, ಡಾಟ್ ಆನ್ ಡೆಲಿವರಿ, ಅಂಪೈರ್ ಅವರಿಂದ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ಒಂದು ಎಸೆತ ಸಂಪೂರ್ಣಗೊಂಡಿದೆ. ಈ ಬಾರಿ ದ್ವಿತೀಯ ಎಸೆತ. ಮತ್ತೊಮ್ಮೆ ನೆಲಬರಿತ ಚೆಂಡು, ಅಂಪೈರ್ ಅವರಿಂದ ಅಗಲದ ರನ್ನಿನ ತೀರ್ಪು. ಎಸೆತ 1, ದ್ವಿತೀಯ ಎಸೆತ. ಮತ್ತೊಮ್ಮೆ ಮೋಕ್ಷಿತ್ ಅವರ ಕೈಯಲ್ಲಿ ಚೆಂಡು. ಬಲವಾಗಿತ್ತು ದಂಡು. ಈ ಬಾರಿ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ. ಮೊದಲನೇ ಆಘಾತ ಗೌರೀಶ್ ಅವರ ಮುಖಾಂತರ
ಹಾರಿಯರ್ಸ್ ತಂಡದ ಆರಂಭಿಕ ಆಟಗಾರ ಗೌರೀಶ್ ಅವರ ಪತನಗೊಂಡಿದೆ. ಗೌರೀಶ್ ಅವರ ಅಧ್ಯಯನ ಮುಕ್ತಾಯಗೊಂಡಿದೆ. ಹೊಸ ಅಧ್ಯಯನಕ್ಕಾಗಿ ಬರ್ತಾ ಇದ್ದಾರೆ ಪೂಜೇಶ್. ಗೌರೀಶ್ ಅವರ ಜಾಗವನ್ನು ಭರ್ತಿ ಮಾಡಲು ಪೂಜೇಶ್ ಅವರ ಆಗಮನ ಆಗ್ತಾ ಇದೆ. ಮೋಕ್ಷಿತ್ ಅವರ ತೃತೀಯ ಎಸೆತ. ಗೌರೀಶ್ ಬಲವಾಗಿತ್ತು, ಕ್ಯಾಚ್ ಆಗುವ ಸಾಧ್ಯತೆ. ಗಾಳಿಯಲ್ಲಿ ಬಂದ ಚೆಂಡು ಇಲ್ಲ, ಅಲ್ಲಿ ಕ್ಯಾಚ್ ಪಡೆಯಲು ಹೋಗಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ತೇಜೇಶ್ ಅವರು. ಸ್ಕೋರ್ 2. ಮೋಕ್ಷಿತ್ ಅವರ ಸಂಪೂರ್ಣ 5 ಎಸೆತ ಸಂಪೂರ್ಣಗೊಂಡಿದೆ. ಒಂಟಿ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 5. ಸಾರಿ ಮೂಲು ಮಿಸ್ ಅಡ್ಡ ಬರೋದು. 5ನೇ ಎಸೆತ ಮೋಕ್ಷಿತ್ ಅವರದು. ಕೂಟದ ಮೊದಲೇವರ ಅದ್ಭುತವಾಗಿತ್ತು. ಲಾಲಿಪಾಪ್ ಆಗಿ ಬಂದ ಚೆಂಡು ಸೀದಾ ಲಾಲಿಯಾಗಿ ಹೋಗ್ತಾ ಇತ್ತು. ಕೊನೆಯ ಎಸೆತ ಮೋಕ್ಷಿತ್ ಅವರ ಕೊನೆಯ ಎಸೆತ ಇಲ್ಲ. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು. ಓವರ್ ಮುಕ್ತಾಯ. 1 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 6. ತಂಡದ ಮೊತ್ತ 6. ಸರಿ ಬರಲ್ಲ. ಇಲ್ಲಿ ಟ್ರಾಸ್ಪಿನ್ ನಲ್ಲಿ ಯುನೈಟೆಡ್ ತಂಡವು ಟ್ರಾಸ್ಪಿನ್ ಅನ್ನು ಗೆದ್ದು ತಮ್ಮ ಆದಷ್ಟು ಬೇಗ ನಿರ್ಣಯವನ್ನು ತಿಳಿಸಬೇಕು. ದ್ವಿತೀಯ ಓವರ್ನೇ ಸೇಲು ಮತ್ತೊಮ್ಮೆ ಆಗಮನ ಆಗ್ತಾ ಇದೆ. ತೇಜೇಶ್ ಅವರು ಎಕ್ಸ್ಪ್ರೆಸ್ ಮಾದರಿಯ ಬೌಲಿಂಗ್ ಪ್ರದರ್ಶನ. ಸ್ಟ್ರೈಕ್ ವಿಭಾಗದಲ್ಲಿ ಪೂಜೇಶ್, ತೇಜೇಶ್ ಅವರ ಮೊದಲನೇ ಎಸೆತ. ನೆಲಭರಿತ ಚೆಂಡು ಅದ್ಭುತವಾಗಿತ್ತು. ಹೊಡೆತ ಒಂಟಿ ಪಾಲಾಗ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ಪೂಜೇಶ್. 1000 ರೂಪಾಯಿ ಬಲವಾಗಿತ್ತು. ಅವನು ಬೇಕಿ ಬೋರ್ಡ್ ಪಾಡುದಿಲ್ಲ ಕೊರಪೆ ಆ ಒಂಟಿ ಬಾಲ 5 ಎಸೆತ. 5 ಎಸೆತ ಸಂಪೂರ್ಣಗೊಂಡಿದೆ. ಕೊನೆಯ ಎಸೆತ. ಅಲ್ಲಿ ಮತ್ತೊಮ್ಮೆ ಅಗಲ ರನ್ನಿನ ತೀರ್ಪು ಅಂಪೈರ್ ಸುನೀಲ್ ಅವರ ಮುಖಾಂತರ. ಕೂಟದ ಕೊನೆಯ ಎಸೆತ ದ್ವಿತೀಯ ಓವರಿನ ಬಲವಾಗಿತ್ತು. ಕ್ಯಾಚ್. ಸುಶಾಂತ್ ಅವರು ಆಸೆಗೆ ತುತ್ತಾಗಿ ಬಲಿಯಾಗಿದ್ದಾರೆ. ಧರ್ಮಗೂ 5 ಒರಿಯಿಂದ ಪಣದುಲ್ಲೇರು. ಸುಶಾಂತ್ ಅವರ ವಿಕೆಟ್ ಪತನಗೊಂಡಿದೆ. ಸುಶಾಂತ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೋರ್ವ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕಳೆದ ವರ್ಷ ಹಲವು ಸಿಕ್ಸರ್ ಬಾರಿಸಿದಂತ
ಜಾಣೇಶ್ ಅವರ ಆಗಮನ ಆಗ್ತಾ ಇದೆ. ತಂದೆ ಮಗನ ಆಟ, ಚಿಕ್ಕಪ್ಪ ಮಗನ ಆಟ ಮೈದಾನದಲ್ಲಿ ಕಾಣಸಿಗುವುದು ಬರೀ ಅಪರೂಪ. ಇದ ತೃತೀಯ ಓವರ್ ಎಸೆಯಲು ಬರ್ತಾ ಇದ್ದಾರೆ ವಿನೋದ್ ರಾಜ್ ಅವರು. ವಿನೋದ್ ಅವರ ಮೊದಲನೇ ಎಸೆತ ಬಲವಾಗಿತ್ತು ದಂಡು. ಅಲ್ಲಿ ಲಾಂಗಣ್ಣಲ್ಲಿ ಪ್ರತಾಪನವರಿಂದ ಪ್ರತಾಪ ಅದ್ಭುತವಾಗಿತ್ತು. ಒಂಟಿ ಮಾತ್ರ ಸಂಪೂರ್ಣ. ತಂಡದ ಮೊತ್ತ 17. ದ್ವಿತೀಯ ಓವರ್ ಎಸೆಯಲು ಮತ್ತೊಮ್ಮೆ ದ್ವಿತೀಯ ಎಸೆತವನ್ನು ಎಸೆಯಲು ಮತ್ತೊಮ್ಮೆ ವಿನೋದ್ ರಾಜ್ ಬಲವಾಗಿತ್ತು. ಅಂಪೈರ್ ಅವರಿಂದ ನೋ ಬಾಲ್ ಘೋಷಣೆ. ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ಸುನೀಲ್ ರಾಜ್ ಬಳ್ಳಾರಿ. ಬಲವಾಗಿತ್ತು, ಇಲ್ಲ ಅಲ್ಲಿ ನೋಟ್ ಔಟ್. ಎಸ್, ಯಾವುದೇ ಅಪಾಯವಿಲ್ಲ. ತಂಡದ ಮೊತ್ತ 18. 2 ಎಸೆತ ಸಂಪೂರ್ಣ. ವಿನೋದ್ ಅವರ ಮೂರನೇ ಎಸೆತ ಬಲವಾಗಿತ್ತು. ಅಲ್ಲಿ ದೊಡ್ಡ ಹೊಡೆತಕ್ಕೆ ಹೋಗಿ ವಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ ಜ್ಞಾನೇಶ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ ಸುಮಂತ್ ಅವರ ಆಗಮನ ಆಗ್ತಾ ಇದೆ. ಒಂದು ಸಿಕ್ಸರ್ ಬಾರಿಸಿದಲ್ಲಿ ಸುಜೇರಿ ಅವರಿಂದ 1,000 ರೂಪಾಯಿ ನಗದು ಘೋಷಣೆ ಸುಮಂತ್ ಅವರಿಗೆ. ಅಣ್ಣನಿಗೆ ತಮ್ಮನ ಸವಾಲು. ವಿನೋದ್ ಅವರದು 5ನೇ ಎಸೆತ ಪೂಜೇಶ್ ಅವರಿಗೆ. ಈ ಬಾರಿ ಪೂಜೇಶ್ ಅವರು ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎಂದು ನೋಡಬೇಕಿದೆ. ಬಲವಾಗಿತ್ತು, ಇಲ್ಲ ಒಂಟಿ ಪಾಲಾಗ್ತಾ ಇದೆ. ಕೊನೆಯ ಎಸೆತ ವಿನೋದ್ ರಾಜ್ ಅವರದ್ದು ಕೊನೆಯ ಎಸೆತ. ಈ ಬಾರಿ ಪೂಜೇಶ್ ಅವರಿಗೆ ಮತ್ತೊಮ್ಮೆ. ಬಲವಾಗಿತ್ತು ಹೊಡೆತ. ಒಂಟಿ ಸಂಪೂರ್ಣಗೊಂಡಿದೆ. ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 21. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಈ ಪಂದ್ಯಾಕೂಟಕ್ಕೆ ನಮ್ಮ ಊರಿನ ನೆರೆಹೊರೆಯ ಭಾಗ್ಯೋದಯ ಮಿತ್ರ ಕಲಾವೃಂದ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸೋಮಶೇಖರ್ ಪರ್ಲಕ್ಕೆ ಆಗಮಿಸಿರುತ್ತಾರೆ. ಅವರನ್ನು ನಾವು ಈ ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಕಾರ್ತಿಕ್ ಅವರು ಎಲ್ಲಿದ್ದರು ವೇದಿಕೆ ಹತ್ತಿರ ಬರಬೇಕು. ಈ ಬಾರಿ 4ನೇ ಓವರಿನ ಮೊದಲನೇ ಎಸೆತವನ್ನು ಎಸೆಯಲು ಪುನೀತ್ ಎಸೆತಗಾರರಲ್ಲಿ 6 ಎಸೆತ 12 ಓಟ. ಹುಲಿ ಇನ್ನು ಬಾಕಿ ಕ್ರೀಸಿನಲ್ಲಿ. ಬಲವಾಗಿತ್ತು, ಇಲ್ಲ ಅದ್ಭುತವಾದ ಎಸೆತ ಪುನೀತ್ ರಾಜ್ ಅವರಿಂದ. ನೆಲಕಚ್ಚಿ ಬಂದ ಚೆಂಡು ಬ್ಯಾಟ್ ಅನ್ನು ವಂಚಿಸಿ ಕೀಪರ್ ಕೈಗೆ ಯಾವುದೇ ರನ್ ಇಲ್ಲ. ಮತ್ತೊಮ್ಮೆ 2ನೇ ಎಸೆತ ಬಲವಾಗಿತ್ತು. ಈ ಬಾರಿ ಲಾಂಗ್ ಆನ್ ಕಡೆಯಲ್ಲಿ ಸೀದಾ 6 ರನ್ನಿನ ಸೇರ್ಪಡೆ. ತಂಡ ಇನ್ನು ಬೇಕಿದೆ 4 ಎಸೆತಗಳ ಮುಂದೆ 6 ರನ್ನಿನ ಅವಶ್ಯಕತೆ ಪಂದ್ಯ ಜಯಗಳಿಸಲು. ಕ್ರೀಸಿನಲ್ಲಿ ಇನ್ನೂ ಬಾಕಿ ಪೂಜೇಶ್ ಅವರು.
4 ಎಸೆತ 6 ಓಟ. 4 ಎಸೆತ 6 ಓಟ. ಗೆಲ್ಲುವವರು ಯಾರು? ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೊಮ್ಮೆ ನೆಲ ಕಚ್ಚಿ ಬಂದ ಚೆಂಡು. 500 ಘೋಷಣೆ. ಒಂದು ಸಿಕ್ಸರ್ ಬಾರಿಸಿದಲ್ಲಿ 500 ರೂಪಾಯಿ ಘೋಷಣೆ. 3 ಎಸೆತಗಳ ಬಾಕಿ. ಬಲವಾಗಿತ್ತು, ಅಲ್ಲಿ ಮುಕ್ತಾಯಗೊಂಡಿದೆ. ಕಾಸುದ ಆಸೆ ತೋಜದು ಜನಕ್ಲಿಟ್ಟು ಬಗ್ಗೆ ಗೋಲ್ಪೋಡ ಏಕೈಕಿ ವ್ಯಕ್ತಿ ಸುಶಾಂತ್ ಆಚಾರ್ಯ. ಜನಕ್ಲಿನ್ ಮಂಗಿ ಮನ್ಪುರ ಪೂಜೇಶ್ ಇವರು 500 ರೂಪಾಯಿಯನ್ನು ತನ್ನಗಾಗಿಸಿಕೊಂಡಿದ್ದಾರೆ. ಈ 500 ರೂಪಾಯಿಯನ್ನು ಇಲ್ಲಿ ಪೊಕ್ಕಡೆ ನಾನು ಈ ಕಡೆ ಬಂತನ ಸರಿ. ನೀ 500 ರೂಪಾಯಿ ಕೊರ್ದು ಐ ಜಾಲ್ ಮನ್ಪಡೆ ಜೋಳಿ ಜೋಳಿ ಜೋಳಿ. ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ನೀಡಿದ್ದೇವೆ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ ವರ್ಸಸ್ ಆಶೀರ್ವಾದ್ ಯುನೈಟೆಡ್ ತಂಡಗಳ ನಡುವೆ ನಡೆಯುತ್ತಿದೆ 3ನೇ ಪಂದ್ಯಾಕೂಟ. ದಯವಿಟ್ಟು ಬೇಗ ಬೇಗ ಮಾತನಾಡಿ. ನಿಮಗೆ ಇಷ್ಟೊತ್ತಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಜಾಸ್ತಿ, ಅಷ್ಟು ಹೊತ್ತು ಮಾತಾಡಲು ಅವಕಾಶವಿಲ್ಲ. ಆಶೀರ್ವಾದ್ ಯುನೈಟೆಡ್ ತಂಡ ನಾಣಿಚಿಮ್ಮಿಗೆಯನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕಾಗಿ ಆಶೀರ್ವಾದ್ ಯುನೈಟೆಡ್ ತಂಡದ ನಾಯಕರ ಹಾಗೂ ಕ್ಷೇತ್ರ ರಕ್ಷಕರಲ್ಲಿ ವಿನಂತಿ. ಎಸ್, ದಯವಿಟ್ಟು ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ದಯವಿಟ್ಟು ಯುನೈಟೆಡ್ ನವನೀತ್ ಕಪ್ತಾನ ದಯವಿಟ್ಟು ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಪಂದ್ಯಾಕೂಟ ಸಮಯದ ಅಭಾವ ಕಾಣ್ತಾ ಇದೆ. ಮಧ್ಯಾಹ್ನದ ಹೊತ್ತು ಯಾವುದೇ ವಿರಾಮವಿಲ್ಲದೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಎಲ್ಲರ ಗಮನಕ್ಕೆ ಊಟದ ಸಮಯವಿಲ್ಲ. ಊಟ ಮಾಡಿ ಆಟ ಆಡುವುದೇ. ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ ದ ವರ್ಸಸ್ ಆಶೀರ್ವಾದ್ ಯುನೈಟೆಡ್ ತುಂಬೆ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ ತಂಡದ ಆರಂಭಿಕ ದಾಂಡಿಗರಾಗಿ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಸಮಯದ ಅಭಾವವಿರುವುದರಿಂದ ನಮ್ಮೊಂದಿಗೆ ಕ್ರೀಡಾಪಟುಗಳು ಸಹಕರಿಸಿ. ಆರಂಭಿಕ ಆಟಗಾರರಾಗಿ ದೀಪಕ್ ವರ್ಸಸ್ ಜಿತೇಶ್. ಸ್ಟ್ರೈಕ್ ವಿಭಾಗದಲ್ಲಿ ಜಿತೇಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದೀಪಕ್. ಆರಂಭಿಕ ಎಸೆತಗಾರ ಮೋಕ್ಷಿತ್ ಬಂಟ್ವಾಳ ಹೆಸರಾಂತ ತಂಡದಲ್ಲಿ ಆಡುವಂತ ಆಟಗಾರ ದೀಪಕ್ ಹಾಗೂ ಮೋಕ್ಷಿತ್ ಅವರು ಕ್ರೀಡಾಂಗಣದ ಅವಲ ಭಾಗದಲ್ಲಿ ಯುನೈಟೆಡ್ ತಂಡದ ಆರಂಭಿಕ ಎಸೆತಗಾರ ಮೋಕ್ಷಿತ್. ಸ್ಟ್ರೈಕ್ ವಿಭಾಗದಲ್ಲಿ ಜಿತೇಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದೀಪಕ್. ಈ ಬಾರಿ ಬೌಲಿಂಗ್ ವಿಭಾಗದಲ್ಲಿ ಮೋಕ್ಷಿತ್ ಅವರು ಅದ್ಭುತವಾದ ಎಸೆತ ಒಂಟಿ ಅಲ್ಲಿ ಸಂಪೂರ್ಣಗೊಂಡಿದೆ. ದ್ವಿತೀಯ ಓಡಾಟ ಅಲ್ಲಿ ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ಇಲ್ಲ,
2 ರನ್ ಸಂಪೂರ್ಣಗೊಂಡಿದೆ. ಜಿತೇಶ್ ಅವರು ಊರಲ್ಲಿ ಇದ್ದರೂ ನಮ್ಮ ಊರನ್ನು ಮರೆಯದೆ ಪ್ರತಿ ವರ್ಷವೂ ನಮ್ಮ ಜೊತೆ ಆಡುತ್ತಾ ಬರ್ತಾ ಇದ್ದಾರೆ. ಉತ್ತಮವಾದ ಹೊಡೆತದಲ್ಲಿ ಜಿತೇಶ್ ಅವರಿಂದ 1 ರನ್ ಸೇರ್ಪಡೆ, 2ಕ್ಕೆ ಪ್ರಯತ್ನ, 1 ರನ್ ಸೇರ್ಪಡೆ. ತಂಡದ ಮೊತ್ತ ಆಶೀರ್ವಾದ್ 2025 ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ಸೋಮಶೇಖರ ಪರ್ಲಕ್ಕೆ, ಭಾಗ್ಯೋದಯ ಮಿತ್ರ ಕಲಾವೃಂದ ರಿಜಿಸ್ಟರ್ ತುಂಬಿದರ ಮಾಜಿ ಅಧ್ಯಕ್ಷರು. ಇವರಿಗೆ ಸಂಘದ ಕಾರ್ಯದರ್ಶಿಯಾದಂತಹ ಪ್ರವೇಶ್ ಕೋಟ್ಯನ್ ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೋಕ್ಷಿತ್ ರವರ 3ನೇ ಸಲಲ್ಲಿ ಕ್ಯಾಚ್ ಔಟ್ ಆಗುವ ಸಮಯದಲ್ಲಿ ಅಲ್ಲಿ ಕ್ಯಾಚ್ ಔಟ್ಗೆ ಮನವಿ, ಬಲವಾದ ಮನವಿ. ತೀರ್ಪುಗಾರರ ತೀರ್ಮಾನ ಇನ್ನೂ ಬಂದಿಲ್ಲ. ಅಲ್ಲಿ ನೋಟ್ ಔಟ್ ಎಂದು ತೀರ್ಮಾನ. ದೀಪೂರವರಿಗೆ 4ನೇ ಎಸೆತ. ಮೋಕ್ಷಿತ್ ರವರ ನೆಲಮಟ್ಟದ ಎಸೆತವನ್ನು ಎದುರಿಸಲು ದೀಪಕ್ ಬಲಿಷ್ಠ ಆಟಗಾರ ದೀಪೂರವರಲ್ಲಿ 1 ರನ್ನಿನ ಸೇರ್ಪಡೆ. 1 ರನ್ನಿನ ಮೂಲಕ ತಂಡದ ಮೊತ್ತ 4. ಮೋಕ್ಷಿತ್ ರವರ ಪ್ರಥಮ ಓವರಿನ 5ನೇ ಎಸೆತ. ಮೋಕ್ಷಿತ್ ರವರು ಜಿತೇಶ್ ರವರಿಗೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮೋಕ್ಷಿತ್ ರವರ ಪ್ರಥಮ ಓವರ್ನ ಅಂತಿಮ ಎಸೆತವನ್ನು ಎದುರಿಸಲು ಜಿತೇಶ್ ರವರು ಬಲಿಷ್ಠ ಆಟಗಾರ, ಪವರ್ ಪ್ಲೇ ವಿಭಾಗದಲ್ಲಿ ಏಲಿ ಮಾಡಿಸಿದಂತಹ ಆಟಗಾರ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 4. ಯಾವುದೇ ಉತ್ತರಿಯನ್ನು ಕಳೆದುಕೊಳ್ಳದೆ ಪವರ್ ಪ್ಲೇಯ ಪ್ರಥಮ ಓವರ್ನ ಮುಕ್ತಾಯದಲ್ಲಿ ಬಹಳ ನಿಧಾನಗತಿಯಲ್ಲಿ ರನ್ ಅನ್ನು ಸೇರ್ಪಡಿಸಿದಂತ ರೈಸಿಂಗ್ ಸ್ಟಾರ್ಸ್ ತಂಡ ಯಾವುದೇ ಉತ್ತರಿಯನ್ನು ಕಳೆದುಕೊಳ್ಳದೆ 4 ರನ್ ಅನ್ನು ಪಡೆದುಕೊಂಡಿದೆ. ತನ್ನ ಕೂಟದ 2ನೇ ಓವರ್ ಎಸೆಯಲು ತಂಡದ ನಾಯಕ ನವನೀತ್ ರವರ ಆಗಮನವಾಗಿದೆ. ದೀಪೂರವರು ನವನೀತ್ ರವರ ಎಸೆತವನ್ನು ಯಾವ ರೀತಿಯಲ್ಲಿ ಎದುರಿಸುತ್ತಾರೆ ಎಂದು ಕಾದು ನೋಡೋಣ. ಹಲವಾರು ಪಂದ್ಯಾಟವನ್ನು ಆಡಿದಂತಹ ಅನುಭವ ಇರುವಂತಹ ದೀಪೂರವರು ಸ್ಟ್ರೈಕರ್ ತುದಿಯಲ್ಲಿ, ನಾನ್ ಸ್ಟ್ರೈಕ್ ತುದಿಯಲ್ಲಿ ಜಿತೇಶ್ ರವರ ಆಗಮನವಾಗಿದೆ. ನವನೀತ್ ರವರ ಪ್ರಥಮ ಎಸೆತವನ್ನು ಎದುರಿಸಲು ದೀಪೂರವರು ತಂಡದ ಭರವಸೆಯ ಆಟಗಾರ ದೀಪೂರವರ ಬ್ಯಾಟ್ ಇನ್ನೂ ಕೂಡ ಗರ್ಜಿಸಬೇಕಾಗಿದೆ. ದೀಪೂರವರಿಗೆ ಪ್ರಥಮ ಎಸೆತವನ್ನು ಎದುರಿಸಲು ಉತ್ತಮವಾದ ಎಸೆತ, ಶರವೇಗದ ಎಸೆತವನ್ನು ಎದುರಿಸಲು ದೀಪೂರವರು ವಿಫಲರಾಗಿದ್ದಾರೆ. ಗೂಟ ರಕ್ಷಕನ ಕೈಯಲ್ಲಿ ಚೆಂಡು. ದೀಪೂರ್ ನವನೀತ್ ರವರ 2ನೇ ಎಸೆತ, ಬಲವಾದ ಹೊಡೆತ, ಅಲ್ಲಿ ಸಿಕ್ಸರ್. ದೀಪೂರವರ ಬ್ಯಾಟ್ ಗರ್ಜಿಸಿದೆ. ಪ್ರಥಮ ಸಿಕ್ಸರ್ ಅನ್ನು ಬಾರಿಸಿದ್ದಾರೆ. ತನ್ನ ಕೂಟದ ಪ್ರಥಮ ಸಿಕ್ಸರ್ ಅನ್ನು ದೀಪೂರವರ ಬ್ಯಾಟ್ ಮೂಲಕ. ತಂಡದ ಮೊತ್ತ 10. ಯಾವುದೇ ಉತ್ತರವನ್ನು ಕಳೆದುಕೊಳ್ಳದೆ ದ್ವಿತೀಯ ಓವರ್ನ 3ನೇ ಎಸೆತವನ್ನು ಎದುರಿಸಲು ನವನೀತ್ ರವರು ದೀಪೂರವರಿಗೆ ಮತ್ತೊಂದು ಬಲವಾದ ಹೊಡೆತಕ್ಕೆ ಪ್ರಯತ್ನ. ಅಲ್ಲಿ 1 ರನ್ ಸೇರ್ಪಡೆ. 1 ಮೂಲಕ ತಂಡದ ಮೊತ್ತವನ್ನು 11ಕ್ಕೆ ಏರಿಸಿದ್ದಾರೆ. ನವನೀತ್ ರವರ ದ್ವಿತೀಯ ಓವರ್ನ 4ನೇ ಎಸೆತವನ್ನು ಎದುರಿಸಲು ಜಿತೇಶ್ ರವರು ತೀರ್ಪುಗಾರರ ಅಗಲ ನಿಶಾನೆ. ತಂಡದ ಮೊತ್ತ 12. ನವನೀತ್ ರವರ 4ನೇ ಎಸೆತವನ್ನು ಎದುರಿಸಲು ಜೀತೂರವರು ನವನೀತ್ ರವರು ಅಲ್ಲಿ 1 ರನ್ ಸೇರ್ಪಡೆ. ನವನೀತ್ ರವರ 5ನೇ ಎಸೆತವನ್ನು ಎದುರಿಸಲು ದೀಪೂರವರು ಈಗಾಗಲೇ ಒಂದು ಭರ್ಜರಿಯಾದ ಸಿಕ್ಸರ್ ಎತ್ತಿದಂತ ದೀಪೂರವರು ಸ್ಟ್ರೈಕರ್ ತುದಿಯಲ್ಲಿ ಮತ್ತೊಂದು ಹೊಡೆತ. ಅಲ್ಲೇ ಸಿಕ್ಸರ್, ದ್ವಿತೀಯ ಸಿಕ್ಸರ್. ಈ ಓವರಿನಲ್ಲಿ 2 ಸತತ ಸಿಕ್ಸರ್ ಅನ್ನು ಸಿಡಿಸಿದಂತಹ ದೀಪೂರವರು ನಾನ್ ಸ್ಟ್ರೈಕರ್ ತುದಿಯಲ್ಲಿ ನವನೀತ್ ರವರ 2ನೇ ಓವರ್ನ ಅಂತಿಮ ಎಸೆತವನ್ನು ಎದುರಿಸಲು ದೀಪೂರವರು ಅಲ್ಲಿ ಮತ್ತೊಂದು ಹೊಡೆತ. ಅಲ್ಲಿ ದೀಪೂರವರ ಬ್ಯಾಟ್ ಗರ್ಜಿಸುತ್ತಿದೆ. ಪವರ್ ಪ್ಲೇ ಓವರ್ನಲ್ಲಿ ನಿಧಾನಗತಿಯ ಆಟವಾಡಿದಂತ ದೀಪೂರವರು ಪವರ್ ಪ್ಲೇ
ಕಳೆದ ನಂತರ 2 ಓವರಿನಲ್ಲಿ ಭರ್ಜರಿಯಾದಂತಹ 3 ಸಿಕ್ಸರ್ ಅನ್ನು ಎತ್ತಿದ್ದಾರೆ. ತಂಡದ ಮೊತ್ತ 25ಕ್ಕೆ ಏರಿಸಿದ್ದಾರೆ. ಯಾವುದೇ ಉತ್ತರೆಯನ್ನು ಕಳೆದುಕೊಳ್ಳದೆ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 25. ಕೂಟದ ಒಟ್ಟು ಮೊತ್ತ 25. ಅದರಲ್ಲಿ ದೀಪೂರವರ ಮೊತ್ತ 20. ಜಿತೇಶ್ ಅವರಿಗೆ ಅಲ್ಲಿ ಉತ್ತಮ ಉದ್ದೇಶದಲ್ಲಿ ಗೂಟ ರಕ್ಷಕನ ವಿಫಲ, 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 26. ಕಾರ್ತಿಕ್ ರವರ ದ್ವಿತೀಯ ಎಸೆತ, 3ನೇ ಓವರ್ನ 3ನೇ ಎಸೆತವನ್ನು ಎದುರಿಸಲು ದೀಪೂರವರು ಈಗಾಗಲೇ 3 ಸಿಕ್ಸರ್ ಅನ್ನು ಸಿಡಿಸಿದಂತಹ ದೀಪಕ್ ರವರು ಒಂಟಿ ರನ್ನೇ ಸೇರ್ಪಡೆಯಲ್ಲಿ ಒಂಟಿ ಮೂಲಕ ತಂಡದ ಮೊತ್ತವನ್ನು 27ಕ್ಕೆ ಏರಿಸಿದ್ದಾರೆ. ಜೀತೂರವರಿಗೆ ಕಾರ್ತಿಕ್ ರವರ 3ನೇ ಎಸೆತ, ಅಲ್ಲಿ ಬಲವಾದ ಹೊಡೆತ, ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ, ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಉತ್ತಮ ಪ್ರಯತ್ನವಿತ್ತು. ಸಿಕ್ಸರ್ ಅನ್ನು ತಡೆಯುವಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ಹಿತೇಶ್ ರವರು. 2 ರನ್ ಅನ್ನು ಜಿತೇಶ್ ರವರ ಖಾತೆಗೆ ಸೇರ್ಪಡೆ. 2 ರನ್ ಮೂಲಕ ತಂಡದ ಮೊತ್ತ 29. ತೀರ್ಪುಗಾರ ತೀರ್ಮಾನ ಡೆಡ್ ಬಾಲ್. ಕಾರ್ತಿಕ್ ರವರ 4ನೇ ಎಸೆತವನ್ನು ಎದುರಿಸಲು ಜಿತೇಶ್ ರವರು, ಕಾರ್ತಿಕ್ ರವರಿಗೆ 4ನೇ ಎಸೆತವನ್ನು ಎದುರಲ್ಲಿ ಮತ್ತೊಂದು ಹೊಡೆತಲ್ಲಿ ಒಂಟಿ ರನ್ ಸೇರ್ಪಡೆ. ಒಂಟಿ ಮೂಲಕ ತಂಡದ ಮೊತ್ತ 30. ದೀಪೂರವರಿಗೆ 5ನೇ ಎಸೆತವನ್ನು ಎದುರಿಸಲು ಕಾರ್ತಿಕ್ ರವರಿಗೆ ಅಲ್ಲಿ ಬಲವಾದ ಹೊಡೆತಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ, ಅಲ್ಲಿ ಉತ್ತಮವಾದ ಪ್ರಯತ್ನ, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಲಾಂಗ್ ಆನ್ ಕಡೆಯಲ್ಲಿ ಸುಧೀರ್ ಅವರ ಒಂದು ಸಿಕ್ಸರ್ ಅನ್ನು ತಡೆದು 2 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ತಂಡಗಳ ನಡುವೆ ಮುಂದಿನ ಪಂದ್ಯಾಕೂಟ ನಡೆಯಲಿಕ್ಕಿದೆ. ದಯವಿಟ್ಟು 2 ತಂಡದ ಕಪ್ತಾನರು ವೇದಿಕೆ ಹತ್ತಿರ ಬರಬೇಕು. ಆಗುವ ಮೂಲಕ ಜಿತೇಶ್ ರವರ ಪತನ, ಪ್ರಥಮ ಉತ್ತರೀಯ ಪತನವಾಗಿದೆ. ಜಿತೇಶ್ ರವರ ರೂಪದಲ್ಲಿ ತಂಡದ ಮೊತ್ತ 32. ತಂಡದ ಮೊತ್ತ ತೇಜಸ್ ಕೊಟ್ಟಿಂಜ ವೇದಿಕೆ ಅಂತ ಬರಬೇಕು. ಜಿತೇಶ್ ರವರ ಜಾಗವನ್ನು ತುಂಬಲು ಮತ್ತೊಬ್ಬ ಬಲಾಢ್ಯ ಆಟಗಾರ ಹರೀಶ್ ಕೊಟ್ಟಿಂಜರವರ ಆಗಮನವಾಗಿದೆ. ಬಹಳ ಅನುಭವಿ ಆಟಗಾರ ಹಾಗೂ ಬಲಾಢ್ಯ ಹೊಡೆತಗಳ ಆಟಗಾರ. ಬಳ್ಳಾರಿ ಪರಿಸರದಲ್ಲಿ ಆಶೀರ್ವಾದ್ ತಂಡವನ್ನು ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದಂತ ಆಟಗಾರ ಹರೀಶ್ ಕೊಟ್ಟಿಂಜರವರ ಆಗಮನವಾಗಿದೆ. ತಂಡದ ಮೊತ್ತ 31. ಅಂತಿಮ ಓವರ್ ಎಸೆಯಲು ಹಿತೇಶ್ ರವರ ಆಗಮನವಾಗಿದೆ. ಹಿತೇಶ್ ರವರು ಆರಂಭಿಕ ದಾಂಡಿಗ ದೀಪೂರ್ ಅವರಿಗೆ 3 ಸಿಕ್ಸರ್ ಅನ್ನು ಹೊಡೆದಂತಹ ದೀಪೂರ್ ಅವರು ಸ್ಟ್ರೈಕರ್ ತುದಿಯಲ್ಲಿ ಹಿತೇಶ್ ರವರ 4ನೇ ಓವರ್ನ ಅಂತಿಮ ಎಸೆತವನ್ನು ಎದುರಿಸಲು, ಪ್ರಥಮ ಎಸೆತವನ್ನು ಎದುರಿಸಲು ಅಲ್ಲಿ ಮತ್ತೊಂದು ಹೊಡೆತ, ಅಲ್ಲಿ ಸಿಕ್ಸರ್ ದೀಪೂರ್ ಅವರ ತಂಡು ಗರ್ಜಿಸಲು ಆರಂಭಿಸಿದೆ. 4 ಸಿಕ್ಸರ್ ಅನ್ನು ಹೊಡೆದಂತಹ ದೀಪೂರ್ ಅವರು ತಂಡದ ಮೊತ್ತವನ್ನು 37ಕ್ಕೆ ಏರಿಸಿದ್ದಾರೆ. ಹಿತೇಶ್ ರವರ 2ನೇ ಎಸೆತ ಎದುರಿಸುವ ಆಟಗಾರ ದೀಪೂರ್ ಅವರು ಒಂಟಿ ರನ್ ಸೇರ್ಪಡೆ. ಹಲೋ, ದಯವಿಟ್ಟು
ಅಲ್ಲಿ ಪ್ರವೇಶ ಶುಲ್ಕವನ್ನು ನೀಡದ ತಂಡಗಳು ದಯವಿಟ್ಟು ಪ್ರವೇಶ ಶುಲ್ಕವನ್ನು ನೀಡಿ ಸಹಕರಿಸಿ. ಹಿತೇಶ್ ಅವರ ಮೂರನೇ ಎಸೆತವನ್ನು ಎದುರಿಸಿ ದೀಪೂರ್ ಅವರಲ್ಲಿ ಮತ್ತೊಂದು ಬಲವಾದ ಹೊಡೆತ. ಅಲ್ಲಿ ಸಿಕ್ಸ್ ಪ್ರಯತ್ನವಿತ್ತು ಸುಜಯ್ ರವರಿಂದ, ಆದರೆ ಬಲವಾದ ಹೊಡೆತ ಇದ್ದ ಕಾರಣ ತಂಡ ಸೀಮಾ ರೇಖೆಯ ಹೊರಗೆ ಸಿಕ್ಸರ್ ಮೂಲಕ ತಂಡದ ಮೊತ್ತವನ್ನು 44ಕ್ಕೆ ಏರಿಸಿದ್ದಾರೆ. ಮತ್ತೊಂದು ಬಲವಾದ ಹೊಡೆತ, ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಇಲ್ಲಿ ಕ್ಯಾಚ್ ಔಟ್. ದೀಪೂರ್ ಅವರ ಅಧ್ಯಾಯ ಮುಕ್ತಾಯವಾಗಿದೆ. ದೀಪೂರ್ ಅವರ ಖಾತೆಯಲ್ಲಿ ಪೂಜೇಶ್ ಬಳ್ಳಾರಿ ವೇದಿಕೆ ದಡೆ ಬರೋಡು ಬಂದಕ್ಕೆ ಏನೊಂದಿಲ್ಲ. ತಂಡದ ಮೊತ್ತ 44. ಹಿತೇಶ್ ರವರ 5ನೇ ಎಸೆತ. ವಿಶ್ವನಾಥ್ ರವರ ಆಗಮನವಾಗಿದೆ. ಒಂಟಿ ಸೇರ್ಪಡೆಯಲ್ಲಿ ಹರೀಶ್ ಕೊಟ್ಟಿಂಜಾರ್ ಅವರು ಹಿತೇಶ್ ಅವರ ಅಂತಿಮ ಎಸೆತವನ್ನು ಎದುರಿಸಲು ಯಾವ ರೀತಿಯಲ್ಲಿ ಹೊಡೆಯುತ್ತಾರೆ ಕಾದು ನೋಡೋಣ. ಬಲಿಷ್ಠ ಆಟಗಾರ ಹರೀಶ್ ರವರಿಗೆ ಹಿತೇಶ್ ರವರ ಅಂತಿಮ ಎಸೆತ. ಅಲ್ಲಿ ಸ್ಟಂಪ್ ಔಟ್ ಮೂಲಕ ಹರೀಶ್ ರವರ ಉತ್ತರಿಯ ಪತನವಾಗಿದೆ. ಅಗಲ ಎಸೆತ. ಶ್ರೇಯಸ್ ರವರ ಆಗಮನವಾಗಿದೆ. ಹರೀಶ್ ರವರ ಉತ್ತರಿಯ ಪತನದ ಬಳಿಕ ಶ್ರೇಯಸ್ ರವರ ಆಗಮನವಾಗಿದೆ. ಹಿತೇಶ್ ರವರ ಅಂತಿಮ ಎಸೆತವನ್ನು ಎದುರಿಸಲಿ ಅಲ್ಲಿ ರನ್ ಸ್ಟೆಂಪ್ ಔಟ್ ಮೂಲಕ ಮತ್ತೊಂದು ಉತ್ತರಿಯ ಪತನ. ತಂಡದ ಮೊತ್ತ ತಂಡದ ಮೊತ್ತ 46. 47ರ ಗುರಿ ವಿಜಯಿಯನ್ನು ಸಾಧಿಸಲು ಆಶೀರ್ವಾದ್ ಯುನೈಟೆಡ್ ತಂಡಕ್ಕೆ 47 ರನ್ನಿನ ಗುರಿ. 24 ಎಸೆತಗಳ ಮುಂದೆ 47 ರನ್ನಿನ ಗುರಿಯನ್ನು ನೀಡಿದೆ. 46 ರನ್ನಿನಲ್ಲಿ 36 ರನ್ ಅನ್ನು ದೀಪೂರ್ ಅವರು ಭರ್ಜರಿಯಾದ 5 ಸಿಕ್ಸರ್ ಮೂಲಕ ತನ್ನ ಖಾತೆಗೆ ಸೇರಿಸಿಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಈ ರನ್ ಅನ್ನು ಬೆನ್ನಟ್ಟುತ್ತದೆ ಎಂದು ಕಾದು ನೋಡೋಣ. ಎರಡು ತಂಡದಲ್ಲಿ ಬಲಿಷ್ಠ ಆಟಗಾರರು ಆಟಗಾರರು ಆರಂಭಿಕ ದಾಂಡಿಗರಾಗಿ ಕಾರ್ತಿಕ್ ಅವರು ಕಾರ್ತಿಕ್ ಹಾಗೂ ಮೋಕ್ಷಿತ್ ರವರ ಆಗಮನವಾಗಿದೆ. ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ಹಾಗೂ ಆಶೀರ್ವಾದ್ ವಾರಿಯರ್ಸ್ ತುಂಬೆ ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿದೆ. ನಾಣಿ ಚಿಮ್ಮಿಗೆಯನ್ನು ಆಶೀರ್ವಾದ್ ವಾರಿಯರ್ಸ್ ತುಂಬೆ ತಂಡ ಗೆದ್ದುಕೊಂಡಿದೆ. ಕಾರ್ತಿಕ್ ಹಾಗೂ ಮೋಕ್ಷಿತ್ ರವರ ದಂಡು ಪವರ್ ಪ್ಲೇ ವಿಭಾಗದಲ್ಲಿ ಯಾವ ರೀತಿಯಲ್ಲಿ ಗರ್ಜಿಸುತ್ತದೆಂದು ತಂಡದ ವಿಜಯದ ಖಾತೆಯನ್ನು ಈ ಮೂಲಕ ಕಾದಿರಿಸಿಕೊಂಡಿದೆ. ಆರಂಭಿಕ ಎಸೆತಗಾರರಾಗಿ
ಆದಷ್ಟು ಬೇಗ ಎಸೆತಗಾರಿಕೆಯನ್ನು ಪ್ರಾರಂಭಿಸಬೇಕಾಗಿ ತೀರ್ಪುಗಾರರಲ್ಲಿ ವಿನಂತಿ. ಮೋಕ್ಷಿತ್ ರವರ ಶ್ರೇಯಸ್ ರವರ ಪ್ರಥಮ ಓವರನ್ನು ಎದುರಿಸಲು ಮೋಕ್ಷಿತ್ ರವರು ಅಲ್ಲಿ ಉತ್ತಮವಾದ ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಅಲ್ಲಿ ಕ್ಯಾಚ್ ಔಟ್ ಮೂಲಕ ಬಲಿಷ್ಠ ಉತ್ತರಿಯನ್ನು ಕಳೆದುಕೊಂಡಿದೆ. ಪ್ರಥಮ ಉತ್ತರಿಯ ಪತನ ಮೋಕ್ಷಿತ್ ರವರ ರೂಪದಲ್ಲಿ. ಮೋಕ್ಷಿತ್ ರವರ ಜಾಗವನ್ನು ತುಂಬಲು ತಂಡದ ನಾಯಕ ನವನೀತ್ ರವರ ಆಗಮನವಾಗಿದೆ. ಪವರ್ ಪ್ಲೇ ವಿಭಾಗದಲ್ಲಿ ತಂಡ ಗರ್ಜಿಸಲೇಬೇಕು. ಮೊತ್ತ 47ರ ಗುರಿಯನ್ನು ನೀಡಿದೆ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಅಲ್ಲಿ ಒಂಟಿ ರನ್ನ ಸೇರ್ಪಡೆ. ಪವರ್ ಪ್ಲೇ ವಿಭಾಗದಲ್ಲಿ 2 ಕ್ಷೇತ್ರ ರಕ್ಷಕರು ಬೌಂಡ್ರಿ ಲೈನ್ ಇರುವುದ ಕಾರಣ ಸಿಂಗಲ್ ಅನ್ನು ಪಡೆದುಕೊಂಡಿದ್ದಾರೆ ನವನೀತ್ ರವರು. ಕಾರ್ತಿಕ್ ರವರಿಗೆ ಶ್ರೇಯಸ್ ರವರ 3ನೇ ಎಸೆತವನ್ನು ಎದುರಿಸಲು ಶ್ರೇಯಸ್ ರವರ ಪ್ರಥಮವನ್ನ 3ನೇ ಎಸೆತ ಕಾರ್ತಿಕ್ ರವರಿಗೆ ಒಂಟಿ ರನ್ನಿನ ಸೇರ್ಪಡೆ. 4ನೇ ಎಸೆತ ಶ್ರೇಯಸ್ ರವರ ಎಸೆತ ನವನೀತ್ ರವರಿಗೆ. ಅಲ್ಲಿ ಬಲವಾದ ಹೊಡೆತ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಅಲ್ಲಿ ಕ್ಯಾಚ್ ಔಟ್ ಮೂಲಕ ದ್ವಿತೀಯ ಉತ್ತರಿಯನ್ನು ಕಳೆದುಕೊಂಡಿದೆ ನವನೀತ್ ರವರ ರೂಪದಲ್ಲಿ. ತಂಡದ ಮೊತ್ತ 2. ಶ್ರೇಯಸ್ ರವರ 5ನೇ ಎಸೆತ ಹಿತೇಶ್ ರವರಿಗೆ. ಮತ್ತೊಬ್ಬ ಬಲರ್ತಿ ಆಟಗಾರ ಹಿತೇಶ್ ರವರ ಆಗಮನವಾಗಿದೆ. ಶ್ರೇಯಸ್ ರವರ 5ನೇ ಎಸೆತವನ್ನು ಎದುರಿಸಿ ಹಿತೇಶ್ ರವರು ಲಾಲಿಪಾಪ್ ಆಗಿದ್ದಂತಹ ಚೆಂಡು ಹಿತೇಶ್ ರವರು ಹೊಡೆಯಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಂತಿಮ ಎಸೆತವನ್ನು ಎದುರಿಸಲು ಹಿತೇಶ್ ರವರು ಖಂಡಿತವಾಗಿಯೂ ಒಂದು ಸಿಕ್ಸರ್ ಸಿಡಿಸಲೇಬೇಕು. ಮೊತ್ತವನ್ನು ಬೆನ್ನಟ್ಟಲು ಡೆಡ್ ಬಾಲ್. ಅಂತಿಮ ಎಸೆತ. ಅಲ್ಲಿ ಮತ್ತೊಂದು ಉತ್ತಮವಾದ ಕ್ಷೇತ್ರ ರಕ್ಷಣೆ. ಲಾಂಗ್ ಆನ್ ಕಡೆಯಲ್ಲಿ 1 ರನ್ ಸೇರ್ಪಡೆ. ತಂಡದ ಮೊತ್ತ 3. 2 ಉತ್ತರಿಯನ್ನು ಕಳೆದುಕೊಂಡು ಪವರ್ ಪ್ಲೇ ವಿಭಾಗದಲ್ಲಿ ಉತ್ತಮವಾದ ಎಸೆತವನ್ನು ಎಸೆದಿದ್ದ ಶ್ರೇಯಸ್ ರವರು 2 ಉತ್ತರಿಯನ್ನು ಕಳೆದುಕೊಂಡಂತ ಯುನೈಟೆಡ್ ತಂಡ ಕೊಂಚ ಮಟ್ಟಿನ ಏರಿಕೆಯನ್ನು ಕಾಣಲೇಬೇಕು. ಬೃಹತ್ ಮೊತ್ತ 47ರ ಗುರಿಯನ್ನು ನೀಡಿದೆ. ಹಿತೇಶ್ ಅವರ ದಂಡು ಗರ್ಜಿಸಲೇಬೇಕು. ತಂಡದ ಭರವಸೆಯ ಆಟಗಾರ ಹಿತೇಶ್ ರವರು ಸ್ಟ್ರೈಕರ್ ತುದಿಯಲ್ಲಿ. ಸಂಪತ್ ರವರ ದ್ವಿತೀಯ ಓವರಿನ ಪ್ರಥಮ ಎಸೆತವನ್ನು ಎದುರಿಸಲು ಹಿತೇಶ್ ಅವರು ಹಿತೇಶ್ ರವರಿಗೆ ಹಿತೇಶ್ ರವರ ದಂಡು ಗರ್ಜಿಸಬೇಕು. ಖಂಡಿತವಾಗಿಯೂ ಒಂದು ಸಿಕ್ಸರ್ ಅನ್ನು ಸಿಡಿಸಲೇಬೇಕಾಗು. ಉತ್ತಮವಾದ ಕ್ಷೇತ್ರ ರಕ್ಷಣೆ ರೋಹಿತ್ ಇವರಿಂದ. ಸಂಪತ್ ರವರ 2ನೇ ಎಸೆತ. ದ್ವಿತೀಯ ಓವರಿನ 2ನೇ ಎಸೆತವನ್ನು ಎದುರಿಸಲು ಹಿತೇಶ್ ರವರು ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಅಲ್ಲಿ ಕ್ಯಾಚ್ ಔಟ್. ಹಿತೇಶ್ ಅವರ ವಿಕೆಟ್ ಪತನವಾಗಿದೆ. ಶೋಚನೀಯ ಸ್ಥಿತಿಯಲ್ಲಿ ಆಶೀರ್ವಾದ್ ಯುನೈಟೆಡ್ ತಂಡ 3 ಉತ್ತರಿಯನ್ನು ಕಳೆದುಕೊಂಡಿದೆ. ತಂಡದ ಮೊತ್ತ
ಮೂರರ ಗಡಿಯಲ್ಲಿ ರಾಕೇಶ್ ರವರ ಆಗಮನವಾಗಿದೆ. ಹಿತೇಶ್ ರವರ ಜಾಗವನ್ನು ತುಂಬಲು ರಾಕೇಶ್ ರವರು ಸಂಪತ್ ರವರ ಮೂರನೇ ಎಸೆತವನ್ನು ಎದುರಿಸಲು ನೆಲಮಟ್ಟದ ಎಸೆತವನ್ನು ಎದುರಿಸುವಲ್ಲಿ ಒಂಟಿ ರನ್ನಿನ ಸೇರ್ಪಡೆ. ಆರಂಭಿಕ ದಾಂಡಿಗ ಕಾರ್ತಿಕ್ ರವರು ಇನ್ನು ಕೂಡ ಕರ್ತುದಿಯಲ್ಲಿ ಯಾವ ರೀತಿಯಲ್ಲಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡೋಣ. ಅಲ್ಲಿ ಬಲವಾದ ಹೊಡೆತ, ಅಲ್ಲಿ ಒಂಟಿ ಸೇರ್ಪಡೆ, ಒಂಟಿ ಮೂಲಕ 2ಕ್ಕೆ ಪ್ರಯತ್ನ, ಒಂಟಿ ರನ್ನ ಸೇರ್ಪಡೆ. ತಂಡದ ಮೊತ್ತ 5. ಸಂಪತ್ ರವರ 5ನೇ ಎಸೆತ. ಬಲವಾದ ಹೊಡೆತಕ್ಕೆ ಪ್ರಯತ್ನ, ನೇರ ಗೂಟ ರಕ್ಷಕನ ಕೈಯಲ್ಲಿ. ಸಂಪತ್ ರವರ ಅಂತಿಮ ಎಸೆತ. ಅಲ್ಲಿ ಬಲಾಢ್ಯ ಹೊಡೆತ, ಅಲ್ಲಿ ಕ್ಯಾಚ್ ಔಟ್. ದೀಪೂರವರ ಬೊಗಸೆಗೆ ಚೆಂಡು, ಉದ್ದರಿಯ ಪತನ, 4ನೇ ಉದ್ದರಿಯ ಪತನ. ತಂಡದ ಮೊತ್ತ 5. ದೀಪೂರವರ 3ನೇ ಓವರ್ನ ಪ್ರಥಮ ಎಸೆತವನ್ನು ಎದುರಿಸಲು ಕಾರ್ತಿಕ್ ರವರು, ಆರಂಭಿಕ ದಾಂಡಿಗ ಕಾರ್ತಿಕ್ ರವರು ಇನ್ನು ಕೂಡ ಸ್ಟ್ರೈಕರ್ ತುದಿಯಲ್ಲಿ. ಅಲ್ಲೇ ಒಂಟಿ ರನ್ನೆ ಸೇರ್ಪಡೆ. ಕಾರ್ತಿಕ್ ರವರ ಇನ್ನು ಕೂಡ ಸ್ಟ್ರೈಕರ್ ತುದಿಯಲ್ಲಿ. ಕಾರ್ತಿಕ್ ರವರ ವಿಕೆಟ್ ಪತನವಾಗಿದೆ. ಕಾರ್ತಿಕ್ ರವರ ವಿಕೆಟ್ ಉದ್ದರಿಯ ಪತನ. ತಂಡದ ಮೊತ್ತ 5. ಕಾರ್ತಿಕ್ ರವರ ಜಾಗವನ್ನು ತುಂಬಲು ಆಶೀರ್ವಾದ್ ತಂಡದ ಮತ್ತೊಬ್ಬ ಆಟಗಾರ ಸತೀಶ್ ರವರ ಆಗಮನವಾಗಿದೆ. ದೀಪೂರವರ ಎಸೆತವನ್ನು ಎದುರಿಸಲು ಅಲ್ಲಿ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಬೌಲ್ಡ್ ಔಟ್ ಮೂಲಕ ಸತೀಶ್ ರವರ ಉದ್ದರಿಯ ಪತನ. ಪಂದ್ಯಾಟ ಇನ್ನು ಕೂಡ ಜೀವಂತವಾಗಿದೆ. ಸತೀಶ್ ರವರ ಜಾಗವನ್ನು ತುಂಬಲು ರೋಹನ್ ರವರ ಆಗಮನವಾಗಿದೆ. ದೀಪೂರವರ 4ನೇ ಎಸೆತವನ್ನು ಎದುರಿಸಲು ದೀಪೂರವರ 5ನೇ ಎಸೆತ. ತಂಡದ ಮೊತ್ತ 5. ದೀಪೂರವರ ಅಗಲ ಎಸೆತ. ತಂಡದ ಮೊತ್ತ 6. ತಂಡದ ಮೊತ್ತ 7. ದೀಪೂರವರ 5ನೇ ಎಸೆತ. ಅಲ್ಲಿ ಕ್ಯಾಚ್ ಔಟ್ ಮೂಲಕ ಮತ್ತೊಂದು ಉದ್ದರಿಯ ಪತನ. ಅಂತಿಮ ಎಸೆತ ದೀಪೂರವರ. ಪ್ರತುಲ್ ರವರ ಆಗಮನವಾಗಿದೆ. ಅಲ್ಲೇ ಬೌಲ್ಡ್ ಔಟ್. ತೀರ್ಪುಗಾರ ತೀರ್ಮಾನ. ಅಂಪೈರ್ ಬೌಲ್ಡ್ ಮೂಲಕ ಉದ್ದರಿಯ ಪತನವಾಗಿದೆ. ದೀಪೂರವರ ಓವರ್ ಮುಕ್ತಾಯ. 3ನೇ ಓವರ್ನಲ್ಲಿ ದೀಪೂರವರು 4 ಉದ್ದರಿಯನ್ನು ಪಡೆದುಕೊಂಡು 3 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ಉತ್ತಮವಾದ ಎಸೆತ, ಎಲೆಯ ಪ್ರತಿಭೆ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಅಲ್ಲಿ ಕ್ಯಾಚ್ ಔಟ್.
ಆಲ್ ಔಟ್. ಅಂತಿಮ ವಿಕೆಟ್, ಕೊನೆಯ ವಿಕೆಟ್. ತಂಡದ ಮೊತ್ತ 8. ಚೇತನ್ ರವರಿಗೆ ಅಲ್ಲಿ ಕ್ಯಾಚ್ ಔಟ್. ಚೇತನ್ ರವರ ಉತ್ತರಿಯ ಪತನ. ತಂಡ 10 ವಿಕೆಟ್ ಅನ್ನು ಕಳೆದುಕೊಂಡು ತಂಡದ ಮೊತ್ತ 8. ರಂಜಿತ್ ರವರು ವೇದಿಕೆಯತ್ತ ಬರಬೇಕು. ರಂಜಿತ್ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ತುಂಬೆ. ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ. ನಾನಿ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ಆಶೀರ್ವಾದ್ ವಾರಿಯರ್ಸ್ ತಂಡ ತನ್ನ ಕ್ಷೇತ್ರ ತನ್ನ ನಿರ್ಣಯವನ್ನು ತಿಳಿಸಬೇಕು. ಆಶೀರ್ವಾದ್ ವಾರಿಯರ್ಸ್ ತಂಡ ತಮ್ಮ ನಿರ್ಣಯವನ್ನು ನಮಗೆ ತಿಳಿಸಬೇಕು. ನಾನಿ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ಆಶೀರ್ವಾದ್ ವಾರಿಯರ್ಸ್ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕು. ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಸೀಸನ್ 3 ಇದರ 3ನೇ ಆವೃತ್ತಿಯ ಪಂದ್ಯಾಟ ಈಗಾಗಲೇ ಪ್ರಾರಂಭವಾಗಿದೆ. 5 ಬಲಾಢ್ಯ ತಂಡಗಳ ಸೆಣಸಾಟ. ಪ್ರಥಮ ಪಂದ್ಯವನ್ನು ಆಶೀರ್ವಾದ್ ಯುನೈಟೆಡ್ ತುಂಬೆ ಹಾಗೂ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯಾಟದಲ್ಲಿ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡ ವಿಜಯಶಾಲಿಯಾಗಿದೆ. ದ್ವಿತೀಯ ಪಂದ್ಯಾಟ ಆಶೀರ್ವಾದ್ ವಾರಿಯರ್ಸ್ ತುಂಬೆ ಹಾಗೂ ಆಶೀರ್ವಾದ್ ರಿಯಲ್ ಫೈಟರ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯಾಟದಲ್ಲಿ ಆಶೀರ್ವಾದ್ ವಾರಿಯರ್ಸ್ ತಂಡ ವಿಜಯಶಾಲಿಯಾಗಿದೆ. 3ನೇ ಪಂದ್ಯಾಟ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ಹಾಗೂ ಆಶೀರ್ವಾದ್ ಯುನೈಟೆಡ್ ತುಂಬೆ ತಂಡದ ನಡುವೆ ಪಂದ್ಯಾಟದಲ್ಲಿ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ತಂಡ ವಿಜಯಶಾಲಿಯಾಗಿದೆ. 4ನೇ ಪಂದ್ಯಾಟ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ಹಾಗೂ ಆಶೀರ್ವಾದ್ ವಾರಿಯರ್ಸ್ ತುಂಬೆ ಈ ತಂಡಗಳ ನಡುವೆ ನಡೆಯಲಿದೆ. ಆಶೀರ್ವಾದ್ ಯುನೈಟೆಡ್ ತುಂಬೆ ತಂಡ 2 ಪಂದ್ಯಾಟವನ್ನು ಆಡಿ ಯಾವುದೇ ಅಂಕವನ್ನು ಪಡೆದಿಲ್ಲ. ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡ 2 ಅಂಕವನ್ನು ಪಡೆದುಕೊಂಡಿದೆ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ತಂಡ 2 ಅಂಕ, ಆಶೀರ್ವಾದ್ ವಾರಿಯರ್ಸ್ ತಂಡ 2 ಅಂಕ, ಆಶೀರ್ವಾದ್ ರಿಯಲ್ ಫೈಟರ್ಸ್ ತಂಡ ಯಾವುದೇ ಅಂಕವನ್ನು ಪಡೆದುಕೊಂಡಿಲ್ಲ. ಆರಂಭಿಕ ದಾಂಡಿಗರಾಗಿ ಕೌಶಲ್ ಹಾಗೂ
ದೀಕ್ಷಿತ್ ರವರ ಆಗಮನವಾಗಿದೆ. ಕಳೆದ ಪಂದ್ಯಾಟದಲ್ಲಿ ಖಾತೆಯನ್ನು ತೆರೆದಂತಹ ದೀಕ್ಷಿತ್ ರವರು ಈ ಕೂಟದಲ್ಲಿ ಯಾವ ರೀತಿಯಲ್ಲಿ ತಂಡ ದಂಡನ್ನು ಪ್ರದರ್ಶಿಸುತ್ತಾರೆಂದು ಕಾದು ನೋಡೋಣ. ಪವರ್ ಪ್ಲೇ ವಿಭಾಗ 5 ಕ್ಷೇತ್ರ ರಕ್ಷಕರು, 2 ಕ್ಷೇತ್ರ ರಕ್ಷಕರು ಬೋರ್ಡ್ ಲೈನ್ ಕಡೆಯಲ್ಲಿ, ಉಳಿದ ಎಲ್ಲ ಕ್ಷೇತ್ರ ರಕ್ಷಕರು 30 ಗಜದ ಒಳಗೆ. ಪಂದ್ಯಾಟ ತೀರ್ಪುಗಾರರ ನಿಶಾನೆ ಆರಂಭ. ಪ್ರಥಮ ಓವರ್ ಎಸೆಯಲು ಮನ್ವೀತ್ ರವರು ದೀಕ್ಷಿತ್ ರವರಿಗೆ ಉತ್ತಮವಾದ ಎಸೆತಗಾರಿಕೆ. ಮನ್ವಿತ್ ರವರ ಕಡೆಯಿಂದ ಪ್ರಥಮ ಓವರ್ನ 2ನೇ ಎಸೆತವನ್ನು ಎದುರಿಸಲು ದೀಕ್ಷಿತ್ ರವರು. ಅಲ್ಲಿ ಬಲವಾದ ಹೊಡೆತ, ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ, ಅಲ್ಲಿ ಕ್ಯಾಚ್ ಔಟ್. ಮತ್ತೊಮ್ಮೆ ತನ್ನ ಕಳಪೆ ಫಾರ್ಮ್ ಅನ್ನು ಪ್ರದರ್ಶಿಸುತ್ತಿದ್ದಾರೆ ದೀಕ್ಷಿತ್ ರವರು. ಶೂನ್ಯ ಸಂಪಾದನೆ ಮೂಲಕ ನಿರ್ಗಮನವಾಗಿದೆ. ದೀಕ್ಷಿತ್ ರವರ ವಿಕೆಟ್ ಪತನವಾಗಿದೆ. ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ ಆಘಾತಕಾರಿಯಾದಂತಹ ಒಂದು ವಿಕೆಟ್ ಪತನವಾಗಿದೆ. ದೀಕ್ಷಿತ್ ರವರ ಜಾಗವನ್ನು ತುಂಬಲು ತಂಡದ ಭರವಸೆ ಆಟಗಾರ, ತಂಡದ ನಾಯಕ ಸಂದೀಪ್ ರವರ ಆಗಮನವಾಗಿದೆ. ಕಳೆದ ಪಂದ್ಯಾಟದಲ್ಲಿ ಭರ್ಜರಿಯಾದಂತಹ 2 ಸಿಕ್ಸರ್ ಅನ್ನು ಸಿಡಿಸಿದಂತಹ ಸಂದೀಪ್ ರವರು ಈ ಪಂದ್ಯಾಟದಲ್ಲಿ ತನ್ನ ದಂಡನ್ನು ಪ್ರದರ್ಶಿಸುತ್ತಾರೆ ಎಂದು ಕಾದು ನೋಡೋಣ. ಉತ್ತಮವಾದ ಕ್ಯಾಚ್ ಔಟ್ ಆಗಿದೆ. ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ರಂಜಿತ್ ರವರು ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಬಲವಾದ ವಿಕೆಟ್ ಅನ್ನು ಪಡೆಯುವ ತವಕದಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಪಂದ್ಯಾಟದ ತಿರುವನ್ನು ಪಡೆಯುವಂತಹ ಕ್ಯಾಚ್ ಆಗಿತ್ತು. ರಂಜಿತ್ ರವರ ಬೊಗಸೆಗೆ ಬಂದಂತಹ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. 3 ಎಸೆತಗಳು ಮುಕ್ತಾಯವಾಗಿದೆ. 1 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. 4ನೇ ಎಸೆತ ಅಲ್ಲಿ ಡೆಡ್ ಬಾಲ್ ಎಂದು ಘೋಷಣೆ. ಶರವೇಗದ ಎಸೆತೆಯನ್ನು ಎಸೆಯಲು ಹೋಗಿ ಬಾಲ್ ಅನ್ನು ಕೈ ಚೆಲ್ಲಿದ್ದಾರೆ. ಮತ್ತೊಮ್ಮೆ ಮನ್ವೀತ್ ರವರು ಎಡಗೈ ಆಟಗಾರ ಕೌಶಿಲ್ ರವರಿಗೆ 5ನೇ ಎಸೆತವನ್ನು ಎದುರಿಸಲು ಮನ್ವೀತ್ ರವರ 5ನೇ ಎಸೆತ ಕೌಶಿಲ್ ರವರಿಗೆ. ಐಕಾನ್ ಆಟಗಾರ ಕೌಶಿಲ್ ರವರು. ಅಲ್ಲಿ ಕಮಲಾಕ್ಷರ್ ಅವರ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಹಿರಿಯ ಆಟಗಾರ ಕಮಲಾಕ್ಷರ್ ಅವರು ಕೊನೆಯ ಎಸೆತ. ಅಲ್ಲಿ ಉತ್ತಮವಾದ ಎಸೆತ. ಅಲ್ಲಿ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಕ್ಲೀನ್ ಬೌಲ್ಡ್ ಆಗುವುದರ ಮೂಲಕ ಐಕಾನ್ ಆಟಗಾರನ ವಿಕೆಟ್ ಪತನವಾಗಿದೆ. ಬಲವಾದ ಆಘಾತ. ನಾಯಕ ಇನ್ನು ಕೂಡ ಕ್ರೀಸ್ ನಲ್ಲಿದ್ದಾರೆ. ಯಾವ ರೀತಿಯಲ್ಲಿ ತನ್ನ ರನ್ನವನ್ನು ಮುನ್ನಡೆಸುತ್ತಾರೆ ಕಾದು ನೋಡೋಣ. ಮತ್ತೊಬ್ಬ ಅನುಭವಿ ಆಟಗಾರ ರವಿರಾಜ್ ರಾಮಲ್ಕಟ್ಟೆ ಅವರ ಆಗಮನವಾಗಿದೆ. ಹಲವಾರು ಪಂದ್ಯವನ್ನು ಆಡಿದಂತಹ ಅನುಭವವಿರುವಂತಹ 2 ದಾಂಡಿಗರು ಕ್ರೀಸ್ ನಲ್ಲಿದ್ದಾರೆ. ಪವರ್ ಪ್ಲೇ ವಿಭಾಗದ ಓವರ್ ಮುಕ್ತಾಯವಾಗಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 1. ಮನ್ವೀತ್ ಅವರ ಶರವೇಗದ ಎಸೆತವನ್ನು ಎದುರಿಸುವಲ್ಲಿ ರಾಯಲ್ಸ್ ತಂಡ ಸಂಪೂರ್ಣವಾಗಿ ವಿಫಲವಾಗಿದೆ. 2 ಉತ್ತರಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಪೂಜಿರವರ ಅಲ್ಲಿ ಒಳವಾದ ಹೊಡೆತ, ಅಲ್ಲಿ ಕ್ಯಾಚ್ ಔಟ್ ಆಗುವ ಸಮಯ. ಇಲ್ಲಿ 1 ರನ್ ಸೇರ್ಪಡೆ, 2ಕ್ಕೆ ಪ್ರಯತ್ನ. 1 ರನ್ ಸೇರ್ಪಡೆ. ತಂಡದ ಮೊತ್ತ 2. ರವಿರಾಜ್ ರವರಿಗೆ ಪೂಜೇಶ್ ರವರ 2ನೇ ಎಸೆತವನ್ನು ಎದುರಿಸಲು ರವಿರಾಜ್ ರಾಮಲ್ಕಟ್ಟೆಯವರು ಉತ್ತಮವಾದ ಎಸೆತ. ಅಷ್ಟೇ ಉತ್ತಮವಾದ ದಂಡುಗಾರಿಕೆ ರವಿರಾಜ್ ರವರಿಂದ. ನೆಲಮಟ್ಟದ ಎಸೆತವನ್ನು ಎದುರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾದಂತಹ ರವಿರಾಜ್ ರವರು ಪೂಜೇಶ್ ಅವರ 3ನೇ ಎಸೆತವನ್ನು ಎದುರಿಸಲು ಉತ್ತಮವಾದ ಎಸೆತ. ಉತ್ತಮವಾದ ಎಸೆತ. ಅಲ್ಲಿ ಅಷ್ಟೇ ಉತ್ತಮವಾದ ಗೂಟ ರಕ್ಷಣೆ. ಅಲ್ಲಿ ಅಗಲ ಎಸೆತ ತೀರ್ಮಾನ. ಅಗಲ ಎಸೆತದ ಮೂಲಕ ಖಾತೆಯ ಆರಂಭವಾಗಿದೆ. ಅಲ್ಲಿ ಮತ್ತೊಮ್ಮೆ ಉತ್ತಮವಾದ ಎಸೆತವನ್ನು ಎದುರಿಸುತ್ತಾರೆ ರವಿರಾಜ್ ರವರು. ತಂಡದ ಮೊತ್ತ 3. ಒಂಟಿ ರನ್ ಸೇರ್ಪಡೆ.
5ನೇ ಎಸೆತ ಸಂದೀಪ್ ರವರಿಗೆ ಅಲ್ಲಿ ಉತ್ತಮವಾದ ಅಲ್ಲಿ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಮಲಾಕ್ಷರವರಿಂದ. ಕೊನೆಯ ಎಸೆತ ಪೂಜಿಯವರ ಅಂತಿಮ ಎಸೆತವನ್ನು ಎದುರಿಸಿದ ತಂಡದ ನಾಯಕ ಸಂದೀಪ್ ರವರಿಗೆ 1 ರನ್ ಸೇರ್ಪಡೆ. ಅಲ್ಲಿ 2ಕ್ಕೆ ಪ್ರಯತ್ನ ಇಲ್ಲ, 1ಗೆ ಸೇರ್ಪಡೆ. 1 ಮುಖಾಂತರ ತಂಡದ ಮೊತ್ತ 5. ಪ್ರಥಮ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನವನೀತ್ ಪಡೆದುಕೊಂಡಿದ್ದಾರೆ. ಅವರು ವೇದಿಕೆಯತ್ತ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ದ್ವಿತೀಯ ಪಂದ್ಯದ ಪಂದ್ಯ ಪುರುಷೋತ್ತಮ ಪೂಜೇಶ್, ತೃತೀಯ ಪಂದ್ಯದ ಪಂದ್ಯ ಪುರುಷೋತ್ತಮ ದೀಪೂರ್ ಅವರು. ಪ್ರಥಮ ಪಂದ್ಯದ ಪಂದ್ಯ ಪುರುಷೋತ್ತಮ ಸಂದೀಪ್, ಅಲ್ಲಿ ಬಲಾಢ್ಯ ಹೊಡೆದ ಸಂದೀಪ್ ರವರಿಂದ 1 ರನ್ ಸೇರ್ಪಡೆ. ಅಲ್ಲಿ 1ಗೆ ಪ್ರಯತ್ನ, 1 ಮೂಲಕ ಖಾತೆಯನ್ನು ತಂಡದ ಮೊತ್ತ 6. ಗೌರೀಶ್ ರವರ 3ನೇ ಓವರ್ನ ದ್ವಿತೀಯ ಎಸೆತ ರವಿರಾಜ್ ರಾಮಲ್ಕಟ್ಟೆ ಅವರಿಗೆ. ಅಲ್ಲಿ ಸ್ಟೆಂಪ್ ಔಟ್ ಮೂಲಕ ರವಿರಾಜ್ ರವರ ಉತ್ತರಿಯ ಪತನವಾಗಿದೆ. ಒಬ್ಬ ಅನುಭವಿ ಆಟಗಾರನ ಉತ್ತರಿಯ ಪತನವಾಗಿದೆ. ಕಳಪೆ ಮಟ್ಟದ ಬ್ಯಾಟಿಂಗ್ ಪ್ರದರ್ಶನವನ್ನು ರವಿರಾಜ್ ರವರು ಈ ಪಂದ್ಯಾಕೂಟದಲ್ಲಿ ನೀಡಿದ್ದಾರೆ. ಅಗಲ ಎಸೆತ ತಂಡದ ಮೊತ್ತ 7. ಎರಡನೇ ಎಸೆತ ಮೂರನೇ ಎಸೆತ ಗೌರೀಶ್ ರವರ ಮೂರನೇ ಎಸೆತ. ಅಲ್ಲಿ ಶ್ರೀಕಾಂತ್ ಅವರಿಗೆ ಸ್ಟೆಪ್ ಔಟ್ಗೆ ಮನವಿಯಲ್ಲಿ ಉತ್ತಮವಾದ ಗೂಟ ರಕ್ಷಣೆ. ಉತ್ತರಿಯ ಪತನವಾಗಿದೆ. ಶ್ರೀಕಾಂತ್ ರವರ ಉತ್ತರಿಯ ಸ್ಟೆಪ್ ಔಟ್ ರೂಪದಲ್ಲಿ ಪತನವಾಗಿದೆ. ತಂಡದ ಮೊತ್ತ 7ರಲ್ಲಿ ಸ್ಥಗಿತಗೊಂಡಿದೆ. ತಂಡದ ನಾಯಕ ಇನ್ನು ಕೂಡ ನಾನ್ ಸ್ಟ್ರೈಕರ್ ತುದಿಯಲ್ಲಿ. ಶ್ರೀಕಾಂತ್ ರವರ ಜಾಗವನ್ನು ತುಂಬಲು ಪುನೀತ್ ರವರ ಆಗಮನವಾಗಿದೆ. ಗೌರೀಶ್ ರವರ 4ನೇ ಎಸೆತವನ್ನು ಎದುರಿಸಲು ಉತ್ತಮದಲ್ಲಿ ಕ್ಯಾಚ್ ಔಟ್ ಅನ್ನು ಕೈ ಚೆಲ್ಲಿದ್ದಾರೆ ಗೌರೀಶ್ ರವರು. ಪುನೀತ್ ರವರಿಗೆ 5ನೇ ಎಸೆತ. ಅಲ್ಲಿ ಬಲವಾದ ಹೊಡೆತ, ಅಲ್ಲಿ ಸಿಕ್ಸರ್. ಪುನೀತ್ ರವರ ತಂಡು ಗರ್ಜಿಸಲಾರಂಭಿಸಿದೆ. ಪುನೀತ್ ರವರ ಪ್ರಥಮ ಸಿಕ್ಸರ್ ಈ ಕೂಟದಲ್ಲಿ, ಈ ಪಂದ್ಯಾಟದಲ್ಲಿ ಪ್ರಥಮ ಸಿಕ್ಸರ್ ಅನ್ನು ಪುನೀತ್ ರವರು ಬಾರಿಸಿದ್ದಾರೆ. ತಂಡದ ಮೊತ್ತ 13. ಗೌರೀಶ್ ರವರ ಕೊನೆಯ ಎಸೆತ. ಒಂದು ಕ್ಯಾಚ್ ಅನ್ನು ಕೈ ಚೆಲ್ಲಿದಂತಹ ಗೌರೀಶ್ ರವರು ಇದಕ್ಕೆ ದಂಡವನ್ನು ಕಟ್ಟಲೇಬೇಕು. ಪುನೀತ್ ರವರ ಮರು ಎಸೆತದಲ್ಲಿ ಸಿಕ್ಸರ್ ಅನ್ನು ಸಿಡಿಸಿದ್ದಾರೆ. ಕೊನೆಯ ಎಸೆತ, ಅಲ್ಲಿ ಬಲವಾದ ಹೊಡೆತ, ಅಲ್ಲಿ 1 ರನ್ನಿನ ಸೇರ್ಪಡೆ. 1 ಮೂಲಕ ಓವರ್ನ ಮುಕ್ತಾಯ. ಕೊನೆಯ ಓವರ್ ಎಸೆಯಲು ಜ್ಞಾನೇಶ್ ಅವರ ಆರಂಭ. ಜ್ಞಾನೇಶ್ ಅವರ ಆರಂಭವಾಗಿದೆ. ಜ್ಞಾನೇಶ್ ಅವರ ಎಸೆತವನ್ನು ಎದುರಿಸಲು ತಂಡದ ನಾಯಕ ಸಂದೀಪ್ ರವರು. ತಂಡದ ಮೊತ್ತ 14. ಜ್ಞಾನೇಶ್ ರವರ ಎಸೆತವನ್ನು ಎದುರಿಸಲು ಸಂದೀಪ್ ರವರು ಖಂಡಿತವಾಗಿಯೂ
6 ಎಸೆತಗಳು ಮಾತ್ರ ಉಳಿದಿದೆ. 1-2 ಸಿಕ್ಸರ್ ಬೀಳಲೇಬೇಕು. ಅಲ್ಲಿ ರನ್ಔಟ್ ಆಗುವ ಸಂಭವ. ಅಲ್ಲೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಸುಶಾಂತ್ ರವರಿಂದ. ತೀರ್ಪುಗಾರರ ತೀರ್ಮಾನ ಇನ್ನು ಬಂದಿಲ್ಲ. ಅಲ್ಲಿ ನೋಟ್ ಔಟ್, 1 ರನ್ ಸೇರ್ಪಡೆ. ಮುಂದಿನ ಪಂದ್ಯಾಟ ಆಶೀರ್ವಾದ್ ರಿಯಲ್ ಫೈಟರ್ಸ್ ಹಾಗೂ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ನಾಣಿ ಚಿಮ್ಮಿಗೆಗೆ ನಮ್ಮೊಂದಿಗೆ ಸಹಕರಿಸಿ. ಅಲ್ಲಿ ಬಲವಾದ ಹೊಡೆತ, ಪುನೀತ್ರ 1 ಸೇರ್ಪಡೆ, 2ಕ್ಕೆ ಪ್ರಯತ್ನ, 2 ಮುಕ್ತಾಯ. ಅಲ್ಲಿ ರನ್ಔಟ್ ಆಗುವ ಸಂಭವ. ಅಲ್ಲಿ ರನ್ಔಟ್ಗೆ ಮನವಿ, ಅಲ್ಲೇ ರನ್ಔಟ್ಗೆ ಮನವಿ. ತೀರ್ಪುಗಾರರ ತೀರ್ಮಾನ ಇನ್ನು ಕೂಡ ಬಂದಿಲ್ಲ. ತೀರ್ಪುಗಾರರ ತೀರ್ಮಾನ ಇನ್ನು ಬಂದಿಲ್ಲ. ಅಲ್ಲಿ ನೋಟ್ ಔಟ್. 2 ರನ್ ಅನ್ನು ಮುಕ್ತಾಯಗೊಳಿಸಿದ್ದಾರೆ. ತಂಡದ ಮೊತ್ತ 16. ಜ್ಞಾನೇಶ್ ಅವರ 3ನೇ ಎಸೆತವನ್ನು ಎದುರಿಸಲು ಪುನೀತ್ ರವರಿಗೆ ಅಲ್ಲಿ ಬಲವಾದ ಹೊಡೆತ. ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಉತ್ತಮವಾದ ಕ್ಷೇತ್ರ ರಕ್ಷಣೆ. 5 ರನ್ ಅನ್ನು ಉಳಿಸಿದ್ದಾರೆ. ಪ್ರಮೋದ್ ರವರ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮೂಲಕ 1 ಸಿಕ್ಸರ್ ಅನ್ನು ತಡೆದಿದ್ದಾರೆ. ಜ್ಞಾನೇಶ್ ರವರ 4ನೇ ಎಸೆತ. ಸಂದೀಪ್ ರವರಿಗೆ, ತಂಡದ ನಾಯಕನಿಗೆ ಅಲ್ಲಿ ರನ್ಔಟ್ ಆಗ, ಅಲ್ಲಿ ರನ್ಔಟ್ ಮೂಲಕ ಪುನೀತ್ ರವರ ಉತ್ತರಿಯ ಪತನವಾಗಿದೆ. ಅನಗತ್ಯ ರನ್ನಿಗಾಗಿ ಓಡಿದಂತ ಸಂದೀಪ್ ರವರ ಪುನೀತ್ ರವರ ಉತ್ತರಿಯ ಪತನ. ಉತ್ತಮವಾದ ದಾಂಡಿಗನ ಪುನೀತ್ ರವರ ದಂಡಲ್ಲಿ 1 ಭರ್ಜರಿಯಾದ ಸಿಕ್ಸರ್ ಕೂಡ ಬಂದಿತ್ತು. ಜ್ಞಾನೇಶ್ ರವರ 5ನೇ ಎಸೆತ. 5ನೇ ಎಸೆತ. ಅಲ್ಲಿ ರನ್ಔಟ್ ಆಗುವ ಸಂಭಾವನೆ. ಸುಶಾಂತ್ ಅವರ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಜಾಂಟಿ ರೋಡ್ ಶೈಲಿಯಲ್ಲಿ ಚೆಂಡನ್ನು ಎಸೆದಿದ್ದಾರೆ. ಆದರೆ ಎಸೆತಗಾರ ಚೆಂಡನ್ನು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. 1 ರನ್ಔಟ್ ಅನ್ನು ಕೈ ಚೆಲ್ಲಿದ್ದಾರೆ. ಅಂತಿಮ ಎಸೆತ ಜ್ಞಾನೇಶ್ ರವರ ಅಂತಿಮ ಎಸೆತ ಸಂದೀಪ್ ರವರಿಗೆ. ಅಲ್ಲಿ ಉತ್ತಮವಾದ ಹೊಡೆತ. ಅಲ್ಲಿ 1 ಸೇರ್ಪಡೆ, 2ಕ್ಕೆ ಪ್ರಯತ್ನ, ಅಲ್ಲಿ ರನ್ಔಟ್. ಸಂದೀಪ್ ರವರ ರೂಪದಲ್ಲಿ ರನ್ಔಟ್ ಆಗಿದೆ. ತಂಡದ ಮೊತ್ತ 18. 24 ಎಸೆತಗಳ ಮುಂದೆ 19 ರನ್ನಿನ ಗುರಿ. ರಿಯಲ್ ಫೈಟರ್ಸ್ ಹಾಗೂ ರೈಸಿಂಗ್ ಸ್ಟಾರ್ ತಂಡದ ನಾಯಕರು ನಮ್ಮೊಂದಿಗೆ ನಾಣಿ ಚಿಮ್ಮಿಗೆಗಾಗಿ ಸಹಕರಿಸಿ. ಇಪ್ಪತ್ತ ಎಸೆತಗಳ ಮುಂದೆ 19 ರನ್ನಿನ ಗುರಿಯನ್ನು ನೀಡಿದೆ. ಯಾವ ರೀತಿಯಲ್ಲಿ ಸುಲಭದ ಗುರಿಯನ್ನು ಬೆನ್ನೊಟ್ಟುತ್ತಾರೆ ಎಂದು ಕಾದು ನೋಡೋಣ. ಬಲಿಷ್ಠ ದಾಂಡಿಗರನ್ನು ನೋಡಿದಂತ ವಾರಿಯರ್ಸ್ ತಂಡ, ಅದೇ ರೀತಿ ಉತ್ತಮ ನೆಲಮಟ್ಟದ ಶರವೇಗದ ಎಸೆತಗಾರರನ್ನು ಹೊಂದಿದಂತ ರಾಯಲ್ ಸ್ಟ್ರೈಕರ್ಸ್ ತಂಡ ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಿ. ಸಮಯದ ಅಭಾವ ನಮಗೆ ಕಾಯುತ್ತಿದೆ. ದಯಮಾಡಿ ತೀರ್ಪುಗಾರರೇ ಪಂದ್ಯಾಟವನ್ನು ಮುಂದುವರಿಸಿ. ಸುಡು ಬಿಸಿಲಿನಲ್ಲಿ ಪಂದ್ಯಾಟ ನಡೆಯಲೇಬೇಕು. ಯಾವುದೇ ವಿರಾಮವಿರುವುದಿಲ್ಲ. ಸಂಯೋಜಕರು ಈಗಾಗಲೇ ನಮಗೆ ತಿಳಿಸಿರುತ್ತಾರೆ, ಊಟದ ವಿರಾಮವಿಲ್ಲ, ಪಂದ್ಯಾಟ ನಿರಂತರವಾಗಿ ನಡೆಯಲಿದೆ. ಈ ಪಂದ್ಯಾಕೂಟಕ್ಕೆ ವಿಜಿ ಕೇಟರ್ಸ್ ಇದರ ಮ್ಯಾನೇಜರ್ ಆದಂತ ಮನೋಹರ್ ಪರ್ಲಕ್ಕೆ ಇವರು ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸುತ್ತಿದ್ದೇವೆ. ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡದ ಆರಂಭಿಕ ಎಸೆತಗಾರರಾಗಿ ಕೌಶಿಲ್ ರವರ ಚೆಂಡನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಆಶೀರ್ವಾದ್ ವಾರಿಯರ್ಸ್ ತಂಡದ ಪರವಾಗಿ ಆರಂಭಿಕ ದಾಂಡಿಗರಾಗಿ ಮಂಗಳೂರು ಪರಿಸರದಲ್ಲಿ ಹಲವಾರು ಪಂದ್ಯಾಟವನ್ನು ಆಡಿದಂತ ಅನುಭವವಿರುವಂತಹ ಸುಶಾನ್ ಆಚಾರ್ಯರವರ ಸ್ಟ್ರೈಕರ್ ತುದಿಯಲ್ಲಿ ಸುಶಾನ್ ಆಚಾರ್ಯರು ಮಂಗಳೂರು ಪರಿಸರದ ಉರುವ ಕ್ರೀಡಾಂಗಣದಲ್ಲಿ
ಕಳೆದ ವಾರ ನಡೆದಂತಹ ಪಂದ್ಯಾಟದಲ್ಲಿ ಉತ್ತಮ ದಾಂಡಿಗ ಪ್ರಶಸ್ತಿಯನ್ನು ಪಡೆದಂತಹ ಸುಶಾಂತ್ ಆಚಾರ್ಯರವರು ಸ್ಟ್ರೈಕರ್ ತುದಿಯಲ್ಲಿ, ನಾನ್ ಸ್ಟ್ರೈಕ್ ತುದಿಯಲ್ಲಿ ಪೂಜೇಶ್ ರವರ ಆಗಮನವಾಗಿದೆ. ಯಾವ ರೀತಿಯಲ್ಲಿ 19 ರನ್ನಿನ ಗುರಿಯನ್ನು ಸುಶಾಂತ್ ರವರು 1 ಓವರ್ನಲ್ಲಿ ಮುಕ್ತಾಯಗೊಳಿಸುತ್ತಾರೆ ಎಂದು ಕಾದು ನೋಡೋಣ. ಸುವರ್ಣಾವಕಾಶ ಪವರ್ ಪ್ಲೇ ವಿಭಾಗ, 2 ಕ್ಷೇತ್ರ ರಕ್ಷಕರು ಲಾಂಗ್ ಕಡೆಯಲ್ಲಿ. ಪಂದ್ಯಾಟ ಆರಂಭ. ತೀರ್ಪುಗಾರರ ಹಸಿರು ನಿಶಾನೆ ಮೂಲಕ ಪಂದ್ಯಾಟ ಆರಂಭವಾಗಿದೆ. ಕೌಶಿಲ್ ರವರ ಪ್ರಥಮ ಎಸೆತವನ್ನು ಎದುರಿಸಲು ಸುಶಾಂತ್ ಆಚಾರ್ಯರವರು ಅಲ್ಲಿ ಬಡವಾದ ಹೊಡೆತಲ್ಲಿ 1 ರನ್ ಸೇರ್ಪಡೆ. ಸುಶಾಂತ್ ರವರ ಖಾತೆ ಆರಂಭ, ಅದೇ ತಂಡದ ಖಾತೆ ಆರಂಭ. ಪೂಜೇಶ್ ರವರ ಕೌಶಿಲ್ ರವರ ನೆಲಮಟ್ಟದ ಶರವೇಗದ ಎಸೆತವನ್ನು ಎದುರಿಸಲು ಯಾವ ರೀತಿಯಲ್ಲಿ ಅಲ್ಲಿ ಉತ್ತಮವಾದ ಎಸೆತ, ಅಲ್ಲಿ ಲಾಲಿಪಾಪ್ ಆಗಿ ಬಂದಂತ ಎಸೆತವನ್ನು ಎದುರಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಪೂಜೇಶ್ ರವರು. ಪ್ರಥಮ ಉತ್ತರಿಯ ಪತನವಾಗಿದೆ. ಕ್ಲೀನ್ ಬೋಲ್ಡ್ ಮೂಲಕದ ಉತ್ತರಿಯ ಪತನ. ತಂಡದ ಭರವಸೆಯ ಆಟಗಾರನ ಉತ್ತರಿಯ ಪತನವಾಗಿದೆ. ಕಡಿಮೆ ಮೊತ್ತವನ್ನು ಎದುರಿಸುವಲ್ಲಿ, ಬೆನ್ನಟ್ಟುವಲ್ಲಿ ಸ್ವಲ್ಪ ನಿರ್ಲಕ್ಷ್ಯವನ್ನು ಕಾಡುತ್ತಿದೆ. ಕಡಿಮೆ ಮೊತ್ತ ಯಾವ ರೀತಿಯಾದರೂ ಬೆನ್ನಟ್ಟಬಹುದು ಎಂಬ ನಿರ್ಲಕ್ಷ್ಯ ಈ ಕೂಟದಲ್ಲಿ ಕಾಯುತ್ತಿದೆ. ಪೂಜೇಶ್ ರವರು ಬಲಾಢ್ಯ ಹೊಡೆತಕ್ಕೆ ಪ್ರಯತ್ನ ಪಟ್ಟರು ವಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ. ಪೂಜೇಶ್ ರವರ ಜಾಗವನ್ನು ತುಂಬಲು ಗೌರೀಶ್ ರವರ ಆಗಮನವಾಗಿದೆ. ಒಬ್ಬ ಐಕಾನ್ ಆಟಗಾರನ ಉತ್ತರಿಯ ಪತನವಾಗಿದೆ. ಗೌರೀಶ್ ರವರಿಗೆ ಅಲ್ಲೇ ಉತ್ತಮವಾದ ಎಸೆತ. ಅಲ್ಲೇ ಪಂದ್ಯಾಟ ಇನ್ನೂ ಕೂಡ ಜೀವಂತವಾಗಿದೆ. ಅಲ್ಲೇ ತೀರ್ಪುಗಾರರ ಅಗಲ ನಿಶಾನೆ. 1 ರನ್ ಸೇರ್ಪಡೆ. ವೈಡ್ ಮೂಲಕ ಖಾತೆಯ ಪ್ರಾರಂಭ ಕೂಡ ಆಗಿದೆ 2 ರನ್ನ ಮುಖಾಂತರ. ಅಲ್ಲಿ ರನ್ಔಟ್ಗೆ ಮನವಿ ಇತ್ತು. ತೀರ್ಪುಗಾರರು ಔಟ್ ಮೂಲಕ ಉತ್ತರಿಯ 2ನೇ ಉತ್ತರಿಯ ಪತನವಾಗಿದೆ. ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ 1 ಉತ್ತರಿಯನ್ನು ಪತನವಾಗಿದೆ. ಅನಗತ್ಯ ರನ್ಗಾಗಿ ತವಕ ಪಟ್ಟು ಗೌರೀಶ್ ರವರ ಉತ್ತರಿಯನ್ನು ಪತನವಾಗಿದೆ. ಕಡಿಮೆ ಮೊತ್ತವನ್ನು ಬೆನ್ನಟ್ಟುವಲ್ಲಿ ಕೊಂಚ ಮಟ್ಟಿನ ವಿಫಲತೆಯನ್ನು ವಾರಿಯರ್ಸ್ ತಂಡ ಕಾಯ್ದಿದೆ. ಇನ್ನು ಕೂಡ ತಂಡದ ಭರವಸೆ ಆಟಗಾರ ಸುಶಾಂತ್ ಆಚಾರ್ಯ ಅವರು ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಕೌಶಿಲ್ ರವರ 5ನೇ ಎಸೆತ. ಅಲ್ಲಿ ಸುಶಾಂತ್ ರವರು ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಅಲ್ಲಿ ಕ್ಯಾಚ್ ಔಟ್. ಆಕಾಶ್ ಅವರು ಸುಶಾಂತ್ ರವರ ಕ್ಯಾಚ್ ಅನ್ನು ಪಡೆದಿದ್ದಾರೆ. ಸುಶಾಂತ್ ರವರ ಉತ್ತರಿಯ ಪತನವಾಗಿದೆ. ಸುಶಾಂತ್ ಆಚಾರ್ಯರವರು ತಂಡದ ಭರವಸೆಯ ಆಟಗಾರರಾಗಿದ್ದರು. 3 ಉತ್ತರಿಯ ಪತನವಾಗಿದೆ. ಸುಲಭ ಗುರಿಯನ್ನು ಬೆನ್ನಟ್ಟುವಲ್ಲಿ ಸಂಪೂರ್ಣವಾಗಿ ವಾರಿಯರ್ಸ್ ತಂಡ ವಿಫಲವಾಗಿದೆ. ಕೌಶಿಲ್ ರವರ ಅಂತಿಮ ಎಸೆತ. ಕೌಶಿಲ್ ರವರ ಪವರ್ ಪ್ಲೇ ವಿಭಾಗದಲ್ಲಿ ಬಹಳ ಉತ್ತಮವಾದ ಎಸೆತವನ್ನು ಎಸೆಯುತ್ತಿದ್ದಾರೆ. 3 ಉತ್ತರಿಯನ್ನು ಈಗಾಗಲೇ ಪಡೆದಿದ್ದಾರೆ. 2 ರನ್ ಅನ್ನು ಬಿಟ್ಟು ಕೊಟ್ಟಿದ್ದಾರೆ. ಕೊನೆಯ ಎಸೆತ ಕೌಶಿಲ್ ರವರ ಅಂತಿಮ ಎಸೆತ. ಪ್ರಥಮ ಓವರ್ನ ಅಂತಿಮ ಎಸೆತವನ್ನು ಅನುಭವಿ ಆಟಗಾರ ಪ್ರಮೋದ್ ರವರಿಗೆ. ಉತ್ತಮವಾದ ಎಸೆತ. ಅಗಲ ನಿಶಾನೆ. ತಂಡದ ಮೊತ್ತ 3. ಅಲ್ಲಿ ಉತ್ತಮವಾದ ಎಸೆತ. ಅಲ್ಲಿ ಹೊಡೆತ. ಅಲ್ಲಿ ಕ್ಯಾಚ್ ಔಟ್. ಉತ್ತಮವಾದಂತಹ ಎಸೆತಗಾರಿಕೆ. ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 4ನೇ ಉತ್ತರಿಯನ್ನು ಕಳೆದುಕೊಂಡಿದೆ ವಾರಿಯರ್ಸ್ ತಂಡ. ಹದಿನೆಂಟು ಎಸೆತಗಳ ಮುಂದೆ 16 ರನ್ನಿನ ಗುರಿ.
18 ಎಸೆತಗಳ ಮುಂದೆ 16ರ ಗುರಿ. ಸುಲಭ ಗುರಿಯನ್ನು ಬೆನ್ನಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದೆ ವಾರಿಯರ್ಸ್ ತಂಡ. ಅಷ್ಟೇ ಉತ್ತಮವಾದ ಎಸೆತಗಾರಿಕೆಯನ್ನು ಎಸೆಯುತ್ತಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. ಆಕಾಶ್ ರವರ ಎಸೆತವನ್ನು ಎದುರಿಸಲು ಸುಜಯ್ ಸುಮಂತ್ ಉತ್ತಮವಾದ ಎಸೆತದಲ್ಲಿ ಆಕಾಶ್ ರವರ ದ್ವಿತೀಯ ಓವರ್ನ 2ನೇ ಎಸೆತವನ್ನು ಎದುರಿಸಲು 1 ರನ್ ಸೇರ್ಪಡೆ. ಎರಡು ಕಡೆಯಲ್ಲಿ ಅನುಭವಿ ಆಟಗಾರರನ್ನು ಹೊಂದಿದಂತಹ ತಂಡ. ಗೂಟ ರಕ್ಷಕರ ವಿಭಾಗದಲ್ಲಿ ಆಶೀರ್ವಾದ್ ತಂಡವನ್ನು ಹಲವಾರು ವರ್ಷಗಳಿಂದ ಪ್ರತಿನಿಧಿಸಿದಂತ ಶ್ರೀಕಾಂತ್ ರವರು, ಅದೇ ರೀತಿ ಲಾಂಗ್ ಆನ್ ತುದಿಯಲ್ಲಿ ದೀಕ್ಷಿತ್ ರವರು, ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದಂತ ದಂಡುಗಾರಿಕೆ ಜ್ಞಾನೇಶ್ ಅವರಿಂದ ಸುಮಂತ್ ಅವರಿಗೆ. ಆಕಾಶ್ ಅವರ 3ನೇ ಎಸೆತ. ನಾಲ್ಕನೇ ಎಸೆತ. ತಂಡದ ಮೊತ್ತ 6. 5ನೇ ಎಸೆತ. ಆಕಾಶ್ ಅವರ 5ನೇ ಎಸೆತ. ಜ್ಞಾನೇಶ್ ಅವರಿಗೆ ಎಡಗೈ ಆಟಗಾರ ಜ್ಞಾನೇಶ್ ಅವರಿಗೆ ಉತ್ತಮವಾದ ಎಸೆದಂತೆ ಲಾಂಗ್ ಆಫ್ ಕಡೆಗೆ ತಂಡ 1 ರನ್ ಸೇರ್ಪಡೆಯಲ್ಲಿ 2ಕ್ಕೆ ಪ್ರಯತ್ನ ಇಲ್ಲ, 1 ರನ್ ಸೇರ್ಪಡೆ. ತಂಡದ ಮೊತ್ತ 7. ಕೊನೆಯ ಎಸೆತ ದ್ವಿತೀಯವನ್ನ ಆಕಾಶ್ ಅವರ ಅಂತಿಮ ಎಸೆತ. ಒಂಟಿ ರನ್ ಸೇರ್ಪಡೆ. ತಂಡದ ಮೊತ್ತ 9. 12 ಎಸೆತಗಳ ಮುಂದೆ 10 ರನ್ನಿನ ಗುರಿ. ತಂಡದ ನಾಯಕರು ಗಮನಿಸಿ, 12 ಎಸೆತಗಳ ಮುಂದೆ 10 ರನ್ನಿನ ಗುರಿ. ಪಂದ್ಯಾಟ ಟೈಯಾದಲ್ಲಿ 2 ತಂಡಕ್ಕೂ ಒಂದೊಂದು ಅಂಕವನ್ನು ನೀಡಲಾಗುವುದು. ನಾಯಕರು ಗಮನಿಸಿ, ಪಂದ್ಯಾಟ ಟೈಯಾದಲ್ಲಿ 2 ತಂಡಕ್ಕೆ ತಲಾ ಒಂದೊಂದು ಅಂಕವನ್ನು ನೀಡಲಾಗುವುದು. 12 ಎಸೆತಗಳ ಮುಂದೆ 10 ರನ್ನಿನ ಗುರಿ. ನಿರ್ಣಾಯಕ ಚೇತನ್ ರವರ ಎಸೆತಗಾರಿಕೆಯನ್ನು ಎಡಗೈ ಆಟಗಾರ ಜ್ಞಾನೇಶ್ ಅವರು ಯಾವ ರೀತಿಯಲ್ಲಿ ಎದುರಿಸುತ್ತಾರೆ ಕಾದು ನೋಡೋಣ. ಚೇತನ್ ರವರ 3ನೇ ಓವರ್ನ ಪ್ರಥಮ ಎಸೆತವನ್ನು ಎದುರಿಸಲು ಉತ್ತಮವಾದ ಎಸೆತ ಡಾಟೆಡ್ ಬಾಲ್. ಮೂರನೇ ಓವರ್ನ ದ್ವಿತೀಯ ಎಸೆತವನ್ನು ಎದುರಿಸಲು ಜ್ಞಾನೇಶ್ ರವರು. ಅಲ್ಲಿ ಬಲವದಲ್ಲಿ ಕ್ಯಾಚ್ ಅಲ್ಲಿ ಪ್ರಯತ್ನ ಉತ್ತಮ ಇತ್ತು, ಅಲ್ಲಿ ರನ್ಔಟ್ಗೆ ಪ್ರಯತ್ನ ಇತ್ತು. ಶ್ರೀಕಾಂತ್ ಅವರಿಗೆ ಒಂದು ಸುಲಭ ಕ್ಯಾಚ್ ಇತ್ತು, ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ರನ್ಔಟ್ಗೆ ಪ್ರಯತ್ನವಿತ್ತು, ರನ್ಔಟ್ ಅನ್ನು ಕೈ ಚೆಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಇಂತಹ ತಪ್ಪುಗಳು ಮಾಡಿದಲ್ಲಿ ಖಂಡಿತವಾಗಿಯೂ ತಂಡಕ್ಕೆ ಮುಳ್ಳಾಗುತ್ತದೆ. ನಿರ್ಣಾಯಕ ಘಟ್ಟದಲ್ಲಿ ಈ ಪಂದ್ಯಾಟ. ತಂಡದ ಮೊತ್ತ 10. ಉತ್ತಮವಾದ ಹೊಡೆತದಲ್ಲಿ ಒಂಟಿ ರನ್ ಸೇರ್ಪಡೆಯಲ್ಲಿ ತಂಡದ ಮೊತ್ತ 11. ಜ್ಞಾನೇಶ್ ಅವರಿಗೆ ತನ್ನ ಕೂಟದ 4ನೇ ಎಸೆತವನ್ನು ಎಸೆಯಲು ಅಲ್ಲಿ ಉತ್ತಮವಾದ ಹೊಡೆತದಲ್ಲಿ ಒಂಟಿ ಸೇರ್ಪಡೆ.
ಎರಡಕ್ಕೆ ಪ್ರಯತ್ನ. ತಂಡದ ಮೊತ್ತ 12. ಎಂಟು ಎಸೆತಗಳ ಮುನ್ನ 7 ರನ್ನಿನ ಗುರಿ. ಉತ್ತಮವಾದ ಹೊಡೆತ, ಅಲ್ಲಿ ಉತ್ತಮವಾದ ಹೊಡೆತ. 1 ರನ್ ಸೇರ್ಪಡೆ. ಕೊನೆಯ ಎಸೆತ, 3ನೇ ಓವರ್ನ ಅಂತಿಮ ಎಸೆತ. ತಾಳ್ಮೆಯ ಆಟ ಎರಡು ದಾಂಡಿಗರಿಂದ. ಇಲ್ಲಿ ಮತ್ತೊಂದು ಹೊಡೆತ, ಅಲ್ಲಿ 1 ರನ್ ಸೇರ್ಪಡೆ. ಈ ಸಂದರ್ಭದಲ್ಲಿ ಹೇಳಿ ಮಾಡಿಸಿದಂತಹ ಆಟ. ಎರಡು ತಂಡದ 2 ದಾಂಡಿಗರ ನಡುವೆ ಮಾತಿನ ಸಮಾಲೋಚನೆ. 6 ಎಸೆತಗಳ ಮುಂದೆ 5 ರನ್ನಿನ ಗುರಿ. ಪಂದ್ಯಾಟ ಇನ್ನು ಕೂಡ 2 ತಂಡಕ್ಕೆ ವಿಜಯಶಾಲಿ ಯಾವ ಕಡೆಗೆ ಹೋಗುತ್ತಾರೆ ಎಂದು ಕಾದು ನೋಡೋಣ. ರಾಹುಲ್ ದ್ರಾವಿಡ್ ಸ್ಟೈಲಿಯ ಆಟವನ್ನು ಸುಮಂತ್ರ ಅವರು ಪ್ರದರ್ಶಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಆಟದ ಅಗತ್ಯ ಖಂಡಿತವಾಗಿದೆ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಈ ಕ್ರೀಡಾಕೂಟಕ್ಕೆ ರಾಜೀವ ಗಾಣದಲಚ್ಚಿಲ್ ಅವರು ಆಗಮಿಸಿದ್ದಾರೆ. ಇವರನ್ನು ಆತ್ಮೀಯವಾಗಿ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರನ್ನು ವೇದಿಕೆಯತ್ತ ಕರ್ಕೊಂಡೋಗಿ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಮನೋಹರ್ ಪರ್ಲಕ್ಕೆ ಅವರು ಆಗಮಿಸಿದ್ದಾರೆ. ಇವರನ್ನು ಕೂಡ ವೇದಿಕೆಯತ್ತ ಉತ್ತಮವಾದ ಎಸೆತಲ್ಲಿ ಅಲ್ಲಿ ದೀಕ್ಷಿತ್ ರವರ ಕೈ ಚಳಕ ಈ ಕೂಟದಲ್ಲಿ ನಡೆಯಲೇಬೇಕಾಗಿದೆ. 5 ಎಸೆತಗಳ ಮುಂದೆ 5 ರನ್ನಿನ ಗುರಿ. ಅಲ್ಲಿ ಕ್ಯಾಚ್ ಔಟ್, ಅಲ್ಲಿ 1 ರನ್ ಸೇರ್ಪಡೆ. 1 ರನ್ನಿನ ಸೇರ್ಪಡೆ. ದೀಕ್ಷಿತ್ ರವರ ಕೊನೆಯ ಓವರಿನ 4ನೇ ಓವರಿನ 3ನೇ ಎಸೆತ. 4 ಎಸೆತಗಳ ಮುಂದೆ 4 ರನ್ನಿನ ಗುರಿ. ಉತ್ತಮವಾದ ಎಸೆತಲ್ಲಿ ರಾಜೀವ ಗಾಣದಲಚ್ಚಿಲ್ ಇವರಿಗೆ ದೀಪಕ್ ರವರು ಶಾಲು ಹಾಕಿ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಮನೋಹರ್ ಪರ್ಲಕ್ಕೆ ಇವರಿಗೆ ತೇಜೂರ್ ಅವರು ಶಾಲು ಹಾಕಿ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕು. 3 ಎಸೆತಗಳ ಮುಂದೆ 3 ರನ್ನಿನ ಗುರಿ. ಎಡಗೈ ಆಟಗಾರ ಜ್ಞಾನೇಶ್ ರವರಿಗೆ ದೀಕ್ಷಿತ್ ರವರ ಶರವೇಗದ ಎಸೆತ. ಅಲ್ಲಿ ಉತ್ತಮವಾದ ಎಸೆತ, ಅಲ್ಲಿ ರನ್ಔಟ್ ಆಗೋದು, ಅಲ್ಲಿ ರನ್ಔಟ್ಗೆ ಮನವಿ. ಅಲ್ಲಿ ರನ್ಔಟ್ ಆಗಿದ್ದಾರೆ. ಅಲ್ಲಿ ರನ್ಔಟ್ ಆಗಿದ್ದಾರೆ. ಶ್ರೀಕಾಂತ್ ರವರ ಕೂಟ ರಕ್ಷಕರಲ್ಲಿ ಉತ್ತಮವಾದ ಕೂಟ ರಕ್ಷಣೆ. ಸುಮಂತ್ರ ಅವರ ವಿಕೆಟ್ ಪತನವಾಗಿದೆ. ಪಂದ್ಯಾಟ ತಿರುವು ಕಾಣುತ್ತಿದೆ. ಸುಮಂತ್ರ ಅವರು ತನ್ನ ಖಾತೆಗೆ 8 ರನ್ ಅನ್ನು ಸೇರಿಸಿ ಆಧಾರ ಸ್ತಂಭವಾದಂತಹ ಸುಮಂತ್ರ ಅವರ ಉತ್ತರಿಯ ಪತನವಾಗಿದೆ. ಪಂದ್ಯಾಟ 2 ಎಸೆತಗಳ ಮುಂದೆ 3 ರನ್ನಿನ ಗುರಿ. 2 ಎಸೆತಗಳ ಮುಂದೆ 3 ರನ್ನಿನ ಗುರಿ. ಸುಲಭ ರನ್ ಅನ್ನು ಬೆನ್ನಟ್ಟುವಲ್ಲಿ ಕೊಂಚ ಮಟ್ಟಿನ ವಿಫಲತೆಯನ್ನು ಕಂಡಂತ ವಾರಿಯರ್ಸ್ ತಂಡ ಸುಮಂತ್ರ ಅವರ ಆಟದ ಮೂಲಕ ಮತ್ತೊಮ್ಮೆ ವಿಜಯದ ಹೊಸ್ತಿಲಲ್ಲಿ ದೀಕ್ಷಿತ್ ರವರ 5ನೇ ಎಸೆತ ಎದುರಿಸಲು ಅಲ್ಲಿ 1 ಎಸೆತಗಳ ಮುಂದೆ 2 ರನ್ನಿನ ಗುರಿ. ಟೈಯಾದಲ್ಲಿ 1 ಅಂಕವನ್ನು ನೀಡಲಾಗುವುದು. ಬಹಳ ರೋಮಾಂಚಕಾರಿಯಾದಂತಹ ಪಂದ್ಯಾಟ. ಜ್ಞಾನೇಶ್ ರವರ ಕೈಯಲ್ಲಿ ದಂಡು, ದೀಕ್ಷಿತ್ ರವರ ಕೈಯಲ್ಲಿ ಚೆಂಡು. ಬಲಿಷ್ಠ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿದೆ ದೀಕ್ಷಿತ್ ರವರ ತನ್ನ ಕೂಟದ ಕೊನೆಯ ಎಸೆತವನ್ನು ಎದುರಿಸಲು. 1 ಎಸೆತಗಳ ಮುಂದೆ 2 ರನ್ನಿನ ಗುರಿ.
ದೀಕ್ಷಿತ್ ರವರು ಚೆಂಡು ಅಲ್ಲಿ ಒಂಟಿ ಸೇರ್ಪಡೆ, ಎರಡಕ್ಕೆ ಪ್ರಯತ್ನ, ಅಲ್ಲಿ ಎರಡು ಮುಕ್ತ, ಅಲ್ಲಿ ರನ್ಔಟ್ಗೆ ಅಲ್ಲೇ ರನ್ಔಟ್ಗೆ ಮನವಿ, ಅಲ್ಲಿ ರನ್ಔಟ್. ತೀರ್ಪುಗಾರರ ನಿಶಾನೆ ರನ್ಔಟ್. ಪುನೀತ್ ರವರ ಬಲಾಢ್ಯ ಥ್ರೋ ಮೂಲಕ 1 ರನ್ಗೆ ಆಗ್ಬಹುದಿತ್ತಂತ ಪಂದ್ಯಾಟವನ್ನು ಟೈ ಮುಖಾಂತರ ಮುಕ್ತಾಯಗೊಳಿಸಿದರೆ 2 ತಂಡಕ್ಕೂ ಅಭಿನಂದನೆಗಳು. ಸಂದೀಪ್ ಅಣ್ಣ ನೀರು ಬರಲಿ. ಇದೀಗ 5ನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಬೊಲ್ಲಾರಿ ಮೈದಾನದಲ್ಲಿ ಆಶೀರ್ವಾದ್ ರಿಯಲ್ ಫೈಟರ್ಸ್ ವರ್ಸಸ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್ ಇವುಗಳ ನಡುವೆ ನಡೆಯುತ್ತಿದೆ. ಪಂದ್ಯಾಕೂಟದ ತೀರ್ಪುಗಾರರಾಗಿ ಸುನೀಲ್ ಕುಮಾರ್ ಹಾಗೂ ಸೈಡ್ ಎಂಪೈರ್ ಆಗಿ ದಯವಿಟ್ಟು ಅಲ್ಲಿ ಯಾರಾದರೂ ಕಾರ್ಯನಿರ್ವಹಿಸಬೇಕು.
ಹಲೋ ಪೂಜೇಶ್ ಸಂಪತ್ ಅಂಪೇರ್ ಎಸ್ ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದ 5ನೇ ಪಂದ್ಯಾಕೂಟ ಸಾಗಿ ಬರ್ತಿದೆ. ಬೊಲ್ಲಾರಿ ಮೈದಾನದಲ್ಲಿ 10,000 ಜನರನ್ನು ಪ್ರೇಕ್ಷಕರೊಂದಿಗೆ ನಡೆಯುತ್ತಿರುವ ಪಂದ್ಯಾಕೂಟ. ಬೊಲ್ಲಾರಿ ಮೈದಾನದಲ್ಲಿ ಇದೀಗ 5ನೇ ಪಂದ್ಯಾಕೂಟ. ಆಶೀರ್ವಾದ್ ರಿಯಲ್ ಫೈಟರ್ಸ್ ವರ್ಸಸ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ಇವುಗಳ ನಡುವೆ ನಡೀತಾ ಇದೆ. ಆರಂಭಿಕ ಆಟಗಾರರಾಗಿ ರೈಸಿಂಗ್ ಸ್ಟಾರ್ ಆರಂಭಿಕ ಆಟಗಾರರಾಗಿ ದೀಪಕ್ ವರ್ಸಸ್ ಜಿತೇಶ್. ಸ್ಟ್ರೈಕ್ ವಿಭಾಗದಲ್ಲಿ ಜಿತೇಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದೀಪಕ್. ಆರಂಭಿಕ ಎಸೆತಗಾರನಾಗಿ ವಿನೋದ್ ಅವರ ತನ್ನ ಮೊದಲನೇ ಕೂಟದ ಮೊದಲನೇ ಓವರ್ನ ಮೊದಲನೇ ಎಸೆತ ಜಿತೇಶ್ ಅವರಿಗೆ. ಪಂದ್ಯಾಕೂಟ ಇದೀಗ ಸ್ಟಾರ್ಟ್. ವಿನೋದ್ ಅವರ ಆರಂಭಿಕ ಎಸೆತಗಾರ ಮೊದಲನೇ ಎಸೆತ ಅದ್ಭುತವಾಗಿತ್ತು. ಎಸೆತ ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು, ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ ತಂಡದ ಖಾತೆ ತೆರೆ ಮೂಲಕ. ಈಗ ಮೊದಲನೇ ಎಸೆತ ಮತ್ತೊಮ್ಮೆ ಬಲವಾಗಿತ್ತು, ಯಾವುದೇ ರನ್ನು ಬಿಟ್ಟುಕೊಡದೆ ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ದ್ವಿತೀಯ ಎಸೆತ ಖಾತೆಯಲ್ಲಿ 1 ಅಂಕ. ವಿನೋದ್ ಅವರ ದ್ವಿತೀಯ ಎಸೆತ ಮತ್ತೊಮ್ಮೆ ಜಿತೇಶ್ ಉಡುಪಿಯಲ್ಲಿ ಹಲವು ಪಂದ್ಯಾಕೂಟದಲ್ಲಿ ಪ್ರಶಸ್ತಿ ಪಡೆದಂತಹ ಜಿತೇಶ್ ಅವರು ಆರಂಭಿಕ ಆಟಗಾರರಾಗಿ ಬಲವಾಗಿತ್ತು. ಮತ್ತೊಮ್ಮೆ ಬ್ಯಾಟ್ ಅನ್ನು ಹೊಂಚಿಸಿ ಒಂಟಿ ಪಾಲಾಗ್ತಾ ಇದೆ. ಅಂಪೈರ್ ಅವರಿಂದ ಲೆಗ್ ಬೈಸ್ ಮೂಲಕ ಒಂಟಿ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 2. ದ್ವಿತೀಯ ಎಸೆತ ಸಂಪೂರ್ಣಗೊಂಡಿದೆ. ತೃತೀಯ ಎಸೆತ ಮತ್ತೊಮ್ಮೆ ವಿನೋದ್ ಅವರ ಕೈಯಲ್ಲಿ ಬಲವಾಗಿ ಹೊಡೆತಾ ಇಲ್ಲ, ನೇರ ಕೀಪರ್ ಕೈಗೆ. ಮತ್ತೊಂದು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಚತುರ್ಥ ಬಾರಿಗೆ ವಿನೋದ್ ಅವರ ಕೈಯಲ್ಲಿ ಮತ್ತೊಮ್ಮೆ ಚೆಂಡು. ಬಲವಾದ ಹೊಡೆತ, ಅಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಅದ್ಭುತವಾದ ಫೀಲ್ಡಿಂಗ್ ನಲ್ಲಿ ಪ್ರತಾಪನವರಿಂದ ಪ್ರತಾಪ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2 ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 4. ಸ್ಕೋರ್ ಆಗಿ ನಮ್ಮಲ್ಲಿ ಸಂಕ್ಷಿತ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಲವಾದ ಹೊಡೆತ ಇಲ್ಲ, ಬೈಸ್ ಮೂಲಕ ಒಂಟಿ ರನ್ನಿನ ಸೇರ್ಪಡೆ. ಕೊನೆಯ ಎಸೆತ ಕೂಟದ ಮೊದಲನೇ ಓವರಿನ ಅಂತಿಮ ಎಸೆತ. ಪವರ್ ಪ್ಲೇಯ ಅಂತಿಮ ಎಸೆತ. ಬಲವಾಗಿತ್ತು, ಇಲ್ಲ. ದೀಪಕ್ ಅವರು ರಕ್ಷಣಾತ್ಮಕವಾದ ಬರ್ತಾ ಇದೆ. ಒಂಟಿ ಪಾಲಾಗ್ತಾ ಇದೆ. ತಂಡದ ಮೊತ್ತ ಕೈ ಕಕ್ಕುತ್ತ 6. ತಂಡದ ಮೊತ್ತ 6, ಸರಾಸರಿ 1ರಂತೆ ಬಂದಿದೆ. ಇನ್ನು ಉಳಿದ 18 ಎಸೆತಗಳ ಮುಂದೆ ಎಷ್ಟು ರನ್ ಬಾರಿಸ್ತಾರೆ ಎಂದು ಕಾದು ನೋಡಬೇಕಿದೆ. ಗಾಳಿ ಯಾವ ಕಡೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಸುತ್ತಲೂ ಗಾಳಿ, ನಡುವಲ್ಲಿನ ದ್ವಿತೀಯ ಎಸೆತ, ದ್ವಿತೀಯ ಓವರಿನ ಮೊದಲನೇ ಎಸೆತವನ್ನು ಎಸೆಯಲು ಮತ್ತೊಮ್ಮೆ ಚೋಟಾ ಬೀನ್ ಮೋಕ್ಷಿತ್ ಅವರ ಆಗಮಗ್ತಾ ಇದೆ. ಕೀರ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮತ್ತೊಮ್ಮೆ ಮೋಕ್ಷಿತ್ ಅವರ ಕೈಯಲ್ಲಿ ಚೆಂಡು. ದ್ವಿತೀಯ ಓವರಿನ ಮೊದಲನೇ ಎಸೆತ. ಚೆಂಡು ಉಡುಪಿ ಕಡೆಗೆ.
ಉಡುಪಿಯಲ್ಲಿ ಜಿತೇಶ್ ಅವರು, ತುಂಬೆಯಲ್ಲಿ ಮೋಕ್ಷಿತ್ ಅವರು. ಯಾವ ರೀತಿ ರನ್ನು ಬರುತ್ತದೆ ಎಂದು ಕಾದು ನೋಡಬೇಕಿದೆ. ಮೋಕ್ಷಿತ್ ಅವರ ಮೊದಲನೇ ಎಸೆತ ಬಲವಾಗಿತ್ತು, ಅಲ್ಲಿ ಒಂಟಿ ಸಂಪೂರ್ಣಗೊಂಡಿದೆ. ಈ ಬಾರಿ ಮೋಕ್ಷಿತ್ ಅವರ ದ್ವಿತೀಯ ಎಸೆತ ದೀಪಕ್ ಅವರಿಗೆ. ಬಂತು ನೋಡಿ, ಸಿಕ್ಸರ್. 6 ರನ್ನಿನ ಸೇರ್ಪಡೆ, ಬಲವಾದ ಹೊಡೆತ. ತಂಡದ ಮೊತ್ತ 13. ದ್ವಿತೀಯ ಎಸೆತ ಸಂಪೂರ್ಣಗೊಂಡಿದೆ. ತೃತೀಯ ಬಾರಿಗೆ ಮತ್ತೊಮ್ಮೆ ದೀಪಕ್ ಅವರಿಗೆ. ಈ ಬಾರಿ ಯಾವ ರೀತಿ ಎದುರಿಸ್ತಾರೆ ಎಂದು ಕಾದು ನೋಡಬೇಕಿದೆ. ಮತ್ತೊಮ್ಮೆ ಬಲವಾಗಿತ್ತು, ಚೆಂಡು ಕೂಡ ಅಷ್ಟೇ ಉತ್ತಮವಾಗಿತ್ತು. ಅಂಪೈರ್ ಅವರಿಂದ ಆಗಲ ರನ್ನಿನ ತೀರ್ಪು. ದೊಂಜು ಗೋಡೆ ಅಡ್ಡ, ಕಪ್ಪುದಯ ಹಂಚಿಬು. ನಾಲ್ಕನೇ ಬಾರಿಗೆ, ಮೂರನೇ ಬಾರಿಗೆ ಮತ್ತೊಮ್ಮೆ ನೆಲಭರಿತ ಚೆಂಡು, ಲೆಗ್ ಬೈ ಮೂಲಕ ಒಂಟಿ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 15. ನಾಲ್ಕನೇ ಬಾರಿಗೆ ಮೋಕ್ಷಿತ್ ಅವರ ರೂಪದಲ್ಲಿ ಮತ್ತೊಮ್ಮೆ ಅದ್ಭುತವಾದ ಎಸೆತ. 3 ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಡಾಟ್ ಆನ್ ಡೆಲಿವರಿ, ಅದ್ಭುತವಾದ ಎಸೆತ ಮೋಕ್ಷಿತ್ ಅವರ ರೂಪದಲ್ಲಿ. 4 ಎಸೆತ ಸಂಪೂರ್ಣಗೊಂಡಿದೆ. 5ನೇ ಎಸೆತ ನಾಲ್ಕು 5ನೇ ಎಸೆತ ಬಲವಾಗಿತ್ತು. ಈ ಬಾರಿ ಇಲ್ಲ, ಹೊಟ್ಟಿ ಪಾಲಾಗ್ತಿದೆ. ಜಿತೇಶ್ ಅವರ ರೂಪದಲ್ಲಿ ಕೊನೆಯ ಎಸೆತ ಬಾಕಿ. ಮೋಕ್ಷಿತ್ ಅವರ ಅಂತಿಮ ಎಸೆತ, ದ್ವಿತೀಯ ಓವರಿನ ಅಂತಿಮ ಎಸೆತ, ಮೋಕ್ಷಿತ್ ಅವರ ಅಂತಿಮ ಎಸೆತ. ಅಲ್ಲಿ ದಯವಿಟ್ಟು ಉಳಿದ ಆಟಗಾರರು ಬೋಲ್ ನೆಕ್ಕಿ ಕೊಡಬೇಕು. ದಯವಿಟ್ಟು ಮತ್ತೊಮ್ಮೆ ಒಂಟಿ ಪಾಲಾಗ್ತಾ ಇದೆ. ಮೋಕ್ಷಿತ್ ಅವರ ಎಸೆತ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 17. ದಯವಿಟ್ಟು ಅಲ್ಲಿ ಬಾಲ್ ನೆಕ್ಕಿ ಕೊಡಬೇಕು. ಉಳಿದ ಆಟಗಾರರು ಕೂರುವಂತಿಲ್ಲ. ಜನ ತೋಜುನೇಜಿ ಕಾಣ ನೂದುತ್ತುಂಡು ಇತ್ತ ಕಮ್ಮಿ ಅಂದು ಜವನೇರ್ ಡ್ರೆಸ್ ಬಾರ್ದು ಪೋದಿಲ್ಲ ಜೈದೇರ ಓಲೇರು ಅವು ಪೊಂಜನಕು ಚಿಯರ್ తెలిపి ಐಟ್ ಕವರೇಜ್ ದೀಪ ಕವರೇಜ್ ಐಟ್. ತೃತೀಯ ಬಾರಿಗೆ 3ನೇ ಓವರಿನ ಮೊದಲನೇ ಎಸೆತ ಎಸೆಯಲು ಮತ್ತೊಮ್ಮೆ ಬರ್ತಾ ಇದ್ದಾರೆ ಕೊಟ್ಟಿಂಜ ಎಕ್ಸ್ಪ್ರೆಸ್ ತೇಜೇಶ್ ಅವರು. ತೇಜೇಶ್ ಅವರ 3ನೇ ಓವರಿನ ಮೊದಲನೇ ಎಸೆತ ಎದುರಿಸಲು ಮತ್ತೊಮ್ಮೆ ದೀಪಕ್ ಅವರ ಬಲವಾಗಿ ಹೊಡೆತ. ಅಲ್ಲಿ ಲಾಂಗ್ ಆನ್ ನಲ್ಲಿ ಅದ್ಭುತವಾದ ಫೀಲ್ಡಿಂಗ್, ಒಂಟಿ ಸಂಪೂರ್ಣ. ದ್ವಿತೀಯ ಬಾರಿಗೆ ಮತ್ತೊಮ್ಮೆ ತೇಜೇಶ್ ಅವರ ದ್ವಿತೀಯ ಎಸೆತ ಜಿತೇಶ್ ಅವರಿಗೆ. ಗಾಳಿಯಲ್ಲಿ ಬಂದ ಚೆಂಡು ಗಾಳಿಯಲ್ಲಿ ಹೋಯ್ತು, ಒಂಟಿ ಬಾಲ್ ಆಗ್ತಾ ಇದೆ. ಬಿಟ್ಟರೆ ಮಾತ್ರ ವೈಡು. 2 ಎಸೆತ ಸಂಪೂರ್ಣ. 3ನೇ ಬಾರಿಗೆ ಈ ಬಾರಿ ಬಂತು, ಅಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಅದ್ಭುತವಾದ ಫೀಲ್ಡಿಂಗ್ ನಲ್ಲಿ ಮೋಕ್ಷಿತ್ ಅವರು ಮಿಂಚ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ದೇನೆ, ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅವರದ್ದು.
ಮೋಕ್ಷಿತ್ ಅವರ ಅದ್ಭುತವಾದ ಫೀಲ್ಡಿಂಗ್ ನಲ್ಲಿ ಮಿಂಚಿ ಬರ್ತಾ ಇದೆ. ತೇಜೇಶ್ ಅವರ 4ನೇ ಎಸೆತ. ದೀಪು ಅವರ ವಿಕೆಟ್ ಪತನಗೊಂಡಿದೆ. ದೀಪ್ ಅವರ ಜಾಗವನ್ನು ಭರ್ತಿ ಮಾಡಲು ಈಶ್ವ ಹೊಸ ಮಧುಮಗ APL 2025 ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಯಶವಂತ ಪುಳಿಪಡ್ಪು ಭಗವತಿ ಸೇವಾ ಸಮಿತಿ ಇದರ ಅಧ್ಯಕ್ಷರು. ಇವರಿಗೆ ನವನೀತ್ ಬಳ್ಳಾರಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 5ನೇ ಎಸೆತ. ಈ ಬಾರಿ ಮತ್ತೊಮ್ಮೆ ತೇಜೇಶ್ ಅವರ ಅದ್ಭುತವಾದ ಎಸೆತ ಬಲವಾಗಿತ್ತು. ಹೊಡೆತ ಅಲ್ಲಿ ಲಾಂಗ್ ಆನ್ ನಲ್ಲಿ ಅದ್ಭುತವಾದ ಫೀಲ್ಡಿಂಗ್ ನಲ್ಲಿ ಪುನೀತ್ ಅವರು ಮಿಂಚ್ತಾ ಇದ್ದಾರೆ. ಕೊನೆ ಎಸೆತ ತೇಜೇಶ್ ಅವರ ಅಂತಿಮ ಎಸೆತ. ಈ ಪಂದ್ಯಾಕೂಟದ ಮೊದಲನೇ ಇನ್ನಿಂಗ್ಸ್ ನ 3ನೇ ಓವರಿನ ಅಂತಿಮ ಎಸೆತ. ತೇಜೇಶ್ ಅವರದು ಕೊನೆ ಎಸೆತ. ನೆಲಕ್ಕೆಚ್ಚಿ ಬಂದ ಚೆಂಡು. ಅಂಪೈರ್ ಅವರಿಂದ ಯಾವುದೇ ತೀರ್ಪು ಬಂದಿಲ್ಲ. ನೋಟ್ ಔಟ್. ಎಸ್, ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 21. ಸರಾಸರಿ ಓವರಿಗೆ 7ರಂತೆ ಬಂದಿದೆ ರನ್ ರೈಟ್. ಕೊನೆ ಓವರ್ ಅನ್ನು ಎಸೆಯಲು ಪ್ರತಾಪ್ ತನ್ನ ಪ್ರತಾಪವನ್ನು ತೋರಿಸುತ್ತಾರೆಂದು ಕಾದು ನೋಡಬೇಕಿದೆ. ಆರಂಭಿಕ ಆಟಗಾರ ಜಿತೇಶ್ ಇನ್ನೂ ಕೂಡ ಕ್ರೀಸಿನಲ್ಲಿ. ಉಡುಪಿಯಲ್ಲಿ 6 ಎಸೆತಗಳಲ್ಲಿ 6 ಸಿಕ್ಸರ್ ಅನ್ನು ಬಾರಿಸಿದಂತ ವೀರ ಜಿತೇಶ್ ಅವರು ಓವರ್ ಪಂದ್ಯಾಕೂಟದಲ್ಲಿ ಈ ಬಾರಿ ಪ್ರತಾಪನವರದು ಮೊದಲನೇ ಎಸೆತ. ದಯವಿಟ್ಟು ಪಂದ್ಯಾಕೂಟವನ್ನು ಬೇಗ ನಡೆಸಿಕೊಡಿ ತೀರ್ಪುಗಾರರೇ. ಸಮಯ ಮೀರ್ತಾ ಇದೆ. ಊಟದ ಸಮಯ ಬರ್ತಾ ಇದೆ. ದಯವಿಟ್ಟು ಎಲ್ಲ ಆಟಗಾರರಲ್ಲಿ ಗಮನ. ಊಟಕ್ಕೆ ವಿಶ್ರಾಂತಿ ಇಲ್ಲ, ಊಟದ ಸಮಯವಿಲ್ಲ. ಅಂತಿಮ ಓವರಿನ ಮೊದಲನೇ ಎಸೆತ ಅದ್ಭುತವಾಗಿತ್ತು. ನೆಲಕ್ಕೆ ಕಚ್ಚಿ ಬಂದ ಚೆಂಡು. ಅಂಪೈರ್ ಅವರಿಂದ ಬಾಯ್ಸ್ ಘೋಷಣೆ. ಬಾಯ್ಸ್ ಮೂಲಕ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 22. ಪ್ರತಾಪನವರ ದ್ವಿತೀಯ ಎಸೆತ ಮತ್ತೊಮ್ಮೆ ಜಿತೇಶ್ ಅವರಿಗೆ ಬಲವಾಗಿತ್ತು. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಗಾಳಿಯಲ್ಲಿ ಬಂದ ಚೆಂಡು ಸೀದಾ ಮೋಕ್ಷಿತನ ಕೈಗೆ. ಮತ್ತೋರ್ವ ಆಟಗಾರ ಅಲೆಯ ಹುಲಿ ಹರೀಶ್ ಅವರ ಆಗಮನ ಆಗ್ತಾ ಇದೆ. 10 ಎಕರೆ ಮೈದಾನದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಒಂದು ಇತಿಹಾಸವನ್ನೇ ಬರೆದಂತಹ ಹರೀಶ್ ಅವರ ಆಗಮನ. ಪ್ರತಾಪ್ ಅವರ 3ನೇ ಎಸೆತ ಬಲವಾಗಿತ್ತು. ದಂಡು ಅಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. ಎಸ್, ಸಿಕ್ಸರ್ ಬಾರುವ ಮೂಲಕ 6 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 28. ಇನ್ನೂ ಬಾಕಿ 3 ಚೆಂಡು. 3 ಚೆಂಡಲ್ಲಿ ಎಷ್ಟು ರನ್ ಬರಬೇಕಿದೆ ಇನ್ನು ಕಾದು ನೋಡಬೇಕಿದೆ. ಪ್ರತಾಪನವರದು 4ನೇ ಎಸೆತ ಎದುರಿಸಲು ಹರೀಶ್ ಅವರು ಸ್ಟ್ರೈಕ್ ವಿಭಾಗದಲ್ಲಿ ಹರೀಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ವಿಶ್ವ. ಬಲವಾಗಿತ್ತು. ಮತ್ತೊಮ್ಮೆ 1 ಸಂಪೂರ್ಣ 2 ಸಂಪೂರ್ಣಗೊಂಡಿದೆ. ವಿಕೆಟ್ಗಳ ಮಧ್ಯೆ ಚಿರುಕಿನ ಓಡಾಟ ತೀರ್ಥುಕೊಳ್ಳು. 5ನೇ ಎಸೆತ. ಈ ಬಾರಿ ಮತ್ತೊಮ್ಮೆ ಪ್ರತಾಪನ 5ನೇ ಎಸೆತ ಎದುರಿಸಲು ಹರೀಶ್ ಅವರ ಬಲವಾಗಿತ್ತು. ಮತ್ತೊಮ್ಮೆ ದಂಡು ಸೀದಾ ಸೀಮಾ ರೇಖೆ ಹೊರ ಭಾಗಕ್ಕೆ. 5ನೇ
ಸಿಕ್ಸರ್ ಬಾರಿಸುವ ಮೂಲಕ ತಂಡದ ಮೊತ್ತ 36. ಇನ್ನು ಒಂದು ಎಸೆತ ಬಾಕಿ. ಹರೀಶ್ ಅವರು ಹೇಳ್ತಾ ಇದೆ, ಹರೀಶ್ ರವರ ದಂಡು ಗರ್ಜಿಸಿದೆ, ಬಲವಾಗಿತ್ತು. ಮತ್ತೊಮ್ಮೆ ಅಲ್ಲಿ ಸ್ಟಂಪಿಗೆ ಔಟ್. ಓವರ್ ಮುಕ್ತಾಯ. ತಂಡದ ಮೊತ್ತ 36. ಈ ಪಂದ್ಯಾಕೂಟವನ್ನು ಜಯಗಳಿಸಲು ರಿಯಲ್ ಫೈಟರ್ಸ್ ತಂಡವು ನಿಗದಿತ 24 ಎಸೆತಗಳ ಮುಂದೆ 37 ಗಳಿಸಬೇಕಿದೆ ಈ ಪಂದ್ಯಾಕೂಟವನ್ನು ಜಯಗಳಿಸಲು. ದಯವಿಟ್ಟು ಅಂಪೈರ್ ಅವರಿಗೆ ತಂಪಾದ ಪಾನೀಯವನ್ನು ನೀಡಿ ಸಹಕರಿಸಬೇಕು. ಶಿಶನ್ ಆಚಾರ್ಯ ಅವರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು. ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರೇ ಸುನೀಲ್ ಅವರು ಹಲವು ವರ್ಷಗಳಿಂದ ತೀರ್ಪುಗಾರರಾಗಿ ನಮ್ಮೊಡನೆ ಆಟ ಆಡ್ತಾ ಬರ್ತಾ ಇದ್ದಾರೆ. ಅವರನ್ನು ಯಾವತ್ತೂ ಮರೆಯಬಾರದು. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಮುಂದಿನ ಪಂದ್ಯಾಕೂಟ ರೈಸಿಂಗ್ ಆಶೀರ್ವಾದ್ ಯುನೈಟೆಡ್ ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ತಂಡಗಳ ಮುಂದಿನ ಪಂದ್ಯಾಕೂಟ. ದಯವಿಟ್ಟು ಎರಡು ತಂಡದ ಕಪ್ತಾನರು ಟಾಸ್ ಪಿನ್ಗಾಗಿ ವೇದಿಕೆ ಹತ್ತಿರ ಬರಬೇಕು. ಇದು ನಿಮಗೆ ಮೊದಲನೇ ಕರೆಯಾಗಿರುತ್ತದೆ. ತೀರ್ಪುಗಾರರೇ, ಪಂದ್ಯಾಕೂಟವನ್ನು ಆದಷ್ಟು ಬೇಗ ನಡೆಸಿಕೊಡಿ. ಇನ್ನು ಮೊದಲನೆಯ ಸುತ್ತಿನ ಹಲವು ಪಂದ್ಯವು ಬಾಕಿದೆ. ಆಶೀರ್ವಾದ್ ರಿಯಲ್ ಫೈಟರ್ಸ್ ತಂಡದ ಆರಂಭಿಕ ಆಟಗಾರರಾಗಿ ವಿನೋದ್ ಹಾಗೂ ಸುಜೀತ್ ಅವರ ಆಗಮನ ಆಗ್ತಾ ಇದೆ. ಆರಂಭಿಕ ಎಸೆತಗಾರರಾಗಿ ದಯವಿಟ್ಟು ದೀಪಕ್ ಅವರೇ ನಿಮ್ಮ ಕಾರ್ಯವನ್ನು ಆದಷ್ಟು ಬೇಗ ನಿರ್ವಹಿಸಿ. ಕಪ್ತಾನರೇ, ಮೊದಲನೇ ಓವರಿನ ಮೊದಲನೇ ಎಸೆತನ್ನು ಎಸೆಯಲು ರೈಸಿಂಗ್ ಸ್ಟಾರ್ ತಂಡದ ಆರಂಭಿಕ ಆಟಗಾರ ಶ್ರೇಯಸ್ ಅವರ ಮೊದಲನೇ ಎಸೆತ ಅದ್ಭುತವಾಗಿತ್ತು. ಅಂಪೈರ್ ಡೆಡ್ ಬಾಲ್, ಎಸ್ ಡೆಡ್ ಬಾಲ್. ಅಂಪೈರ್ ಅವರಿಂದ ಡೆಡ್ ಬಾಲ್ ಘೋಷಣೆ. ಈ ಬಾರಿ ಮತ್ತೊಮ್ಮೆ ಮೊದಲನೇ ಎಸೆತ ಶ್ರೇಯಸ್ ಅವರಿಂದ ಕಡೆಯಿಂದ. ಶ್ರೇಯಸ್ ಅವರ ಮೊದಲನೇ ಎಸೆತ ಅದ್ಭುತವಾಗಿತ್ತು. ನೆಲಬರಿತ ಚೆಂಡು ಸೀದಾ ಒಂಟಿ ಪಾಲಾಗ್ತಾ ಇದೆ. ಖಾತೆ ತೆರೆಯುವ ಮೂಲಕ ತಂಡದ ಖಾತೆಯಲ್ಲಿ ಒಂಟಿ. ದ್ವಿತೀಯ ಎಸೆತ ಶ್ರೇಯಸ್ ಅವರ ದ್ವಿತೀಯ ಎಸೆತ ಬಲವಾಗಿತ್ತು. ವಿನೋದ್ ಅವರ ಬ್ಯಾಟ್ ಇಂದ ಅಲ್ಲಿ 4 ರನ್, 4 ರನ್ನಿನ ಸೇರ್ಪಡೆ. ಪವರ್ ಪ್ಲೇ ಅಲ್ಲಿ ಇದು ಮೊದಲನೇ ಬೌಂಡರಿ. ದ್ವಿತೀಯ ಎಸೆತ ಸಂಪೂರ್ಣಗೊಂಡಿದೆ. ತೃತೀಯ ಎಸೆತ ಶ್ರೇಯಸ್ ಅವರದು. ತೃತೀಯ ಎಸೆತ ಮತ್ತೊಮ್ಮೆ ವಿನೋದ್ ಅವರಿಗೆ ಬಲವಾಗಿತ್ತು. ದಂಡು ಅಲ್ಲಿ ಲಾಂಗ್ ಆನ್ ಬರುತ್ತಾ ಇದೆ. ಎಕ್ಸ್ಪ್ರೆಸ್ ಕೊನೆಯ ಎಸೆತ ಶ್ರೇಯಸ್ ಅವರದು. ಅಂತಿಮ ಎಸೆತ ಮತ್ತೊಮ್ಮೆ ಬಲವಾಗಿತ್ತು. ದಂಡು ಒಂಟಿ ಪಾಲಾಗ್ತಿತ್ತೆ. ಚೆಂಡು ತಂಡದ ಮೊತ್ತ 9. ಓವರ್ ಮುಕ್ತಾಯದೊಂದಿಗೆ ಇನ್ನು 18 ಎಸೆತಗಳ ಮುಂದೆ ತಂಡಕ್ಕೆ ಬೇಕಿದೆ 28.
ಸರಾಸರಿ 9ರಂತೆ ಬಂದರೆ ಈ ಪಂದ್ಯ ಕೂಟವನ್ನು ಜಯಗಳಿಸಬಹುದು. ಪ್ರತಿ ಓವರಿಗೆ 9ರಂತೆ. ಸಂಪತ್ತವರದ ದ್ವಿತೀಯ ಓವರಿನ ಮೊದಲನೇ ಎಸೆತ. ಸಂಪತ್ತವರ ದ್ವಿತೀಯ ಓವರಿನ ಮೊದಲನೇ ಎಸೆತ. ದೀಪಕ್ ಸೈಡ್ ನಿಂತು ಸಹಕರಿಸಿ, ಅಲ್ಲಿ ಸಿಕ್ಸರ್. 6 ರನ್ನಿನ ಸೇರ್ಪಡೆ. ವಿನೋದ್ ಅವರ ದಂಡು ಗರ್ಜಿಸಿದೆ. ದಯವಿಟ್ಟು ಲೈನ್ ಎಂಪೈರ್ ಆಗಿ ಸಹಕರಿಸಿ. ನೀವು ದಯವಿಟ್ಟು ಅಲ್ಲಿ ಕೂತು ಸಹಕರಿಸುವುದು ತಪ್ಪು. ಈ ಬಾರಿ ಮತ್ತೊಮ್ಮೆ ಸಂಪತ್ ಅವರ ಎರಡನೇ ಎಸೆತ ಬಲವಾಗಿತ್ತು. ಇಲ್ಲ, ಒಂಟಿ ಪಾಲಾಗುತ್ತಿದೆ ಚೆಂಡು. 2 ಸಂಪೂರ್ಣಗೊಂಡಿದೆ ತಂಡದ ಎಸೆತ. 3ನೇ ಎಸೆತ ಸಂಪತ್ ಅವರ ಮುಖಾಂತರ ಮತ್ತೊಮ್ಮೆ ವಿನೋದ್ ಅವರು ಬಲವಾಗಿತ್ತು. ಮತ್ತೊಂದು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಯಾವುದೇ ರನ್ ಇಲ್ಲ. ಫೀಲ್ಡಿಂಗ್ ನಲ್ಲಿ ಅದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ ಹರೀಶ್ ಅವರ ಮುಖಾಂತರ. ಸಂಪತ್ ಅವರ 4ನೇ ಎಸೆತ ಎದುರಿಸಲು ಮತ್ತೊಮ್ಮೆ ವಿನೋದ್ ಅವರು ಬಂದು ನೋಡಿ, ಅಲ್ಲಿ ಸಿಕ್ಸರ್. 6 ರನ್ನಿನ ಸೇರ್ಪಡೆ. ವಿನೋದ್ ಅವರ ಬ್ಯಾಟ್ ಗರ್ಜಿಸಿದೆ. ತಂಡದ ಕೈಕರ್ಕುತ್ತ 21. ಇನ್ನು ಬೇಕಿದೆ 2 ಎಸೆತ ಬಾಕಿ. 5ನೇ ಎಸೆತ ಸಂಪತ್ತನವರದು. 5ನೇ ಎಸೆತ. ಎಸ್, 5ನೇ ಎಸೆತ. ಈ ಪಂದ್ಯ ಕೂಟವನ್ನು ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡ್ತಿದ್ದೀರಿ. ನಮ್ಮ ಟಿವಿ, ನಮ್ಮ ಮೀಡಿಯಾ ನೇರ ಪ್ರಸಾರದಲ್ಲಿ ವೀಕ್ಷಿಸಿ. ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ. ವೈಡ್ ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು. ತಂಡದ ಮೊತ್ತ ಮತ್ತೊಂದು ರನ್ನಿನೊಂದಿಗೆ 22. 5ನೇ ಎಸೆತ ಮತ್ತೊಂದು ಇಲ್ಲ, ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಕೊನೆಯ ಬಾರಿಗೆ 5 ಎಸೆತ ಸಂಪೂರ್ಣಗೊಂಡಿದೆ. 6ನೇ ಎಸೆತ ಬಲವಾಗಿತ್ತು. ದಂಡು ಒಂಟಿ ಸಂಪೂರ್ಣಗೊಂಡಿದೆ. ವಿಕೆಟ್ಗಳ ಮಧ್ಯೆ ಓವರ್ ಮುಕ್ತಾಯ. 2 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 23. ಇನ್ನು ಬೇಕಿದೆ 12 ಎಸೆತಗಳ ಮುಂದೆ 14 ರನ್. ಯಾರಿಗುಂಟು ಯಾರಿಗಿಲ್ಲ. ಈ ಪಂದ್ಯಾಕೂಟ ಜಯಿಸುವುದು ಯಾರು? ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾದು ನೋಡಬೇಕಿದೆ. ಬಳ್ಳಾರಿ ಮೈದಾನದಲ್ಲಿ 10,000 ಜನರನ್ನು, ಪ್ರೇಕ್ಷಕರನ್ನು ಕೂಡಂತ ಪಂದ್ಯಾಕೂಟ ಬಳ್ಳಾರಿ ಮೈದಾನದಲ್ಲಿ. ದೀಪಕ್ ಅವರು 3ನೇ ಬಾರಿಗೆ 3ನೇ ಓವರ್ ಅನ್ನು ಎಸೆಯಲು ದೀಪಕ್. ವಿನೋದ್ ಅವರಿಗೆ ಬಲವಾಗಿತ್ತು. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆ. ಅಲ್ಲಿ ಕ್ಯಾಚ್ ಅದ್ಭುತವಾಗಿತ್ತು. ವಿನೋದ್ ಅವರ ವಿಕೆಟ್ ಪತನಗೊಂಡಿದೆ. ಇನ್ನು ಬೇಕಿದೆ 11ರ ಮುಂದೆ 14. 11ರ ಮುಂದೆ ಬೇಕಿದೆ 14. ದ್ವಿತೀಯ ಎಸೆತ ಅಂಪೈರ್ ಬಾಯಿಸ್ ಮೂಲಕ 1 ರನ್ನಿನ
ಬ್ಯಾಟ್ ಮುಖಾಂತರ ಒಂಟಿ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 24. ಇನ್ನು ಬೇಕಿದೆ 13. 10ರ ಮುಂದೆ 13. ಅಂಪೈರ್ ಅವರಿಂದ ಘೋಷಣೆ ಬಂದಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಪಂದ್ಯಾಕೂಟ ತೀರ್ಪುಗಾರಿಗೆ ಬೀಸಲು ದಯವಿಟ್ಟು ಸಹಕರಿಸಿ. ಯಾವುದೇ ಚರ್ಚೆಗೆ ಆಸ್ವಾದವಿಲ್ಲ. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು. ಎಸ್, ಅಂಪೈರ್ ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ಸುನೀಲ್ ಅವರಿಂದ ಮತ್ತೊಂದು ಘೋಷಣೆ ವೈಡ್ ಎಂದು. ತಂಡದ ಮೊತ್ತ 25. ಬಲವಾದ ಹೊಡೆತಕ್ಕೆ ಯಾವುದೇ ರನ್ ಇಲ್ಲ. ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. 4ನೇ ಎಸೆತ. ಬಲವಾದ ಹೊಡೆತ, ಅಲ್ಲಿ ಸಿಕ್ಸರ್ ಮೂಲಕ ತಂಡದ ಮೊತ್ತ ಮತ್ತೊಂದು ಏರಿಕೆ. 31. ತಂಡದ ಮೊತ್ತ ಬೇಕಿದೆ 6. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಕೈ ಚೆಲ್ಲಿದರೆ ಒಂಟಿ ಸಂಪೂರ್ಣಗೊಂಡಿದೆ. ಕೊನೆಯ ಒಂದು ಎಸೆತ ಬಾಕಿ. ಲಾಸ್ಟ್ ಬಾಲ್, ಒಂದು ವೈಡ್. ಕೊನೆ ಎಸೆತ, ಈ ಕೂಟದ 3ನೇ ಓವರಿನ ಅಂತಿಮ ಎಸೆತ. ಇನ್ನು ಬೇಕಿದೆ ಸಿಂಗಲ್. ಎಸ್, 4 ರನ್ನಿನ ಅವಶ್ಯಕತೆ ಪಂದ್ಯಾಕೂಟವನ್ನು ಜಯಗಳಿಸಲು. 6ರ ಮುಂದೆ 4. ಏರಿಯಾವು ವಿನೋದು ಉಲೇ ಬರ್ರೆ ಬ್ಯಾಟ್ ಅಂತಿಮ ಓವರನ್ನು ಎಸೆಯಲು ಬರ್ತಾ ಇದೆ ಛೋಟಾ ಬೀನ್. ಯಶು ಅವರ ಆಗಮನ ಆಗ್ತಾ ಇದೆ. ಅಂತಿಮ ಓವರನ್ನು ಎಸೆಯಲು ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025ರ ಈ ಪಂದ್ಯಾಟದ ನಂತರ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ವಿನ್ನರ್ಸ್ ಅನ್ನು ಪ್ರಕಟಿಸಲಾಗುವುದು. ಈಗಾಗಲೇ ತಲಾ 3 ಪಂದ್ಯಗಳನ್ನಾಡಿದಂತಹ ತಂಡಗಳ ನಡುವೆ ಹಣಾಹಣಿ ನಡೀತಾ ಇದೆ. ಆಟಗಾರರ ನಡುವೆ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಯಾರ ಪಾಲಾಗುತ್ತೆ ಕಾದ್ ನೋಡ್ಬೇಕಾಗಿದೆ. 5ರ ಮುಂದೆ ಬೇಕಿದೆ 3. ಯಶು ಅವರ ದ್ವಿತೀಯ ಬಾರಿಗೆ. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು, ಒಂಟಿ ರನ್ನಿನ ಸೇರ್ಪಡೆ. ಅಗಲ ರನ್ನಿನ ತೀರ್ಪು ಬಲವಾಗಿತ್ತು, ಇಲ್ಲ ಡಾಟ್ ಅಂಡ್ ಡೆಲಿವರಿ. 2ನೇ ಎಸೆತ ಸಂಪೂರ್ಣಗೊಂಡಿದೆ. 4 ಎಸೆತಗಳ ಮುಂದೆ 2 ಬೇಕಿದೆ ತಂಡವು ಜಯಗಳಿಸಲು. ಅದ್ಭುತವಾಗಿತ್ತು, ಒಂಟಿ ಪಾಲಾಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಅದ್ಭುತವಾಗಿತ್ತು ಫೀಲ್ಡಿಂಗ್ ಕೂಡ. ಅಲ್ಲಿ ಬಂತು ನೋಡಿ, 2 ಎಸೆತಗಳ ಮುಂದೆ 1. 2 ಎಸೆತಗಳ ಮುಂದೆ 1. 2ರ ಮುಂದೆ ಬೇಕಿದೆ 1. ಇದು ರೋಮಾಂಚಕಾರಿಯಾಗ್ತಾ ಇದೆ ಪಂದ್ಯಾಕೂಟ. ಯಾರಿಗೆ ಉಂಟು ಯಾರಿಗಿಲ್ಲ ಪಂದ್ಯಾಕೂಟ. 1ರ ಮುಂದೆ 1, 1ರ ಮುಂದೆ 1. ಅದ್ಭುತವಾದ ಬೌಲಿಂಗ್ ನಲ್ಲಿ ಯಶು ಅವರು ಮಿಂಚ್ತಾ ಇದ್ದಾರೆ. 1ರ ಮುಂದೆ ಬೇಕಿದೆ 1. ಯಾರ ಕೈಗೆ ಆಗ್ತಾ ಇದೆ? ಎಸ್, ಈ ಪಂದ್ಯಾಕೂಟವನ್ನು ರಿಯಲ್ ಫೈಟರ್ಸ್ ತಂಡವು ಜಯಗಳಿಸಿದೆ. ಧನ್ಯವಾದಗಳು 2 ತಂಡಕ್ಕೂ. ಮುಂದಿನ ಪಂದ್ಯಾಕೂಟಕ್ಕೆ ಕರೆ ನೀಡುತ್ತಾ ಇದ್ದೇವೆ. ಆಶೀರ್ವಾದ್ ಯುನೈಟೆಡ್
ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಬಿಟ್ಟು ಎರಡು ತಂಡದ ಆಟಗಾರರು ಸಜ್ಜಾಗಬೇಕು. ದಯವಿಟ್ಟು ಗಮನಿಸಿ, ಆಶೀರ್ವಾದ್ ಯುನೈಟೆಡ್ ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ಇವುಗಳ ನಡುವೆ ನಡೆಯಲಿಕ್ಕಿದೆ. ಪಂದ್ಯಕೂಟದ ಆಟಗಾರರು ದಯವಿಟ್ಟು ಆದಷ್ಟು ಬೇಗ ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕು. ಅಲ್ಲಿ ಊಟ ಬಂದಿದೆಯಂತೆ, ದಯವಿಟ್ಟು ಅದನ್ನು ಇಡುವಲ್ಲಿ ಸಹಕರಿಸಿ ಕಾರ್ಯಕರ್ತರೇ. ಪಂದ್ಯಕೂಟ 6ನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಆಶೀರ್ವಾದ್ ಯುನೈಟೆಡ್ ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ತಂಡಗಳ ನಡುವೆ. ದಯವಿಟ್ಟು ತೀರ್ಪುಗಾರರೇ ಪಂದ್ಯಕೂಟವನ್ನು ಆದಷ್ಟು ಬೇಗ ನಡೆಸಿಕೊಡಿ, ಸಮಯ ಮೀರ್ತಾ ಇದೆ. 1 ಗಂಟೆ ಬರ್ತಾ ಇದೆ. ಇನ್ನು 7-8 ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ವಿಜಯ್ ವಿಜಯ್ ತೀರ್ಪುಗಾರರೇ ದಯವಿಟ್ಟು ಈ ಪಂದ್ಯಕೂಟವನ್ನು ನಡೆಸಿಕೊಡಿ. ಮಾಜಿ ಆಟಗಾರ ವಿಜಯ್ ಕಜಕಂಡ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಪಂದ್ಯಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಕ ವಿವರಣೆಯನ್ನು ಗಾನ ಕೋಗಿಲೆ ಕಂಠದಲ್ಲಿ ಅದ್ಭುತವಾದ ಕಂಠದಲ್ಲಿ ತಮ್ಮನ್ನು ಮನರಂಜಿಸಲು ಬರ್ತಾ ಇದ್ದಾರೆ ದೀಪಕ್ ಕುಲಾಲ್. ಎಸ್ ಪಂಚಮಣಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ತೀರ್ಪುಗಾರರ ಅನುಮತಿ ಮೇರೆಗೆ ತೀರ್ಪುಗಾರರೇ ಎಸ್ತಗಾರಿಕೆ ಭಾಗದಲ್ಲಿ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರ್ ಎಸೆಯಲು ಎಸ್ತಗಾರ ಮನ್ವಿತ್ ರೌಡ್ ಚೆಂಡನ್ನು ಗೆದ್ದುಕೊಂಡಿದ್ದಾರೆ. ದಾಂಡುಗಾರಿಕೆ ಭಾಗದಲ್ಲಿ ಕಾರ್ತಿಕ್ ಪ್ರಥಮ ಚೆಂಡನ್ನು ಸ್ವೀಪ್ ಮಾಡುವುದರ ಮುಖೇನ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಖಾತೆಯಲ್ಲಿ 1 ರತ್ತ ಸಾಗಿ ಬರ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಚೆಂಡು ಮುಕ್ತಾಯದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮನ್ವಿತ್. ಪಿಲ್ಲರ್ ಎಕ್ಸ್ಪ್ರೆಸ್ ಎಂದು ಖ್ಯಾತಿ ಪಡೆದಂತ ಮನ್ವಿತ್ ಇದೀಗ ದ್ವಿತೀಯ ಚೆಂಡು ಮತ್ತೆ ರಕ್ಷಣಾತ್ಮಕ ಶೈಲಿಯಲ್ಲಿ ಒಂಟಿ ಎತ್ತು ಸಾಕ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು ಜಮೆ ಆಗ್ತಾ ಇದೆ. ಎಸೆಯಬೇಕಾಗಿದೆ ತನ್ಕುಡಿದ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮನ್ವಿತ್. ತನ್ಕುಡಿದ 3ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸ್ಟ್ರೈಕರ್ ಭಾಗದಲ್ಲಿ ಕಾರ್ತಿಕ್ ಮತ್ತೆ ಸ್ವೀಪ್ ಮಾಡೋದ್ರ ಮುಖೇನ ರನ್ ಔಟ್ಗಾಗಿ ಅವಕಾಶವಿತ್ತು. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆಯಲ್ಲಿ ಮನ್ವಿತ್ ರವರ ಮುಖೇನ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. 1 ಚುಕ್ಕಿ ಚೆಂಡಿನ ಮುಖೇನ 2 ಓಟಗಳು ಕಾಣಸಿಗ್ತಾ ಇದೆ. ಬೇಕಾಗಿದೆ ಕುಡಿದ ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ
ಮನ್ವೀತ್ ತನ್ಕುಟದ 4ನೇ ದಾಳಿ. ಮತ್ತೆ ಮತ್ತೆ ಚುರುಕಿನ ಓಡಾಟವಿತ್ತು, ಚುರುಕಿನ ರಕ್ಷಣೆಯಲ್ಲಿ ಮನ್ವೀತ್ ಅವರ ಮುಖೇನ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ನಡೆಸಬೇಕಾಗಿದೆ ಮನ್ವೀತ್ ತನ್ಕುಟದ. 5ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಬಲವಾಗಿ ನಡೆಸಬೇಕಾಗಿತ್ತು. ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ಳುವುದು ಮುಖ್ಯ. ಈ ಭಾಗದಲ್ಲಿ ಲೆಗ್ ಸೈಡ್ ವಿಭಾಗದಲ್ಲಿ ಸುಮಂತ್ ಮೇರಮಂಚಲ್ ತಂಡವನ್ನು ಪ್ರತಿನಿಧಿಸುವಂತ ಆಟಗಾರ. ಪಕ್ಕಲ ಬಾದೆ ಎಕ್ಸ್ಪ್ರೆಸ್ ಎಂದೇ ಖ್ಯಾತಿಯನ್ನು ಪಡೆದಂತ ಸುಮಂತ್ ಜೆರ್ಸಿ ನಂಬರ್ 7 ಆಟಗಾರ ಎಡಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮನ್ವೀತ್ ತನ್ಕುಟದ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮೋಕ್ಷಿತ್ ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಐಕಾನ್ ಆಟಗಾರ ನಿರ್ಗಮನ ಕಾಣಸಿಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಎಕ್ಸ್ಪ್ರೆಸ್ ಪಿಲಾರ್ ಕಂಡಂತ ಶ್ರೇಷ್ಠ ಮಟ್ಟದ ಎಸೆತಗಾರ ಈಗ ಬಳ್ಳಾರಿ ಮೈದಾನದಲ್ಲಿ ಐಕಾನ್ ಆಟಗಾರರನ್ನು ಡಕ್ಔಟ್ ಮಾಡ್ತಾ ಇದ್ದಾರೆ. ಇವರು ಜಾಗವನ್ನು ತುಂಬಲು ಮತ್ತರುವ ದಾಂಡಿಗಾರ ಹಿತೇಶ್ ರವರ ಆಗಮನ ಕಾಣಸಿಗ್ತಾ ಇದೆ. ಖಾತೆಯಲ್ಲಂತೂ 3 ಓಟಗಳು ಜಮೆಗೊಂಡಿದೆ. ಪ್ರಥಮ ಪವರ್ ಪ್ಲೇ ಓವರ್ಗಳು ಮುಕ್ತಾಯಗೊಂಡಿದೆ. ಎಸೆಬೇಕಾಗಿದೆ ದ್ವಿತೀಯ ಓವರ್ನ ಎಸೆಯಲು ಎಸೆತಗಾರ ಪೂಜೇಶ್ ಐಕಾನ್ ಆಟಗಾರ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಶರವೇಗದ ದಾಳಿಯಾಗಿತ್ತು. ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮತ್ತೆ ಶರವೇಗ ದಾಳಿಯಾಗಿತ್ತು. ಕೊಂಚ ಮಟ್ಟಿನ ಗಲಿಬಿಲಿ ನಿಷೇಧ ರಕ್ಷಣೆಯಲ್ಲಿ ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 5 ಓಟಗಳು ಕಾಣಸಿಗ್ತಾ ಇದೆ. ಎಸೆಬೇಕಾಗಿದೆ ತೃತೀಯ ದಾಳಿ ತಂದುಕೊಂಡ 3ನೆಯ ದಾಳಿ ಮತ್ತೆ ಸ್ವೀಪ್ ಮಾಡುವುದರ ಮುಖೇನ ಒಂಟಿಯ ಲಾಭ. ಖಾತೆಯಲ್ಲಂತೂ 6 ಓಟಗಳು, 3 ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಂಪೈರ್ ಸುನಿಲ್ ಅವರನ್ನು ಬಿಟ್ಟು ಲಾಲಿಪಾಪ್ ಚೆಂಡಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಕಾರ್ತಿಕ್ ರವರು ರಕ್ಷಣಾತ್ಮಕ ಶೈಲಿಯಲ್ಲಿ ದಾಂಡುಗಾರಿಕೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಪಂಚಮಣಿ ದಾಳಿಯನ್ನು ಬಿಟ್ಟುಕೊಡುತ್ತಾ ಶಾರವೇಗದ ದಾಳಿಯಾಗಿದ್ದು ಬಲವಾದ ಮನವಿ ಕೂಡ ಇತ್ತು. ಬಲವಾದ ಮನವಿ ಇತ್ತು. ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಿದ್ದಾರೆ. ಆ ಭಾಗದಲ್ಲಿ ದೀಕ್ಷಿತ್ ತುಂಬೆ, ಈ ಭಾಗದಲ್ಲಿ ಸುನಿಲ್. ಹಲವು ಪಂದ್ಯಕೂಟಗಳಲ್ಲಿ ತೀರ್ಪುಗಾರಿಕೆ ನಡೆಸಿಕೊಟ್ಟಂತ ಅನುಭವ. ತೀರ್ಪಿಗೆ ಬದ್ಧರಾಗಿರಿ. ಅಂತಿಮ ನಾಟ್ಔಟ್ ಎಂಬ ತೀರ್ಪು ಬರ್ತಾ ಇದೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಯಾವುದೇ ಸುಡು ಬಿಸಿಲನ್ನು ಲೆಕ್ಕಿಸದೆ ಈ ಮೈದಾನದಲ್ಲಿ ನಿರಂತರವಾಗಿ ತೀರ್ಪನ್ನು ಬಿಟ್ಟುಕೊಡ್ತಾ ಬರ್ತಾ ಇದ್ದಾರೆ. ತೀರ್ಪಿಗೆ ಬದ್ಧರಾಗಿರಿ. ಅಂತಿಮ ದಾಳಿ ಚುಕ್ಕಿ ಚೆಂಡಿನ ಮುಖೇನ ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ ಇದು. ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ದ್ವಿತೀಯ ಓವರಿನ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಚಾತುರ್ಯತೆ. ತೀರ್ಪುಗಾರರೇ ಚೆಂಡು ಚುಕ್ಕಿ ಆಗ್ತಾ ಇದೆ. ಈ ಮುಖೇನ ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಗೌರೀಶ್ ಕುಚ್ಚಿಗುಡ್ಡೆ ಪರಿಸರದ ಶ್ರೇಷ್ಠ ಮಟ್ಟದ ಎಸೆಗಾರ ಇದೀಗ ಬಳ್ಳಾರಿ ಮೈದಾನದಲ್ಲಿ ಪ್ರಥಮ ಚೆಂಡನ್ನು ಬಿಟ್ಟುಕೊಡುತ್ತಾ ಒಂಟಿ ಓಟದ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು. ಪ್ರಥಮ ಚೆಂಡು ಮುಕ್ತಾಯದತ್ತ ದ್ವಿತೀಯ ದಾಳಿಯನ್ನು ನಡೆಸಬೇಕಾಗಿದೆ ಗೌರೀಶ್. ಬಲವಾದ ಹೊಡೆತವಾಗಿದ್ದು ಗಾಳಿಯಲ್ಲಿ ನೇರ ಪ್ರಮೋದ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳಲ್ಲಿ ಸ್ಥಗಿತಗೊಳ್ತಾ ಇದೆ. ಅವಲಿ ಚೆಂಡುಗಳು ಮುಕ್ತಾಯದತ್ತ ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ. ವಿರಾಮದಲ್ಲಿರುವಂತಹ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ.
ಎಸ್ ಹೇಳಿದ ತಕ್ಷಣ ಶಶಿ ಮಜೀರ್ ಅವರು ಓಡಿಕೊಂಡು ಬರ್ತಾ ಇದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಮೂರು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಚತುರ್ಥನೇ ದಾಳಿಯನ್ನು ನಡೆಸಬೇಕಾಗಿದೆ ಗೌರೀಶ. ಚೆಂಡನ್ನು ನೆಲಕ್ಕೆ ಬಿಡುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ನೀಡುತ್ತಾ ಅಂಪೈರ್ ಸುನಿಲ್ ಅವರನ್ನು ದಾಟಿ ಎಸೆದಂತ ಚೆಂಡು. ಬಲವಾದ ಮನವಿ ಇತ್ತು. ಔಟ್ ಎಂಬ ತೀರ್ಪು ಬರ್ತಾ ಇದೆ. ಕಪ್ತಾನನ ನಿರ್ಗಮನ ಕಾಣ ಸಿಗ್ತಾ ಇದೆ. ಇಲ್ಲಿ ಬೇಸರದ ಮುಖ ಕಾಣ ಸಿಗ್ತಾ ಇದೆ ನವನೀತ್ ರವರ ಮುಖದಲ್ಲಿ, ಸುಶಾಂತ್ ರವರ ಮುಖದಲ್ಲಿ ಮಂದಹಾಸ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ನೂತನ ದಾಂಡಿಗರನಾಗಿ ಕನ್ನಡಕ ಪರಿಸರ ಕಂಡಂತ ಶ್ರೇಷ್ಠ ಮಟ್ಟದ ದಾಳಿಗಾರ ಇದೀಗ ದಾಂಡುಗಾರಿಕೆ ನಡೆಸಿಕೊಳ್ಳಬೇಕಾಗಿದೆ. ಕೆಸಿ ರೋಡ್ ಪರಿಸರದ ಮೂಲೆ ಮೂಲೆಗೂ ಸಿಕ್ಸರ್ ಅನ್ನು ಬಾರಿಸುತ್ತಾ ಇದೀಗ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಎಸ್ತಗಾರಿಕೆಯಲ್ಲಂತೂ ಕುಚ್ಚಿಗುಡ್ಡೆ ಪರಿಸರದ 10 ಎಕರೆ ಮೈದಾನದಲ್ಲಂತೂ ಎಕ್ಸ್ಪ್ರೆಸ್ ಎಂದೇ ಖ್ಯಾತಿ ಪಡೆದಂತ ಗೌರೀಶ್ ಇದೀಗ ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಎಸ್ ಈ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರ್ ಎಸೆಗಾರ ಜಾನೇಶ್ ಗಟ್ಟಿ ಅವರು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಖಂಡಿತ ಹಲವಾರು ಮೈದಾನದಲ್ಲಂತೂ ಬೆಸ್ಟ್ ಬೌಲರ್, ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಗಳನ್ನು ಬಾಚಿಕೊಂಡಂತ ಜಾನೇಶ್ ಗಟ್ಟಿ ಇದೀಗ APL ಸೀಸನ್ 3 ಅಲ್ಲಿ ಬೆಸ್ಟ್ ಬೌಲರ್ ನ ಪ್ರಶಸ್ತಿಗೆ ಕಣ್ಣು ಹಾಕಿದ್ದಾರೆ. ಸಂಕೊಲಿಗೆ ಎಕ್ಸ್ಪ್ರೆಸ್ ಎಂದು ಖ್ಯಾತಿ ಪಡೆದಂತ ಜಾನೇಶ್ ಗಟ್ಟಿ ಇದೀಗ ಬಳ್ಳಾರಿ ಮೈದಾನದಲ್ಲಿ ಪ್ರಥಮ ದಾಳಿಯನ್ನು ನಡೆಸಿಕೊಡುತ್ತಾ ಲಾಲಿಪಾಪ್ ಚೆಂಡಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ದಾಳಿ ನಡೆಸಿಕೊಡಬೇಕಾಗಿದೆ ಜಾನೇಶ್ ಗಟ್ಟಿ, ಎಲೆಯ ಪ್ರತಿಭೆ, ಯಂಗ್ ಟ್ಯಾಲೆಂಟ್. ಲಾಲಿಪಾಪ್ ಚೆಂಡಾಗಿತ್ತು, ಬಲವಾಗಿ ದಂಡಿಸಿದ ಗಾಳಿಯಲ್ಲಿ ಚೆಂಡು ನೇರ ಮಜಲ್ನ ಕೈಗೆ ಸೇರಿಕೊಳ್ತಾ ಇದೆ. ಮತ್ತೊಂದು ಆಘಾತ ಕಂಡು ಎದುರಾಳಿ ತಂಡಕ್ಕೆ. ಖಾತೆಯಲ್ಲಂತೂ 9ರಲ್ಲಿ ಸ್ಥಗಿತಗೊಳ್ತಾ ಇದೆ. ತಂಡ ಮಾತ್ರ ಮಂಕಾಗ್ತಾ ಇದೆ. ಸೊಗಸಾದ ದಾಳಿಯಾಗಿತ್ತು. ನೇರ ನೋಡಿ, ಇದು ನೇರವಾದ ಶೈಲಿ. ಜಾನೇಶ್ ಗಟ್ಟಿ ಅವರ ಆಕ್ಷನ್ ಈಗ ಬರ್ತಾ ಇದೆ. ಖಾತೆಯಲ್ಲಂತೂ 9ರಲ್ಲಿ ಸ್ಥಗಿತ. ಶರವೇಗದ ದಾಳಿಯಾಗಿದೆ. ಬಲವಾದ ದಂಡನೆ ಇದು. ಸಿಂಗಲ್ ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ಜಾನೇಶ್ ಗಟ್ಟಿ. 5ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎದುರಿಸಲು ಹಿತೇಶ್ ಬಲವಾಗಿ ದಂಡಿಸಿದ್ರು. ಬರ್ತಾ ಇದೆ ಒಂಟಿ ಓಟ ಲಾಭ. ಅಂತಿಮ ದಾಳಿ ನಡೆಸಿಕೊಡಬೇಕಾಗಿದೆ ಜಾನೇಶ್ ಗಟ್ಟಿ. ಲಾಸ್ಟ್ ಬಾಲ್ ಆಫ್ ದಿ ಫಸ್ಟ್ ಇನ್ನಿಂಗ್ಸ್. ಮತ್ತೆ ಬಲವಾಗಿ ದಂಡಿಸಿ ಚುರುಕಿನ ಓಡಾಟ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅವಳಿಗಾಗಿ ಓಡಾಟ ಒಂಟಿಗೆ ತೃಪ್ತಿ ಪಡ್ತಾ ಇದ್ದಾರೆ. ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 12 ಓಟಗಳು ಕಾಣಸಿಗ್ತಾ ಇದೆ. ವಾರಿಯರ್ಸ್ ತಂಡಕ್ಕೆ 13 ಓಟಗಳ ಗುರಿ. ಯಾವ ರೀತಿ ಬೆನ್ನಟ್ಟುತ್ತಾರೆ, ಯಾವ ರೀತಿ ಕಟ್ಟಿ ಹಾಕುತ್ತಾರೆ ಯುನೈಟೆಡ್ ತಂಡ ಕಾದು ನೋಡಬೇಕಾಗಿದೆ. ಬಲಿಷ್ಠ ಎಸೆಗಾರರ ಪಡೆಯನ್ನೇ ಹೊಂದಿರತಕ್ಕಂತ ಯುನೈಟೆಡ್ ತಂಡ ಯಾವ ರೀತಿ ಎದುರಾಳಿಯ ದಾಂಡುಗಾರಿಕೆಯನ್ನು ಕಟ್ಟಿ ಹಾಕುವ ಯಶಸ್ಸನ್ನು ಕಾಣುತ್ತೆ ಎಂದು ಕಾದು ನೋಡಬೇಕಾಗಿದೆ. 24 ಚೆಂಡುವಿದೆ, 13 ಓಟ ಬೇಕಾಗಿದೆ.
ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ತೀರ್ಪುಗಾರರೇ 24 ಚೆಂಡುಗಳ ಮುಂದೆ 13ರ ಗುರಿಯನ್ನಿಟ್ಟಿದೆ. ದಾಂಡುಗಾರಿಕೆ ಭಾಗದಲ್ಲಿ ಆರಂಭಿಕರಾಗಿ ಸ್ಟೇಕರಿ ಭಾಗದಲ್ಲಿ ಗೌರೀಶ್ ಅವರನ್ನು ಕಾಣಸಿಗ್ತಾ ಇದೆ. ನಾನ್ ಸ್ಟೇಕರಿ ಭಾಗದಲ್ಲಿ ಸುಮಂತ್. ಎಸ್ತಗಾರಿಕೆಯಲ್ಲಿ ತಂಡದ ಕಪ್ತಾನ ನವನೀತ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾವ ರೀತಿ ದಾಂಡುಗಾರಿಕಾ ಪಡೆಯನ್ನು ಕಟ್ಟಿಹಾಕುವುದು ಎಂದು ಕಾದು ನೋಡಬೇಕಾಗಿದೆ. ಪ್ರಥಮ ದಾಳಿಯಾಗಿತ್ತು, ಬಲಿಷ್ಠ ಹೊಡೆತವಿದ್ದು ಖಂಡಿತ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಓಡಾಟ, ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನವನೀತ್ ಗೌರೀಶ್. ಚಾನ್ಮೆ ಹೊಡೆತ ಗಾಳಿಯಲ್ಲಿ ಚೆಂಡು ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಓಡಾಟ, ಅವಳಿ ಓಟಗಳು ಕೂಡ ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರ. ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ ಸುಮಂತ್ ರವರು. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಅವಳಿ ಚೆಂಡುಗಳು ಮುಕ್ತಾಯದತ್ತ. ಇವರು ಜಾಗವನ್ನು ತುಂಬಲು ಮತ್ತೊಂದು ದಾಂಡಿಗರ ತಂಡದ ಕಪ್ತಾನ ಸುಶಾಂತ್ ರವರ ಆಗಮನ ಕಾಣಸಿಗ್ತಾ ಇದೆ. ಬಲವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ಬರ್ತಾ ಇದೆ. ಸಿಕ್ಸರ್. ಗೌರೀಶ್ ಮೊದಲೇ ತಿಳಿಸಿದ್ದೆ ನೋಡಿ, ಖಂಡಿತ ಕುಚ್ಚಿಗುಡ್ಡೆ ಪರಿಸರದ ಬಲಿಷ್ಠ ದಾಂಡಿಗಾರ. ಇದೀಗ ಬರ್ತಾ ಇದೆ ನೇರ ದಿಟ್ಟ ನಿರಂತರ ಷಟ್ಕ. 4 ಬೇಕಾಗಿದೆ, 4 ಓಟಗಳು ಬೇಕಾಗಿದೆ. ಗೌರೀಶ್ ಪಂದ್ಯದ ಚಿತ್ರಣವನ್ನು ಬದಲಾಯಿಸ್ತಾ ಇದ್ದಾರೆ. ಬಲವಾದ ಮನವಿ ಇತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ ಎಸ್ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಗೌರೀಶ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ ಪ್ರಥಮ ಓವರಿನ ಅಂತಿಮ ದಾಳಿ ನಡೆಸಿಕೊಳ್ಳಬೇಕಾಗಿದೆ. ನೂತನ ದಾಂಡಿಗಾರ ಪೂಜೇಶ್ ರವರ ಆಗಮನ ಕಾಣಸಿಗ್ತಾ ಇದೆ. ಐಕಾನ್ ಆಟಗಾರ ಪೂಜೇಶ್ ರವರ ಆಗಮನ ಕಾಣಸಿಗ್ತಾ ಇದೆ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿ ಸಂಪೂರ್ಣ, ಅವಳಿಗಾಗಿ ಓಡಾಟ, ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. 11 ಖಾತೆಯಲ್ಲಿ ಕಾಣಸಿಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯ, ಚುರುಕಿನ ಓಡಾಟ, ಕೊಂಚ ಮಟ್ಟಿನ ಗಲಿಬಿಲಿ. ಮೂರು ಓಟಗಳು ಸಂಪೂರ್ಣಗೊಳ್ತಾ ಇದೆ. ಪಂದ್ಯಕೂಟವು ಸಮಬಲಗೊಳ್ಳುತ್ತಾ ಇದೆ. 18 ಚೆಂಡುವಿದೆ, 1 ಓಟ ಬೇಕಾಗಿದೆ. ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ಆಶೀರ್ವಾದ ರಾಯಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಆಶೀರ್ವಾದ ರಿಯಲ್ ಫೈಟರ್ಸ್. ದಯಮಾಡಿ ಆದಷ್ಟು ಬೇಗ ಕಪ್ತಾನರು ಮೈಕ್ ಪಾಯಿಂಟ್ ಬನ್ನಿ. ವಿನೋದ್, ಅದೇ ರೀತಿ ಸಂದೀಪ್. ಬೌಂಡರಿ ಮುಖೇನ ಈ ಪಂದ್ಯಕೂಟವನ್ನು ವಿಜಯಶಾಲಿ ಆಗ್ತಾ ಇದೆ. ಆಶೀರ್ವಾದ ವಾರಿಯರ್ಸ್ ತಂಡ, ವಿನೋದ್, ಅದೇ ರೀತಿ ಸಂದೀಪ್ ನಾನು ಚಿಮ್ಮಿಗೆಯಾಗಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಕೂಟ ಆಶೀರ್ವಾದ ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಆಶೀರ್ವಾದ ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ನಾನು ಚಿಮ್ಮಿಗೆ ನಡೆಸಿಕೊಡಬೇಕಾಗಿದೆ. ಹರಿಪ್ರಸಾದ್ ಬಳ್ಳಾರಿ ಅವರು ನಾನು ಚಿಮ್ಮಿಗೆ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಆದಷ್ಟು ಬೇಗ ಕ್ಷೇತ್ರರಕ್ಷಣೆ ಸಜ್ಜುಗೊಳಿಸಿ. ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ರಿಯಲ್ ಸ್ಟ್ರೈಕರ್ಸ್ ತಂಡ ಆದಷ್ಟು ಬೇಗ ಕ್ಷೇತ್ರರಕ್ಷಣೆ ಸಜ್ಜುಗೊಳಿಸಿ.
ಎಸ್ ಪ್ರಥಮ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸಂದೀಪ್ ರವರ ಪಾಲಾಗ್ತಾ ಇದೆ. ಪ್ರಥಮ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ದಯಮಾಡಿ ಸ್ವೀಕರಿಸಿಕೊಳ್ಳಿ. ಸಂದೀಪ್ ರವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಪ್ರಥಮ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ವಿನೋದ್ ಬಳ್ಳಾರಿ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಪ್ರಥಮ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಸಂದೀಪ್ ಕುಲಾಲ್ ತುಂಬೆ. ಇವರಿಗೆ ವಿನೋದ್ ಬಳ್ಳಾರಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ದ್ವಿತೀಯ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಪೂಜೇಶ್ ಅವರ ಪಾಲಾಗ್ತಾ ಇದೆ. ಪೂಜೇಶ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಪ್ರಶಸ್ತಿಯನ್ನು ದಯಾನಂದನ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಸಂದೀಪ್ ಇವರಿಗೆ ವಿನೋದ್ ಬಳ್ಳಾರಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅದೇ ರೀತಿ ಪೂಜೇಶ್ ಅವರಿಗೆ ದಯಾನಂದ ಬಳ್ಳಾರಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಸಂದೀಪ್ ಇವರಿಗೆ ಜಿತೇಶ್ ಉಡುಪಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅದೇ ರೀತಿ ಪೂಜೇಶ್ ಇವರಿಗೆ ಜಿತೇಶ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅದೇ ರೀತಿ ತೃತೀಯ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಚತುರ್ಥನೇ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೌಶಿಕ್ ರವರು ಪಾಲಾಗ್ತಾ ಇದೆ. ನಾನು ಚಿಮಿಕೆಯನ್ನು ಗೆದ್ದುಕೊಂಡಿದ್ದ ಆಶೀರ್ವಾದ ರಿಯಲ್ ಸ್ಟ್ರೈಕರ್ಸ್ ತಂಡ ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಊಟವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಯಾವುದೇ
ವಿರಾಮವನ್ನು ಆಟದಲ್ಲಿ ನೀಡಲಾಗುವುದಿಲ್ಲ. ವಿರಾಮದಲ್ಲಿರುವಂತಹ ಆಟಗಾರ ದಯಮಾಡಿ ಊಟವನ್ನು ಸ್ವೀಕರಿಸಿಕೊಳ್ಳಿ. ಆಶೀರ್ವಾದ ಮಹಿಳಾ ಸೇವಾ ಸಂಘದ ಸದಸ್ಯರು ನಮ್ಮಲ್ಲಿ ಸಹಕರಿಸಿಕೊಳ್ತಾ ಇದ್ದಾರೆ. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಇದೀಗ 6ನೇ ಪಂದ್ಯಕೂಟ ಸಾಗಿ ಬರ್ತಾ 7ನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಎಸ್ತಗಾರಿಕೆಯಲ್ಲಂತೂ ಸಂದೀಪ್ ರವರು ಚಿನ್ನಕ್ಕೆ ಗೆದ್ದುಕೊಂಡಿದ್ದಾರೆ. ದಾಂಡುಗಾರಿಕೆ ಭಾಗದಲ್ಲಿ ಆರಂಭಿಕರಾಗಿ ಸ್ಟ್ರೈಕರಿ ಭಾಗದಲ್ಲಿ ವಿನೋದ್ ರವರು ಕಾಣಸಿಗ್ತಾ ಇದೆ. ನಾನ್ ಸ್ಟ್ರೈಕರಿ ಭಾಗದಲ್ಲಿ ಎಡಗೈ ದಾಂಡಿಗಾರ ಸುಜಿತ್ ರವರು ಕಾಣಸಿಗ್ತಾ ಇದ್ದಾರೆ. ಎಸ್ತರ್ಪಕರೇ 7ನೇ ಪಂದ್ಯಕೂಟ ಸಾಗಿ ಬರಲಿಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಿ ಕೌಶಿಕ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಕೌಶಿಲ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಿ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚೆಂಡನ್ನು ನೆಲಕ್ಕೆ ಬಡಿದುಕೊಳ್ಳುತ್ತಾ ಕೌಶಿಲ್ ರವರು ಚೆಂಡನ್ನು ನೆಲಕ್ಕೆ ಬಡಿದುಕೊಳ್ಳುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ನುಡಿತಾ ಅಂಪೆರ್ ಸುನಿಲ್ ರವರನ್ನು ದಾಟಿ ಎಸೆದ ಚೆಂಡು ಸೊಗಸಾದ ಚೆಂಡಾಗಿತ್ತು. ಸೊಗಸಾದ ಚೆಂಡು ಇದು. ಚೆಂಡು ಮಾತ್ರ ಆಗ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಲಾಲಿಪಾಪ್ ಚೆಂಡಾಗಿತ್ತು. ಲಾಲಿಪಾಪ್ ಚೆಂಡಾಗಿತ್ತು. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ನೀರಿನ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಶಶಿ ಅವರು ಎಡ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಅವಲ್ಲಿ ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ ಯಾವುದೇ ಓಟಗಳು ಆರಂಭಗೊಂಡಿಲ್ಲ. ತೃತೀಯ ದಾಳಿಯನ್ನು ನಡೆಸಿಕೊಡಬೇಕಾಗಿದೆ. ಎಸ್ ತೃತೀಯ ದಾಳಿಯನ್ನು ನಡೆಸಿಕೊಡಬೇಕಾಗಿದೆ. ಎಸ್ತಗಾರಿಕೆಯಲ್ಲಿ ತೃತೀಯ ದಾಳಿಯನ್ನು ನಡೆಸಿಕೊಡುತ್ತಾ ದಂಡುಗಾರಿಕೆ ಭಾಗದಲ್ಲಿ ವಿನೋದ್ ಲಾಲಿಪಾಪ್ ಚೆಂಡಾಗಿತ್ತು. ಬಿತ್ತು 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 ನೇರ ಕೈಗೆ ಸಂದೀಪ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಕಪ್ತಾನನ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ವಿನೋದ್ ಬೊಲ್ಲಾರಿ ಅವರ ಜಾಗವನ್ನು ತುಂಬಲು ಮತ್ತೋರ್ವ ರೆಡ್ ಕ್ಯಾಪಿನ ಆಟಗಾರ ತೇಜಸ್ ಕೊಟ್ಟಿಂಜ. ಎಸ್ ವಿನೋದ್ ರವರ ಜಾಗವನ್ನು ತುಂಬಲು ಮತ್ತೋರ್ವ ದಂಡಿಗಾರ ತೇಜಸ್ ಕೊಟ್ಟಿಂಜರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಎಸೆಯಲೇಬೇಕಾಗಿದೆ. ಪ್ರಥಮ ಓವರಿನ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕೌಶಲ್ ಇದೀಗ ಬೆಳಗಿನಿಂದ ಫಾರ್ಮ್ ನಲ್ಲಿರುವಂತಹ ತೇಜಸ್ ಕೊಟ್ಟಿದ್ದ ಸ್ಟ್ರೈಕರಿ ಭಾಗದಲ್ಲಿ ಸಿಕ್ಸರ್ಗಳ ಸುರಿಮಲೆಯನ್ನು ಸಿಡಿಸಿದಂತ ತೇಜಸ್ ಕೊಟ್ಟಿದ್ದ ಇದೀಗ ಯಾವ ರೀತಿ ತಂಡವನ್ನು ಮುನ್ನಡೆಸಿಕೊಳ್ಳುತ್ತಾರೆ ಎಂದು ಕಾದಾಡಬೇಕಾಗಿದೆ. ಚತುರ್ಥ ದಾಳಿ ಲಾಲಿಪಾಪ್ ಚೆಂಡಾಗಿತ್ತು. ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಖಾತೆಯಲ್ಲಿ 1 ಓಟಗಳು ಕಾಣಸಿಗ್ತಾ ಇದೆ. ಸೊಗಸಾದ ಚೆಂಡಾಗಿತ್ತು. ಸೊಗಸಾದ ಚೆಂಡು. ಸುಜಿತ್ ರವರೇ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಿದ್ದಾರೆ. ಬಲವಾದ ಮನವಿ ಬೇಡ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮಣೆ ದಾಳಿ ಬರಬಹುದು. ಸಿಕ್ಸರ್ ಬಲವಾಗಿ ದಂಡಿಸುವ ಪ್ರಯತ್ನ. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಚೀನಾದ ಮಹಾಗೋಡೆಯನ್ನು ನಿರ್ಮಿಸ್ತಾ ಇದೆ ರಿಯಲ್ ಸ್ಟ್ರೈಕರ್ಸ್ ತಂಡ. ಅಂತಿಮ 1 ಚೆಂಡು ಬಾಗಿಳಿತಾ ಇದೆ. ಬಲವಾದ ಮನವಿ ಕೂಡ ಇತ್ತು. ಬಲವಾದ ಮನವಿ ಇದೆ. ಅಂಕಣದ ಹೊರಭಾಗದಿಂದ ಯಾವುದೇ ಮಾತುಕತೆ ಬರಬಾರದು. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಿದ್ದಾರೆ. ವಿನೋದ್ ಅಣ್ಣರವರಿಗೆ ರೆಡ್ ಕಾರ್ಡ್ ವಿಧಿಸಲಾಗ್ತಾ ಇದೆ. 2 ನಿಮಿಷ ಬ್ಯಾನ್. ಅಂತಿಮ ದಾಳಿ. ಅಂತಿಮ ದಾಳಿ ನಡೆಸಿಕೊಡಬೇಕಾಗಿದೆ. ಪವರ್ ಪ್ಲೇ ವಿಭಾಗದ ಅಂತಿಮ ದಾಳಿ. ತೇಜಸ್ ರವರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತ ಕನ್ನಡ ಬಾಲವಾಗಿ ನಡೆಸುವ ಪ್ರಯತ್ನವಿತ್ತು. ಗಾಳಿಯಲ್ಲಿ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ ಮುಖೇನ. ಪವರ್ ಪ್ಲೇ ವಿಭಾಗದ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 1 ಓಟಗಳು ಕಾಣಸಿಗ್ತಾ ಇದೆ. ದ್ವಿತೀಯ ಓವರ್ ಅನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಬರ್ತಾ ಇದ್ದಾರೆ ನೀಲಕಾಯದ ಆಟಗಾರ ಆಕಾಶ್ ಅವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ.
गेंदबाज करने के लिए आ चुके हैं आकाश, जिस पर स्ट्राइक एंड पर बल्लेबाज करने के लिए सुजीत खड़े चुके हैं। ವಿರಾಮದಲ್ಲಿರುವಂತಹ ಆಟಗಾರರನ್ನೇ ಮಾಡಿ ಎಸ್ ದ್ವಿತೀಯ ಓವರನ್ನು ಸಂಘಟಿಸಿಕೊಳ್ಳಬೇಕಾಗಿದೆ। गेंदबाज करने के लिए आकाश आ चुके हैं, बल्लेबाज करने के लिए सुजीत। ಬಲವಾದ ಹೊಡೆತ ಗಾಳಿಯಲ್ಲಿ ಚೆಂಡು ರವಿರಾಜ್ ರಾಮಲ್ಕಟ್ಟೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ। ತೀರ್ಪುಗಾರರೇ ಎಸ್ ಒಂಟಿ ಓಟ ಎಂದು ತೀರ್ಪು ಬರ್ತಾ ಇದೆ। ಎಸ್ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಈ ಭಾಗದಲ್ಲಿ ಬೆಳಗಿನಿಂದ ಯಾವುದೇ ಸುಡಿ ಬಿಸಿಲನ್ನು ಲೆಕ್ಕಿಸದೆ ಸುನಿಲ್ ರವರು ನಮ್ಮೊಂದಿಗೆ ಸಹಕರಿಸಿಕೊಳ್ತಾ ಇದ್ದಾರೆ। ಆ ಭಾಗದಲ್ಲಿ ಸಂಪತ್ತ ಬಲಭಾಗದ ಗಾಳಿಯಲ್ಲಿ ಚೆಂಡು ಸಚಿನ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ। ತಾರೈಗಳನ್ನು ಹಿಡಿದಂತ ಅನುಭವ ಇದೀಗ ಮೈದಾನದಲ್ಲಿ ಚೆಂಡನ್ನು ಹಿಡಿಯುವಲ್ಲಿ ಎರಡು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ। ಸುಜಿತ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ, ದಿನೇಶ್ ಬಾಬರ್ ಅವರ ಆಗಮನ ಕಾಣಸಿಗ್ತಾ ಇದೆ। ದೈತ್ಯ ಮೈಕಟ್ಟನ್ನು ಹೊಂದಿಕೊಂಡಿರುವಂತಹ ದಿನೇಶ್ ಇದೀಗ ಶೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ। ಯಾವ ರೀತಿ ಎದುರಾಳಿ ದಾಳಿಗಾರನ ಚೆಂಡನ್ನು ಸಿಕ್ಸರ್ಗೆ ಹಬ್ಬಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ। ಬಲವಾಗಿ ದಂಡಿಸುವ ಪ್ರಯತ್ನ ಬಿದ್ದು ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ। ಖಾತೆಯಲ್ಲಂತೂ ಎರಡು ಓಟಗಳು ಕಾಣಸಿಗ್ತಾ ಇದೆ, ಆಧಾರ ಸ್ತಂಭ ಒಂದು ಮಾತ್ರ ಸಿಗ್ತಾ ಇದೆ। ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ, ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ। 4 ಚೆಂಡುಗಳು ಮುಕ್ತಾಯ ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಆಕಾಶ। ಎದುರಿಸಲು ಆಧಾರ ಸ್ತಂಭ ತೇಜಸ್ ಇನ್ನು ಕೂಡ ಶೇಖರಿ ಭಾಗದಲ್ಲಿ ಕ್ರೀಸ್ಗೆ ಕಚ್ಚಿ ನಿಂತಿದ್ದಾರೆ। ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ। ತೀರ್ಪುಗಾರರು ಹೆಚ್ಚುವರಿ ಸಮಯವನ್ನು ನೀಡಬೇಡಿ। ಪಂಚಮಣಿ ದಾಳಿ ಲಾಲಿಪಾಪ್ ಚೆಂಡಾಗಿತ್ತು, ಬಿತ್ತು ಸಿಕ್ಸರ್ ಬರ್ತಾ ಇದೆ। 6 ಓಟಗಳು ಸೇರ್ಪಡೆಗೊಳ್ತಾ ಇದೆ। ಕ್ಯಾಚಿನ ಅವಕಾಶವಿತ್ತು, ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾರೆ। 6 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 9 ಓಟಗಳು ಕಾಣಸಿಗ್ತಾ ಇದೆ। ವಿನೋದ್ ರವರ ಮುಖದಲ್ಲಿ ಮಂದಹಾಸ ಎದ್ದು ಕಾಣ್ತಾ ಇದೆ। ಅಂತಿಮ ದಾಳಿ ಮತ್ತೆ ಲಾಲಿಪಾಪ್ ಚೆಂಡಾಗಿತ್ತು, ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ। ತೀರ್ಪುಗಾರರೇ ದ್ವಿತೀಯ ಓವರ್ ಕೂಡ ಮುಕ್ತಾಯದ ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ। ಎಸ್ ತೃತೀಯ ಓವರನ್ನು ಎಸೆಯಲಿಸ್ತಗಾರ ಚೇತೂರವರು ಚೆಂಡನ್ನು ಗೆದ್ದುಕೊಂಡಿದ್ದಾರೆ। ಇನ್ಸ್ಟಾಗ್ರಾಮಿನಲ್ಲಂತೂ ಹಲವಾರು ಫಾಲೋವರ್ಸ್ ಅನ್ನು ಹೊಂದಿರುವಂತಹ ಚೇತನ್ ಇದೀಗ ಎಸ್ತಗಾರಿಕೆಯನ್ನು ನಡೆಸಿಕೊಡಬೇಕಾಗಿದೆ। ದಾಂಡುಗಾರಿಕೆ ಭಾಗದಲ್ಲಂತೂ ದಿನೇಶ ಶೇಖರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ। ನೆಲವನ್ನು ಕಚ್ಚಿ ಬಂದಂತ ಚೆಂಡು ಶರವೇಗದ ದಾಳಿಯಾಗಿತ್ತು। ಭೂಮಿ ತಾಯಿಯನ್ನೇ ಮುತ್ತಿಟ್ಟು ಬಂದಂತ ಚೆಂಡು ನೇರ ಗುಟ್ಟ ರಕ್ಷಕ ದೀಕ್ಷಿತ್ ರವರ ಕೈಯಲ್ಲಿ ಸೆರೆಗೊಳ್ತಾ ಇದೆ। ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ। ಚೇತನ್ ಟು ದಿನೇಶ್ ಯಾನೆ ಬಾಬಾ ಮುನ್ನಗಿ ಬಾರಿಸುವಂತ ಪ್ರಯತ್ನ, ಬಲವಾದ ಮನವಿ ಇತ್ತು, ಮನವಿಗೆ ತಕ್ಕ ಪುರಸ್ಕಾರ। ಬಾಬಾರ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ। ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ಪ್ರತಾಪರವರ ಆಗಮನ।
ಎಸ್ ತೃತೀಯ ದಾಳಿ ಜಾಣ್ಮೆಯ ದಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 11 ಸಾಗಿ ಬರ್ತಾ ಇದೆ. 3 ಚೆಂಡುಗಳು ಮುಕ್ತಾಯದಿತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಚೇತು ದಾಂಡುಗಾರಿಕೆ ಭಾಗದಲ್ಲಿ ಸಿಕ್ಸರ್ ವೀರ ಬೆಳಗಿನಿಂದ ತಂಡಕ್ಕೆ ಆಸರೆಯಾದಂತ ತೇಜಸ್ ಇದೀಗ ಶಂಕರಿ ಭಾಗದಲ್ಲಿ ಒಬ್ಬಂಟಿ ಓಟ. ಬಾಲವಾಗಿ ದಂಡಿಸಿದ್ರು ಗಾಳಿಯಲ್ಲಿ ಚೆಂಡು ಬರ್ತಾ ಇದೆ. ಸಿಕ್ಸರ್ ಬೆಳಗಿನಿಂದ ತಂಡವನ್ನು ಮುನ್ನಡೆಸಿಕೊಳ್ತಾ ಬರ್ತಾ ಇರುವಂತ ಐಕಾನ್ ಆಟಗಾರ, ತಂಡಕ್ಕೆ ಆಧಾರ ಸ್ತಂಭ, ರಾತ್ರಿ ಹೊತ್ತಿನಲ್ಲಿ ಮದ್ದನ್ನು ತೆಗೆದುಕೊಳ್ಳುತ್ತಾ ಇದೀಗ ತಂಡಕ್ಕೆ ಆಸರೆ ಆಗ್ತಾ ಇದ್ರೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮಣಿ ದಾಳಿಯನ್ನು ನಡೆಸಿಕೊಳ್ಳಬೇಕಾಗಿದೆ. ಚೇತು ದಾಂಡಿಸಿದ್ರು ನಾನ್ ಸ್ಟಾಪ್ ಸಿಕ್ಸರ್. ಬಲಿಷ್ಠ ಬಲಾಢ್ಯ ಹೊಡೆತಗಳಿಗೆ ಹೆಸರುವಾಸಿ ತೇಜಸ್ ಕೊಟ್ಟಿದ್ದ ಯಾನೆ ಬಾಬಾ ಸಿಕ್ಸರ್ಗಳ ಸುರಿಮಲೆಯನ್ನು ಸಿಡಿಸ್ತಾ ಇದೆ. ಅಂತಿಮ ಒಂದು ತೀರ್ಪುಗಾರರೇ ಅಂತಿಮ ದಾಳಿಯನ್ನು ನಡೆಸಿಕೊಡಬೇಕಾಗಿದೆ. ಅವಲಿ ಸಿಕ್ಸರ್ ಬಂದಾಗಿದೆ. ಹ್ಯಾಟ್ರಿಕ್ ಸಿಕ್ಸರ್ ಬಂದಲ್ಲಿ ವಿನೋದ್ ರವರಿಂದ 500 ಘೋಷಣೆಯಾಗಿದೆ. ಹ್ಯಾಟ್ರಿಕ್ ಸಿಕ್ಸರ್ ಬರಬಹುದೇ? ವಿನೋದ್ ರವರ ಜೇಬಿನಿಂದ 500 ಹೋಗಬಹುದೇ? ಕಾದು ನೋಡಬೇಕಾಗಿದೆ. ವೈಡ್ ಬಾಲ್, ಹ್ಯಾಟ್ರಿಕ್ ಗೆ ಅವಕಾಶವಿದೆ. ತೇಜಸ್ ರವರೇ 500 ಬರಬಹುದು. ಖಾತೆಯಲ್ಲಂತೂ 24 ಕಾಣಸಿಗ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಬರಬಹುದೇ? 500 ಬರಬಹುದೇ? ಜಾಣ್ಮೆಯ ದಂಡು ಚುಕ್ಕಿ ಚೆಂಡಿನ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 24 ಕಾಣಸಿಗ್ತಾ ಇದೆ. ಅಂತಿಮ ಓವರ್ ಎಸೆಯಲು ಎಸೆಗಾರ ದೀಕ್ಷಿತ್ ರವರು ಚೆಂಡನ್ನು ಕಿತ್ತುಕೊಂಡಿದ್ದಾರೆ. ಖಂಡಿತ ವಿರಾಮದಲ್ಲಿರುವಂತಹ ಆಟಗಾರ ದಯಮಾಡಿ ಊಟವನ್ನು ಸ್ವೀಕರಿಸಿಕೊಳ್ಳಿ. ಪಂದ್ಯಕೂಟಕ್ಕೆ ಯಾವುದೇ ವಿರಾಮವನ್ನು ನೀಡಲಾಗುವುದಿಲ್ಲ. ಪ್ರೇಕ್ಷಕರು ಕೂಡ ದಯಮಾಡಿ ಪಂದ್ಯಕೂಟವನ್ನು ವೀಕ್ಷಣೆ ಮಾಡಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ಕೂಡ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಊಟವನ್ನು ಸ್ವೀಕರಿಸಿಕೊಳ್ಳಿ. ಬಂದಿರತಕ್ಕಂಥ ಎಲ್ಲ ಪಂದ್ಯಕೂಟದ ವೀಕ್ಷಣೆಗೆ ಬಂದಿರತಕ್ಕಂಥ ಎಲ್ಲ ವಿಭಾಗದ ಜನರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ದಾಳಿ ನಡೆಸಿಕೊಡಬೇಕಾಗಿದೆ. ದೀಕ್ಷಿತ್ ಒನ್ ಟಾಪ್ ಚೆಂಡಾಗಿತ್ತು. ಶರವೇಗದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲ್ಲಿ ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ ಶರವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ತ್ರಿವಳಿ ಚೆಂಡುಗಳು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಖಾತೆಯಲ್ಲಂತೂ 24 ಓಟಗಳು ಕಾಣಸಿಗ್ತಾ ಇದೆ. ಚತುರ್ಥನೇ ದಾಳಿ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಿ 25 ಓಟಗಳು ಕಾಣಸಿಗ್ತಾ ಇದೆ. ತೀರ್ಪುಗಾರರೇ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿದಿದೆ. ಪಂಚಮಣಿ ದಾಳಿಯನ್ನು ನಡೆಸಿಕೊಡಬೇಕಾಗಿದೆ. ದೀಕ್ಷಿತ್ ಸಿಕ್ಸರ್ ವೀರ ಕಾದು ಕುಳಿತಿದ್ದಾರೆ. ಶಂಕರಿ ಭಾಗದಲ್ಲಿ ತೇಜಸ್ 3 ಸಿಕ್ಸರ್ ಅನ್ನು ಬಾರಿಸಿದ್ರು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಹರಿಪ್ರಸಾದ್ ಬೌಲರ್. ಅಂತಿಮ ದಾಳಿ, ಪ್ರಥಮ ಇನ್ನಿಂಗ್ಸಿನ ಅಂತಿಮ ದಾಳಿ ನಡೆಸಿಕೊಡಬೇಕಾಗಿದೆ. ಲಾಲಿಪಾಪ್ ಚೆಂಡಾಗಿತ್ತು. ಬಿತ್ತು ಅವಳಿಗಾಗಿ ಪ್ರಯತ್ನ. ಅಲ್ಲಿ ತಾರೆ ಎಸೆತ. ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಅವಳಿ ಓಟಗಳು ಸಂಪೂರ್ಣಗೊಳ್ತಾ ಇದೆ. ಲೈನ್ ಅಂಪೈರ್ ಆಗಿ ನಮ್ಮೊಂದಿಗಿದ್ದಾರೆ ವಿನೋದ್ ರವರೇ. ಯಾವುದೇ ಚರ್ಚೆಗೆ ಅವಕಾಶ ಮಾಡಿಕೊಡಬೇಡಿ. ಲೈನ್ ಅಂಪೈರ್ ಇದ್ದಾರೆ ನಮ್ಮೊಂದಿಗೆ. ಯಾವುದೇ ಚರ್ಚೆಗೆ ಅಡಚಣೆ ಮಾಡಿಕೊಡಬೇಡಿ. ಎಸ್, ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಖಾತೆಯಲ್ಲಿ 27 ಓಟಗಳು ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 28ರ ಗುರಿ. ಮುಂದಿನ ಪಂದ್ಯಕೂಟಕ್ಕೆ ರವಾನಿಸಿಕೊಳ್ತಾ ಇದ್ದೀರಿ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ವಿರುದ್ಧವಾಗಿ ಆಶೀರ್ವಾದ್ ವಾರಿಯರ್ಸ್ ತುಂಬೆ ಇದುವರೆಗೆ ಸೋಲನ್ನೇ ತಂಡ ಇದೀಗ ಸೋಲನ್ನು ಕಾಣಬಹುದೇ? ಕಾದು ನೋಡಬೇಕಾಗಿದೆ.
ಎಸ್ ಕಳೆದ ಪಂದ್ಯ ಕುಡಿದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಗೌರೀಶ್ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಕಳೆದ ಪಂದ್ಯ ಕುಡಿದ ಸಿಕ್ಸರ್ ನೊಂದಿಗೆ 2 ಉದ್ದರಿಯನ್ನು ಪಡೆದುಕೊಂಡಂತ ಗೌರೀಶ್ ಅವರ ಪಾಲಾಗ್ತಾ ಇದೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಸುಶಾಂತ್ ರವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಕಳೆದ ಪಂದ್ಯ ಕುರಿತ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದ ಗೌರೀಶ್ ಅವರ ಪಾಲಾಗ್ತಾ ಇದೆ. ಇವರಿಗೆ ಸುಶಾಂತ್ ರವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಎಸ್ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 24 ಚೆಂಡುಗಳ ಮುಂದೆ 28ರ ಗುರಿಯನ್ನು ನೀಡಿದೆ. ಸ್ಟ್ರೈಕರ್ ವಿಭಾಗದಲ್ಲಂತೂ ಕೌಶಿಕ್ ರವರನ್ನು ಕಾಣಸಿಗ್ತಾ ಇದೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ದೀಕ್ಷಿತ್, ಎಸ್ತಗಾರ ವಿಭಾಗದಲ್ಲಿ ವಿನೋದ್ ತಂಡದ ಕಪ್ತಾನ ಚೆಂಡನ್ನು ಕಿತ್ತುಕೊಂಡಿದ್ದಾರೆ. ಖಂಡಿತ ಪಿಚ್ಗೆ ಪಾಯಿಂಟ್ ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಹರಿಪ್ರಸಾದ್ ಬೊಲ್ಲಾರಿ. ತಮ್ಮನ್ನು ಕೂಡ ಇವತ್ತಿನಲ್ಲಿ ನೆನಪು ಮಾಡಿಕೊಳ್ತಾ ಇದ್ವಿ. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಹರಿಪ್ರಸಾದ್ ಬೊಲ್ಲಾರಿ ಇವರಿಗೆ ಅವಳಿ ಓಟಗಳು ಸಂಪೂರ್ಣಗೊಳ್ತಾ ಇದೆ. ದ್ವಿತೀಯ ಚೆಂಡು ಚಾಲನೆಗೊಳ್ಳಬೇಕಾಗಿದೆ. ವಿನೋದ್ ರವರ ಎಸ್ತಗಾರಿಕೆ ಭಾಗದಲ್ಲಿ ದಾಂಡುಗಾರಿಕೆಯಲ್ಲಿ ಕೌಶಿ ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ತೃತೀಯ ದಾಳಿ ಲಾಲಿಪಾಪ್ ಚೆಂಡಾಗಿತ್ತು. ಗೂಟ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 3 ಓಟಗಳು ಕಾಣಿಸುತ್ತಾ ಇದೆ. ತ್ರಿವಳಿ ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿನೋದ್. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ನೇರ ಗೂಟವನ್ನು ಸ್ಪರ್ಶಿಸಿಕೊಳ್ತಾ ಇದೆ. ಪ್ರಥಮ ಆಘಾತ ಕಂಡು ಬರ್ತಾ ಇದೆ ಕೌಶಿಲ್ ರವರ ರೂಪದಲ್ಲಿ. ಇವರ ಜಾಗವನ್ನು ತುಂಬಲು ಮತ್ತೊರು ಆಟಗಾರ ಸಂದೀಪ್ ಗುಲಾಲ್ ತುಂಬೆರವರ ಆಗಮನ ಕಾಣಸಿಗ್ತಾ ಇದೆ. ಪಂಚಮಣಿ ದಾಳಿಯಲ್ಲಿ ವಿನೋದ್ ಚೆಂಡನ್ನು ಬಿಟ್ಟು ಕೊಡುತ್ತಾ ಲಾಲಿಪಾಪ್ ಚೆಂಡಾಗಿತ್ತು. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ, ಪವರ್ ಪ್ಲೇ ವಿಭಾಗದ ಅಂತಿಮ ದಾಳಿಯನ್ನು ನಡೆಸಿಕೊಡಬೇಕಾಗಿದೆ ವಿನೋದ್. ಅಂತಿಮ ದಾಳಿಯನ್ನು ನಡೆಸಿಕೊಡಬೇಕಾಗಿದೆ ವಿನೋದ್. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಶ್ರೇಷ್ಠ ಕ್ಷೇತ್ರ ರಕ್ಷಣೆ, ರನ್ಔಟ್ಗಾಗಿ ಅವಕಾಶವಿತ್ತು. ಚೆಂಡು ಮಾತ್ರ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ. 4 ಓಟಗಳು ಕಾಣಿಸುತ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದತ್ತ ಖಾತೆಯಲ್ಲಿ 4 ಓಟಗಳು ಕಾಣಿಸುತ್ತಾ ಇದೆ. ಇನ್ನುಳಿದ 18 ಚೆಂಡುಗಳ ಮುಂದೆ 24 ಬೇಕಾಗಿದೆ. ಯಾವ ರೀತಿ ಬೆನ್ನಟ್ಟುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಯಾವ ರೀತಿ ತಂಡವನ್ನು ಕಟ್ಟಿ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ರಿಯಲ್ ಫೈಟರ್ಸ್ ತಂಡ. ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ವಿರುದ್ಧವಾಗಿ ಆಶೀರ್ವಾದ್ ವಾರಿಯರ್ಸ್ ತಂಡ. ಈ ತಂಡದ ಕಪ್ತಾನರಷ್ಟು ಬೇಗ ಬೈಕ್ ಪಾಯಿಂಟ್ ಬನ್ನಿ. ಆಶೀರ್ವಾದ್ ರೈಸಿಂಗ್ ಸ್ಟಾರ್ ತಂಡದ ಕಪ್ತಾನ ಹಾಗೂ ವಾರಿಯರ್ಸ್ ತಂಡದ ಕಪ್ತಾನ 2 ತಂಡಗಳು ಕೂಡ ಸಜ್ಜಾಗಿರಿ. ಎಸ್ತಗಾರಿಕೆ ಭಾಗದಲ್ಲಂತೂ ಮೋಕ್ಷೇತ್ರವರ ಕೈಯಲ್ಲಿ ಚೆಂಡು ಕಾಣಿಸುತ್ತಾ ಇದೆ. ದಾಂಡುಗಾರಿಕೆಯಲ್ಲಿ ಅಂತೂ ಅನುಭವದ ಆಟಗಾರ ಸಂದೀಪ್ ಕುಲಾಲ್ ಈ ಮೈದಾನದಲ್ಲಂತೂ ತಂಡವನ್ನು ಕಟ್ಟಿಕೊಳ್ಳುತ್ತಾ ಹಲವು ಪಂದ್ಯಕೂಟಗಳಿಗೆ ತಂಡವನ್ನು ಕೊಂಡೊಯ್ದುಕೊಳ್ಳುತ್ತಾ ಇದೀಗ ಆಶೀರ್ವಾದ ಪ್ರೀಮಿಯರ್ ಲೀಗ್ ನಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಿಸುತ್ತಾ ಇದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಂತೂ ಕಿರಿಯ ಪ್ರತಿಭೆ ಮೋಕ್ಷೇತ್ರವರ ಕೈಯಲ್ಲಿ ಚೆಂಡು ಕಾಣಿಸುತ್ತಾ ಇದೆ. ಪ್ರಥಮ ದಾಳಿಯಾಗಿದ್ದು ನಿಧಾನಗತಿಯ ಚೆಂಡಾಗಿದ್ದು ಚೆಂಡು ಮಾತ್ರ ಒಂಟಿಯತ್ತ ಲಭಿಸ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ.
ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಮೋಕ್ಷಿತ್ ತನ್ಕುಡ್ದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಒನ್ ಟಾಪ್ ಚೆಂಡಾಗಿತ್ತು. ಜಾನ್ಮೆಯಿಂದ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. 2 ಚೆಂಡುಗಳು ಮುಕ್ತ ಇದ್ದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೋಕ್ಷಿತ್ ತನ್ಕುಡ್ದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಟಾಪ್ ಚೆಂಡಾಗಿತ್ತು. ಬಲವಾದ ಬಡಿತವಿದ್ದು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ನೇರವಾಗಿ ಬಲ್ಲೆಗೆ ತೇಜಸ್. ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ನಮ್ಮೊಂದಿಗೆ ಬಾಲ್ ಬಾಯ್ಸ್ ಆಗಿ ಸಹಕರಿಸಿ. ಇನ್ನು ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಮೈದಾನದ ಮೂಲೆಯಲ್ಲಿ ಕೂಡ ಕುಳಿತುಕೊಂಡು ಬಾಲ್ ಬಾಯ್ಸ್ ಆಗಿ ನಮ್ಮೊಂದಿಗೆ ಸಹಕರಿಸಿ. ತಮ್ಮ ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೋಕ್ಷಿತ್ ತನ್ಕುಡ್ದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ತನ್ನದೇ ಆದ ಶೈಲಿಯಲ್ಲಿ. ಮತ್ತೆ ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ನಮ್ಮ ಇಂದಿನ APL ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಉಮೇಶ್ ಕುಚ್ಚಿಗುಡ್ಡೆ. ಈ APL ಕ್ರೀಡಾಕೂಟದ ಸ್ಪಾನ್ಸರ್ ಕೂಡ ಹೌದು. ಇವರಿಗೆ ಸತೀಶ್ ಬಳ್ಳಾರಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಕೊಂಚ ಮಟ್ಟಿನ ಗಲಿಬಿಲಿ. 1+1 ಅವಲಿ ಓಟಗಳನ್ನು ಪಡೆದುಕೊಳ್ತಾ ಇದೆ. 2 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. ಸೊಗಸಾದ ಚೆಂಡಾಗಿತ್ತು. ಸೊಗಸಾದ ಚೆಂಡು ಇದು. ನೆಲವನ್ನು ಕಚ್ಚಿ ಬರ್ತಾ ಇದೆ. ಚೆಂಡು ಮಾತ್ರ 11 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತಿರುಪುಗಾರ್ರೆ ದ್ವಿತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಜಿತೇಶ್ ಉಡುಪಿ ರೈಸಿಂಗ್ ಸ್ಟಾರ್ ತಂಡದ ಕಪ್ತಾನ ಜಿತೇಶ್ ಉಡುಪಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 12 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ. ಅಂತಿಮ ದಾಳಿ ದ್ವಿತೀಯ ಅಂತಿಮ ಶಾರ ವೇಗದ ದಾಳಿಯಾಗಿದೆ. ಶಾರ ವೇಗದ ದಾಳಿ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ರನ್ ಔಟ್ಗೆ ಅವಕಾಶವಿತ್ತು. ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಈ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ ಕಬಡ್ಡಿ ಆಟಕ್ಕೆ ಅವಕಾಶವಿಲ್ಲ ಸಂದೀಪ್ ರವರೇ. ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. 12 ಚೆಂಡುವಿದೆ. ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. 12 ಚೆಂಡುವಿದೆ. 15 ಓಟಗಳು ಬೇಕಾಗಿದೆ. 12 ಚೆಂಡುವಿದೆ. 15 ಬೇಕಾಗಿದೆ. ಎಸೆಗಾರಿಕೆಯಲ್ಲಿ ತೇಜಸ್ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 14 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದತ್ತ ಖಾತೆಯಲ್ಲಿ 14 ಓಟಗಳು ಕಾಣಸಿಗ್ತಾ ಇದೆ. ದ್ವಿತೀಯ ದಾಳಿ ಜಾನ್ಮೆಯ ಹೊಡೆತ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 15ರತ್ತ ಸಾಗಿ ಬರ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತೇಜಸ್ ತನ್ಕುಡಿದ 3ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಲಾಲಿಪಾಪ್ ಚೆಂಡಾಗಿತ್ತು. ಬಾಲಿಷ್ಟ ಹೊಡೆತವಿದು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ದಯಮಾಡಿ ವಿರಾಮದಲ್ಲಿರುವಂತಹ ಆಟಗಾರರು ಬಾಲ್ ಅನ್ನು ಕೊಟ್ಟು ಸಹಕರಿಸಿ. ಆ ಭಾಗದಲ್ಲಿ 2 ಬಾಲ್ಗಳು ಬೀಳ್ತಾ ಇದೆ.
ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 16 ಓಟಗಳು ಕಾಣಸಿಗ್ತಾ ಇದೆ. ಮತ್ತೆ ಒಂಟಿಯ ಲಾಭ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮಡಿ ದಾಳಿಯಲ್ಲಿ ತೇಜಸ್ಸ ಲಾಲಿಪಾಪ್ ಚೆಂಡಾಗಿತ್ತು. ಬಲಿಷ್ಠ ಹೊಡೆತ. ಗಾಳಿಯಲ್ಲಿ ಚೆಂಡು ಪ್ರತಾಪ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಬಲಿಷ್ಠ ಆಟಗಾರನ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ 5 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಹಿಡಿತಾ ತೀರ್ಪುಗಾರರೆ. ತೃತೀಯ ಓವರಿನ ಅಂತಿಮ ದಾಳಿ ಬಾಕಿ ಹಿಡಿತಾ ಇದೆ. ಖಾತೆಯಲ್ಲಂತೂ 17 ಓಟಗಳು ಕಾಣಸಿಗ್ತಾ ಇದೆ. 28ರ ಗುರಿಯನ್ನು ಬೆನ್ನಟ್ಟುತ್ತಾ ಶಶಿ ಮಜೀರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಈ ಭಾಗದಲ್ಲಿ ತಂಡದ ಕಪ್ತಾನ ನಾಸ್ಟೇಕರ್ ಈ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸ್ತಗಾರಿಕೆಯಲ್ಲಿ ಅಂತಿಮ 1 ಚೆಂಡು ಬಾಕಿ ಹಿಡಿತಾ ಇದೆ ತೀರ್ಪುಗಾರರೆ. ಅಂತಿಮ ದಾಳಿಯನ್ನು ನಡೆಸಿಕೊಡಬೇಕಾಗಿದೆ ತೇಜಸ್ಸ. ಎಸ್ ಅಂತಿಮ ಚೆಂಡು ಎಸ್ತಗಾರಿಕೆಯಲ್ಲಿ ತೇಜಸ್ಸ. ಲಾಲಿಪಾಪ್ ಚೆಂಡಾಗಿತ್ತು. ಬಲಿಷ್ಠ ಹೊಡೆತವಿದ್ದು ಒಂಟಿ ಸಂಪೂರ್ಣ. ಅವಳಿಗಾಗಿ ಓಡಾಟ ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಒನ್ ಶಾಟ್ ಎಂಬ ತೀರ್ಪು ಬರ್ತಾ ಇದೆ. 1 ಅಂಕವನ್ನು ಮಾತ್ರ ನೀಡಲಾಗುವುದು. ಸಿಂಗಲ್ ಓಟ, ಕೇವಲ ಸಿಂಗಲ್ ಓಟವನ್ನು ಮಾತ್ರ ನೀಡಲಾಗುವುದು. ಖಾತೆಯಲ್ಲಂತೂ 18 ಓಟಗಳು ಕಾಣಸಿಗ್ತಾ ಇದೆ. 6 ಚೆಂಡು ಇದೆ. 10 ಓಟ ಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಿ ಅಂತಿಮ ಓವರನ್ನು ಎಸೆಯಲು ಪುನೀತ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. 6 ಚೆಂಡುವಿದೆ. 10 ಓಟ ಬೇಕಾಗಿದೆ. 6ರ ಮುಂದೆ 10ರ ಸವಾಲು. ಜಲ್ಲಿಗುಡ್ಡೆ ಎಕ್ಸ್ಪ್ರೆಸ್ ಎಂದೇ ಖ್ಯಾತಿ ಪಡೆದಂತ ಪುನೀತ್ ಎಸ್ತಗಾರಿಕೆ ಭಾಗದಲ್ಲಿ ಕಾಣಸಿಗ್ತಾ ಇದ್ರೆ ತಂಡದ ಕಪ್ತಾನರ ಭರವಸೆ ಆಟಗಾರ ಜವಾಬ್ದಾರಿಯನ್ನು ಒತ್ತಿಕೊಂಡು 6 ಚೆಂಡುವಿದೆ. 10 ಬೇಕಾಗಿದೆ. ಪ್ರಥಮ ದಾಳಿ ಲಾಲಿಪಾಪ್ ಚೆಂಡಾಗಿದ್ದು ಬಲಿಷ್ಠ ಹೊಡೆತ. ಗಾಳಿಯಲ್ಲಿ ಚೆಂಡು ನೇರ ಕಪ್ತಾನನ ಕೈಯಲ್ಲಿ ಸೆರೆಗೊಳ್ತಾ ಇದೆ. 5 ಚೆಂಡುವಿದೆ. 10 ಬೇಕಾಗಿದೆ. ಸಂದೀಪ್ ರವರ ಜಾಗವನ್ನು ತುಂಬಲು ಶ್ರೀಕಾಂತ್ ರವರ ಆಗಮನ ಕಾಣಸಿಗ್ತಾ ಇದೆ. 5ರ ಮುಂದೆ 10ರ ಸವಾಲು. ಚೆಂಡು ಚುಕ್ಕಿ ಆಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. 4 ಚೆಂಡುವಿದೆ. 10 ಓಟ ಬೇಕಾಗಿದೆ. ತೃತೀಯ ದಾಳಿಯನ್ನು ನಡೆಸಿಕೊಳ್ಳುತ್ತಾ ಜಲ್ಲಿಗುಡ್ಡೆ ಎಕ್ಸ್ಪ್ರೆಸ್ ಪುನೀತ. ಬಲವಾದ ಹೊಡೆತ ಬಿತ್ತು. ಸಿಕ್ಸರ್ ಬರ್ತಾ ಇದೆ. ಶ್ರೀಕಾಂತ್ ಅವರ ದಂಡಿನ ಮುಖೇನ ಅಲೆಯ ಹುಲಿ ಬ್ಯಾಟ್ ಅನ್ನು ಮುಟ್ಟಡೆ ಖಂಡಿತ 2 ವರ್ಷಗಳೇ ಕಳೆಯಿತು. ಆದರೆ ಆಡಿದಂತ ಅನುಭವ ಇದೀಗ ತೋರ್ಪಡಿಸಿಕೊಳ್ತಾ ಇದ್ದಾರೆ. 3 ಚೆಂಡುವಿದೆ. 4 ಬೇಕಾಗಿದೆ. 3ರ ಮುಂದೆ 4ರ ಸವಾಲು. ಮೂರು ಚೆಂಡುವಿದೆ. 4 ಬೇಕಾಗಿದೆ. ಬಲಿಷ್ಠ ಹೊಡೆತ. ಗಾಳಿಯಲ್ಲಿ ಚೆಂಡು. ಪ್ರತಾಪ ನೇರ ಕೈಗೆ ಸೇರಿಕೊಳ್ತಾ ಇದೆ. 2 ಚೆಂಡುವಿದೆ. 4 ಬೇಕಾಗಿದೆ. ತಂಡದ ಭರವಸೆಯ ದಾಂಡುಗಾರರನ್ನು ಕಲಿಸಿಕೊಡ್ತಾ ಇದ್ದಾರೆ. 2ರ ಮುಂದೆ 4ರ ಸವಾಲು. ಸಾತ್ವಿಕ್ ನೀಲಕಾಯದ ಮೈಕಟ್ಟನ್ನು ಹೊಂದಿರುವಂತ ಆಟಗಾರ ಇದೀಗ ಮೈದಾನದಲ್ಲಿ ಯಾವ ರೀತಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. 2 ಚೆಂಡುವಿದೆ. 4 ಬೇಕಾಗಿದೆ. ರಿಯಲ್ ಫೈಟರ್ಸ್ ತಂಡ ಇದೀಗ ರಿಯಲ್ ಫೈಟ್ ಮಾಡಬೇಕಾಗಿದೆ. 2ರ ಮುಂದೆ 4ರ ಸವಾಲು.
ಪಂಚಮಣ ದಾಳಿಯನ್ನು ನಡೆಸಿಕೊಡುತ್ತಾ ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ, ಚುರುಕಿನ ಓಡಾಟ. ಒಂದು ಚೆಂಡುವಿದೆ, ಒಂದು ಚೆಂಡುವಿದೆ, 3 ಬೇಕಾಗಿದೆ. ಒಂದರ ಮುಂದೆ 3ನ ಸವಾಲು. ತೀರ್ಪುಗಾರರೇ, ಹದ್ದಿನ ಕಣ್ಣನ್ನು ತೆರೆದಿಟ್ಟುಕೊಳ್ಳಿ. ಒಂದು ಚೆಂಡುವಿದೆ, 3 ಬೇಕಾಗಿದೆ. ಒಂದರ ಮುಂದೆ 3ರ ಸವಾಲು. ಲಾಲಿಪಾಪ್ ಚೆಂಡಾಗಿತ್ತು, ದಾಂಡಿಸಿದ್ರು ಗಾಳಿಯಲ್ಲಿ ಚೆಂಡು. ಒಂಟಿ ಸಂಪೂರ್ಣ, ಅವಳಿಗಾಗಿ ಓಡಾಟ. ಪಂದ್ಯಾಕೂಟ ಸಮಬಲಗೊಳ್ತಾ ಇದೆ. 2 ತಂಡಗಳಿಗೆ ಕೂಡ ಒಂದು ಅಂಕವನ್ನು ನೀಡಲಾಗುವುದು. ಖಂಡಿತ ಗಟ್ಟಿ ಚಪ್ಪಳೆ ಬರಬೇಕಾಗಿದೆ. ಶ್ರೇಷ್ಠ ಮಟ್ಟದ ಪಂದ್ಯಕೂಟ ನೆರವೇರಿತ್ತು. ಸಂದೀಪ್ ಹಲೋ ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದ ಏಳನೇ ಪಂದ್ಯಾಕೂಟ ಎಂಟನೇ ಪಂದ್ಯಾಕೂಟ ಆಶೀರ್ವಾದ್ ರೇಸಿಂಗ್ ಸ್ಟಾರ್ ವರ್ಸಸ್ ಆಶೀರ್ವಾದ್ ವಾರಿಯರ್ಸ್ ಇವುಗಳ ನಡುವೆ ನಡೆಯುತ್ತಿದೆ. ಪಂದ್ಯಾಕೂಟದ ಆರಂಭಿಕ ಆಟಗಾರರಾಗಿ ದಯವಿಟ್ಟು ಆದಷ್ಟು ಬೇಗ ಬ್ಯಾಟಿಂಗ್ ವಿಭಾಗದಲ್ಲಿ ರೈಸಿಂಗ್ ಸ್ಟಾರ್ ಈ ಪಂದ್ಯಾಕೂಟದ
ಮುಗಿದ ತಕ್ಷಣ ಆಶೀರ್ವಾದ್ ಯುನೈಟೆಡ್ ವರ್ಸಸ್ ಆಶೀರ್ವಾದ್ ರಿಯಲ್ ಫೈಟರ್ಸ್ ಇವುಗಳ ನಡುವೆ ನಡೆಯಲಿಕ್ಕಿದೆ. ದಯವಿಟ್ಟು ಎರಡು ಪಂದ್ಯಾಕೂಟದ ತಂಡದ ಕಫ್ತಾನರು ಟಾಸ್ ವಿನ್ಗಾಗಿ ವೇದಿಕೆ ಹತ್ತಿರ ಬರಬೇಕು. ಎಸ್ ರೈಸಿಂಗ್ ಸ್ಟಾರ್ ತಂಡದ ಆರಂಭಿಕ ಆಟಗಾರ ಜಿತೇಶ್, ಸ್ಟ್ರೈಕ್ ವಿಭಾಗದಲ್ಲಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದೀಪಕ್. ಈ ಬಾರಿ ದೀಪಕ್ ಈ ಬಾರಿ ಮನ್ವಿತ್ ಅವರ ದ್ವಿತೀಯ ಎಸೆತ ದೀಪಕ್ ಅವರಿಗೆ ಬಲವಾಗಿತ್ತು. ಹೊಡೆತ ಅಲ್ಲಿ ಸೀಮಾರೇಖೆ ಹೊರ ಭಾಗಕ್ಕೆ 6 ರನ್ನಿನ ಸೇರ್ಪಡೆ. ಪವರ್ ಪ್ಲೇ ಅಲ್ಲಿ ಮೊಟ್ಟ ಮೊದಲನೇ 6 ಆಗಿರುತ್ತದೆ. ಮನ್ವಿತ್ ಅವರ 3ನೇ ಎಸೆತ ಎದುರಿಸಲು ಮತ್ತೊಮ್ಮೆ ದೀಪಕ್ ಅವರು. ಈ ಬಾರಿ ಮತ್ತೊಮ್ಮೆ ನೆಲ ಕಚ್ಚಿಗೆ ಬಂದ ಚೆಂಡು, ಅಲ್ಲಿ ಬೌಂಡಿಂಗ್, ಅದ್ಭುತವಾದ ಫೀಲ್ಡಿಂಗ್ ಸುಮಂತ್ ಅವರಿಂದ. ಮೋಕ್ಷಿತ್ ಅವರ 4ನೇ ಎಸೆತ ಈ ಬಾರಿ ಜಿತೇಶ್ ಅವರಿಗೆ. ಉಡುಪಿ ಜಿತೇಶ್, ಮನ್ವಿತ್ ಅವರ 4ನೇ ಎಸೆತ ಅದ್ಭುತವಾಗಿತ್ತು. ಎಸೆತ ನೆಲ ಕಚ್ಚಿ ಬಂದಂತ ಚೆಂಡು, ಯಾವುದೇ ರನ್ ಇಲ್ಲ, ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಮನ್ವಿತ್ ಅವರ 4ನೇ ಬಾರಿ ಮತ್ತೊಮ್ಮೆ ಅಲ್ಲಿ ವಿಕ್ಟಿ ಔಟ್ ಆಗುವ ಮೂಲಕ ಜಿತೇಶ್ ಅವರ ವಿಕೆಟ್ ಪತನಗೊಂಡಿದೆ. ಜಿತೇಶ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ ಹಲ್ಲೆಯ ಹುಲಿ ಹರೀಶ್ ಅವರ ಆಗಮನ ಆಗ್ತಾ ಇದೆ. ಕಳೆದ ಮ್ಯಾಚ್ ಅಲ್ಲಿ 2 ಸಿಕ್ಸರ್ ಬಾರಿಸುವ ಮೂಲಕ ಪ್ರೇಕ್ಷಕರನ್ನು ರಣಮಂಜಿಸಿದ್ದಾರೆ. ಓವರ್ 6 ಎಸೆತ ಮುಕ್ತಾಯ. 1 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 9. ಪವರ್ ಪ್ಲೇ ಮುಕ್ತಾಯ. ದಯವಿಟ್ಟು ಅಲ್ಲಿ ಲೈನ್ ಎಂಪರ್ ಆಗಿ ಸಹಕರಿಸಿ. ಪೂಜೇಶ್ ಅವರ ದ್ವಿತೀಯ ಓವರಿನ ಮೊದಲನೇ ಎಸೆತ ಅದ್ಭುತವಾಗಿತ್ತು. ಒಂಟಿ ಸಂಪೂರ್ಣಗೊಂಡಿದೆ. ಈ ಬಾರಿ ದ್ವಿತೀಯ ಬಾರಿಗೆ ಪೂಜೇಶ್ ಅವರ ಎಸೆತ ಎದುರಿಸಲು ಮತ್ತೊಮ್ಮೆ ದೀಪಕ್. ಸ್ಟ್ರೈಕ್ ವಿಭಾಗದಲ್ಲಿ ದೀಪಕ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹರೀಶ್. ಪೂಜೇಶ್ ಅವರ ದ್ವಿತೀಯ ಬಾರಿಗೆ ಅದ್ಭುತವಾದ ಅಲ್ಲಿ ಗಾಳಿಯಲ್ಲಿ ಬಂದಂತ ಚೆಂಡು, ಒಂಟಿ ಸಂಪೂರ್ಣಗೊಂಡಿದೆ. 2 ಎಸೆತ ಸಂಪೂರ್ಣಗೊಂಡಿದೆ. ಈ ಬಾರಿ 3ನೇ ಬಾರಿಗೆ ಹರೀಶ್ ಅವರಿಗೆ ಬಲವಾದ ಹೊಡೆತ, ಅಲ್ಲಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಎಸ್, ಕ್ಯಾಚ್. ಗಾಳಿಯಲ್ಲಿ ಬಂದ ಚೆಂಡು ಕೈಯಲ್ಲಿ ಹಿಡಿತಾ ಕ್ಯಾಚ್ ಆಗುವ ಮೂಲಕ ವಿಕೆಟ್ ಪತನ. ಹರೀಶ್ ಅವರ ವಿಕೆಟ್ ಪತನ. ಹರೀಶ್ ಅವರ ಜಾಗ ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ ಮಧುಮಗ ಈಶ್ವರನಾಥ. ನಗುಮುಖದ ಚೆಲುಮೆಯ ಮಧುಮಗ. ಪೂಜೇಶ್ ಅವರ 5ನೇ ಎಸೆತ ಅದ್ಭುತವಾದ ಹೊಡೆತ, ಒಂಟಿ ಸಂಪೂರ್ಣಗೊಂಡಿದೆ. ಕೊನೆಯ ಎಸೆತ ಬಾಕಿ. ದ್ವಿತೀಯ ಓವರಿನ ಕೊನೆಯ ಎಸೆತ
ಎದುರಿಸಲು ಮತ್ತೊಮ್ಮೆ ದೀಪಕ್ ಅವರು ಸ್ಟ್ರೈಕ್ ವಿಭಾಗದಲ್ಲಿ ಅದ್ಭುತವಾಗಿತ್ತು. ಬೌಲಿಂಗ್ ನಲ್ಲಿ ಮಿಂಚ್ತಾ ಇದೆ ವಾರಿಯರ್ಸ್ ತಂಡ. ತೃತೀಯ ಓವರ್ ಅನ್ನು ಎಸೆಯಲು ಗೌರೀಶ್ 2 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 13. ಆಶೀರ್ವಾದ್ ಸೇವಾ ಸಂಘ ಮತ್ತು ಮಹಿಳಾ ಸೇವಾ ಸಂಘದ ಮಹಿಳೆಯರು ಈಗ ತಾನೇ ಆಗಮಿಸ್ತಾ ಇದ್ದಾರೆ. ಅವರನ್ನು ಹಾದರವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಪಂದ್ಯಾಕೂಟಕ್ಕೆ. ತೃತೀಯ ಓವರ್ ಅನ್ನು ಎಸೆಯಲು ಗೌರೀಶ್ ಅವರ ಆಗಮನ ಆಗ್ತಾ ಇದೆ. ಮೊದಲನೇ ಎಸೆತ ಸಂಪೂರ್ಣಗೊಂಡಿದೆ. ಒಂಟಿ ಸಂಪೂರ್ಣ. ತಂಡದ ಮೊತ್ತ 14. ಈ ಬಾರಿ ಗೌರೀಶ್ ಅವರ 2ನೇ ಎಸೆತ. ಬಲವಾದ ಹೊಡೆತಕ್ಕೆ ಯಾವುದೇ ರನ್ ಇಲ್ಲ. ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ತೃತೀಯ ಬಾರಿಗೆ ಗೌರೀಶ್ ಅವರ ಕೈಯಲ್ಲಿ ಚೆಂಡು. ಬಲವಾಗಿ ಹೊಡೆತ ಅಂಪೈರ್ ರವಲಿಂದ ವೈಡ್ ಘೋಷಣೆ. ಅಗಲದ ರನ್ನಿನ ತೀರ್ಪು. 3ನೇ ಎಸೆತ ಅದ್ಭುತವಾಗಿತ್ತು. ಒಳ್ಳೆ ಲೈನ್. ಗುಡ್ ಗೌರೀಶ್. ಬಲವಾದ ಹೊಡೆತ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಎಸ್, ಪ್ರಮೋದ್ ಅವರ ಕ್ಯಾಚ್ ಆಗುವ ಮೂಲಕ ದೀಪಕ್ ಅವರ ವಿಕೆಟ್ ಪತನಗೊಂಡಿದೆ. ದೀಪಕ್ ಅವರ ಅಧ್ಯಯನ ಮುಕ್ತಾಯಗೊಂಡಿದೆ. ಹೊಸ ಅಧ್ಯಯನಕ್ಕಾಗಿ ಸಂಪತ್ ಅವರ ಆಗಮನ ಆಗ್ತಾ ಇದೆ. ತಂಡದ ಮೊತ್ತ 15. ಕೊನೆಯ 2 ಎಸೆತ ಬಾಕಿ. ಗೌರೀಶ್ ಅವರ 5ನೇ ಎಸೆತ ಒಂಟಿ ಪಾಲಾಗ್ತಾ ಇದೆ. ಕೊನೆಯ ಎಸೆತ 3ನೇ ಓವರಿನ ಅಂತಿಮ ಎಸೆತ. ಗೌರೀಶ್ ಅವರ ನಾಲ್ಕನೇ ಓವರ್ ಎಸೆಯಲು ಜಾಡೇಶ್ ಅವರ ಆಗಮನ ಆಗ್ತಾ ಇದೆ. ಈ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ವಿಶ್ವನಾಥ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಂಪತ್. ಈ ಬಾರಿ ಮತ್ತೊಮ್ಮೆ ನೆಲಕಚ್ಚಿ ಬಂದಂತ ಚೆಂಡು ಬ್ಯಾಟ್ ಅನ್ನು ಕಚ್ಚಿ ನೇರ ಬೌಲರ್ನ ಕೈಗೆ. ಮತ್ತೊಮ್ಮೆ ದ್ವಿತೀಯ ಬಾರಿಗೆ ಬಲವಾದ ಹೊಡೆತಕ್ಕೆ ಅಲ್ಲಿ ಒಂಟಿ ಸಂಪೂರ್ಣವಾಗ್ತಾ ಇದೆ, ಒಂಟಿ ಪಾಲಾಗ್ತಾ ಇದೆ. ತಂಡದ ಮೊತ್ತ ಕೈ ಕರ್ಕುತ್ತಾ 18. ಜಾಡೇಶ್ ಅವರ 3ನೇ ಎಸೆತ ಎದುರಿಸಲು ವಿಶ್ವನಾಥ ಮದುಮಗ. ಅದ್ಭುತವಾಗಿತ್ತು. ನೆಲ ಕಚ್ಚಿ ಬಂದಂತ ಚೆಂಡು ಅಲ್ಲಿ ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಸಂಪತ್ ಅವರು. ಜಾಡೇಶ್ ಅವರ 3ನೇ ಎಸೆತಕ್ಕೆ ರನ್ ಔಟ್. 4ನೇ ಎಸೆತ ಎದುರಿಸಲು ಶ್ರೇಯಸ್. ಜಾಡೇಶ್ ಅವರ 4ನೇ ಎಸೆತ ಅದ್ಭುತವಾಗಿತ್ತು. ಶ್ರೇಯಸ್ ಅವರೇ ಬ್ಯಾಟಿಂಗ್ ನಲ್ಲಿ ಮಿಂಚ್ತಾ ಇದ್ದೀರಿ. ಒಂಟಿ ಸಂಪೂರ್ಣ. ತಂಡದ ಮೊತ್ತ ಕೈ ಕರ್ಕು 19.
ಲಾಸ್ಟ್ 2 ಬಾಲ್, 2 ಎಸೆತ ಬಾಕಿ. ಜಾನೇಶ್ ಅವರ 5ನೇ ಎಸೆತ ಎದುರಿಸಲು ಮತ್ತೊಮ್ಮೆ ವಿಶ್ವನಾಥ. ಸ್ಟ್ರೈಕ್ ವಿಭಾಗದಲ್ಲಿ ವಿಶ್ವನಾಥ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶ್ರೇಯಸ್. ಡಾಟ್ ಆನ್ ಡೆಲಿವರಿ, ಅಲ್ಲಿ ಟಿಪ್ ಕ್ಯಾಚ್ ಮೂಲಕ ವಿಕೆಟ್ ಪತನ. ವಿಕೆಟ್ ಎಸ್, ಸ್ಟಂಪ್ ಔಟ್. ಮತ್ತೊಂದು ವಿಕೆಟ್ ಪತನಗೊಂಡಿದೆ. ರೈಸಿಂಗ್ ಸ್ಟಾರ್ ತಂಡದ ಸತತ 7 ವಿಕೆಟ್ ಪತನಗೊಂಡಿದೆ, 6 ವಿಕೆಟ್ ಪತನಗೊಂಡಿದೆ. ಕೊನೆಯ ಎಸೆತ, ಈ ಕೂಟದ ಮೊದಲನೇ ಇನ್ನಿಂಗ್ಸ್ ನ ಅಂತಿಮ ಎಸೆತ ಬಲವಾಗಿತ್ತು, ಕ್ಲೀನ್ ಬೌಲ್ಡ್. ಮತ್ತೊಂದು ವಿಕೆಟ್ ಪತನಗೊಂಡಿದೆ. ಮೊದಲನೇ ಇನ್ನಿಂಗ್ಸ್ ಪತನದೊಂದಿಗೆ ತಂಡದ ಮೊತ್ತ 19. ಈ ಪಂದ್ಯಾಕೂಟವನ್ನು ಜಯಗಳಿಸಲು 24 ಎಸೆತಗಳ ಮುಂದೆ 19-20 ಗಳಿಸಬೇಕಿದೆ. ವಾರಿಯರ್ಸ್ ತಂಡಕ್ಕೆ ಸುಲಭದ ಹಾದಿಯಲ್ಲಿ ವಾರಿಯರ್ಸ್ ತಂಡ. ಸುಶಾಂತ್ ಅವರ ಮುಖದಲ್ಲಿ ಮಂದಹಾಸದ ನಗು. ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರ್ಯ ಮ್ಯಾಲಿ. ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ನೀಡುತ್ತಾ ಇದ್ದೀವಿ. ಆಶೀರ್ವಾದ್ ಯುನೈಟೆಡ್ ತುಂಬೆ ಹಾಗೂ ಆಶೀರ್ವಾದ್ ರಿಯಲ್ ಫೈಟರ್ಸ್ ಇವುಗಳ ನಡುವೆ ನಡೆಯಲಿಕ್ಕಿದೆ. ದಯವಿಟ್ಟು 2 ತಂಡದ ಕಪ್ತಾನರು ವೇದಿಕೆಗೆ ಬಂದು ಟ್ರೋಫಿನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಇದು ನಿಮಗೆ ಕೊನೆಯ ಕರೆಯಾಗಿರುತ್ತದೆ. ಕರೆಯ ಕೊರೆ. ಯಾರಾದರೂ ಊಟ ಮಾಡಲು ಬಾಕಿದ್ದರು ದಯವಿಟ್ಟು ಊಟ ಮಾಡಿ ಸಹಕರಿಸಿ. ಊಟದ ಕೌಂಟರ್ ಅನ್ನು ಇನ್ನು ಸ್ವಲ್ಪ ಹೊತ್ತಿನ ನಂತರ ಕ್ಲೋಸ್ ಮಾಡ್ತಾರೆ. ದಯವಿಟ್ಟು ಅಲ್ಲಿ ಕ್ಯಾಮರಾಮ್ಯಾನ್ ಅವರು ಯಾರಾದ್ರೂ ಊಟಕ್ಕೆ ಬಾಕಿದ್ರೆ ಸವಿಬೇಕು. ಎಸ್, ಅಂಪೈರ್ ಸ್ಟಾರ್ಟ್. ರೈಸಿಂಗ್ ಸ್ಟಾರ್ ತಂಡದ ಆರಂಭಿಕ ಎಸೆತಗಾರನಾಗಿ ಯಶ್, ಅದ್ಭುತ ಎಸೆತಗಾರ. ಕಳೆದ ಪಂದ್ಯಾಕೂಟದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಯಶ್ ಆರಂಭಿಕ ಅಂಪೈರ್ ವೈಡ್. ಎಸ್, ಮೊದಲನೇ ಎಸೆತಕ್ಕೆ ಅಂಪೈರ್ ಅವರಿಂದ ಅಗಲರ ತೀರ್ಪು. ಬಲವಾಗಿತ್ತು ಹೊಡೆತ, ಗಾಳಿಯಲ್ಲೇ ಬಂದಂತ ಚೆಂಡು ಕ್ಯಾಚ್ ಆಗೋ ಮೂಲಕ ಮೊದಲನೇ ಆಘಾತ ಗೌರೀಶ್ ಅವರ ರೂಪದಲ್ಲಿ. ಗೌರೀಶ್ ಅವರ ವಿಕೆಟ್ ಪತನಗೊಂಡಿದೆ. ಹೊಸ ಗೌರೀಶ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ ವಾರಿಯರ್ಸ್ ತಂಡದ ಕಪ್ತಾನ, ಈ ಪ್ರೀಮಿಯರ್ ಲೀಗ್ ನ ಕೂಟದ ಉಸ್ತುವಾರಿ ಸಚಿವ ಆದಂತ ಸುಶಾಂತ್ ಆಚಾರ್ಯ ಅವರು ಈಗ ತಾನೇ ಆಗಮಿಸ್ತಾ ಇದ್ದಾರೆ. ಬ್ಯಾಟಿಂಗ್ ವಿಭಾಗದಲ್ಲಿ, ಸ್ಟ್ರೈಕ್ ವಿಭಾಗದಲ್ಲಿ ಸುಶಾಂತ್ ಆಚಾರ್ಯ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸುಮಂತ್. ಈ ಬಾರಿ ಯಶ್ ಅವರ ದ್ವಿತೀಯ ಎಸೆತ ಅದ್ಭುತವಾಗಿತ್ತು. ಒಂಟಿ ಸಂಪೂರ್ಣಗೊಂಡಿದೆ. ಯಶ್ ಅವರ ದ್ವಿತೀಯ ಎಸೆತ. ಯಶ್ ಅವರ ದ್ವಿತೀಯ ಎಸೆತ ಬಲವಾಗಿತ್ತು. ದಂಡು ಒಂಟಿ ಸಂಪೂರ್ಣಗೊಳ್ಳುತ್ತಾ ಇಲ್ಲ, ಗೊಂಡಿದೆ. ಎಸ್, ತಂಡದ ಮೊತ್ತ 3. ಯಶ್ ಅವರ 3ನೇ 4ನೇ ಎಸೆತ. ಅಲ್ಲಿ ರನ್ಔಟ್ಗಾಗಿ ಮನವಿ.
ಎಸ್, ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಸುಮಂತ್ ಅವರ ವಿಕೆಟ್ ಪತನಗೊಂಡಿದೆ. ತಂಡದ ಖಾತೆಯಲ್ಲಿ 2, 3-1 ಲೆಸ್. ಈಗ ಅವು ರನ್ ಭಾಸಾಟ ರನ್ ಬಕ್ಕದ ನೆಕ್ಸ್ಟ್. ಎಸ್ ಎಸ್ ಎಸ್, ಓಕೆ ಓಕೆ. ಬರೇಂಡು ಮೂಜಿ, ನಿನ್ನ ಮೂಜಿ ಬರೇ. ಸುಮಂತ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ ಜ್ಞಾನೇಶ್ ಅವರ ಆಗಮನಾಗ್ತಾ ಇದೆ. ಅದ್ಭುತವಾಗಿತ್ತು ಸ್ಪಿನ್ ಮಾಂತ್ರಿಕ ಎಸೆತಗಾರ ಯಶು ಅವರ ಐದು ಎಸೆತ ಸಂಪೂರ್ಣಗೊಂಡಿದೆ. ವೈಡ್ 4 ಬಾಲ್ 5ನೇ ಎಸೆತ ಅಲಾಬತ್ ಕ್ಯಾಚ್. ಸುಶಾಂತ್ ಅವರ ವಿಕೆಟ್ ಪತನಗೊಂಡಿದೆ. ಸುಲಭದ ಜಯದತ್ತ ಇತ್ತು. ಕೊನೆಯ ಎಸೆತ ಯಶ್ ಅವರ ಮೊದಲನೇ ಓವರಿನ ಅಂತಿಮ ಎಸೆತ. ತಲಾ 2 ವಿಕೆಟ್ ಅನ್ನು ಕಬಳಿಸಿದ್ದಾರೆ ಯಶ್ ಅವರು. ತಂಡದ ಮೊತ್ತ 3 ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಕೊನೆಯ ಎಸೆತ ಬಾಕಿ. ಜಾನೇಶ್ ಸ್ಟ್ರೈಕ್ ವಿಭಾಗದಲ್ಲಿ ಮನ್ವಿತ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಜ್ಞಾನೇಶ್. ಈ ಬಾರಿ ಮತ್ತೊಮ್ಮೆ ನೆಲಕಚ್ಚಿ ಬಂದಂತ ಚೆಂಡು, ಯಾವುದೇ ರನ್ ಇಲ್ಲ. ಅದ್ಭುತವಾದ ಎಸೆತ ಯಶ್ ಅವರ ಅದ್ಭುತವಾದ ಎಸೆತ. ದ್ವಿತೀಯ ಓವರ್ ಅನ್ನು ಎಸೆಯಲು ರೈಸಿಂಗ್ ಸ್ಟಾರ್ ತಂಡದ ದ್ವಿತೀಯ ಓವರ್ ಅನ್ನು ಎಸೆಯಲು ಆದಷ್ಟು ಬೇಗ ಸಜ್ಜಾಗಬೇಕು. ತೀರ್ಪುಗಾರರೇ, ಸಮಯ ಮೀರ್ತಾ ಇದೆ. ಮಧ್ಯಾಹ್ನ ಕಳೆದು ಸಂಜೆ ಆಗುವ ಇನ್ನು ಜಾಸ್ತಿ ಇಲ್ಲ. ದಯವಿಟ್ಟು ಪಂದ್ಯಾಕೂಟವನ್ನು ಬೇಗ ನಡೆಸಿಕೊಡಿ. ದ್ವಿತೀಯ ಓವರ್ ಅನ್ನು ಎಸೆಯಲು ದೀಪಕ್ ಅವರ ಆಗಮನಾಗ್ತಾ ಇದೆ. ದ್ವಿತೀಯ ಓವರ್ನ ಮೊದಲನೇ ಎಸೆತ ಎದುರಿಸಲು ಮತ್ತೆ ಮನ್ವಿತ್. ಸ್ಟ್ರೈಕ್ ವಿಭಾಗದಲ್ಲಿ ಮನ್ವಿತ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಜ್ಞಾನೇಶ್. ತಂದೆ ಮಗನಾಟ. ಈ ಕಡೆ ತಂದೆ, ಆ ಕಡೆ ಮಗ. ವೈಡ್, ಮೊದಲನೆಯ ಓವರ್ ಎಸೆತಕ್ಕೆ ವೈಡ್. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು. ಬಲವಾದ ಹೊಡೆತಕ್ಕೆ ಯಾವುದೇ ರನ್ ಇಲ್ಲ. ಮತ್ತೊಂದು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಮೊದಲನೇ ಎಸೆತ, ದ್ವಿತೀಯ ಎಸೆತ ಮತ್ತೊಮ್ಮೆ ಮನ್ವಿತ್ ಅವರಿಗೆ. ಅದ್ಭುತವಾಗಿತ್ತು ನೆಲ ಕಚ್ಚಿದ ಚೆಂಡು, ನೆಲದಲ್ಲೇ ಹೋಯಿತು. 2 ಎಸೆತ ಸಂಪೂರ್ಣ. 3ನೇ ಬಾರಿಗೆ ಮತ್ತೊಮ್ಮೆ ಮನ್ವಿತ್ ಅವರಿಗೆ ವೈಡ್. ಅಂಪೈರ್ ಅವರಿಂದ ಆಗಲ ರನ್ನಿನ ತೀರ್ಪು. ತಂಡದ ಮೊತ್ತ 5. ಮತ್ತೊಂದು ವೈಡ್ ಎಂದು ಘೋಷಣೆ ಬರ್ತಾ ಇದೆ ಅಂಪೈರ್ ಅವರಿಂದ. ಮೀ ವೈಟ್ ಮುಗಿಪಿನ 6 ರನ್ನಿನ ಸೇರ್ಪಡೆ. ಗಾಳಿಯಲ್ಲಿ ಬಂದಿತ್ತು ಚೆಂಡು. ಮನ್ವಿತ್ ಅವರು ಹೊಡೆತಕ್ಕೆ ಇಲ್ಲ. ಸ್ಟಂಪಿಗಾಗಿ ಮನವಿ. 3 ಎಸೆತ ಸಂಪೂರ್ಣಗೊಂಡಿದೆ. 4ನೇ ಎಸೆತ ದೀಪಕ್ ಅವರದು. 4ನೇ ಎಸೆತ 15 ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ. 15ರ ಮುಂದೆ 14. 4ನೇ ಎಸೆತ
ಮತ್ತೊಮ್ಮೆ ವೈಡ್ ಘೋಷಣೆ. ದೀಪು ಬೇಗ ಮುಗಿಪುಯೆ. ನಾಲ್ಕನೇ ಎಸೆತ ಮತ್ತೊಂದು ವೈಡ್. ನಾಲ್ಕನೇ ಎಸೆತ ಮತ್ತೊಮ್ಮೆ ವೈಡ್. ಮತ್ತೊಂದು ವೈಡ್ ಮೇ ಬೇಗ ಮುಗಿಪುಯೆ. ನಾಲ್ಕನೇ ಎಸೆತ ಎಂಗ ಪಂಡು ಬಚ್ಚಿತ್ತು ಪೊಂಡು. ನಾಲ್ಕನೇ ಮುಂದಿನ ಪಂದ್ಯಾಕೂಟದಲ್ಲಿ ಯುನೈಟೆಡ್ ಆಶೀರ್ವಾದ್ ಯುನೈಟೆಡ್ ಮತ್ತೊಂದು ವೈಡ್ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಿದೆ. 1+1 ತಂಡದ ಮೊತ್ತ 10. ನಾಲ್ಕನೇ ಎಸೆತ ಮತ್ತೊಮ್ಮೆ ಅದ್ಭುತವಾಗಿತ್ತು ಎಸೆತ. ಅಲ್ಲಿ ಮಾನ್ವಿತವರ ಬ್ಯಾಟ್ಗೆ ಬ್ಯಾಟ್ ಬತ್ತದಿನ ಅಥವಾ ವಿಕೆಟ್ ಬತ್ತದಿನ ಅದು ಗೊತ್ತಾಪುಜಿ ಒಂಜಿಲ ತಿಕ್ಕು ಜಯ ಸಿಂಗಲ್ ಬೈಸ್. ಎಸ್, ಐದನೇ ಎಸೆತ ಔಟ್. ಎಸ್, ಮನ್ವಿತ್ ಅವರ ವಿಕೆಟ್ ಪತನಗೊಂಡಿದೆ. ಕೊನೆಯ ಎಸೆತ ಬಾಕಿ. ದೀಪಕ್ ಅವರ ಕೊನೆಯ ಎಸೆತ ಬಾಕಿ. ಲಾಸ್ಟ್ ಬಾಲ್. ತಂಡದ ಮೊತ್ತ 11. ಇನ್ನು ಬೇಕಿದೆ 9 ಈ ಪಂದ್ಯಕೂಟವನ್ನು ಜಯಗಳಿಸಲು. 13ರ ಮುಂದೆ 9. ಸುಲಭದ ಜಯದತ್ತ. ಉತ್ತಮವಾದ ಪ್ಲೇಸ್ಮೆಂಟ್. ಪೊಂಟಿ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 12. 2 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 12. ದೀಪಕ್ ಅವರು ಒಟ್ಟು 3, 6, 9, 12 ಎಸೆತವನ್ನು ಹಾಕಿದ್ದಾರೆ. ಅದರಲ್ಲಿ 6 ವೈಡ್ ಅನ್ನೇ ಹಾಕಿದ್ದಾರೆ. ಉತ್ತಮ ದಾಳಿಗಾರ ದೀಪು. ತಂಡದ ಮೊತ್ತ 12. ಇನ್ನು ಬೇಕಿದೆ 12 ಮುಂದೆ 8. ಸುಲಭದ ಜಯದತ್ತ ಆರ್ಎಸ್ ತಂಡ. ಸುಶಾನ್ ಅವರ ಮುಖದಲ್ಲಿ ಮಂದಹಾಸದ ನಗು. ಸಂಪತ್ ಅವರ ಮೊದಲನೆಯ ಎಸೆತ ಸಂಪೂರ್ಣಗೊಂಡಿದೆ. ದ್ವಿತೀಯ ಎಸೆತ ಈ ಬಾರಿ ಪೂಜೇಶ್ ಅವರಿಗೆ. ಪೂಜೇಶ್ ಸಂಪತ್ ಅವರ ದ್ವಿತೀಯ ಅದ್ಭುತವಾಗಿತ್ತು. ಎಸೆತ ಕೂಡ ಅಷ್ಟೇ ರಕ್ಷಣಾತ್ಮಕವಾದ ಆಟ ಮೂಡಿ ಬರ್ತಾ ಇದೆ ಪೂಜೇಶ್ ಅವರ ಬ್ಯಾಟ್ ಇಂದ. ದಯವಿಟ್ಟು ಅಲ್ಲಿ ಲೈನ್ ಎಂಪೈರ್ ಆಗಿ ಸಹಕರಿಸಿ ಉಳಿದ ಸದಸ್ಯರು. ನಿಖಲ್ ಮಾಮಿಲ್ಲಡೆ ವೈದಿನತ್ ಪೋದು ಬಾಲ್ ಆಡ್ಲೆ ನಿಖಲನ ಕೆಲಸ ಮನ್ಪ್ಲೆ ಬಾಕಿದ ಟೈಮ್ ಎಂಕುಲ್ ತುಬುಜಾನ. ಕೊನೆಯ 3 ಎಸೆತ ಬಾಕಿ. ಸಂಪತ್ ಅವರ 4ನೇ ಎಸೆತ. ಎಸೆತಗಾರಿಕೆಯಲ್ಲಿ ಸಂಪತ್, ಸ್ಟ್ರೈಕ್ ವಿಭಾಗದಲ್ಲಿ ಪೂಜೇಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಜ್ಞಾನೇಶ್. 9 ಎಸೆತ 5 ಓಟ. 4ನೇ ಬಾಲ್ ಮೂಜು ಸಿಂಗಲ್. 4ನೇ ಎಸೆತ ಸಂಪತ್ ಅವರ 4ನೇ ಎಸೆತ ಎದುರಾಳಿ ಪೂಜೇಶ್ ಅವರಿಗೆ ಅದ್ಭುತವಾಗಿತ್ತು. ಗಾಳಿಯಲ್ಲಿ ಬಂತು ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ. ಈ ಪಂದ್ಯಕೂಟವನ್ನು ಸುಲಭವಾಗಿ ಜಯಿಸಿದ
ಸುಶಾನ್ ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎರಡು ತಂಡಕ್ಕೂ ಅಭಿನಂದನೆ. ಮುಂದಿನ ಪಂದ್ಯಾಕೂಟಕ್ಕೆ ಕರೆ ನೀಡ್ತಾ ಇದ್ದೇವೆ. ಯುನೈಟೆಡ್ ವರ್ಸಸ್ ರಿಯಲ್ ಫೈಟರ್ಸ್ ಇವುಗಳ ನಡುವೆ ನಡೆಯಲಿಕ್ಕಿದೆ. ಇದು ಈ ಪಂದ್ಯಾಕೂಟದಲ್ಲಿ ಟಾಸ್ಪಿನ್ನಲ್ಲಿ ಯುನೈಟೆಡ್ ತಂಡವು ಜಯಗಳಿಸಿ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕು. ಹಲೋ, ದಯವಿಟ್ಟು ಉಳಿದ ಸದಸ್ಯರು ಲೈನ್ ಎಂಪೈರ್ ಆಗಿ ಸಹಕರಿಸಿ. ನಮ್ಮಲ್ಲಿ ಸಮಯ ತುಂಬಾ ಕಡಿಮೆ ಕಾಣ್ತಾ ಇದೆ. ಇನ್ನು ಹಲವಾರು ಪಂದ್ಯಾಕೂಟ ನಡೆಯಲಿಕ್ಕಿದೆ. ವಾ ಕನಕಲೆ ನಿಕ್ಲೆ ಇದ್ದ ಇಡೇ ವೈದಿನ ಬ್ರಹ್ಮಲ ಸಾರ್ತೀನಿ ಅಂದ ಉಂಟು ಹೋದಿಲ್ಲ ಬಲ್ಲೆ ಬೈಯದ ಚಾ ಬರ್ದು ಬೋಲಿ ಆದಷ್ಟು ಬೇಗ ಈ ಪಂದ್ಯಾಕೂಟ ನಡೆಸಿಕೊಡಬೇಕು. ಇತ್ತಂಡಗಳ ಕಿವಿ ಮಾತು. ಹಲವು ಪಂದ್ಯಾಕೂಟ ನಡೆಯಲಿದೆ. ಸಮಯದ ಅಭಾವ ಇದೆ. ದೀಪಕ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ನನ್ನ ದೊಡ್ಡೆಯ ಪಸೆ ಆಜಿದೆ. ಹಬ್ಬರದಲನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಅಮುದ ನಿಧಿ ಆತ್ಮಕ್ಕೆ ಕೈ ಮುಗಿದು ಅಂಬುಜಾಸನವಾಣಿಯರ ಬಾದಾಂಬುಜಗೆ ಒಡವಡಿ ಪೆತ್ಕತಾಮೃತವೇ ಆದಷ್ಟು ಬೇಗ ಈ ಪಂದ್ಯಾಕೂಟವನ್ನು ಇತ್ತಂಡ ನಾಯಕರು ನಡೆಸಿಕೊಡಬೇಕಾಗು. ಸಮಯದ ಅವಕಾಶ ತುಂಬಾ ಕೊರತೆ ಇರೋದ್ರಿಂದ ಇನ್ನು ಕೆಲವು ಪಂದ್ಯಾಟ ನಡೆಯಲು ಬಾಕಿ ಇರುವುದರಿಂದ ಆದಷ್ಟು ಬೇಗ ಈ ಪಂದ್ಯಾಕೂಟ ನಡೆಸಬೇಕು. ದಯವಿಟ್ಟು ಅಲ್ಲಿ ಯಾರಾದರೂ ಊಟ ಮಾಡಲು ಬಾಕಿ ಇರುವವರು ದಯವಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ಮಾಡಿದೆ. ಇನ್ನು ಕೌಂಟರ್ ಅನ್ನು ಕ್ಲೋಸ್ ಮಾಡ್ತಾರೆ. ಊಟ ಮಾಡದ ಇರದವರು ಯಾರಾದ್ರೂ ಇದ್ರೆ ಊಟ ಮಾಡಲು ಹೋಗಿ. ಇನ್ನು ಕೆಲವೇ ನಿಮಿಷದಲ್ಲಿ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ. ಬಾಕಿ ಇದ್ದವರು ಆದಷ್ಟು ಬೇಗ ಊಟ ಮಾಡಿ ಸಹಕರಿಸಬೇಕು. ಎಸ್ ತೀರ್ಪುಗಾರರೇ ಸ್ಟಾರ್ಟ್. ಬೌಲರ್ ಮೋಕ್ಷಿತ್, ಬ್ಯಾಟಿಂಗ್ ವಿಭಾಗದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ವಿನೋದ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸುಜಿತ್, ಆರಂಭಿಕ ಎಸೆತಗಾರರಾಗಿ ಮೋಕ್ಷಿತ್. ಯುನೈಟೆಡ್ ತಂಡ ಈ ಪಂದ್ಯಕೂಟದಲ್ಲಿ ಯಾವುದೇ ಅಂಕ ಗಳಿಸದೆ ಈ ಪಂದ್ಯಕೂಟ ಯಾವ ರೀತಿ ಮೋಕ್ಷಿತ್ ಅವರ ಆರಂಭಿಕ ಎಸೆತಗಾರ
ಮೋಕ್ಷಿತ್ ತನ್ನ ಕೂಟದ ಮೊದಲನೇ ಓವರಿನ ಮೊದಲನೇ ಎಸೆತ ಅದ್ಭುತವಾದ ಎಸೆತ. ಅಲ್ಲಿ 1-2 ಸಂಪೂರ್ಣಗೊಂಡಿದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2 ರನ್ ಸಂಪೂರ್ಣ. ಮೂರನೇ ಎಸೆತ, ಎರಡನೇ ಎಸೆತ ಮೋಕ್ಷಿತ್ ಅವರದು. ಎರಡನೇ ಎಸೆತ ಈ ಬಾರಿ ವಿನೋದ್ ಅವರು ಮತ್ತೊಮ್ಮೆ ಸಿಂಗಲ್ ಮೂಲಕ ಕೂಟಕ್ಕೆ ಮತ್ತೊಂದು ರನ್ ಸೇರ್ಪಡಿಸಿದ್ದಾರೆ. ತಂಡದ ಮೊತ್ತ 3. ತೃತೀಯ ಬಾರಿಗೆ ಮೋಕ್ಷಿತ್ ಅವರು. ಎಡಗೈ ದಾಂಡಿಗ ಸುಜೀತ್ ಅವರಿಗೆ ಅದ್ಭುತವಾಗಿತ್ತು. ಮೋಕ್ಷಿತ್ ಅವರದು 4ನೇ ಎಸೆತ ಎದುರಿಸಲು ಮತ್ತೊಮ್ಮೆ ಸುಜೀತ್ ಅವರು. ಅದ್ಭುತವಾಗಿತ್ತು. ಕ್ಲೀನ್ ಬೌಲ್. ಚೆಂಡು ಸೀದಾ ವಿಕೆಟ್ಗೆ ಕ್ಲೀನ್ ಬೌಲ್. ಎರಡನೇ ಬ್ಯಾಟ್ಸ್ಮನ್ ಆಗಿ ಬಾಬರ್ ಅವರು. ಸುಜೀತ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ ತೇಜಸ್. ಈ ಬಾರಿ ಮೋಕ್ಷಿತ್ ಅವರ 5ನೇ ಎಸೆತವನ್ನು ಮಾಲಿಯಲ್ಲಿ ಬಂದ ಚೆಂಡು ಗಾಳಿಯಲ್ಲಿ ಹೊಡೆತ. ತೇಜಸ್ ಅವರ ಅದ್ಭುತವಾದ ಬ್ಯಾಟಿಂಗ್ ಬರ್ತಾ ಇದೆ. ಯುನೈಟೆಡ್ ಕಡೆಯಿಂದ ಮೋಕ್ಷಿತ್ ಅವರ ಅಂತಿಮ ಎಸೆತ. ಗಾಳಿಯಲ್ಲಿ ಬಂದ ಚೆಂಡು ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು. ಮತ್ತೊಂದು ಇತರ ರೂಪದಲ್ಲಿ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 10. ಮೋಕ್ಷಿತ್ ಅವರ ಅಂತಿಮ ಎಸೆತ ಎದುರಿಸಲು ತೇಜಸ್. ಯಾವುದೇ ರನ್ ಇಲ್ಲ. ಓವರ್ ಮುಕ್ತಾಯ. 1 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 10. ದ್ವಿತೀಯ ಓವರ್ ಎಸೆಯಲು ನವನೀತ್ ಯಾಣೆ ಚಿರಿ. ಉತ್ತಮ ಎಸೆತಗಾರ ನವನೀತ್. 2ನೇ ಓವರ್ ಎಸೆಯಲು ನವನೀತ್ ಅವರ ದ್ವಿತೀಯ ಓವರಿನ ಮೊದಲನೇ ಎಸೆತ ಎದುರಿಸಲು ಮತ್ತೊಮ್ಮೆ ವಿನೋದ್ ಅವರು. ನವನೀತ್ ಅವರ ಮೊದಲನೇ ಎಸೆತ ಅದ್ಭುತವಾಗಿತ್ತು. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು. ಮತ್ತೊಂದು ಇತರ ರೂಪದಲ್ಲಿ 1 ರನ್. ತಂಡದ ಮೊತ್ತ 11. ನವನೀತ್ ಅವರ ಮೊದಲನೇ ಎಸೆತ ಬಲವಾಗಿತ್ತು. ಹೊಡೆತ. ಯಾವುದೇ ರನ್ ಇಲ್ಲ. ತಿನ್ನಿನ ಜಾಸ್ತಿ ಅಂಡ್ ವಿನೋದರೆ ಕಮ್ಮಿ ತಿನ್ನೋಡುತ್ತರು ಬೇಡದೇರ್ ಪೆರಾಪುಜಿ ವಿನೋದರೆ. ನವನೀತ್ ಅವರ ತೃತೀಯ ಎಸೆತ. ಅಲ್ಲಿ ಗಾಳಿಯಲ್ಲಿ ಚೆಂಡು ಒಂಟಿಪಾಲಾಗ್ತಾ ಇದೆ. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ. 12. 3 ಎಸೆತ. ಮೂರನೇ ಎಸೆತ ನವನೀತ್ ಅವರಿಂದ. ಮೂರನೇ ಎಸೆತ ಮತ್ತೊಮ್ಮೆ ವಿನೋದ್ ಅವರಿಗೆ ಬಲವಾಗಿತ್ತು. ಹೊಡೆತ. ಅಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಎಸ್, ವಿಕೆಟ್ ಪತನ. ವಿನೋದ್ ಅವರ ವಿಕೆಟ್ ಪತನಗೊಂಡಿದೆ. ರನ್ನಿಂಗ್ ಕ್ಯಾಚ್ ಅಲ್ಲಿ ತೆಗೆದುಕೊಂಡಿದ್ದಾರೆ ಮೋಕ್ಷಿತ್. ದೀಪಕ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ಮುಂದಿನ ವೀಕ್ಷಕ ವಿವರಣೆಯನ್ನು ತಾವು ನೀಡಬೇಕಾಗಿ ಎಲ್ಲ ಪ್ರೇಕ್ಷಕರ ಮನವಿ. ಮತ್ತೋರ್ವ ದಾಂಡಿಗ ಬಾಬಾ. 4th 4ನೇ ಎಸೆತ. ಮತ್ತೊಂದು ಅಗಲ ರನ್ನಿನ ತೀರ್ಪು. ಅಂಪೈರ್ ಸುನೀಲ್ ಅವರ ಮುಖಾಂತರ ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ. 4ನೇ ಎಸೆತ ಬಲವಾಗಿತ್ತು. ಬಾಬನವರ ಹೊಡೆತ. ಅಲ್ಲಿ 1
ಒಂಟಿ ಪಾಲಾಗ್ತಾ ಇದೆ. ಔಟಾ, ಹಿಟ್ ವಿಕೆಟಾ? ಎಸ್, ವಿಕೆಟ್ ಪತನ. ಬಾಬನವರ ವಿಕೆಟ್ ಪತನಗೊಂಡಿದೆ. ರನ್ನಿಜ್ಜಿ. ತಂಡದ ಮೊತ್ತ 13. ತಂಡದ ಮೊತ್ತ 13ರಲ್ಲಿ ಸ್ಥಗಿತಗೊಂಡಿದೆ. ಅಲ್ಲಿ ಸನತ್ ಕಡ್ಲೆ 4 ಎಸೆತ ಸಂಪೂರ್ಣಗೊಂಡಿದೆ. 5ನೇ ಎಸೆತ ಈ ಬಾರಿ ನವನೀತನವರು ಪ್ರತಾಪನವರಿಗೆ ಒಂಟಿ ಸಂಪೂರ್ಣಗೊಂಡಿದೆ. ಕೊನೆಯ ಎಸೆತ ತೇಜೇಶ್ ಅವರು ಸ್ಟ್ರೈಕ್ ವಿಭಾಗದಲ್ಲಿ ಕೂಟದ ದ್ವಿತೀಯ ಓವರ್ನ ಕೊನೆಯ ಎಸೆತವನ್ನು ಬಲವಾದ ಹೊಡೆತ ಸೀಮಾ ರೇಖೆ ಹೊರಭಾಗಕ್ಕೆ. ಅದ್ಭುತವಾಗಿತ್ತು, ರಾಕೆಟ್ ಮಾದರಿಯ ಹೊಡೆತ. ತೇಜಸ್ ಅವರು ತಂಡದ ಮೊತ್ತ 20. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 20. 3ನೇ ಓವರ್ನೇ ಸೇಲು ಕಾರ್ತಿಕ್ ಅವರ ಆಗಮನ ಆಗ್ತಾ ಇದೆ. ಪಾಪ ಮೊದಲನೇ ಎಸೆತ ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಯಾವುದೇ ರನ್ನನ್ನು ಬಿಟ್ಟುಕೊಡಲಿಲ್ಲ. ದ್ವಿತೀಯ ಎಸೆತ ಮತ್ತೊಮ್ಮೆ ಪ್ರತಾಪನಿಗೆ ಅದ್ಭುತವಾಗಿತ್ತು. ನೆಲಕಚ್ಚಿ ಬಂದಂತ ಚೆಂಡು ಸೀದಾ ಬ್ಯಾಟ್ ಅನ್ನು ಹಂಚಿಸಿ ವಿಕೆಟಿಗೆ ಕ್ಲೀನ್ ಬೌಲ್ಡ್. ಎಸ್, ವಿಕೆಟ್ ಪತನಗೊಂಡಿದೆ. ಪ್ರತಾಪನ ವಿಕೆಟ್ ಪತನಗೊಂಡಿದೆ. ಪ್ರತಾಪನ ಜಾಗವನ್ನು ಭರ್ತಿ ಮಾಡಲು ಮೋಕ್ಷಿತ್ ತನ್ನ ಸಣ್ಣ ಪ್ರಾಯದ ಹುಡುಗ ಬಲವಾಗಿತ್ತು. ದಂಡು ಒಂಟಿ ಸಂಪೂರ್ಣಗೊಂಡಿದೆ. ಕೂಟದ 3 ಎಸೆತ ಸಂಪೂರ್ಣಗೊಂಡಿದೆ. 4ನೇ ಎಸೆತ ಕಾರ್ತಿಕ್ ಅವರ ರೂಪದಲ್ಲಿ. ಕಾರ್ತಿಕ್ ಅವರ 4ನೇ ಎಸೆತ ಎದುರಿಸಲು ಮತ್ತೊಮ್ಮೆ ಬಾಬಾ. ಬಲವಾಗಿತ್ತು ದಂಡು. ಒಂಟಿ ಸಂಪೂರ್ಣ ಮತ್ತೊಮ್ಮೆ. ಎಸ್, 1 ಅಂಕ ಬಿಡುವ ಮೂಲಕ ತಂಡದ ಮೊತ್ತ 22. ಕೊನೆಯ 2 ಎಸೆತ ಬಾಕಿ ಕಾರ್ತಿಕ್ ಅವರದು. ಅದ್ಭುತವಾಗಿತ್ತು ಮೋಕ್ಷಿತ್ ಅವರೇ. ಬೌಲಿಂಗ್ ವಿಭಾಗದಲ್ಲಿ ಕಾರ್ತಿಕ್ ಅವರು ಕೂಟದ 3ನೇ ಓವರ್ನ ಅಂತಿಮ ಎಸೆತ ಇಲ್ಲ. ಮುಂದಿನ ಪಂದ್ಯ ಗೊತ್ತಾ? ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್ ಇವುಗಳ ನಡುವೆ ಮುಂದಿನ ಪಂದ್ಯಾಕೂಟ ಬರ್ಲಿಕ್ಕಿದೆ. ಲೀಗ್ ಮಾದರಿಯ ಪಂದ್ಯಾಕೂಟದ ಕೊನೆಯ 1 ಪಂದ್ಯಾಕೂಟ ಬಾಕಿ. ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ರಾಯಲ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ಇವುಗಳ ನಡುವೆ ನಡೆಯಲಿಕ್ಕಿದೆ. 2 ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆ ಹತ್ತಿರ ಬಂದು ಟಾಸ್ಪಿನ್ ನಲ್ಲಿ ಪಾಲ್ಗೊಳ್ಳಬೇಕು. ದೀಪಕ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ಕೂಟದ ಕೊನೆ ಓವರಿನ ಮೊದಲನೇ ಎಸೆತವನ್ನು ಚೇತನ್ ಅವರ ಆಗಮನ ಆಗ್ತಾ ಇದೆ. ಮೊದಲನೇ ಎಸೆತ ಗಾಳಿಯಲ್ಲಿ ಚೆಂಡು. ಅಂಪೈರ್ ಅವರಿಂದ ಅಗಲದ ರನ್ನಿನ ತೀರ್ಪು. ಚೇತನ್ ಅವರ ಮೊದಲನೇ ಎಸೆತ ಮತ್ತೊಮ್ಮೆ ಅದ್ಭುತವಾಗಿತ್ತು. ಅಲ್ಲಿ ರನ್ ಔಟ್ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಎಸ್, ಮೋಕ್ಷಿತ್ ಅವರ ವಿಕೆಟ್ ಪಡೆದುಕೊಂಡಿದೆ.
ಮೋಕ್ಷಿತ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ ಬೆಂಗಳೂರು ವೀರ. ಬೆಂಗಳೂರಲ್ಲಿ ಹಲವು ಸಾಧನೆಗೈಸುತ್ತಾ ಒಬ್ಬ ಆಟಗಾರ ವಿನೀತ್ ಅವರ ಆಗಮನ ಆಗ್ತಾ ಇದೆ. ಪಿಂಕು ಪಿಂಕು ಅಂಪೈರ್ ಅವರಿಂದ ಅಗಲದಂಡಿನ ತೀರ್ಪು. ಒಂದು ಎಸೆತ ಸಂಪೂರ್ಣಗೊಂಡಿದೆ. ಬಲವಾಗಿತ್ತು, ಅಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಅಲ್ಲಿ 4 ಎಸ್, ಇಲ್ಲಿ ಲೈನ್ ಅಂಪೈರ್ ಅವರಿಂದ 4 ಎಂದು ತೀರ್ಮಾನ ಬರ್ತಾ ಇದೆ. ಮತ್ತೊಂದು 4 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 28. ಇನ್ನು ಎರಡು ಎಸೆತ ಸಂಪೂರ್ಣ, 3ನೇ ಎಸೆತ. ಬಲವಾಗಿತ್ತು ದಂಡು, ಒಂಟಿ ಸಂಪೂರ್ಣ. ಅಲ್ಲಿ ರಮನಾಥ್ ಅವರಿಂದ ಹುಲಿಯೇಸ, 3 ಎಸೆತ ಸಂಪೂರ್ಣ. ಮುಂದಿನ ವೀಕ್ಷಕ ವಿವರಣೆಯನ್ನು ನಿತಿನ್ ಅವರು ಇಲ್ಲಿ ವೀಕ್ಷಕ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಅವರ ಅದ್ಭುತವಾದ ಕಂಠದಿಂದ ತಮ್ಮನ್ನೆಲ್ಲರೂ ರಂಜಿಸಲಿದ್ದಾರೆ. Thank you so much, Sandeep. One more 6 added. Scoreboard moves up to 36 on the board. Last more 2. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಅಂಕಪಟ್ಟಿ ಈಗಾಗಲೇ 36ರ ಗಡಿಯನ್ನು ತೋರಿಸುವಾಗ ಮತ್ತೆ ಕೊನೆಯ ಚೆಂಡು. ಈ ಬಾರಿ ಚೆಂಡು ಚಿಕ್ಕಿ ಆಗ್ತಾ ಇದೆ. ಬಲವಾದ ಓಟಕ್ಕೆ ಈಗ ಮನವಿ ಇದೆ. ಅಲ್ಲಿ ಒಂದಂತೂ ಸಂಪೂರ್ಣದ ಹಾದಿಯಲ್ಲಿರುವಾಗ ಇನ್ನಿಂಗ್ಸ್ ಕೂಡ ಮುಕ್ತಾಯದ ಹಂತದಲ್ಲಿದೆ. ಟೋಟಲ್ ಸ್ಕೋರ್ was up to 37 on the board. 38 is the target. 24 ಚೆಂಡಿನ ಮುಂದೆ 38ರ ಗಡಿಯನ್ನು ತಲುಪಬೇಕಾಗಿದೆ ವಿಜಯಕ್ಕೆ. ಆಶೀರ್ವಾದ್ ಯುನೈಟೆಡ್ ತುಂಬೆ ವರ್ಸಸ್ ಆಶೀರ್ವಾದ್ ರಿಯಲ್ ಫೈಟರ್ಸ್ ನಡುವೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಹಾಗೂ ಅಂತಿಮ 10ನೇ ಪಂದ್ಯಾಟಕ್ಕೆ ಆಶೀರ್ವಾದ್ ರಾಯಲ್ಸ್ ಸ್ಟ್ರೈಕರ್ಸ್ ಹಾಗೂ ಆಶೀರ್ವಾದ್ ರೈಸಿಂಗ್ ಸ್ಟಾರ್ ಈ ತಂಡದ ನಾಯಕರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ನಾಣ್ಯಚಿಮಿಕೆಗಾಗಿ ಈ ತಂಡದ 2 ಕಪ್ತಾನರು ಆದಷ್ಟು ಬೇಗ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಟಾಸ್ ಗಾಗಿ ಬನ್ನಿ. ಆಶೀರ್ವಾದ್ ರಾಯಲ್ಸ್ ಸ್ಟ್ರೈಕರ್ಸ್ ವರ್ಸಸ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್. ಅಂತಿಮ ಲೀಗ್ ಪಂದ್ಯಾಟಕ್ಕೆ ಕ್ಷಣಗಣನೆ ಆಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಅಂತ ಆರಂಭವಾಗುವ ಹೊತ್ತಲ್ಲೇ 38ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಯುನೈಟೆಡ್ ತುಂಬೆ ಈ ಪಂದ್ಯಾಟವನ್ನು ಜಯಗೊಳಿಸಬೇಕಾದರೆ 24 ಚೆಂಡಿನ ಮುಂದೆ 38ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ರಾಯಲ್ ಸ್ಟ್ರೈಕರ್ ವರ್ಸಸ್ ರೈಸಿಂಗ್ ಸ್ಟಾರ್ಸ್. ಕ್ಯಾಪ್ಟನ್ ಪ್ಲೀಸ್. ಜಿತೇಶ್, ರೈಸಿಂಗ್ ಸ್ಟಾರ್ ತಂಡದ ಕಪ್ತಾನ ಜಿತೇಶ್ ಆದಷ್ಟು ಬೇಗ ಕಾಮೆಂಟ್ರಿ ಬಾಕ್ಸ್ ಬಳಿಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. The second innings is the progress. 38 is the target. The bowler name jersey number 7.
ವಿನೋದ್ ಇಸ್ ದ ಬೌಲರ್. ಸ್ಟ್ರೈಕ್ ವಿಭಾಗದಲ್ಲಂತೂ ಕಾರ್ತಿಕ್ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹಿತೇಶ್ ಅವರನ್ನು ಕಾಣಸಿಗ್ತಾ ಇದ್ದಾವೆ. 38ರ ಬಲು ದೂರದ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಪ್ರಥಮ ಚೆಂಡು ರೈಟ್ ಮೋರ್ದ ವಿಕೆಟ್ ಮೂಲಕವಾಗಿ ತೀರ್ಪುಗಾರರು ದಾಟುತ್ತಾ ಪವರ್ ಪ್ಲೇ ವಿಭಾಗದ ಪ್ರಥಮ ಚೆಂಡಂತೂ ದಾಖಲಾಗ್ತಾ ಇದೆ. ಕಾದು ನೋಡಬೇಕಾಗಿದೆ ಎಷ್ಟರ ಮಟ್ಟಿಗೆ ಗುರಿಯನ್ನು ಬೆನ್ನಟ್ಟುವಲ್ಲಿ ಸಫಲವಾಗಬಹುದು. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು ಈ ಬಾರಿ. ಪ್ರಥಮ ಚೆಂಡಂತೂ ಗೂಟಕ್ಕೆ ಸೀದಾ ನೇರವಾಗಿ ಗೂಟಕ್ಕೆ ಬಡಿದ ಪರಿಣಾಮವಾಗಿ ಪ್ರಥಮ ಚೆಂಡಿನಲ್ಲಿ ಪ್ರಥಮ ಉತ್ತರಿಯ ನಷ್ಟವಾಗ್ತಾ ಇದೆ. ಹಿತೇಶ್ ಕಾರ್ತಿಕ್ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ 38ರ ಗುರಿಯನ್ನು ಕೂಡ ಬೆನ್ನಟ್ಟುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಅವರ ಜಾಗವನ್ನು ತುಂಬಲು ಒನ್ ಡೌನ್ ಕ್ರಮಾಂಕದಲ್ಲಿ ನವನೀತ್ ಅವರ ಆಗಮನ ಕಾಣಸಿಗ್ತಾ ಇದೆ. ನವನೀತ್ ಸ್ಟ್ರೈಕ್ ವಿಭಾಗದಲ್ಲಂತೂ ನವನೀತ್ ದ್ವಿತೀಯ ಚೆಂಡು ವಿನೋದ್ ಅವರಿಂದ ದ್ವಿತೀಯ ಚೆಂಡು ದಾಖಲಾಗ್ತಾ ಇದೆ. ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ತೀರ್ಪುಗಾರರ ನಿಶಾನೆಯಂತೂ ಅಡ್ಡ ಚೆಂಡು ಘೋಷಿಸುವಾಗ ಅತಿರಿಕ್ತ ಓಟದ ಮೂಲಕವಾಗಿ ಪ್ರಥಮ ಅಂಕವಂತೂ ದಾಖಲಾಗ್ತಾ ಇದೆ. 38ರ ಗುರಿಯಲ್ಲಿ ಒಂದಂತೂ ದಾಖಲಾಗುವಾಗ 37 ಓಟಗಳಂತೂ ದೂರದಲ್ಲಿಗೆ ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ನಿಯಮದ ಅನುಸಾರವಾಗಿ ಒಂದಂಕವಂತೂ ತೃಪ್ತಿ ಆಗ್ತಾ ಇದೆ. ಖಾತೆಯಲ್ಲಿ 2 ಎಂಬಂತೆ ತೋರಿಸುವಾಗ ಒಂದು ಪ್ರಾಮುಖ್ಯ ಹುದ್ದೆಯನ್ನು ಕೂಡ ಕಳೆದುಕೊಳ್ತಾ ಇದೆ ಯುನೈಟೆಡ್. ಆಶೀರ್ವಾದ್ ಯುನೈಟೆಡ್ ತುಂಬೆ ಮತ್ತೆ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಕೇವಲ ಒಂದಂಕವನ್ನು ಪಡೆಯುವಲ್ಲಿ ಸಫಲವಾಗ್ತಾ ಇದೆ. ಚತುರ್ಥ ಬಾರಿಗೆ ಮತ್ತೆ ಬೀಸುವ ಯತ್ನವಿತ್ತು. ಆದರೆ ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಅಡ್ಡ ಚೆಂಡು ನಿಶಾನೆಯಾಗ್ತಾ ಇದೆ. ಅತಿರಿಕ್ತ ಓಟಗಳಂತ ಖಾತೆಗೆ ಸೇರ್ಪಡೆಗೊಳ್ತಾ ಇದೆ. ಖಾತೆಯಲ್ಲಿ 4-3 ಎಸೆತಗಳು ಸಂಪೂರ್ಣವಾಗ್ತಾ ಇದೆ. ಮತ್ತೆ ಚತುರ್ಥ ಬಾರಿಗೆ ಮತ್ತೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಲಾಂಗನ್ ಕಡೆಗೆ ಚೆಂಡು ಪಯಣ ಒಂದಂತೂ ಸಫಲವಾಗ್ತಾ ಇದೆ. ಶ್ರೇಷ್ಠ ಮಟ್ಟದ ಫೀಲ್ಡಿಂಗ್ ಪ್ರದರ್ಶನ ಮತ್ತು ಕಾಣಸಿಗ್ತಾ ಇದೆ. ಬೌಂಡರಿ ವಿಭಾಗದಲ್ಲಿ ಮೋಕ್ಷಿತ್ ಅವರಿಂದ ಕ್ಷೇತ್ರ ರಕ್ಷಣೆ ವಿಭಾಗ ಬಂತು. ಬಹಳಷ್ಟು ಸಫಲತೆಯನ್ನು ಕಂಡುಕೊಳ್ಳುವಾಗ ಮತ್ತೆ ಬೇಯಿಸುವಂತಹ ಯತ್ನವಿತ್ತು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಂತೂ ಒಂದಂಕವಂತೂ ಸಫಲವಾಗ್ತಾ ಇದೆ. ಅಂತಿಮ ಒಂದು ಚೆಂಡು ಎಸೆಯಬೇಕಾಗಿದೆ ವಿನೋದ್. ಅಂಕಪಟ್ಟಿಯಂತೂ 6 ಎಂಬಂತೆ ತೋರಿಸ್ತಾ ಇದೆ. ಪವರ್ ಪ್ಲೇ ವಿಭಾಗದ ಅಂತಿಮ ಒಂದು ಚೆಂಡಂತೂ ಬಾಕಿ ಇದೆ. ಫೈನಲ್ ಬಾಲ್ ಫಾರ್ ದ ಫಸ್ಟ್ ಓವರ್. ಸೂಪರ್ ಶಾಟ್ ಬಿಟ್ವೀನ್ ಲಾಂಗನ್. ಮತ್ತೆ 4 ಅಂಕದ ಜೋಡಣೆ ಆಗ್ತಾ ಇದೆ. ಕೊಂಚ ಮಟ್ಟಿನ ಕಲಪೆ ಫೀಲ್ಡಿಂಗ್ ಪ್ರದರ್ಶನದಿಂದ ಪ್ರಥಮ ಓವರ್ ಅಂತೂ ಮುಕ್ತಾಯ ಕಾಣಸಿಗುವಾಗ ಖಾತೆಯಲ್ಲಂತೂ 10 ಒಂದು ಪ್ರಾಮುಖ್ಯವಾದ ಹುತ್ತರಿಯನ್ನು ಕೂಡ ಕಳೆದುಕೊಳ್ತಾ ಇದೆ. ಇನ್ನುಳಿದ 18 ಚೆಂಡು 28 ಓಟಗಳ ಅವಶ್ಯಕತೆಯನ್ನು ತೋರಿಸ್ತಾ ಇದೆ. ಆಶೀರ್ವಾದ್ ಸೇವಾ ಸಂಘ ತುಂಬೆ ಮತ್ತು ಆಶೀರ್ವಾದ್ ಮಹಿಳಾ ಸೇವಾ ಸಂಘ ತುಂಬೆ ಇದರ ಆಶ್ರಯದಲ್ಲಿ ಆಶೀರ್ವಾದ್ ಪ್ರೀಮಿಯರ್ ಲೀಗ್ APL 2025 ಅಂತ ಸಾಗಿ ಬರ್ತಾ ಇದೆ. 5 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಅಂತಿಮ ಲೀಗ್ ಪಂದ್ಯಾಟದಲ್ಲಿದ್ದೇವೆ. ಅದ್ವಿತೀಯ ಓವರ್ ಅಂತ ಸಾಗಿ ಬರ್ತಾ ಇದೆ. ಪುನೀತ್ ದಾಳಿಗಾರಿಕೆ ವಿಭಾಗದಲ್ಲಿ ಕಾಣಸಿಗುವಾಗ ಸ್ಟ್ರೈಕ್ ವಿಭಾಗದಲ್ಲಂತೂ ನವನೀತ್ ಏನು ಕೂಡ 18 ಎಸೆತ 28 ಓಟದ ದೂರದಲ್ಲಿದೆ. ಕಾದು ನೋಡಬೇಕಾಗಿದೆ. ಬಹಳಷ್ಟು ಉತ್ತಮವಾದ ದಾಳಿ ಪ್ರದರ್ಶನ ಕಂಡು ಬರುವಾಗ ಕೇವಲ ಒಂದಂಕವಂತೂ ಮಾತ್ರ ಸಫಲವಾಗ್ತಾ ಇದೆ. 11 ಆನ್ ದಿ ಬೋರ್ಡ್. ಜಲ್ಲಿಗುಡ್ಡೆ ಎಕ್ಸ್ಪ್ರೆಸ್ ಪುನೀತ್ ಅವರಿಂದ ದಾಳಿ. ಮತ್ತೆ ಸ್ಟ್ರೈಕರ್ ರೊಟೇಟ್ ಕಾಣಸಿಗುವಾಗ ಹಿತೇಶ್ ಈ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ರೆ ದೊಡ್ಡ ಮಟ್ಟದ ಹೊಡೆತ ಮತ್ತು ಕಾಣಸಿಗಬೇಕಾಗಿದೆ. ಈ ಬಾರಿ ಮತ್ತೊಂದು ನೇರ ಗೂಟಕ್ಕೆ ಬಡಿದ ಚೆಂಡು ಸೀದಾ ಪೆವಿಲಿಯನ್ ಕಡೆಗೆ ಸಾಕ್ತಾ ಇದ್ದಾರೆ ಆರಂಭಿಕ ದಾಂಡಿಗ ಹಿತೇಶ್. ಯಾವುದೇ ದೊಡ್ಡ ಮಟ್ಟದ ಪ್ರದರ್ಶನಗಳು ಕಂಡು ಬರ್ತಾ ಇಲ್ಲ ಆರಂಭಿಕ ದಾಂಡಿಗರಿಂದ. ಮತ್ತೆ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾ ರಿಯಲ್ ಫೈಟರ್ಸ್ ತನ್ನ ಚಾಕಚಕ್ಯತೆಯನ್ನು ಮೇಲುಗೈ ಸಾಧಿಸ್ತಾ ಇದೆ.
A new man is the Mokshit. The Puneet, a third ball again, a crossing by the umpire. This is the shot, this is the shot, this is the fast sixer, Mokshit. ಬಂದ ಪ್ರಥಮ ಎಸೆತದಲ್ಲೇ ಬೌಂಡರಿ ಗೆರೆಯನ್ನು ದಾಟಿಸುವಂತ ಸಫಲರಾಗ್ತಾ ಇದ್ದಾರೆ. ಮತ್ತೆ ಪಂದ್ಯಾಟ ಬಂತು 50-50 ಮಾದರಿಯಲ್ಲಿ ಸಾಗಿ ಬರ್ತಾ ಇದೆ. ಬಹಳಷ್ಟು ಕುತೂಹಲಕಾರಿಯಾಗಿ ಸಾಗಿ ಬರ್ತಾ ಇದೆ ಪಂದ್ಯಾಟ. ಮತ್ತೆ ಚತುರ್ಥ ಬಾರಿಗೆ ಮತ್ತೊಮ್ಮೆ ದಿಸ್ ಇಸ್ ದ 6 number 2. Mokshit is on fire. ರಿಯಲ್ ಫೈಟರ್ಸ್ ಪರವಾಗಿ ಯುನೈಟೆಡ್ ಪರವಾಗಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಪ್ರತಿಭೆ ಕಿರಿಯದಾಗಿದ್ದರೂ ಕೂಡ ಬಹಳಷ್ಟು ದೊಡ್ಡ ಪ್ರದರ್ಶನವೇ ಕಂಡು ಬರ್ತಾ ಇದೆ. ಅಂಕಪಟ್ಟಿಯಂತೂ ಬಹಳಷ್ಟು ಜಿಗಿತವಲ್ಲಿ ಕಂಡು ಬರುವಾಗ 11 ಇದ್ದಂತಹ ಅಂಕಿ ಈಗಾಗಲೇ 25ಕ್ಕೆ ಏರಿಕೆಯಾಗಿದೆ. ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ ಪುನೀತ್ ಅವರ ದಾಳಿಗಾರಿಕೆಯಲ್ಲಿ. ಮತ್ತೊಮ್ಮೆ ಅತಿರಿಕ್ತ ಓಟಗಳಂತೂ ಮತ್ತೊಮ್ಮೆ ಖಾತೆಯಲ್ಲಿ ಜೋಡಣೆಗೊಳ್ಳುವಾಗ ಖಾತೆಯಲ್ಲಂತೂ 26 ಕ್ಷಮಿಸಿ ಖಾತೆಯಲ್ಲಿ 24. ಮತ್ತೆ ಬೀಸುವ ಯತ್ನ. ಓ ಮೈ ಗುಡ್ನೆಸ್ ಸಿಕ್ಸರ್ ವೀರನ ಪತನವಾಗ್ತಾ ಇದೆ. ಬೇಡದ ಹೊಡೆತಕ್ಕಾಗಿ ತವಕ ಪಟ್ಟುಕೊಂಡು ತನ್ನ ವಿಕೆಟ್ ಅನ್ನು ಪೆವಿಲಿಯನ್ ಹಾದಿಯನ್ನು ಹಿಡಿಯುವಲ್ಲೇ ದಾಪುಗಾಲಿರ್ತಾ ಇದ್ದಾರೆ ಮೋಕ್ಷಿತ್. 2 ಭರ್ಜರಿ ಸಿಕ್ಸರ್ ಸಿಡಿಸಿ ಪಂದ್ಯಾಟವನ್ನು ತಮ್ಮೆಡೆಗೆ ಸೆಳೆದುಕೊಂಡು ಮತ್ತೆ ಪೆವಿಲಿಯನ್ ಹಾದಿ ಹಿಡಿಯುವಾಗ ಅವರ ದಾಳಿಯಲ್ಲಿ ರಾಕೇಶ್ ಅವರನ್ನು ಕಾಣ ಸಿಗ್ತಾ ಇದ್ದಾವೆ. ಅಂತಿಮ ಚೆಂಡು, ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಖಾತೆಯಲ್ಲಿ 14 ಓಟಗಳು ದೂರದಲ್ಲಿದೆ. ಮತ್ತೊಮ್ಮೆ ಅಡ್ಡ ಚೆಂಡು. ಅಂತಿಮ ಚೆಂಡು, ಮತ್ತೆ ಗಾಳಿಯಲ್ಲಿ ಚೆಂಡು. ಈ ಬಾರಿ ಮಾತ್ರ ಮತ್ತೊಂದು ಹುತ್ತರಿಯ ನಷ್ಟವಾಗ್ತಾ ಇದೆ. 25 ಆನ್ ದಿ ಬೋರ್ಡ್. 12 ಎಸೆತ, 13 ಓಟಗಳು ದೂರದಲ್ಲಿದೆ. ಯುನೈಟೆಡ್ ತಂಡ ಗೆಲ್ಲಬೇಕಾದರೆ ಇನ್ನುಳಿದ 12 ಚೆಂಡು 13 ಓಟಗಳನ್ನು ಗಳಿಸಬೇಕಾದ ಅನಿವಾರ್ಯತೆಯನ್ನು ಎದುರಿಸ್ತಾ ಇದೆ. 12-13. ಈಗಾಗಲೇ ಪಾಯಿಂಟ್ ಟೇಬಲ್ ಗಮನಿಸುವುದಾದ್ರೆ ಆಶೀರ್ವಾದ್ ಯುನೈಟೆಡ್ ತಂಬೆ ಇದುವರೆಗೆ ಆಡಿದ ಪಂದ್ಯಾಟದಲ್ಲಿ ಯಾವುದೇ ಜಯವನ್ನು ಕಂಡುಕೊಂಡಿಲ್ಲ. ಹಾಗೂ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ 1 ಪಂದ್ಯಾಟವನ್ನು ಜಯಿಸಿ 2 ಪಂದ್ಯಾಟಗಳನ್ನು ಸಮಗೊಳಿಸಿದೆ. 4 ಅಂಕಗಳು. ಆಶೀರ್ವಾದ್ ರೈಸಿಂಗ್ ಸ್ಟಾರ್ 2 ಅಂಕಗಳೊಂದಿಗೆ ಅಡ್ಡ ಚೆಂಡು. ಹಾಗೂ ಆಶೀರ್ವಾದ್ ವಾರಿಯರ್ಸ್ ತಾನಾಡಿದ ಪಂದ್ಯಾಟಗಳಲ್ಲಿ 3 ಗೆದ್ದು 1 ಸಮಬಲಗೊಳಿಸಿ 7ರಲ್ಲಿ ಟಾಪರ್ ಸ್ಥಾನವನ್ನು ಅಲಂಕರಿಸಿದೆ. ಆಶೀರ್ವಾದ್ ರಿಯಲ್ ಫೈಟರ್ಸ್ 3 ಅಂಕಗಳೊಂದಿಗೆ ಈ ಪಂದ್ಯಾಟದಲ್ಲಿ ನೋಡೋಣ. ಮತ್ತೆ ದಾಳಿಗಾರಿಕೆ ವಿಭಾಗ ಬಂತು. ತೇಜಸ್ ಮತ್ತೆ ರನ್ಔಟ್ ಮುಖೇನವಾಗಿ ಮತ್ತೊಂದು ವಿಕೆಟ್ ಅಂತೂ ಬಲಿಪಶುವಾಗ್ತಾ ಇದೆ. ಹತ್ತು ಎಸೆತ 11 ಓಟಗಳ ಅವಶ್ಯಕತೆ. ಮತ್ತೆ ನಾವು ನಿದ್ದವರಿಂದ ಉತ್ತಮ ದಾಳಿಗೆ ಪ್ರವೇಶಿಸಲು ಓ ಮೈ ಗುಡ್ನೆಸ್ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಮತ್ತೆ ಅವಳಿ ಓಟಕ್ಕಾಗಿ ತವಕ ಅವಳಿಯಿಂದ ಮತ್ತೊಂದು ರನ್ ಔಟ್ಗೆ ಬಲಿ.
ಒಂದಂಕ ಮತ್ತು ಖಾತೆಗೆ ಲಭಿಸುವಾಗ ಒಂದು ಹುತ್ತರಿ ಅಂತ ಪತನವಾಗ್ತಾ ಇದೆ. ಖಾತೆಯಲ್ಲಿ 28 10 ಓಟಗಳು ವಿಜಯಕ್ಕೆ ದೂರದಲ್ಲಿರುವಾಗ ಈಗಾಗಲೇ 6 ಹುತ್ತರಿಯ ನಷ್ಟವಾಗಿದೆ. 3 ಎಸೆತಗಳು ಸಂಪೂರ್ಣವಾಗುವಾಗ ಇನ್ನುಳಿದ 9 ಚೆಂಡು 10 ಓಟದ ಅವಶ್ಯಕತೆ. ನವನೀತ್ ಇನ್ನು ಕೂಡ ಕ್ರೀಸ್ ಅನ್ನು ಆಕ್ರಮಿಸಿಕೊಂಡು ತನ್ನ ತಂಡದ ಗೆಲುವನ್ನು ವಶಪಡಿಸಿಕೊಳ್ಳಬಹುದೇ ಕಾದು ನೋಡಬೇಕಾಗಿದೆ. ತೇಜಸ್ ಟು ಮೋಕ್ಷಿತ್ ರೈಟ್ ಅಬೌಟ್ ದ ವಿಕೆಟ್ ಕ್ರಾಸಿಂಗ್ ಬೈ ಅಂಪೈರ್. ದಿಸ್ ಇಸ್ ದ ವೈಡ್ ಕಾಲ್ ಬೈ ಅಂಪೈರ್. ಮತ್ತೊಂದು ಅತಿರಿಕ್ತ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಸ್ವೈಪ್ ಮಾಡುವಂತ ಯತ್ನ ಒಂದಂಕ ಮತ್ತು ಖಾತೆಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಚಾಣಾಕ್ಷತನದ ಆಟವನ್ನು ತಲೆದರುವಾಗ 8 ಎಸೆತ 8 ಓಟಗಳ ಅವಶ್ಯಕತೆ ತಲೆದೋರ್ತಾ ಇದೆ. 8 to get 8 8 ಎಸೆತ 8 ಓಟ. ಮತ್ತೆ ಲಯವಿಲ್ಲದ ದಾಳಿಗಾರಿಕೆ, ಮತ್ತೆ ಅಡ್ಡ ಚೆಂಡು. ಮೋಕ್ಷಿತ್ ಸಿಡಿಸಿದಂತಹ 2 ಸಿಕ್ಸರ್ ಪಂದ್ಯಾಟದ ಸ್ಥಿತಿಗತಿಯನ್ನೇ ಅದಲು ಬದಲು ಮಾಡ್ತಾ ಇದೆ. ಹಾಗೂ ಅತಿರಿಕ್ತ ಓಟಗಳಂತೂ ಖಾತೆಯಲ್ಲಿ ಜಮೆಗೊಳ್ಳುವಾಗ ಪಂದ್ಯಾಟದ ತಿರುವು ಬದಲಾವಣೆಯನ್ನು ತರುವಾಗ ಮತ್ತೆ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. ತೇಜಸ್ ಟು ಮತ್ತೆ ಎಡವಿದ್ರು. ಬಹಳಷ್ಟು ರೋಚಕತೆಯಲ್ಲಿದ್ದ ಪಂದ್ಯಾಟ ಮತ್ತು ಕೈಜಾರ್ತಾ ಇದೆ. ಒಂದು ವೇಳೆ ಬ್ಯಾಟಿಂಗ್ ಸೈಡ್ ಈ ಪಂದ್ಯಾಟವನ್ನು ಜಯಿಸಿದರೆ ಪ್ರಥಮ ಜಯದ ಒಂದು ಹುರುಪನ್ನು ತನ್ನೆಡೆಗೆ ಸೆಳೆದುಕೊಳ್ತಾ ಇದೆ. ಮತ್ತೊಂದು ಒಂಟಿ ಓಟ, ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ತೇಜಸ್ ಖಾತೆಯಲ್ಲಿ ಈಗಾಗಲೇ 33 7 ಓಟಗಳು ದೂರದಲ್ಲಿದೆ. 7-2. ಮತ್ತೊಂದು ಒಂಟಿ ಓಟ 34 ಆನ್ ದಿ ಬೋರ್ಡ್. 4 ಓಟಗಳು ದೂರದಲ್ಲಿದೆ. ವಿಜಯಕ್ಕೆ 6 ಮುಂದೆ ಬೇಕಾಗಿದೆ 4. 6 ball to go. 4 are required for the winning the match. ಯುನೈಟೆಡ್ ತಂಡ ಈ ಪಂದ್ಯಾಟವನ್ನು ಗೆದ್ದರೆ ಮೊದಲ ಜಯದ ಸಿಹಿ ಮತ್ತು ದೊರಕಲಿದೆ ಈ ಪಂದ್ಯಾಟದಲ್ಲಿ. ಮೋಕ್ಷಿತ್ ಅಂತಿಮ ದಾಳಿಗಾರಿಕೆಯಲ್ಲಿ ರೈಟ್ ಅರೌಂಡ್ ದ ವಿಕೆಟ್ ಮೂಲಕವಾಗಿ ಮೋಕ್ಷಿತ್ ದಾಳಿಯನ್ನು ಕೈಗೆತ್ತಿಕೊಳ್ಳುವಾಗ 6 ಮುಂದೆ ಬೇಕಾಗಿದೆ 4. ಸ್ಟ್ರೈಕ್ ವಿಭಾಗದಲ್ಲಂತೂ ಇನ್ನು ಕೂಡ ನವನೀತನ್ನು ಕಾಣಸಿಗುವಾಗ ಪಂದ್ಯಾಟವನ್ನು ದಡ ಮುಟ್ಟಿಸುವಲ್ಲಿ ಯಶಸ್ಸಿನ ಪ್ರಯತ್ನವನ್ನು ಪಡುತ್ತಾರೆ, ಕಾದು ನೋಡಬೇಕಾಗಿದೆ. ಒಂದೆಡೆ ವಿಕೆಟ್ಗಳು ಉರುಳುತ್ತಿದ್ದರೂ ಕೂಡ ಕ್ರೀಸ್ ನಲ್ಲಿ ಗಟ್ಟಿಯಾಗಿ ನಿಂತು ಪಂದ್ಯಾಟದ ವಿಜಯಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಯಶಸ್ವಿಯನ್ನು ಸಾಗಿಸಿಕೊಳ್ತಾ ಇದ್ದಾರೆ. ಮತ್ತೆ ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ಅಷ್ಟೇ ಚಾಣಾಕ್ಷತನದ ಹೊಡೆತ ಕೂಡ ಕಂಡು ಬರುವಾಗ ಒಂದಂಕ ಮತ್ತು ಖಾತೆಯನ್ನು ಸೇರ್ಪಡೆಗೊಳ್ತಾ ಇದೆ. ಬಾರಿ ಮಾತ್ರ ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ನವನೀತ್ ಈಸ್ ದ ಬ್ಯಾಕ್ಔಟ್. ಅಂತಿಮ ಕ್ಷಣದಲ್ಲಿ ತಿರುವು. ಎಷ್ಟರ ತನಕ ಕ್ರೀಸ್ ಅನ್ನು ಗಟ್ಟಿಯಾಗಿ ಆಕ್ರಮಿಸಿಕೊಂಡಂತಹ ನವನೀತ್ ಪೆವಿಲಿಯನ್ಗೆ ಧಾವಿಸುವಾಗ ಇನ್ನು ಕೂಡ ಪಂದ್ಯಾಟವು 50-50 ಮಾದರಿಯತ್ತ ಸಾಗಿ ಬರ್ತಾ ಇದೆ. ಬಹಳ ರೋಚಕ ಘಟ್ಟದಲ್ಲಿ ಪಂದ್ಯಾಟವಿದೆ. 4 ಎಸೆತ 3 ಎಂಬಂತ ಪರಿಸ್ಥಿತಿಯಲ್ಲಿ the new man is the Rohan. Rohan is the man. 4 balls to go, 3 required. The match is a crucial moment. And the Mokshit, the third ball again. Right away around the wicket. ಶ್ರೇಷ್ಠ ಪುಟ್ಟ ದಾಳಿ ಹಾಕಿದ್ರು. Oh my goodness, ಕೊಂಚ ಮಟ್ಟಿನ ಕಳಪೆ ಪ್ರದರ್ಶನ. Oh my god, ಅವಳಿಗಾಗಿ ತವಕ. ಎಲ್ಲಂತೂ ಅವಳಿ ಸಂಪೂರ್ಣವಾಗಿಲ್ಲ.
ಒಂದಂಕವಂತೂ ಖಾತೆಯನ್ನು ಜಮೆಗೊಳಿಸ್ತಾ ಇದೆ. 8 ವಿಕೆಟ್ ಡೌನ್. 8 ವಿಕೆಟ್ ಡೌನ್. 2 ವಿಕೆಟ್ಗಳು ಕೈಯಲ್ಲಿದೆ. 2 ಓಟಗಳು ಬೇಕಾಗಿದೆ. 3 ಎಸೆತಗಳಿವೆ. 8 ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ. 3 ಎಸೆತಗಳಿವೆ. 2 ಓಟಗಳ ಅವಶ್ಯಕತೆ ಇದೆ. ಕಾದು ನೋಡೋಣ ಪಂದ್ಯಾಟವು ಯಾರ ಒಡಲಿಗೆ ಜಯವನ್ನು ತಂದು ಕೊಡಬಹುದು. ಬಹಳಷ್ಟು ನಿರೀಕ್ಷೆಯನ್ನು ಸಾಧಿಸ್ತಾ ಇದೆ. ದ ಫೋರ್ತ್ ಬಾಲ್ ಅಗೇನ್ ಮೋಕ್ಷಿತ್ ಟು ಪದ್ಮ. ದ ಮ್ಯಾಚಸ್ ಮತ್ತೆ ತಟ್ಟಿ ಮುಟ್ಟಿ ಆಡುವ ಪ್ರಯತ್ನ. ಪಂದ್ಯಾಟವಂತೂ ಸಮಬಲವಾಗ್ತಾ ಇದೆ. ದ ಮ್ಯಾಚ್ ವಿಲ್ ಬಿ ಟೈ. 2 balls to go, 1 run required. The last 2 more again. A 2-1 get. ಮೋಕ್ಷಿತ್ ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ದಂಡನೆ ಆಗಿತ್ತು. ಇದರೊಂದಿಗೆ ಪ್ರಥಮ ಪಂದ್ಯಾಟವನ್ನು ಜಯಿಸ್ತಾ ಇದೆ. Final match, Ashirwad Royal Strikers versus Ashirwad Rising Stars. The final league match. ನೋಡಿ, ಈ ಪಂದ್ಯಾಟದಲ್ಲಿ ಆಶೀರ್ವಾದ ರಾಯಲ್ ಸ್ಟ್ರೈಕರ್ಸ್ ವಿಜಯಿಯಾದರೆ ಮುಂದಿನ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಆಶೀರ್ವಾದ್ ವಾರಿಯರ್ಸ್ ಅನ್ನು ಪ್ರಥಮವಾಗಿ ಎದುರಿಸಲಿದೆ. ಒಂದು ವೇಳೆ ಆಶೀರ್ವಾದ ರೈಸಿಂಗ್ ಸ್ಟಾರ್ಸ್ ವಿಜಯಿಯಾದರೆ ಸೂಪರ್ ಓವರಿನ ಪಂದ್ಯಾಟ ಸಾಗಿ ಬರಬೇಕಾಗಿದೆ. ಈಗಾಗಲೇ ಕ್ವಾಲಿಫೈಯರ್ ಹಂತಕ್ಕೆ ಲಗ್ಗೆ ಇಟ್ಟ ಪ್ರಥಮ ತಂಡವೆಂದರೆ ಆಶೀರ್ವಾದ್ ವಾರಿಯರ್ಸ್ ತಂಡ ಮಾತ್ರ. ಇನ್ನು ಕೂಡ ಕ್ವಾಲಿಫೈಯರ್ ವಿಭಾಗಕ್ಕೆ 3 ತಂಡಗಳು ಆಯ್ಕೆಯಾಗಬೇಕಾಗಿದೆ. ಅದರಲ್ಲಿ ಒಂದು ಸೆಮಿಫೈನಲ್ ಪಂದ್ಯಾಟವಾದ ಕ್ವಾಲಿಫೈಯರ್ 1 ಪಂದ್ಯಾಟ ಅರ್ಹತೆ ಪಡೆಯಬೇಕಾದರೆ ಈ ಪಂದ್ಯಾಟವಂತೂ ಬಹಳಷ್ಟು ರೋಚಕ ಸ್ಥಿತಿಯನ್ನು ಕಂಡುಕೊಳ್ಳಬೇಕಾಗಿದೆ.
ಹರಿ ಓಂ. ಆಶೀರ್ವಾದ್ ಯುನೈಟೆಡ್ ಮತ್ತು ಆಶೀರ್ವಾದ್ ರಿಯಲ್ ಫೈಟರ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಜಯಗಳಿಸಿದಂತಹ ಯುನೈಟೆಡ್ ತಂಡದ ಮೋಕ್ಷಿತ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮೋಕ್ಷಿತ್ ಕೊಟ್ಟಿಜ್ಜ ಇವರು ವೇದಿಕೆ ಬರಬೇಕು. ಇವರಿಗೆ ಸನತ್ ಪಡ್ಬು ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಕರ್ಷಕ ಬ್ಯಾಟಿಂಗ್ ಮಾಡಿದಂತಹ ಮೋಕ್ಷಿತ್ ಕೊಟ್ಟಿಂಜ ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸನತ್ ಪಡ್ಬು ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ತಿರುಪುಗಾರ ಒಂದು ನಿಮಿಷ. ಪ್ರಥಮ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಪ್ರಥಮ ಚೆಂಡಂತೂ ಗೂಟಕ್ಕೆ ನೇರವಾಗಿ ಬಡಿದು ಪ್ರಥಮ ಹುತ್ತರಿಯ ನಷ್ಟವಾಗ್ತಾ ಇದೆ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಪ್ರಥಮ ಹುತ್ತರಿಯ ನಷ್ಟವನ್ನು ಕಾಣಸಿಗುವಾಗ ಆಶೀರ್ವಾದ್ ಆಶೀರ್ವಾದ್ ರೇಸಿಂಗ್ ಸ್ಟಾರ್ ಮತ್ತು ಆಶೀರ್ವಾದ್ ವಾರಿಯರ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪೂಜೇಶ್ ಕಟ್ಟಿ ಅವರು ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆಯಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪ್ರಮೋದ್ ಪಡ್ಪು ಅವರು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಡ್ಡ ಚೆಂಡು ಘೋಷಣೆ ಆಗ್ತಾ ಇದೆ. ಪೂಜೇಶ್ ಮತ್ತೆ ದ್ವಿತೀಯ ಬಾರಿಗೆ ಮತ್ತೆ ಸ್ವೈಪ್ ಮಾಡುವಂತ ಯತ್ನ ಸಂದೀಪ್ ಅವರಿಂದ. ಕಿರಿಯ ಪ್ರತಿಭೆಯ ದಾಳಿಗಾರಿಕೆ ಬಳ್ಳಾರಿ ಮೈದಾನದಲ್ಲಿ ಕಂಡು ಬರುವಾಗ ಹಿರಿಯ ಆಟಗಾರ ಸಂದೀಪ್ ಸ್ಟ್ರೈಕ್ ವಿಭಾಗವನ್ನು ಮತ್ತೆ ರೊಟೇಷನ್ ಮಾಡುವ ಮೂಲಕವಾಗಿ ಐವರಿ ಸ್ಟ್ರೈಕ್ ವಿಭಾಗದಲ್ಲಿ ಕೌಶಿಲ್ ದೀಕ್ಷಿತ್ ಮತ್ತೆ ನೇರ ವಿಭಾಗದ ಬಡಿತ ಅಲ್ಲಿ 4 ಓಟಗಳ ಗೊಂಚಲು ಸಾಗಿ ಬರ್ತಾ ಇದೆ. ಮತ್ತೆ ಚತುರ್ಥ ಬಾರಿಗೆ ಮತ್ತೆ ಆಕಾಶದಲ್ಲಿ ಚೆಂಡು. ಮೈ ಗಾಡ್, ದಿಸ್ ಇಸ್ ಸಿಕ್ಸರ್. ಪ್ರಥಮ ಸಿಕ್ಸರ್ ಅಂತ ದಾಖಲಾಗ್ತಾ ಇದೆ. ಪಂದ್ಯಾಟ ಮತ್ತು ಪವರ್ ಪ್ಲೇ ವಿಭಾಗದ ಆಟವನ್ನು ಬ್ಯಾಟಿಂಗ್ ವಿಭಾಗದಲ್ಲಿ ಸದುಪಯೋಗಪಡಿಸುವ ಎಲ್ಲ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕಿರಿಯ ಪ್ರತಿಭೆಯ ದಾಳಿಯನ್ನು ಸಮರ್ಥವಾಗಿ ಎದುರಿಸುವಲ್ಲಿ ಅವಳಿ ಬ್ಯಾಟ್ಸ್ಮನ್ ಗಳು ಕೂಡ ಸಫಲತೆಯನ್ನು ಕಂಡುಕೊಡ್ತಾ ಇದ್ದಾರೆ. ದೀಕ್ಷಿತ್ ಇಸ್ ದ ಮ್ಯಾನ್. ಒಂದು ಸಿಕ್ಸರ್ ಹಾಗೂ ಒಂದು ಬೌಂಡರಿ ಬರ್ತಾ ಇದೆ. ಮತ್ತೆ ಪಂಚಮ ಬಾರಿಗೆ ಯಶು. ಲಾಲಿಪಾಪ್ ಚೆಂಡು. ದಿಸ್ ಇಸ್ ದ 6 ನಂಬರ್ 2. ವಾಟ್ ಎ ಫ್ಯಾಂಟಾಸ್ಟಿಕ್ ಶಾಟ್. 4-6 ಎಂಬಂತೆ ಖಾತೆ ಏರಿಕೆ ಕಂಡು ಬರುವಾಗ ಅಂತಿಮ ಒಂದು ಚೆಂಡು ಬಾಕಿ ಇದೆ ಪವರ್ ಪ್ಲೇ ವಿಭಾಗದಲ್ಲಿ. 18 ಆನ್ ದಿ ಬೋರ್ಡ್. ಬಹಳಷ್ಟು ದೊಡ್ಡ ಮಟ್ಟದ ಹೊಡೆತವನ್ನು ಬಿಟ್ಟುಕೊಟ್ಟಿದ್ದಾರೆ. ಮತ್ತೆ ಮುನ್ನುಗ್ಗಿ ಬಾರಿಸುವ ಯತ್ನವಿತ್ತು ಆದ್ರೆ ಸಿಕ್ಸರ್ ವೀರನ ಪತನವಾಗ್ತಾ ಇದೆ. 2 ಸಿಕ್ಸರ್ ಹಾಗೂ ಒಂದು ಬೌಂಡರಿಯನ್ನು ಸಿಡಿಸಿ ತನ್ನ ತಂಡಕ್ಕೆ ಉತ್ತಮ ಖಾತೆಯನ್ನು ಒದಗಿಸಿಕೊಟ್ಟಂತಹ ದೀಕ್ಷಿತ್ ಕೂಡ ಪೆವಿಲಿಯನ್ ಹಾದಿಯನ್ನು ಹಿಡಿತಾ ಇದ್ದಾರೆ. ಅವಳಿ ವಿಕೆಟ್ಗಳು ಕಬಳಿತವಾದರೆ ಕೂಡ 18 ಓಟಗಳಂತ ಖಾತೆಯಲ್ಲಿ ಜಮೆಯಾಗ್ತಾ ಇದೆ. ಬಹಳಷ್ಟು ದುಬಾರಿಯಾದ ಒಬ್ಬರಂತೂ ಪವರ್ ಪ್ಲೇಯಲ್ಲಿ ದಾಖಲಾಗುವಾಗ ಮತ್ತೆ ದಾಳಿಯನ್ನು ಸಂಘಟಿಸುವಂತ ಪ್ರಯತ್ನವನ್ನು ಪಡಬೇಕಾಗಿದೆ. ಆಶೀರ್ವಾದ ರೈಸಿಂಗ್ ಸ್ಟಾರ್ಸ್ ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಸಂದೀಪ್ ಅವರನ್ನು ಕಾಣಸಿಗುವಾಗ ದಾಳಿಗಾರಿಕೆ ವಿಭಾಗದಲ್ಲಂತೂ ವಿಶ್ವ ಅವರ ಕೈಯಲ್ಲಿ ಚೆಂಡಿದೆ. ರೈಟ್ ಅವರದ ವಿಕೆಟ್ ಮೂಲಕವಾಗಿ ದ್ವಿತೀಯ ಓವರಿನ ಪ್ರಥಮ ಚೆಂಡು. ಆಕಾಶವಾಣಿ ಮತ್ತೆ ಅಡ್ಡ ಚೆಂಡು ಘೋಷಣೆಯಾಗ್ತಾ ಇದೆ. ಅತಿರಿಕ್ತ ಓಟಗಳಂತೂ ಸೇರ್ಪಡೆಗೊಳ್ಳುವಾಗ ಖಾತೆಗಂತೂ ಹಿಮ್ಮಡಿಯಾಗುತ್ತದೆ. ಮತ್ತೆ
ಕಲಾತ್ಮಕ ಶೈಲಿಯ ಆಟವಂತೂ ತಲೆದೋರುವಾಗ ಒಂದಕ್ಕೆ ಒಂದು ಖಾತೆಯಲ್ಲಿ ಸಫಲವಾಗ್ತಾ ಇದೆ. ಖಾತೆಯಲ್ಲಂತೂ 20 ಎಂಬಂತೆ ತೋರಿಸುವಾಗ ಮತ್ತೆ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ ವಿಶ್ವ. ಲಾಲಿಪಾಪ್ ಚೆಂಡಾಗಿತ್ತು, ಆಕಾಶದಲ್ಲಿ ಧಾವಿಸುವಾಗ ಕ್ಯಾಚ್ ಆಗುವ ಎಲ್ಲ ಅವಕಾಶಗಳಿದೆ. ಮತ್ತೆ ಮತ್ತೊಂದು ಹುತ್ತರಿಯ ನಷ್ಟವಾಗ್ತಾ ಇದೆ. ಖಾತೆಯಲ್ಲಿ ಅಂಕಪಟ್ಟಿಯ ಜಿಗಿತವಿದ್ದರೂ ಕೂಡ ತರಗೆಲೆಯಂತ ವಿಕೆಟ್ಗಳು ಕೂಡ ಉದುರುತ್ತಾ ಇದೆ. ಮುಂದಿನ ಹಂತದ ಪಂದ್ಯಾಟ ಕ್ವಾಲಿಫೈಯರ್ ಮಾದರಿಯ ಪಂದ್ಯಾಟ ಸಾಗಿ ಬರಬೇಕಾಗಿದೆ. ಈಗಾಗಲೇ ಕ್ವಾಲಿಫೈಯರ್ ಹಂತಕ್ಕೆ ತೇರ್ಗಡೆಗಂದಂತಹ ತಂಡ ಆಶೀರ್ವಾದ್ ವಾರಿಯರ್ಸ್. ಎದುರಾಳಿ ತಂಡ ಈ ಪಂದ್ಯಾಟದಲ್ಲಿ ಒಂದು ತಂಡ ಆಶೀರ್ವಾದ್ ವಾರಿಯರ್ಸ್ಗೆ ಎದುರಾಳಿ ಆಗಬೇಕಾಗಿದೆ. ಕಾದು ನೋಡೋಣ. ಮತ್ತೆ ವಂಚಿಸುವಲ್ಲಿ ಯತ್ನ, ಮತ್ತೊಂದು ಹುತ್ತರಿಯ ನಷ್ಟವಾಗ್ತಾ ಇದೆ. ಅಂಕಪಟ್ಟಿಯಂತೂ 20ರಲ್ಲಿ ಸ್ಥಗಿತವಾಗ್ತಾ ಇದೆ. ಪ್ರಥಮ ಓವರಿನಲ್ಲಂತೂ 18 ಓಟಗಳನ್ನು ಕಲೆ ಹಾಕಿತ್ತು. ಆದರೆ ದ್ವಿತೀಯ ಓವರಿನಲ್ಲೇ ಸಂಘಟಿತವಂತೂ ದಾಖಲಾಗ್ತಾ ಇದೆ. ಹುತ್ತರಿಯ ನಷ್ಟವಾಗ್ತಾ ಇದೆ 5. 4 ಹುತ್ತರಿಯ ನಷ್ಟವಾಗಿದೆ. ಮತ್ತೆ ಶ್ರೇಷ್ಠ ಮಟ್ಟದಲ್ಲಿ ಮತ್ತೊಂದು ಹುತ್ತರಿಯ ನಷ್ಟ. ಯಾವುದೇ ಓಟಗಳಿಗೆ ಅವಕಾಶವಿಲ್ಲ. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ ಮೋರ್ ಟು ಗೋ. ದ್ವಿತೀಯ ಓವರಿನ ಅಂತಿಮ ಒಂದು ಚೆಂಡು. 5 ಹುತ್ತರಿಯ ನಷ್ಟವಾಗಿದೆ. The new man is ರವಿರಾಜ್. ಅನುಭವಿ ಆಟಗಾರ, ತುಂಬೆ ಪರಿಸರ ಕಂಡಂತಹ ಶ್ರೇಷ್ಠ ಮತ್ತೆ ದ್ವಿತೀಯ ಇನ್ನಿಂಗ್ಸ್ ಅಂತೂ ಆರಂಭವಾಗ್ತಾ ಇದೆ. 23ರ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. ಆರಂಭಿಕ ದಾಂಡುಗಾರರಾಗಿ ಜಿತೇಶ್ ಹಾಗೂ ಹರೀಶ್ ಅವರನ್ನು ಕಾಣಸಿಗುವಾಗ ದಾಳಿಗಾರಿಕೆ ವಿಭಾಗದಲ್ಲಂತೂ ತೀರ್ಪುಗಾರ ಆದಷ್ಟು ಬೇಗ. ಮತ್ತೆ 23ರ ಸವಾಲನ್ನು ತಡೆ ಹಿಡಿಯುವಲ್ಲಿ ಯಶಸ್ವಿಯಾದರೆ ರೈಸಿಂಗ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್. ಮುಂದಿನ ಹಂತದಲ್ಲಿ ಆಶೀರ್ವಾದ್ ವಾರಿಯರ್ಸ್ ವಿರುದ್ಧವಾಗಿ ಪ್ರಥಮ ಕ್ವಾಲಿಫೈರ್ ಪಂದ್ಯಾಟವನ್ನು ಎದುರಿಸಬಹುದು. ಒಂದು ವೇಳೆ ಎದುರಾಳಿ ತಂಡ ರಾಯಲ್ ಸ್ಟ್ರೈಕರ್ಸ್ ಈ ಪಂದ್ಯಾಟವನ್ನು ವಿಜಯಿಯಾದರೆ ಮುಂದೆ ಫಲಿತಾಂಶಗಳು ವಿಭಿನ್ನವಾಗಬಹುದು. ಕಾದು ನೋಡೋಣ. ಪ್ರಥಮ ಓವರ್ ಎಸೆತಗಾರಿಕೆಯಲ್ಲಿ ಆಕಾಶ್ ಲಾಲಿಪಾಪ್ ಚೆಂಡಾಗಿತ್ತು. ತೀರ್ಪುಗಾರರ ಕೈಯಂತೂ ಅಗಲವಾಗಿ ತೋರಿಸುವಾಗ ಅತಿರಿಕ್ತ ಓಟಗಳಂತೂ ಖಾತೆಯಲ್ಲಿ ಜಮೆಗೊಳ್ತಾ ಇದೆ. ಪ್ರಥಮ ಅಂಕಪಟ್ಟಿ ಚಾಲನೆಗೊಳ್ಳುವಾಗ ಮತ್ತೆ 22 ಓಟಗಳ ದೂರವನ್ನು ಕಾಣಬಹುದಾಗಿದೆ. ಮತ್ತೆ ಶ್ರೇಷ್ಠ ದಾಳಿ. ಓ ಮೈ ಗುಡ್ನೆಸ್,
ವಿಕೆಟ್ ಡೌನ್. ಪ್ರಥಮ ಎಸೆತದಲ್ಲಿ ಪ್ರಥಮ ಹುತ್ತರಿಯ ನಷ್ಟವಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನಲ್ಲೂ ಕೂಡ ಪ್ರಥಮ ಎಸೆತದಲ್ಲಿ ಹುತ್ತರಿ ನಷ್ಟವಾಗಿತ್ತು. ಆದರೆ 1 ಡೌನ್ ಕ್ರಮಾಂಕದಲ್ಲಿ ಬಂದಂತಹ ಕ್ಷಮಿಸಿ ಓಪನಿಂಗ್ ಆಗಿ ಬಂದಂತಹ ದೀಕ್ಷಿತ್ ಒಂದು 4 2 6 ಸಿಡಿಸಿ ಉತ್ತಮ ಅಡಿಪಾಯವನ್ನು ಕೂಡ ಹಾಕಿಕೊಟ್ಟರು ಕೂಡ ಅಂತಿಮ ಕ್ಷಣದಲ್ಲಿ ಬಹಳಷ್ಟು ಬದಲಾವಣೆ ಕಂಡುಕೊಳ್ಳುವಾಗ 22ಕ್ಕೆ ಸ್ಥಗಿತಗೊಂಡಿತ್ತು. ಮತ್ತೆ ಅಡ್ಡ ಚೆಂಡು. ಸಂಪತ್ ಈಸ್ ದ ನ್ಯೂ ಮ್ಯಾನ್. ಮತ್ತೆ ದ್ವಿತೀಯವಾಗಿ ಮತ್ತೆ ರಕ್ಷಣಾತ್ಮಕ ಆಟದ ಮೊರೆ ಹೋಗಿತ್ತು. ಆದರೂ ಕೂಡ ಕ್ಷೇತ್ರ ಪಾಲಕನ ಕೈಯಲ್ಲಿ ಭದ್ರವಾದ ಚೆಂಡು ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ತೃತೀಯ ಬಾರಿಗೆ 23ರ ಸವಾಲು ಕೂಡ ಕಷ್ಟವಾಗಬಹುದು ಒಮ್ಮೊಮ್ಮೆ. ಮತ್ತೆ ತೀರ್ಪುಗಾರರ ನಿಶಾನೆ ಅಡ್ಡ ಚೆಂಡು ತೋರಿಸುವಾಗ ಮತ್ತೊಂದು ಅತಿರಿಕ್ತ ಓಟ. ಮತ್ತೆ ರಿವರ್ಸ್ ಮಾಡುವ ಯತ್ನವಾಗಿತ್ತು. ಓ ಮೈ ಗುಡ್ನೆಸ್, ಕೊಂಚ ಮಟ್ಟಿನ ಕಳಪೆ ಪ್ರದರ್ಶನ. ಒಂದಕ್ಕೆ ಜೋಡಣೆ ಆಗ್ತಾ ಇದೆ. ಮತ್ತೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಅವಳಿ ಓಟಕ್ಕೆ ಮನವಿತ್ತು. ಅವಳಿ ಕೂಡ ದೀರ್ಘವಾಗಿ ಸಂಪೂರ್ಣವಾಗ್ತಾ ಇದೆ. ಈ ಅವಳಿಯ ಮುಖೇನವಾಗಿ ಖಾತೆಯಲ್ಲಿ 6 ದಾಖಲಾಗುವಾಗ ಒಂದು ಹುತ್ತರಿ ನಷ್ಟವಾಗಿದೆ. ಲಾಸ್ಟ್ 2 more to go. ಅಂತಿಮ 2 ಚೆಂಡು ಎಸೆಯಬೇಕಾಗಿದೆ ಪವರ್ ಪ್ಲೇ ವಿಭಾಗದಲ್ಲಿ. ಮತ್ತೆ ಲಾಲಿಪಾಪ್ ಚೆಂಡು, ಯಾವುದೇ ಕನೆಕ್ಷನ್ ಕಂಡು ಬರ್ತಾ ಇಲ್ಲ. ಓ ಮೈ ಗಾಡ್, ಓ ಮೈ ಗಾಡ್. ರನ್ ಔಟ್ ಅವಕಾಶವಿತ್ತು. ಕೈ ಚೆಲ್ಲಿ ಕೂತಾಗ ಒಂದಕ್ಕೆ ಖಾತೆಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ ಪ್ರಥಮ ಓವರಿನಲ್ಲಿ. ಖಾತೆಯಲ್ಲಂತೂ 7-23ರ ಗುರಿಯಂತೂ ಬೆನ್ನಟ್ಟುವಾಗ ಪ್ರಥಮ ಓವರಂತೂ ಸುಭದ್ರ ಸ್ಥಿತಿಯಲ್ಲಿದೆ. ಮತ್ತೆ ರಕ್ಷಣಾತ್ಮಕ ಆಟದಲ್ಲಿ ಅಡ್ಡ ಚೆಂಡು ಘೋಷಣೆ ಆಗ್ತಾ ಇದೆ. ವೈಡ್ +1. ಮತ್ತೆ 2 ಓಟಗಳು ಉಡುಗೊರೆಯ ರೂಪವಾಗಿ ಖಾತೆಯನ್ನು ಸೇರಿಕೊಳ್ಳುವಾಗ ಮತ್ತೊಮ್ಮೆ ಅಂತಿಮ ಚೆಂಡು. ಮತ್ತೆ ಓ ಮೈ ಗಾಡ್, ಬೇಡದ ಓಟಕ್ಕಾಗಿ ಅವಾಂತರ ಸೃಷ್ಟಿಯಾಗಿತ್ತು. ಮತ್ತೊಂದು ಹುತ್ತರಿಯ ನಷ್ಟವಾಗಿದೆ. ಖಾತೆಯಲ್ಲಂತೂ 8. ರಿತಿನ್ ಅವರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರಿತಿನ್, ಖಾತೆಯಲ್ಲಿ 8. ಓವರ್ ನಂಬರ್ 1 ಮುಕ್ತಾಯವಾಗ್ತಾ ಇದೆ. ದ ಸೆಕೆಂಡ್ ಓವರ್ ಇಸ್ ದ ಪ್ರೋಗ್ರೆಸ್. ದ ನ್ಯೂ ಮ್ಯಾನ್ ದೀಪು. ಹುತ್ತರಿಯ ನಷ್ಟವಾಗ್ತಾ ಇದೆ. ಮತ್ತೊಂದು ಹುತ್ತರಿಯ ನಷ್ಟದೊಂದಿಗೆ ಹರೀಶ್ ಅವರನ್ನು ಕಳೆದುಕೊಳ್ತಾ ಇದೆ. 11 ಆನ್ ದಿ ಬೋರ್ಡ್. 12 ಓಟಗಳು ದೂರದಲ್ಲಿದೆ. ತೃತೀಯ ಚೆಂಡು. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ಮನಮೋಹಕ ಶೈಲಿಯ ದಾಳಿ ಪ್ರದರ್ಶನ ಕಂಡು ಬರ್ತಾ ಇದೆ ದಾಂಡುಗಾರಿಕೆ ವಿಭಾಗದಲ್ಲಿ. ವಿಶ್ವ ಇಸ್ ದ ನ್ಯೂ ಮ್ಯಾನ್. ಮತ್ತೆ ಚತುರ್ಥ ಬಾರಿಗೆ ಶ್ರೇಷ್ಠ ಮಟ್ಟ ದಾಳಿ. ಓ ಮೈ ಗುಡ್ನೆಸ್, ಮತ್ತೆ ಇಲ್ಲಿ ಮತ್ತೊಂದು ಹುತ್ತರಿಯ ನಷ್ಟವನ್ನು ಕಾಣಸಿಗುವಾಗ ಮತ್ತೆ ಪಂದ್ಯಾಟ ಬಂತು. 2 ತಂಡಗಳಿಗೂ 50-50 ಮಾದರಿಯಲ್ಲಿ ಸಾಗಿ ಬರ್ತಾ ಇದೆ. ರೋಚಕತೆಯ ಹಂತದಲ್ಲಿ ಸಾಗಿ ಬರುವಾಗ ಮತ್ತು ಪಂದ್ಯಾಟ
ಮತ್ತೆ ನ್ಯೂ ಮ್ಯಾನ್ ಇಸ್ ದ ಶ್ರೇಯಸ್. 4 ಚೆಂಡುಗಳು 4 ಚೆಂಡುಗಳು ಮುಕ್ತಾಯವಾಗಿದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ ಕೌಶಿಕ್. ವೇಗದ ದಾಳಿ ಸಂಘಟಿತವಾಗುವಾಗ ಮತ್ತೆ ಪಂದ್ಯಾಟದ ಹಿಡಿತ ಹೊರತು ಕಂಡು ಬರ್ತಾ ಇದೆ. ಮತ್ತೆ 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 this is the second one. 3 ಹುತ್ತರಿ ಕೌಶಿಕ್ ಅವರ ಪಾಲಾಗ್ತಾ ಇದೆ. ಕೌಶಿಕ್ ಅವರ ಪಾಲಿಗೆ ಕೂಡ ಹ್ಯಾಟ್ರಿಕ್ ಅವಕಾಶವಿದೆ. ಈ ಎಸೆತದಲ್ಲೇ ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಮತ್ತೊಂದು ಹ್ಯಾಟ್ರಿಕ್ ಅವಕಾಶವಂತ ಕೌಶಿಕ್ ಅವರ ಪಾಲಿಗೆ. ನ್ಯೂಮ್ಯಾನ್ ಮಧುಶ್ ಶ್ರೇಷ್ಠ ಮಟ್ಟದ ದಂಡನೆಯಾಗಿತ್ತು. ಲಾಂಗ್ ಆನ್ ಕಡೆಗೆ ಚೆಂಡು ಧಾವಿತವಾಗಿತ್ತು. 1 ಅಂಕ ಮತ್ತು ಸಫಲವಾಗ್ತಾ ಇದೆ. ಓವರ್ ನಂಬರ್ 2 ಕೂಡ ಮುಕ್ತಾಯವನ್ನು ಕಾಣ ಸಿಗುವಾಗ ಖಾತೆಯಲ್ಲಿ 12 ದಾಖಲಾಗಿದೆ. ಇನ್ನುಳಿದ 12 ಚೆಂಡು 11 ಓಟದ ಅವಶ್ಯಕತೆ ಇದೆ ವಿಜಯ್. ಐಪಿಎಲ್ ಪ್ರೀಮಿಯರ್ ಲೀಗ್ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಬರದಿಂದ ಸಾಗಿ ಬರ್ತಾ ಇದೆ. ಅಂತಿಮ ಲೀಗ್ ಪಂದ್ಯಾಟ ಬಂತು. ಬಹಳಷ್ಟು ರೋಚಕ ಘಟ್ಟವನ್ನು ತಲುಪುವಾಗ ಕಾದು ನೋಡಬೇಕಾಗಿದೆ. ಇನ್ನು ಕೂಡ 12 ಚೆಂಡಿನ ಆಟ ಬಾಕಿ ಇದೆ. ಸ್ಟ್ರೈಕ್ ವಿಭಾಗದಲ್ಲಂತೂ ಮಧುಶ್ ಅವರನ್ನು ಕಾಣ ಸಿಗುವಾಗ ದಾಳಿಗಾರಿಕೆ ವಿಭಾಗದಲ್ಲಿ ಚೇತನ್ ಮತ್ತೆ ತೀರ್ಪುಗಾರರು ದಾಟುತ್ತಾ ಪ್ರಥಮ ಚೆಂಡು ಎಲ್ಲಂತ ಶ್ರೇಷ್ಠ ಮಟ್ಟದಲ್ಲಿ ಮತ್ತೆ ಮತ್ತೆ ಗೂಟ ರಕ್ಷಕನ ಕೈ ಚಲಕದಿಂದ ಮತ್ತೊಂದು ಸ್ಟಂಪೌಟ್ ಮುಖೇನವಾಗಿ ಬಲಿಯಾಗ್ತಾ ಇದ್ದಾರೆ. ಶ್ರೇಷ್ಠ ಮಟ್ಟದ ಹಿಡಿತವಂತೂ ಗೂಟದ ಹಿಂಭಾಗದಲ್ಲಿ ಕಾಣಸಿಗುವಾಗ ಮತ್ತೆ ಎದುರಾಳಿ ತಂಡಕ್ಕೆ ಕಂಟಕವನ್ನು ತರ್ತಾ ಇದ್ದಾರೆ. ಗುಡ್ಡದ ಹಿಂಭಾಗದಲ್ಲಿ ದೀಕ್ಷಿತ್ ಅವರ ಕೈ ಚಲಕ ಬಹಳಷ್ಟು ಸಫಲತೆಯನ್ನು ಕಂಡುಕೊಳ್ಳುವಾಗ ಮತ್ತೆ ಚೇತನ್ ದ್ವಿತೀಯ ಬಾರಿಗೆ ಮತ್ತೊಂದು ಶ್ರೇಷ್ಠ ಮಟ್ಟ ದಾಳಿ ಆಗಿತ್ತು. ಒಂಟಿ ಪಯಣವಾಗಿದೆ. ಇನ್ನುಳಿದ 10 ಚೆಂಡು 10 ಓಟದ ಅವಶ್ಯಕತೆ ಇದೆ. 10 ಬಾಲ್ ಟು ಗೋ, 10 ರಿಕ್ವೈರ್ಡ್ ವಿನ್ನಿಂಗ್ ದ ಮ್ಯಾಚ್. 2 ತಂಡಗಳಿಗೂ ಬಹುನಿರೀಕ್ಷಿತ ಅವಕಾಶಗಳಿವೆ. ಕ್ವಾಲಿಫೈಯರ್ 1 ಪಂದ್ಯಾಟದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕಾದರೆ ಈ ಪಂದ್ಯಾಟದ ವಿಜಯ ಅಂತೂ ಬಹಳಷ್ಟು ಅನಿವಾರ್ಯವಾಗಿರುತ್ತದೆ. ಎಲ್ಲಂತೂ ಶ್ರೇಷ್ಠ ಮಟ್ಟ ದಾಳಿ. ಓ ಮೈ ಗುಡ್ನೆಸ್, ಗುಡ್ಡ ರಕ್ಷಕನ ಕೊಂಚ ವೈಫಲ್ಯದಿಂದ 1 ಅಂಕವಂತೂ ಸೋರಿಕೆಯ ಮೂಲಕವಾಗಿ ತಂಡಕ್ಕೆ ಲಭಿಸ್ತಾ ಇದೆ. 3 ಎಸೆತಗಳು ಸಂಪೂರ್ಣವಾಗ್ತಾ ಇದೆ. ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ ಚೇತನ್. 14 ಆನ್ ದಿ ಬೋರ್ಡ್, 14 ಅಂತು ಖಾತೆಯಲ್ಲಿ ಜಮೆಗೊಳ್ತಾ ಇದೆ. 4th ಬಾಲ್ ಅಗೇನ್. This is a massive shot. Incredible. This is a 6 from the Deepu batting side. ಬಹಳಷ್ಟು ರೋಚಕವಾದ ಕಾಲಘಟ್ಟದಲ್ಲಿರುವಾಗ ಪಂದ್ಯಾಟದ ತಿರುವನ್ನು ಅತ್ಯಂತ ಧಾವಿಸುವಲ್ಲಿ ಯಶಸ್ಸಿನ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡು ಇದೆ. Last 2 ball to go. ಮೂರು ಓಟದ ಅವಶ್ಯಕತೆ ಇದೆ. ಭರ್ಜರಿ ಸಿಕ್ಸರ್ ಮುಖೇನವಾಗಿ ಪಂದ್ಯಾಟವಂತೂ ಹಿಡಿತದಲ್ಲಿದ್ದ ಪಂದ್ಯಾಟವಂತೂ ಒಂದು ಕಡೆಗೆ ವಾಲ್ತಾ ಇದೆ. ಫೈನಲ್ ಬಾಲ್. ಚೇತನ್ ಅವರು ತಂದುಕೊಟ್ಟದ ಫೈನಲ್ ಬಾಲ್. ಮತ್ತೊಂದು ರಕ್ಷಣಾತ್ಮಕ ಆಟದ ತಲೆದೋರುತ್ತಾ ಪಂದ್ಯಾಟವಂತೂ ಸಮಬಲವಾಗ್ತಾ ಇದೆ. ಅದ್ಭುತ ಸಿಕ್ಸರ್ ನ ಮುಖೇನವಾಗಿ ಪಂದ್ಯಾಟವಂತೂ ಮತ್ತೆ
ತೀರ್ಪನ್ನು ಪಡೆದುಕೊಳ್ಳುತ್ತಾ ಅಂತಿಮ 6 ಚೆಂಡುಗಳಲ್ಲಿ ಕೇವಲ ಬೇಕಾಗಿದೆ ವಿಜಯಕ್ಕೆ ಬೇಕಾಗಿದೆ ಕೇವಲ 1. ಅಂತ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ದಯವಿಟ್ಟು 2 ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬನ್ನಿ. ಈಗ ನಡೆದಂತಹ 2 ತಂಡದ ಕಪ್ತಾನರು Captain, please. Royal Strikers versus Rising Stars. Kaushik and Deepak, please. Jitesh Agu, Sandeep. Captain, please. Captain, please. Royal Strikers versus Rising Stars. Super over ಪಂದ್ಯಾಟವಿದೆ. ಬನ್ನಿ ಕ್ಯಾಪ್ಟನ್, ಟಾಪರ್ ಪ್ರವೇಶಕ್ಕೆ. ಟಾಪರ್ ಅವಕಾಶಕ್ಕಾಗಿ ಒಂದು ಹೆಚ್ಚುವರಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ರೈಸಿಂಗ್ ಸ್ಟಾರ್ ವರ್ಸಸ್ ರಾಯಲ್ ಸ್ಟ್ರೈಕರ್ಸ್. ಈ ಪಂದ್ಯಾಟದಲ್ಲಿ ವಿಜಯಿಯಾದವರು ಮುಂದಿನ ಹಂತದಲ್ಲಿ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಆಶೀರ್ವಾದ್ ವಾರಿಯರ್ಸ್ ತಂಡವನ್ನು ಎದುರಿಸಬೇಕಾಗುತ್ತದೆ. ಹಾಗೂ ಪರಾಜಯಗೊಂಡಂತಹ ತಂಡವು ಆಶೀರ್ವಾದ್ ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಭಾಗಿಯಾಗಬೇಕಾಗಿದೆ. ನಾವು ಪಂದ್ಯಾಟದ ಕರೆಗೆ ಹೋಗೊಟ್ಟು ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಈ ಸಮಾರಂಭಕ್ಕೆ ಆಗಮಿಸಿದಂತಹ ಎಳೆಯರ ಬಳಗ ರಾಮಲ್ಕಟ್ಟೆ ಇದರ ಸದಸ್ಯರಾದ ಧನು ಹಾಗೂ ಅಜಯ್ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಟಾಪರ್ ಹಂತಕ್ಕೆ
ಪ್ರವೇಶ ಪಡೆಯುವಂತಹ ಹೆಚ್ಚುವರಿ ಪಂದ್ಯಾಟ ಮತ್ತು ಸಾಗಿ ಬರ್ತಾ ಇದೆ. 1 ಓವರಿನ ಪಂದ್ಯಾಟ. ಪಂದ್ಯಾಟ ಆರಂಭವಾಗ್ತಾ ಇದೆ. ದೀಕ್ಷಿತ್ ಹಾಗೂ ಕೌಶಲ್ಯನ್ನು ಕಾಣ ಸಿಗ್ತಾ ಇದ್ದಾವೆ. ಆರಂಭಿಕ ದಾಂಡುಗಾರರಾಗಿ ದೀಕ್ಷಿತ್ ಹಾಗೂ ಕೌಶಲ್, ದಾಳಿಗಾರಿಕೆ ವಿಭಾಗದಲ್ಲಂತೂ ವಿಶ್ವ. ಪ್ರಥಮ ಚೆಂಡು ನನಕಸಿ ಬಂದಂತ ಚೆಂಡು, ಅಷ್ಟೇ ವೇಗವಾದ ದಂಡನೆ ಕೂಡ ಇತ್ತು ಗಾಳಿಯಲ್ಲಿ ಚೆಂಡು, ಆದರೆ ಪ್ರಥಮ ಹೊತ್ತರಿಯತ್ತು ನಷ್ಟವಾಗ್ತಾ ಇದೆ. ಪ್ರಥಮ ಚೆಂಡಿಗೆ ಆಘಾತವನ್ನು ಕಂಡುಕೊಳ್ತಾ ಇದೆ ಸ್ಟ್ರೈಕರ್ಸ್. ಮತ್ತೆ ದ್ವಿತೀಯ ಬಾರಿಗೆ ಸಂದೀಪ್ is the new man. A second ball again. Crossing by umpire Akashawani. Extra score added to the scoreboard. Wide +1. Second lollipop. Oh my goodness. This is the wicket number 2. A 2 ball, 2 wicket down. One more hat-trick chance for Vishwa. One more hat-trick chance for Vishwa. A 2 down batsman is coming. Shrikant is the new man. This is only 1 over match for toppers. ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ಅರ್ಹತೆಗೊಳ್ಳಲು ಈ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆಶೀರ್ವಾದ ವಾರಿಯರ್ಸ್ ವಿರುದ್ಧವಾಗಿ ಆಡುವಂತಹ ತಂಡ ಯಾವುದು? ಮತ್ತೆ ಓ ಮೈ ಗುಡ್ನೆಸ್, ಹ್ಯಾಟ್ರಿಕ್ ಅವಕಾಶವಂತ ಕೈ ಚೆಲ್ಲಿದೆ. 3 ಎಸೆತ ಸಂಪೂರ್ಣವಾಗುವ ವೇಳೆಗೆ 1 ಓಟವಂತ ಖಾತೆಯಲ್ಲಿದೆ. ಕ್ಷಮಿಸಿ 3 ಎಸೆತ ಸಂಪೂರ್ಣವಾಗಿದೆ. ಖಾತೆಯಲ್ಲಂತೂ 2 ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ ವಿಶ್ವ. ಮತ್ತೆ ಲಾಲಿಪಾಪ್ ಚೆಂಡು ಈ ಬಾರಿ ಆಕಾಶದಲ್ಲಿ ಮತ್ತೊಂದು ಹುತ್ತಾರಿಯ ನಷ್ಟ ಕಾಣ ಸಿಗ್ತಾ ಇದೆ. ಬಹಳಷ್ಟು ಸೊಗಸಾದ ಕ್ಯಾಚ್ ಅನ್ನು ಪಡೆದುಕೊಳ್ಳುವಲ್ಲಿ ದೀಪು ಅವರು ಯಶಸ್ವಿ ಆಗುವಾಗ ವಿಕೆಟ್ ನಂಬರ್ 3 ಧರೆಗುರುಳ್ತಾ ಇದೆ. 3 ಡೌನ್. ಖಾತೆಯಲ್ಲಿ 2, ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. ಮತ್ತೊಂದು ನಿರೀಕ್ಷೆಯ ಚೆಂಡು ಮತ್ತೊಂದು ರನ್ಔಟ್ ರೂಪಕವಾಗಿ ಮತ್ತೊಂದು ಬಲಿ ಆಗ್ತಾ ಇದೆ. ಫೋರ್ತ್ ವಿಕೆಟ್ ಡೌನ್. 2 ಸ್ಕೋರ್ ಬೋರ್ಡ್ ಸ್ಟಿಲ್ 2 on the board. A final ball. ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಖಾತೆಯಲ್ಲಿ ಕೇವಲ ಮತ್ತೊಂದು ವಿಕೆಟ್ ನಷ್ಟವಾಗ್ತಾ ಇದೆ. ಬರೋಬ್ಬರಿ 6 ಎಸೆತಗಳಲ್ಲಿ 5 ವಿಕೆಟ್ಗಳನ್ನು ಕಬಳಿಸಿದ್ದಾರೆ ವಿಶ್ವ. 3 ಓಟಗಳ ಅವಶ್ಯಕತೆ. 6 ಚೆಂಡಿನ ಮುಂದೆ 3 ಓಟಗಳು. ಟೀಮ್ ಆಶೀರ್ವಾದ ವಾರಿಯರ್ಸ್ ತಂಡದ ಎಲ್ಲ ಆಟಗಾರರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕಪ್ತಾನನ ಆಜ್ಞೆಯಾಗಿರುತ್ತದೆ. ಆಶೀರ್ವಾದ್ ವಾರಿಯರ್ಸ್ ತಂಡದ ಆಟಗಾರರು ತಮ್ಮ ತಂಡವನ್ನು ಸೇರಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಆಶೀರ್ವಾದ್ ವಾರಿಯರ್ಸ್ Six ball to go, 3 run target.
ಕಾದು ನೋಡಬೇಕಾಗಿದೆ. ಮುಂದಿನ ಹಂತದಲ್ಲಿ ಆಶೀರ್ವಾದ್ ವಾರಿಯರ್ಸ್ ತಂಡವನ್ನು ಕ್ವಾಲಿಫೈಯರ್ ಪ್ರಥಮ ಪಂದ್ಯಾಟದಲ್ಲಿ ಎದುರಿಸುವಂತಹ ತಂಡ ಯಾವುದೆಂದು ಇನ್ನಿಂಗ್ಸ್ ನಲ್ಲಿ ತೀರ್ಮಾನವಾಗುವಂತಹ ಎಲ್ಲ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ಸ್ ಈ ತಂಡಗಳಲ್ಲಿ ಪ್ರಥಮ ಸೆಮಿಫೈನಲ್ ಆಡುವಂತಹ ತಂಡ ಯಾವುದು? ಆಶೀರ್ವಾದ್ ವಾರಿಯರ್ಸ್ ವಿರುದ್ಧವಾಗಿ ಪ್ರಥಮ ಕ್ವಾಲಿಫೈಯರ್ ತಂಡಕ್ಕೆ ಅರ್ಹತೆ ಹೊಂದಿಕೊಳ್ಳುವಂತಹ ತಂಡ ಯಾವುದು? ನೋಡೋಣ. ಕೌಶಲ್ ಅಟ್ಯಾಕಿಂಗ್ ವಿಭಾಗದಲ್ಲಿ ಕೌಶಲ್ ಕಾಣಸಿಗುವಾಗ ದೀಪು ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ಆಕಾಶದಲ್ಲಿ ಚೆಂಡು. ಈ ಬಾರಿ oh my goodness, first wicket down. ಪ್ರಥಮ ಎಸೆತ, ಪ್ರಥಮ ಆಘಾತ. ದೀಪು ಆಧಾರ ಸ್ತಂಭ. ಅಂತ್ಯವಾಗ್ತಾ ಇದೆ ಇನ್ನಿಂಗ್ಸ್. ಹಾರಕ್ಕೆ ಬೇಕಾಗಿದ್ದದ್ದು ಕೇವಲ 3. ರಕ್ಷಣಾತ್ಮಕ ಆಟದಿಂದ ಈ ಪಂದ್ಯಾಟವನ್ನು ಗೆಲ್ಲಿಸುವಂತಹ ಪ್ರಯತ್ನಗಳಿತ್ತು. ಆದರೂ ಕೂಡ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡ್ರು. ಮತ್ತೆ ದ್ವಿತೀಯ ಬಾರಿಗೆ ಕೌಶಲ್ ಟು ಜಿತೇಶ್. 5 ball to go, 3 get. ಮತ್ತೆ oh my goodness, ಬೇರುಸಿನ ದಾಳಿ. ಕ್ಲೀನ್ ಬೌಲ್ಡ್ ಆಗಿ ಮತ್ತೊಂದು ಹುತ್ತರಿ ನಷ್ಟವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಬಳಿಸುವಲ್ಲಿ ಯಶಸ್ವಿ. ಆದರೆ ಈ ಪಂದ್ಯಾಟ ಮತ್ತು APL 2025 ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ಶ್ರೀಯುತ ಯೋಗೀಶ್ ಬೊಳ್ಳಾರಿ. ಇವರಿಗೆ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ವಿನೋದ್ ಬಳ್ಳಾರಿ ಇವರು ಶಾಲ್ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎರಡು ಎಸೆತ ಸಂಪೂರ್ಣವಾಗ್ತಾ ಇದೆ. ಇನ್ನುಳಿದ 4 ಚೆಂಡು, 3 ಒಟ್ಟುಗಳ ಅವಶ್ಯಕತೆ. ಹರೀಶ್, ನ್ಯೂ ಮ್ಯಾನ್ ಇಸ್ ಹರೀಶ್. ತೃತೀಯ ಬಾರಿಗೆ ಕೌಶಲ್. ಮತ್ತೊಮ್ಮೆ ಪಂದ್ಯದ ಜೀವಂತವಾಗ್ತಾ ಇದೆ. ಮತ್ತೊಂದು ವಿಕೆಟ್ ಪಡೆಯುವಂತಹ ಸುವರ್ಣ ಅವಕಾಶವನ್ನು ಕೂಡ ಕೈ ಚೆಲ್ಲಿದ್ದಾರೆ. ಕ್ಷೇತ್ರ ಬಾಲಕನ ಈ ಒಂದು ವ್ಯರ್ಥ ಪ್ರಯತ್ನ ಮತ್ತು ಪಂದ್ಯಾಟವನ್ನು ಕೂಡ ಕೈ ಬಿಡುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ವಿಕೆಟ್ ಅಂತೂ ಕೈಯನ್ನು ಹಿಡಿಯುವುದಾಗಿದ್ದರೆ ಮುಂದಿನ ಭಾಗದಲ್ಲಂತೂ 3 ಎಸೆತಗಳಿಗೆ 3 ಬೇಕಾದಂತ ಪರಿಸ್ಥಿತಿ ಎದುರಾಗಬಹುದಿತ್ತು. ಆದರೆ ಈಗ ಒಂದಂತೂ ಸಫಲವಾಗ್ತಾ ಇದೆ. 3 ಎಸೆತ, 2 ಒಟ್ಟುಗಳ ಅವಶ್ಯಕತೆ ಇದೆ. 3-2 ಕಲಾತ್ಮಕ ಶೈಲಿಯ ಆಟ. ಮತ್ತೊಂದು ಬಂಟಿ ಓಟದ ಮೂಲಕವಾಗಿ ಪಂದ್ಯಾಟವಂತೂ ಸಮಬಲವಾಗ್ತಾ ಇದೆ. The match will be tie. Final 2 ball to go, 1 run required. ರೋಚಕ ಘಟ್ಟವಿತ್ತು. ತೃತೀಯ ಚೆಂಡಿನ ರನ್ ಔಟ್ ಅಂತೂ ರೈಸಿಂಗ್ ಪಾಲಿಗೆ ಬಂದಿರುತ್ತಿದ್ದರೆ ಪಂದ್ಯಾಟ ಮತ್ತು ಚಿತ್ರಣ ಬದಲಾಗಬಹುದಿತ್ತು. ಮತ್ತೆ ಡಾಟ್ ಬಾಲ್. ತೀರ್ಪುಗಾರ 1 ನಿಮಿಷ ಗಮನಿಸಿ. ಪಂದ್ಯಾಟವು ಸಮಬಲವಾದರೆ ನಾಣ್ಯ ಚಿಮ್ಮಿಕೆಯಿಂದ ವಿಜಯಿ ತಂಡವನ್ನು ಘೋಷಿಸಲಾಗುವುದು. 1 ಎಸೆತ, 1 ಒಟ್ಟದ ಅವಶ್ಯಕತೆ ಇದೆ. ಪಂದ್ಯಾಟವು ಟೈಯಾದಲ್ಲಿ ನಾಣ್ಯ ಚಿಮ್ಮಿಗೆ ಮೂಲಕವಾಗಿ ಪಂದ್ಯಾಟದ ವಿಜಯಿ ತಂಡವನ್ನು ಘೋಷಿಸಲಾಗುವುದು. ಯಾಕಂದ್ರೆ ಮುಂದಿನ ಹಂತದಲ್ಲಿ 4 ಪಂದ್ಯಾಟಗಳು ಸಾಗಿ ಬರಬೇಕಾಗಿದೆ ಈ ಮೈದಾನದಲ್ಲಿ. ಈಗಾಗಲೇ ಸಮಯ 3:40 ಗಡಿ ತಲುಪ್ತಾ ಇದೆ. ಮತ್ತೆ ಅಂತಿಮ ಚೆಂಡು. ಕೌಶಲ್ ಟು ಹರೀಶ್. The crucial match. Oh my goodness. ಎಸ್, ತೀರ್ಪುಗಾರರು ದಾಟುತ್ತಾ ಅಂತಿಮ ಚೆಂಡು. ಎಲ್ಲಂತೂ ಪಂದ್ಯಾಟವಂತೂ ವಿಜಯಿ ಆಗ್ತಾ ಇದೆ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಈ ಕಾರ್ಯಕ್ರಮಕ್ಕೆ ರೈಸಿಂಗ್ ಸ್ಟಾರ್ಸ್ ಈ ಪಂದ್ಯಾಟವನ್ನು ವಿಜಯಗೊಳಿಸುತ್ತಾ ಮುಂದಿನ ಹಂತದಲ್ಲಿ ಆಶೀರ್ವಾದ್ ವಾರಿಯರ್ಸ್ ವಿರುದ್ಧವಾಗಿ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ತೇರ್ಗಡೆಗೊಳ್ತಾ ಇದೆ. ಪ್ರಭಾ ಟೀಚರ್ ಇವರು ಆಗಮಿಸಿದ್ದಾರೆ. ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂಗನವಾಡಿ ಶಿಕ್ಷಕಿಯಾದಂತಹ ಪ್ರಭಾವತಿ ಟೀಚರ್ ಆಗಮಿಸಿದ್ದಾರೆ. ಇವರು ವೇದಿಕೆ ಬರಬೇಕು. ಇವರಿಗೆ
ನವ್ಯಶ್ರೀ ಬಳ್ಳಾರಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಪಂದ್ಯ ಆಶೀರ್ವಾದ್ ವಾರಿಯರ್ಸ್ ಮತ್ತು ಆಶೀರ್ವಾದ್ ರೈಸಿಂಗ್ ಸ್ಟಾರ್, ಈ ತಂಡಗಳ ಕಪ್ತಾನರು ಆದಷ್ಟು ಬೇಗ ಟಾಸ್ ಗಾಗಿ ಬರಬೇಕು. ಇನ್ನು 4 ಪಂದ್ಯಗಳು ನಡೆಯಲಿಕ್ಕಿರುವ ಕಾರಣ ಆದಷ್ಟು ಬೇಗ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮ ಕ್ವಾಲಿಫೈರ್ ಪಂದ್ಯಕ್ಕೆ ಕರೆ ಕೊಡ್ತಾ ಇದ್ದಾವೆ. ಆಶೀರ್ವಾದ್ ವಾರಿಯರ್ಸ್ ವರ್ಸಸ್ ಆಶೀರ್ವಾದ್ ರೈಸಿಂಗ್ ತಂಡದ 2 ಅದೃಷ್ಟದ ನಾಣ್ಯ ಚಿಮಿಕೆ ಕಪ್ತಾನರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ಕ್ವಾಲಿಫೈರ್ ಮ್ಯಾಚ್ ನಂಬರ್ 1, ಸೆಮಿಫೈನಲ್ ಮ್ಯಾಚ್ ಅಂತಾನೆ ಹೇಳಬಹುದು. ಕ್ವಾಲಿಫೈರ್ ಮ್ಯಾಚ್ ನಂಬರ್ 1, ಆಶೀರ್ವಾದ್ ವಾರಿಯರ್ಸ್ ವರ್ಸಸ್ ಆಶೀರ್ವಾದ್ ರೈಸಿಂಗ್ಸ್. ರಾಣಿ ಸೆಮಿಗೆಯನ್ನು ಜಯಿಸಿಕೊಂಡಂತಹ ಆಶೀರ್ವಾದ್ ರೈಸಿಂಗ್ ಈಗಾಗಲೇ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡು ಎದುರಾಳಿ ತಂಡ ಆಶೀರ್ವಾದ್ ವಾರಿಯರ್ಸ್ ತಂಡಕ್ಕೆ ಬ್ಯಾಟಿಂಗ್ ಅನ್ನು ಬಿಟ್ಕೊಡ್ತಾ ಇದೆ. ಸೋಲನ್ನೇ ಕಾಣದಂತಹ ಆಶೀರ್ವಾದ್ ವಾರಿಯರ್ಸ್ ತಂಡ ಒಂದು ಕಡೆ ಆದರೆ 7 ವಿಲುಗಳಲ್ಲಿ ಮೇಲೆದ್ದುಕೊಂಡು ಬಂದಂತಹ ರೈಸಿಂಗ್ ಸ್ಟಾರ್ಸ್ ಇನ್ನೊಂದು ಕಡೆ ನಿಜವಾದ ಯುದ್ಧ ಆರಂಭವಾಗುವುದೇ ಈ ಪಂದ್ಯಾಟದಿಂದ. ಯಾಕೆಂದರೆ ಇಲ್ಲಿ ಗೆದ್ದವರು ಸೀದಾ ಟ್ರೋಫಿ ಸತ್ತಿಗೆ ಫೈನಲ್ ನ ಅವಕಾಶವನ್ನು ಲಭಿಸಿದ್ದಾರೆ. ಸೋತರಂತೂ ಇನ್ನೊಂದು ಅವಕಾಶವೂ ಕೂಡ ಇದೆ. ಹಾಗೂ ಮುಂದಿನ ಪಂದ್ಯಾಟಕ್ಕೂ ಕೂಡ ಕರೆ ಕೊಡ್ತಾ ಇದ್ದಾವೆ. ಆಶೀರ್ವಾದ್ ಫೈಟರ್ಸ್ ವರ್ಸಸ್ ಆಶೀರ್ವಾದ್ ಸ್ಟ್ರೈಕರ್ಸ್, ಇಬ್ಬರು 2 ತಂಡದ ನಾಯಕರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬಂದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಥಮ ಎಲಿಮಿನೇಟರ್ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ಟ್ರೈಕರ್ಸ್ ವರ್ಸಸ್
ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ 4 ಪಂದ್ಯಾಟಗಳು ಸಾಗಿ ಬರಬೇಕಾಗಿದೆ. ಒಂದೊಳ್ಳೆ ಸಮಬಲವಾದರೂ ಕೂಡ ಸೂಪರ್ ಓವರ್ನ ಪಂದ್ಯಾಟಗಳು ಕೂಡ ಸಾಗಿ ಬರಬೇಕಾಗಿದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೂಡ ಪಂದ್ಯಾಟವನ್ನು ಸಮಯೋಚಿತ ಸಮಯದಲ್ಲಿ ಮುಕ್ತಾಯ ಮಾಡುವಂತಹ ಪ್ರಯತ್ನವನ್ನು ಕೈಗೊಳ್ಳಬೇಕಾಗಿದೆ. ಪಂದ್ಯಾಟಕ್ಕೆ ಸಂತೋಷ್ ಮಜಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವತ್ತ ಶ್ರೇಷ್ಠ ಮಟ್ಟ ದಾಳಿ, ಎಡಗೈ ದಂಡು ಸೀದಾ ಪೆವಿಲಿಯನ್ ಕಡೆಗೆ. ಜ್ಞಾನೇಶ್ ಅವರನ್ನು ಕಳೆದುಕೊಳ್ತಾ ಇದೆ. ಅವತ್ತೆ ವಾರಿಯರ್ಸ್ ಕಡೆಯಿಂದ ದ ನ್ಯೂ ಮ್ಯಾನ್ ಸುಮಂತ್. ವಾಟ್ ಇಸ್ ಬ್ಯಾಲ್, ಶ್ರೇಷ್ಠ ಮಟ್ಟದ ದಾಳಿ ಆಗಿತ್ತು. ಮತ್ತೆ ಅಡ್ಡ ಚೆಂಡು ಘೋಷಣೆ ಆಗ್ತಾ ಇದೆ. ಅತಿರಿಕ್ತ ಮೊಟ್ಟಗಳು ಸೇರ್ಪಡೆ. ಮತ್ತೆ ನೆಲ ಕಚ್ಚಿ ಬಂದಂತ ಚೆಂಡು ಅಷ್ಟು ಶ್ರೇಷ್ಠ ಮಟ್ಟದ ದಂಡನೆ ಕೂಡ ಕಂಡು ಬರುವಾಗ ಒಂದಂಕವಂತೂ ಸಫಲವಾಗ್ತಾ ಇದೆ. ಅವಳಿಗೆ ಮನವಿತ್ತು, ಆದರೆ ಕೂಡ ಒಂದಂಕದಲ್ಲಿ ತೃಪ್ತಿಗೊಳ್ತಾ ಇದೆ. ಇದರೊಂದಿಗೆ ಓವರ್ ನಂಬರ್ 1 ಕೂಡ ಮುಕ್ತಾಯವಾಗ್ತಾ ಇದೆ. ಪವರ್ ಪ್ಲೇ ವಿಭಾಗದ ಆಟದಲ್ಲಿ ಕೇವಲ 4 ಓಟಗಳನ್ನು ಕಲೆ ಹಾಕಿ ಒಂದು ಹೊತ್ತರಿಯ ನಷ್ಟವನ್ನು ಕೂಡ ಅನುಭವಿಸ್ತಾ ಇದೆ ಆಶೀರ್ವಾದ ವಾರಿಯರ್ಸ್. The next match will be between fighters versus strikers. Both captain, please coming into the commentary box. The second over progressed. Vishwa is the bowler, a topest bowler of the tournament. A lot. ಒಂಟಿ ಸಫಲವಾಗ್ತಾ ಇದೆ. Score board was up to 5 on the board. A second ball again. Right on the wicket. ಶ್ರೇಷ್ಠ ಮಟ್ಟ ದಾಳಿ ಬಾರಿ. Oh my God! ಪ್ರಥಮ ಸಿಕ್ಸರ್ ಅಂತೂ ದಾಖಲಾಗ್ತಾ ಇದೆ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ. ವಾತದ ಹುತ್ತರಿಯ ನಷ್ಟವಾಗ್ತಾ ಇದೆ. ಸಿಕ್ಸರ್ ವೀರನ ಹುತ್ತರಿ ಕೂಡ ನಷ್ಟವಾಗ್ತಾ ಇದೆ. ಕಿರಿಯ ಪ್ರತಿಭೆಯ ಭದ್ರ ಬಗಸೆಯನ್ನು ಸೇರಿದಂತಹ ಚೆಂಡು ಮತ್ತೆ ಹೊಸ ದಾಂಡಿಗನಾಗಿ ಪೂಜೇಶ್ ಅವರ ಆಗಮನವಾಗ್ತಾ ಇದೆ. ಮತ್ತೆ ವಿಶ್ವ ಲಾಲಿಪಾಪ್ ಲಾಲಿಪಾಪ್ ಲಾಲಿಪಾಪ್. This one is only single. A score be added to 12 on the board. Last one more again. Last one more to go. ವಾತನೆಲ್ಲ ಕಚ್ಚಿ ಬಂದ ಚೆಂಡು ಒಂದಂಕ ಮತ್ತು ಸಫಲವಾಗ್ತಾ ಇದೆ. ಓವರ್ ನಂಬರ್ 2 ಮುಕ್ತಾಯವಾಗ್ತಾ ಇದೆ. 13 ಖಾತೆಯಲ್ಲಿ 2 ಹುತ್ತರಿಯ ನಷ್ಟಕ್ಕೆ 12 ಎಸೆತಗಳ ಪ್ರಥಮ ಇನ್ನಿಂಗ್ಸ್ ಆಟ ಬಾಕಿ ಇದೆ. ಕಾದು ನೋಡಬೇಕಾಗಿದೆ ಎಷ್ಟರ ಮಟ್ಟಿಗೆ ಎದುರಾಳಿ ತಂಡಕ್ಕೆ ಗುರಿಯನ್ನು ಬಿಟ್ಟುಕೊಡಬಹುದು ವಾರಿಯರ್ಸ್ ತಂಡ. The third over, Sampath is the bowler, jersey number 03 against Sumant.
The third over is progressed. Sampath, right arm over the wicket. This is a headshot. This is the second sixer of the match. ಬಹಳಷ್ಟು ಒಂದು ಉತ್ತಮ ವೇದಿಕೆಯಾಗಿ ನಿರ್ಮಾಣವಾಗ್ತಾ ಇದೆ ಬಳ್ಳಾರಿ ಪರಿಸರ. ಪ್ರಥಮ ಸಿಕ್ಸರ್ ಅಂತೂ ಜ್ಞಾನೇಶ್ ಅವರ ದಾಂಡಿನ ಮೂಲಕವಾಗಿ ಧಾವಿಸಿದರೆ, ಈಗ ಸುಮಂತ್ ಅವರ ದಾಂಡಿನ ಮುಖ್ಯವಾಗಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಪಂದ್ಯಾಟ ಬಂತು. ಸಾಗಿ ಬರುವಾಗ ಮತ್ತೊಂದು ಓಟದ ಸೇರ್ಪಡೆಗೊಳ್ತಾ ಇದೆ. ಈ ಒಂಟಿ ಓಟದ ಮುಖೇನ ಖಾತೆಗಂತೂ 20ರ ಜೋಡಣೆಯಾಗ್ತಾ ಇದೆ. ಥರ್ಡ್ ಓವರ್ ಅಗೇನ್ ಸಂಪತ್ ಟು ಪೂಜೇಶ್. This is the one more massive third sixer of the match. ಪೂಜೇಶ್, ಜ್ಞಾನೇಶ್, ಸುಮಂತ್ ಬಹಳಷ್ಟು ಉತ್ತಮವಾಗಿ ಆಡ್ತಾ ಇದ್ದಾರೆ. ಯಾವುದೇ ಸೋಲನ್ನು ಕಂಡರಿಯದಂತಹ ತಂಡ ಈ ಮೈದಾನದಲ್ಲಿ ಇವತ್ತು ವಾರಿಯರ್ಸ್ ತಂಡವೆಂದರೆ ಸೋಲಿಲ್ಲದ ಸರದಾರತೆ ಹೊಮ್ತಾ ಇದೆ. ಕಾದು ನೋಡಬೇಕಾಗಿದೆ. ಇನ್ನು ಕೂಡ ಈ ಓವರಿನಲ್ಲಿ 3 ಎಸೆತಗಳು ಬಾಕಿ ಇದೆ. ಈಗಾಗಲೇ 2 ಸಿಕ್ಸರ್ ಅಂತೂ ದಾಖಲಾಗ್ತಾ ಇದೆ. ಮತ್ತೊಮ್ಮೆ ಚತುರ್ಥ ಬಾರಿಗೆ ಸಂಪತ್ ಪೂಜೇಶ್. The big hitter. Lollipop. This is the one more massive. Number 4 of the match. ಪೂಜೇಶ್ ಅವರ ಲಾಸ್ಟ್ ಮೂರ್. ಅಂತಿಮ 2 ಎಸೆತ ಎಸೆಯಬೇಕಾಗಿದೆ ಸಂಪತ್. ಬಹಳಷ್ಟು ಆಕಾಶದಲ್ಲಿ ಚೆಂಡು ಧಾವಿತವಾಗ್ತಾ ಇದೆ. ಮತ್ತೆ ಈ ಬಾರಿ ಮಾತ್ರ. This is the hat-trick. Six for ಪೂಜೇಶ್. ಕ್ಯಾಚ್ ಔಟ್ ಆಗುವ ಅವಕಾಶವಿತ್ತು. ಕೊಂಚ ಮಟ್ಟಿಗೆ ಕೈ ಚೆಲ್ಲಿದ್ರು ದೀಪು. ಓವರಿನಲ್ಲಿ 4 ಸಿಕ್ಸರ್ ದಾಖಲಾಗ್ತಾ ಇದೆ. ದ ಫೈನಲ್ ಬಾಲ್. ಅಂತಿಮ ಒಂದು ಚೆಂಡು ಇದೆ. ಹ್ಯಾಟ್ರಿಕ್ ವಿಕೆಟ್ ಅವಕಾಶವಂತ ವಿಶ್ವ ಅವರ ಪಾಲಿಗೆ ದಾಖಲಾದರೆ ಹ್ಯಾಟ್ರಿಕ್ ಸಿಕ್ಸರಿನ ಅವಕಾಶವಂತ ಪೂಜೇಶ್ ಅವರ ಪಾಲಾಗ್ತಾ ಇದೆ. ಎಲ್ಲೆ ಮತ್ತೊಂದು ದೊಡ್ಡ ಹೊಡೆತದ ಅವಕಾಶವಿತ್ತು. ಕೈ ಚೆಲ್ಲಿದ್ರು ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಒಂಟಿ ಓಟದ ಮುಖೇನವಾಗಿ ದ ಸ್ಕೋರ್ ಬೋರ್ಡ್ ಇಸ್ ಶೆಲ್ ಬಿಗ್ ಇನ್ ದ 39 ಆನ್ ದಿ ಬೋರ್ಡ್. 39ರ ದಾಪುಗಾಲಿನಲ್ಲಿ ಅಂಕಪಟ್ಟಿ ಕಾಣಿಸುವಾಗ ಇನ್ನು ಕೂಡ 6 ಎಸೆತಗಳ ಆಟ ಬಾಕಿ ಇದೆ. ಬಹಳಷ್ಟು ದುಬಾರಿ ಆದ್ರೂ ಸಂಪತ್ 26 ಓಟಗಳನ್ನು ನೀಡಿ ಎದುರಾಳಿ ತಂಡಕ್ಕೆ ಉತ್ತಮ ಮುನ್ನುಡಿಯನ್ನು ಬರೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಅಂತಿಮ ಚೆಂಡು, ಅಂತಿಮ ಓವರ್ ಎಸೆಯಲು ಶ್ರೇಯಸ್ ಅವರ ಕೈಯಲ್ಲಿ ಚೆಂಡು. ಮತ್ತೆ ದಂಡಿಸುವ ಯತ್ನ ಬಿತ್ತು. ಆದರೆ ಗೂಟಕ್ಕೆ ಬಡಿದ ಚೆಂಡು ಸಿಕ್ಸರ್ ವೀರನ ಅಂತ್ಯ ಕಾಣ ಸಿಗ್ತಾ ಇದೆ. 4 ಸಿಕ್ಸರ್ ವೀರ ಪೆವಿಲಿಯನ್ ಹಾದಿಯನ್ನು ಹಿಡಿಯುವಾಗ ಅವರ ಜಾಗದಲ್ಲೇ ಮತ್ತರುವ ಬಲಶಾಲಿ ಆಟಗಾರನ ಆಗಮನವಾಗ್ತಾ ಇದೆ. ಪ್ರಮೋದ್ ಅವರು ಅಂಕಣದ ಒಳ ಪ್ರವೇಶ ಮಾಡುವಾಗ ಮತ್ತೆ ಮುನ್ನಗಿ ಬಾರಿಸುವಂತಹ ಯತ್ನವಿತ್ತು. ಮತ್ತೊಂದು ಸ್ಟಂಪರ್ಡ್ ಮುಖೇನವಾಗಿ ಹೊತ್ತರಿ ನಷ್ಟವಾಗ್ತಾ ಇದೆ. ಮತ್ತೊಂದು ಶ್ರೇಯಸ್ ಅವರ ಪಾಲಿಗೆ ಹ್ಯಾಟ್ರಿಕ್ ಅವಕಾಶವಿದೆ. ಕಾದು ನೋಡಬೇಕಾಗಿದೆ. ನಾಯಕನ ಆಗಮನವಾಗ್ತಾ ಇದೆ. ಅಂಕಣದ ಒಳ ಪ್ರವೇಶ. ಸುಶಾಂತ್ ಹ್ಯಾಟ್ರಿಕ್ ಬಾಲ್ ಫಾರ್ ದ ಶ್ರೇಯಸ್. ಓ ಮೈ ಗುಡ್ನೆಸ್, ಈ ಕ್ಯಾಚ್ ಅಂತ ಹಿಡಿದಿದ್ದಾರೆ. ಶ್ರೇಷ್ಠ ಮಟ್ಟದ ಕ್ಯಾಚ್ ಅಲ್ಲಿ ಒಂದಾಗಬಹುದಿತ್ತು. ಈ ಮೈದಾನದಲ್ಲಿ ಒಂದಂಕ ಮತ್ತು ಜೋಡಣೆ ಆಗ್ತಾ ಇದೆ. 40 on the board. The final 3 ball remaining for the first innings. One again. ಅವಳಿ ಓಟಕ್ಕೆ ಕರೆ ಇದೆ. ಎಲ್ಲಂತೂ ಬೇಡವಾಗಿತ್ತು.
ಮತ್ತೊಂದು ಹುತ್ತರಿಯ ನಷ್ಟವಾಗ್ತಾ ಇದೆ. 41 is the board. Last 2 more to go again. ನಮ್ಮ ಮೀಡಿಯಾ ಮೂಲಕವಾಗಿ ಲೈವ್ ನೇರ ಪ್ರಸಾರ ಕೂಡ ಸಾಗಿ ಬರ್ತಾ ಇದೆ. ಕಮಲಾಕ್ಷ ಇಸ್ ದ ನ್ಯೂ ಮ್ಯಾನ್. ಅಂತಿಮ ಓವರಂತೂ ಸಂಘಟಿತ ದಾಳಿಯನ್ನು ಯಶಸ್ವಿಯಾದ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಸಫಲರಾಗ್ತಾ ಇದ್ದಾರೆ. ಮತ್ತೊಂದು ರನ್ಔಟ್ ಮುಖ್ಯವಾಗಿ ವಿಕೆಟ್ ಕಬಲಿತವಾಗ್ತಾ ಇದೆ. ಅಂತಿಮ ಒಂದು ಚೆಂಡು ಇದೆ ಖಾತೆಯಲ್ಲಿ. 41 ಮಾತ್ರ ಕಾಣಸಿಗ್ತಾ ಇದೆ. 3 ಓವರಿನಲ್ಲಿ 39 ದಾಖಲಾಗಿತ್ತು. ಈ ಓವರಿನಲ್ಲಿ ಕೇವಲ 2 ಓಟಗಳು ಮಾತ್ರ ಕಾಣಸಿಗ್ತಾ ಇದೆ. ಫೈನಲ್ ಬಾಲ್. ಮತ್ತೊಂದು ದಂಡನೆ ಯಶಸ್ವಿಯಾಗಿತ್ತು. 1 ಅಂಕ ಮತ್ತು ಸಫಲವಾಗ್ತಾ ಇದೆ. ಅವಳಿ ಓಟಕ್ಕೂ ಕೂಡ ಕರೆ ಬರ್ತಾ ಇದೆ. ಅವಳಿ ಕೂಡ ದೀರ್ಘವಾಗಿ ಸಂಪೂರ್ಣವಾಗುವಾಗ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. 43 is on the board. 44 is the target. 44ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. 24ರ ಮುಂದೆ ಕಾದು ನೋಡಬೇಕಾಗಿದೆ. ಪ್ರಥಮ ಫೈನಲಿಸ್ಟ್ ಆಗಿ ಯಾರು ಹೊರಹೊಮ್ಮಬಹುದು? The next match, ಫೈಟರ್ ವರ್ಸಸ್ ಸ್ಟ್ರೈಕರ್ಸ್. 2 ತಂಡದ ಕಪ್ತಾನರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂದೀಪ್ ಹಾಗೂ ವಿನೋದ್. ಫೈಟರ್ಸ್ ತಂಡದ ವಿನೋದ್ ಹಾಗೂ ಸ್ಟ್ರೈಕರ್ಸ್ ತಂಡದ ಸಂದೀಪ್ ಆದಷ್ಟು ಬೇಗ ನಾಣ್ಯ ಚಿಮಿಗೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಯದ ಅಭಾವವಿದೆ, ದಯವಿಟ್ಟು ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ ಸುನಿಲ್ ಹಾಗೂ ಮುಖ್ಯ ತೀರ್ಪುಗಾರರಾಗಿ ಸುನಿಲ್, ಸಹ ತೀರ್ಪುಗಾರರಾಗಿ ನವನೀತ್ ಅವರು ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದ್ವಿತೀಯ ಇನ್ನಿಂಗ್ಸ್ ಅಂತ ಆರಂಭವಾಗ್ತಾ ಇದೆ. 44ರ ಗುರಿಯನ್ನು ಬೆನ್ನಟ್ಟುವಂತಹ ಬೃಹತ್ ಸವಾಲು. ಶ್ರೇಷ್ಠ ಮಟ್ಟ ಚೆಂಡು, ಅಷ್ಟೇ ಶ್ರೇಷ್ಠ ಮಟ್ಟ ದಂಡನೆ ಕೂಡ ಕಂಡು ಬರ್ತಾ ಇದೆ. ಪ್ರಥಮ ಚೆಂಡಂತೂ 4 ಓಟಗಳನ್ನು ಸಂಪಾದಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವಾಗ ಜಿತೇಶ್ ಹಾಗೂ ದೀಪು ಅವರನ್ನು ಕಾಣಿಸಿಕೊಳ್ತಾ ಇದ್ದಾವೆ. ಪ್ರಥಮ ಆರಂಭಿಕ ಘಟ್ಟದಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಂತೂ ಮನು ಪ್ರಥಮ ಚೆಂಡಂತೂ ಸೀಮಾ ರೇಖೆಯ ಗಡಿಯನ್ನು ತಲುಪುವಾಗ 4 ಓಟಗಳು ಖಾತೆಯಲ್ಲಿ ಜಮೆಯಾಗ್ತಾ ಇದೆ. 44 ಓಟಗಳು ಧಾವಿಸುವುದಂತೂ ಸುಲಭದ ಮಾತಲ್ಲ. ಆದರೂ ಕೂಡ 4 ಓವರಿನ ಪಂದ್ಯಾಟದಲ್ಲಿ ಇದೇನು ಕಷ್ಟದ ಸವಾಲಲ್ಲ, ಕಾದು ನೋಡಬೇಕಾಗಿದೆ. ಅದ್ವಿತೀಯ ಬಾರಿಗೆ ಸೆಕೆಂಡ್ ಬಾಲ್ ಇಸ್ ದ ಪ್ರೋಗ್ರೆಸ್. ರೈಟ್ ಅಮೌಂಟ್ ದ ವಿಕೆಟ್, ಕ್ರಾಸಿಂಗ್ ಬೈ ದ ಅಂಪೈರ್. This is the ball. A single. Ashirwad fighters on the toss. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ಒಂದೊಂದು ಚುಕ್ಕಿ ಚೆಂಡು ಕೂಡ ಫಲಿತಾಂಶವನ್ನು ಹೊರಹಾಕಬಹುದು. ಮತ್ತೆ ಚತುರ್ಥ ಬಾರಿಗೆ ಮನು. ಶ್ರೇಷ್ಠ ಮಟ್ಟ ದಾಳಿ, ಬಹಳಷ್ಟು ವೇಗದ ದಾಳಿ. ಯಾವುದೇ ಅವಕಾಶಗಳಿಗೆ ಮನ ಮಾಡಿಕೊಟ್ಟಿಲ್ಲ. 1 ಅಂಕವಂತೂ ಸಫಲವಾಗ್ತಾ ಇದೆ. 4 ಎಸೆತ ಸಂಪೂರ್ಣವಾಗುವ ವೇಳೆಗೆ ಖಾತೆಯಲ್ಲಿ 6. ಪಂಚಮ ಬಾರಿಗೆ ಮನು 1-2. ಈ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ದೀಪು ಮತ್ತೆ ದಂಡಿಸುವ ಯತ್ನವಿತ್ತು, ಆದರೆ ಈ ಬಾರಿ
ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಆಧಾರ ಸ್ತಂಭದ ಸ್ಥಗಿತ ಕಾಣ ಸಿಗ್ತಾ ಇದೆ. ದೀಪು ಇಸ್ ದ ಬ್ಯಾಕ್ಔಟ್. ದೀಪು ಅವರ ಹುತ್ತರಿ ನಷ್ಟವಾಗ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದ ಹೊಡೆತವೇ ಎದುರಾಳಿ ತಂಡಕ್ಕೆ, ರೈಸಿಂಗ್ ತಂಡಕ್ಕೆ ಹೊರೆಯಾಗಿ ಮಾರ್ಪಾಡಾಗ್ತಾ ಇದೆ. ಕಾದು ನೋಡಬೇಕಾಗಿದೆ. ಒಂದು ಎಸೆತ ಬಾಕಿ. ಖಾತೆಯಲ್ಲಿ ಈಗಾಗಲೇ 6, ಇನ್ನು ಕೂಡ 38 ಓಟಗಳಂತೂ ದೂರದಲ್ಲಿದೆ. ಇಲ್ಲಂತೂ ದಂಡನೆ ಯಶಸ್ವಿಯಾಗಿತ್ತು. 1 ಅಂಕದ ಸಫಲತೆಯೊಂದಿಗೆ ಓವರ್ ನಂಬರ್ 1 ಮುಕ್ತಾಯವಾಗ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1, 7 ಆನ್ ದಿ ಬೋರ್ಡ್, ಲಾಸ್ ಆಫ್ 1 ವಿಕೆಟ್. ಮುಂದಿನ ಎಲಿಮಿನೇಟರ್ ಪಂದ್ಯಾಟಕ್ಕೆ ಫೈಟರ್ಸ್ ಹಾಗೂ ಸ್ಟ್ರೈಕರ್ಸ್ ಹನಾಹನಿಯನ್ನು ತೋರ್ಪಡಿಸಬೇಕಾಗುತ್ತದೆ. ಗೆದ್ದರೆ ಮಾತ್ರ ಅವಕಾಶ, ಸೋತರಂತೂ ಈ ಪಂದ್ಯಕೂಟದಲ್ಲಿ ಆಡಿದ ನೆನಪು ಮಾತ್ರ. ಈ ಪಂದ್ಯಾಟದಲ್ಲಂತೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೋತರು ಕೂಡ ಇನ್ನೊಂದು ಅವಕಾಶವಿದೆ. ಆದರೂ ಕೂಡ ಗೆದ್ದರೆ ನೇರವಾಗಿ ಪ್ರಶಸ್ತಿ ಸುತ್ತಿಗೆ, ಸೋತರೆ ಇನ್ನೊಂದು ಸೆಮಿಫೈನಲ್ ಆಡುವಂತಹ ಕಾತರ. ಕಾದು ನೋಡೋಣ. ದ್ವಿತೀಯ ಬಾರಿಗೆ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಬಾಯ್ಸ್ ಮುಖೇನವಾಗಿ 1 ಅಂಕ ಜೋಡಣೆ ಆಗ್ತಾ ಇದೆ. ಶ್ರೇಷ್ಠ ಮಟ್ಟದ ದಾಳಿಯನ್ನು ಸಂಘಟಿಸುವಾಗ ಪೂಜೇಶ್ ಮತ್ತೆ ಅಡ್ಡ ಚೆಂಡು. ವೈಟ್ +1. ಓಕೆ, 10 ಆನ್ ದಿ ಬೋರ್ಡ್. ಎಸೆತ ಒಂದು ಸಂಪೂರ್ಣವಾಗ್ತಾ ಇದೆ. ಖಾತೆಯಲ್ಲಿ 10. ಮತ್ತೆ ಪೂಜೇಶ್ ರೈಟ್ ಆರ್ಮ್ ಎರಡೊಂದು ವಿಕೆಟ್ ಮೂಲಕವಾಗಿ ಶ್ರೇಷ್ಠ ಮಟ್ಟದ ದಂಡನೆ. ಓ ಮೈ ಗುಡ್ನೆಸ್. ಮತ್ತೆ ಬಿಗುವಿನ ದಾಳಿಯ ಪ್ರದರ್ಶನ ಕಂಡು ಬರ್ತಾ ಇದೆ. ದೊಡ್ಡ ಮಟ್ಟದ ಹೊಡೆತ ಬಂತು. ವಿಜಯಕ್ಕೆ ಅನಿವಾರ್ಯವಾಗಿದೆ. ಆಕಾಶದಲ್ಲೇ ಚೆಂಡಂತ ಧಾವಿಸಬೇಕಾದ ಒತ್ತಡ ಬಂತು ತಲೆದೋರ್ತಾ ಇದೆ. ನೋಡಬೇಕಾಗಿದೆ. ಸೋಲಿಲ್ಲದ ಸರದಾರರನ್ನು ಕಟ್ಟಿ ಹಾಕುವಂತ ಪ್ರದರ್ಶನ ಕಂಡು ಬರಬಹುದೇ ಎದುರಾಳಿ ತಂಡ ರೈಸಿಂಗ್ ಅವರಿಂದ, ಅಥವಾ ಗೆಲುವಿನ ನಾಗಲಾಟವನ್ನು ಮುಂದುವರಿಸಬಲ್ಲರೆ ಆಶೀರ್ವಾದ್ ವಾರಿಯರ್ಸ್. ಮತ್ತೆ ಕಳಪೆ ಪ್ರದರ್ಶನದೊಂದಿಗೆ ಮತ್ತೊಂದು 4 ಓಟಗಳು. ಅದೇ ಜಾಗವನ್ನು ಆಕ್ರಮಿಸಿಕೊಂಡು ಮತ್ತೆ 4 ಓಟಗಳನ್ನು ಕಬಳಿಸಿದ್ದಾರೆ ಹರೀಶ್. ಎಸೆತವಂತೂ 4 ಸಂಪೂರ್ಣವಾಗ್ತಾ ಇದೆ. ಪಂಚಮ ಬಾರಿಗೆ ಪೂಜೇಶ್ ರೈಟ್ ಒಂದು ವಿಕೆಟ್. ಮತ್ತೆ ಬೀಸುವ ಎತ್ತವಿತ್ತು. ಕ್ಯಾಚ್ ಔಟ್ ಆಗುವ ಅವಕಾಶಗಳಿದೆ. ಎಲ್ಲ ಮತ್ತೊಂದು ಅಂಕಗಳ ಸೇರ್ಪಡೆಗೊಳ್ತಾ ಇದೆ. ಅವಲ್ಲಿ ಓಟಕ್ಕಾಗಿ ಕರೆ. 1 ಅಂಕದಲ್ಲಿ ತೃಪ್ತಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಖಾತೆಯಲ್ಲಿ ಈಗಾಗಲೇ 17 ಎಂಬಂತೆ ತೋರಿಸುವಾಗ ಅಂತಿಮ 1 ಚೆಂಡು. ಮತ್ತೆ ಶ್ರೇಷ್ಠ ಮಟ್ಟದ ದಾಳಿ, ವೇಗದ ದಾಳಿ ಸಂಘಟಿತವಾಗ್ತಾ ಇದೆ. 1 ಅಂಕವಂತೂ ಸಫಲತೆ ಕಂಡುಕೊಳ್ಳುವಾಗ ಓವರ್ ನಂಬರ್ 2 ಕೂಡ ಮುಕ್ತಾಯದ ಹಂತದಲ್ಲಿದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2, 18 ಆನ್ ದಿ ಬೋರ್ಡ್, ಲಾಸ್ ಆಫ್ 1 ವಿಕೆಟ್. 26 required for 12 balls. ಐವತ್ತಾರು ಓಟದ ಅವಶ್ಯಕತೆ ವಿಜಯಕ್ಕೆ ಬೇಕಾಗಿದೆ. ರೈಸಿಂಗ್ ತಂಡಕ್ಕೆ 12 ಎಸೆತ 26 ಓಟದ ಅವಶ್ಯಕತೆ. ಸಫಲತೆ ಕಂಡುಕೊಳ್ಳಬಹುದು. ಏಕೆಂದರೆ ಕ್ರಿಕೆಟ್ ಎಂಬ ಆಟದಲ್ಲಿ ಯಾವುದು ಅಸಾಧ್ಯವೆಂಬುದು ಇಲ್ಲ. ಮತ್ತೆ ಕಲಾತ್ಮಕ ಶೈಲಿ ಆಟ. ಗೌರೀಶ್ ದಾಳಿಯಲ್ಲಿ ಮತ್ತೆ ಬೌಂಡರಿ ವೀರ ಸ್ಟ್ರೈಕ್ ಅನ್ನು ಆಕ್ರಮಿಸಿಕೊಳ್ಳುವಾಗ ಕಾದು ನೋಡಬೇಕಾಗಿದೆ ಎಷ್ಟರ ಮಟ್ಟಿಗೆ. ಎಲ್ಲ ಅಂತ ಬೀಸುವ ಯತ್ನವಿತ್ತು. ಸ್ಟಾಂಪೌಟ್ ಮುಖೇನವಾಗಿ ಬೌಂಡರಿ ವೀರನ ಪತನವಾಗ್ತಾ ಇದೆ.
The new man is the Vishwa. Jersey number 07. ಮತ್ತೊಂದು ಒಂಟಿ ಒಟ್ಟದ ಪ್ರದರ್ಶನ ಕಂಡು ಬರ್ತಾ ಇದೆ. ನಿರಾಶಾದಾಯಕವಾಗಿ ಸಾಗಿ ಬರ್ತಾ ಇದೆ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ. ಬಹುದೊಡ್ಡ ಗಳಿಕೆಯನ್ನು ಬೆನ್ನಟ್ಟಬೇಕಾದ ಪರಿಸ್ಥಿತಿ. 3 ಬಾಲ್ಗೆ 3 ಎಸೆತಗಳು ಬಾಕಿ ಇದೆ. ಲಾಲಿಪಾಪ್ ಚೆಂಡು ನೇರ ವಿಭಾಗದ ಹೊಡೆತವಾಗಿತ್ತು. 1 ಅಂಕ ಮಾತ್ರ ಖಾತೆಯಲ್ಲಿ ಜೋಡಣೆ ಆಗ್ತಾ ಇದೆ. ಈ 1 ಅಂಕ ಮತ್ತು ಯಾವುದೇ ವಿಜಯವನ್ನು ಕಂಡುಕೊಳ್ಳುವುದಿಲ್ಲ. ಬಹಳಷ್ಟು ದೊಡ್ಡ ಹೊಡೆತಗಳ ಅವಕಾಶಗಳು ಬೇಕಾಗಿದೆ. ಮತ್ತೆ ಒಂಟಿ ಸ್ಕೋರ್ ಬೋರ್ಡ್ ಸ್ಟಿಲ್ 22 ಆನ್ ದಿ ಬೋರ್ಡ್. ಇನ್ನು ಕೂಡ 22 ಓಟಗಳು ದೂರದಲ್ಲಿದೆ. ಇಲ್ಲಂತೂ ಮತ್ತು ಆಕಾಶದಲ್ಲಿ ಮತ್ತೊಂದು ಸುಮಂತ್ ಅವರ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ. ಓವರ್ ನಂಬರ್ 3 ಕೂಡ ಮುಕ್ತಾಯವಾಗ್ತಾ ಇದೆ. ಅಂತಿಮ 6 ಚೆಂಡು 22 ಓಟಗಳ ಅವಶ್ಯಕತೆ. 6 ball to go, 22 run required. The final bowler Janis is the bowler. ಒಂಟಿ ದಾಖಲಾಗುವಾಗ ಮತ್ತೆ ದ್ವಿತೀಯ ಬಾರಿಗೆ ಮಾತೆ ಮುನ್ನುಗ್ಗಿ ಬಾರಿಸುವಂತಹ ಯತ್ನವಿತ್ತು. ಯಾವುದೇ ಕನೆಕ್ಷನ್ ಕಂಡು ಬರ್ತಾ ಇಲ್ಲ. ಪಂದ್ಯಾಟ ಬಂತು ಬಹುತೇಕವಾಗಿ ಆಶೀರ್ವಾದ್ ವಾರಿಯರ್ಸ್ ಕಡೆಗೆ ವಾಲ್ತಾ ಇದೆ. ಪ್ರಥಮ ಫೈನಲಿಸ್ಟ್ ಆಗಿ ಹೊರಹೊಮ್ಮಲು ಕಾತುರತೆಯಿಂದ ಕ್ಷಣಗಣನೆಯನ್ನು ಕಾಯ್ತಾ ಕುಳಿತಾ ಇದೆ ಆಶೀರ್ವಾದ್ ವಾರಿಯರ್ಸ್. ವೈಭವ್ ಅವರ ಉಪಸ್ಥಿತಿ ಎದ್ದು ಕಾಣ್ತಾ ಇದೆ. ಈ ಪಂದ್ಯಾಟದಲ್ಲಿ ವಿಜಯಿಯಾದರಂತೂ ಒಂದು ಪ್ರಶಸ್ತಿಯಂತೂ ತನ್ನದಾಗಿಸಿಕೊಳ್ಳುವಂತಹ ಬಹಳಷ್ಟು ಸಾಫಲ್ಯ ಪ್ರಯತ್ನವಿದೆ. ಮತ್ತೆ ವೇಗದೂತ ದಾಳಿ, ಚಾನ್ಸ್ ಆಫ್ ರನ್ಔಟ್. 1 ಅಂಕ ಬಂತು, ಸಫಲವಾಗ್ತಾ ಇದೆ. ಖಾತೆಯಲ್ಲಿ 25. ಯಾವುದೇ ಎದುರಾಳಿ ಹೋರಾಟಗಳು ಕೂಡ ಕಂಡು ಬರ್ತಾ ಇಲ್ಲ ಆಶೀರ್ವಾದ್ ವಾರಿಯರ್ಸ್ ಎದುರಾಳಿಗೆ. ಮತ್ತೆ ನೇರ ಮಾದರಿಯ ದಂಡನೀಯ ಪ್ರದರ್ಶನ. 1 ಅಂಕ ಬಂತು, ಸಫಲ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಬಾಲ್ ಟು ಗೋ. ಫೈನಲ್ ಪ್ರವೇಶಕ್ಕೆ ಹಾದಿಯನ್ನು ಇಡ್ತಾ ಇದೆ ವಾರಿಯರ್ಸ್. ಇದರೊಂದಿಗೆ ಪ್ರಥಮ ಫೈನಲಿಸ್ಟ್ ಆಗಿ ಹೊರಹೊಮ್ತಾ ಇದೆ ಆಶೀರ್ವಾದ್ ವಾರಿಯರ್ಸ್ ತಂಡ. ಹಲೋ The match goes to eliminator. Match number 1. ಇಲ್ಲಿ ಗೆದ್ದರೆ ಮುಂದಿನ ಹಂತದಲ್ಲಿ ರೈಸಿಂಗ್ ತಂಡವನ್ನು ಸೆಮಿಫೈನಲ್ ನಲ್ಲಿ ಎದುರಿಸಬೇಕಾಗುತ್ತದೆ. ಸೋತರಂತೂ ಈ ಮೈದಾನದಲ್ಲಿ ಎಪಿಎಲ್ ಪ್ರೀಮಿಯರ್ ಲೀಗ್ 2025ರಲ್ಲಿ ಆಡಿದ ನೆನಪು ಮಾತ್ರ.
Time is already 4:12. Please umpires ಆದಷ್ಟು ಬೇಗ ಪಂದ್ಯಾಟವನ್ನು ಆರಂಭಗೊಳಿಸಿ. ಪ್ಲೇಸ್ ಆಟಗಾರರೇ, ಇನ್ನು ಕೂಡ 3 ಪಂದ್ಯಾಟಗಳು ಸಾಗಿ ಬರಬೇಕು. 6 ಗಂಟೆಯ ವೇಳೆಗೆ ಕತ್ತಲಾಗುವ ನಿರೀಕ್ಷೆ ಇದೆ. It's the last match, man of the match. Going on to ಆಶೀರ್ವಾದ್ ವಾರಿಯರ್ಸ್ ತಂಡದ ಪೂಜೇಶ್ ಅವರ ಪಾಲಾಗ್ತಾ ಇದೆ. ಪ್ಲೀಸ್ ಕಮಿಂಗ್ ಇನ್ ಟು ದ ಕಮೆಂಟ್ರಿ ಬಾಕ್ಸ್. ಅತಿಥಿಗಳ ಸಮ್ಮುಖದಲ್ಲೇ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪೂಜೇಶ್, ಈ ಪ್ರಶಸ್ತಿಯನ್ನು ಅಂಗನವಾಡಿಯ ಶಿಕ್ಷಕಿಯಾದ ಪ್ರಭಾವತಿಯವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪೂಜೇಶ್, ವಾರಿಯರ್ಸ್ ತಂಡದ ಪೂಜೇಶ್, ಆದಷ್ಟು ಬೇಗ. ಹಾಗೂ ಅತಿಥಿಗಳನ್ನು ಅಲ್ಲಿ ನಿಲ್ಲಿಸಿ ದಯವಿಟ್ಟು. ಮ್ಯಾನ್ ಆಫ್ ದ ಮ್ಯಾಚ್ ಬಾಕಿ ಇದೆ. ಕೆಲವು ತಂಡದ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಲು ಬಾಕಿ ಇದೆ. ಅದನ್ನು ಈಗ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. 3ನೇ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ದೀಪು, ರೈಸಿಂಗ್ ಸ್ಟಾರ್ಸ್ ತಂಡದ ದೀಪು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ಭಾಗ್ಯೋದಯ ಮಿತ್ರಕಲಾವೃಂದ ರಿಜಿಸ್ಟರ್ ತುಂಬೆ ಇದರ ಮಾಜಿ ಅಧ್ಯಕ್ಷರು ಮೋಹನ್ ದಾಸ್ ಪರ್ಲಕ್ಕೆ. ಇವರಿಗೆ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಇವರಿಗೆ ಕಾರ್ಯದರ್ಶಿಯಾದಂತಹ ಪ್ರವೇಶ್ ಕೊಟ್ಯನ್ ಇವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಸ್ ಥರ್ಡ್ ಮ್ಯಾಚ್ ದೀಪು ಮ್ಯಾನ್ ಆಫ್ ದ ಮ್ಯಾಚ್. 4ನೇ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಕೌಶಿಲ್ ಅವರು ಬಂದು ಈ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಶಿಕಲಾ ವಿಜಯ್ ಕುಮಾರ್ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದೀಪದ ತಂಡ ಹಾಗೂ 5ನೇ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ವಿನೋದ್. ಎಸ್ ರೆಡಿ. ಪ್ರಥಮ ಎಲಿಮಿನೇಟರ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆರಂಭಿಕ ದಾಂಡಿಗರಾಗಿ ದೀಕ್ಷಿತ್ ಹಾಗೂ ಪುನೀತ್, ದಾಳಿಗಾರಿಕೆ ವಿಭಾಗದಲ್ಲಿ ವಿನೋದ್ ನಾಯಕ ದಾಳಿಗಾರಿಕೆ ವಿಭಾಗದಲ್ಲಿ ಕಾಣಸಿಗುವಾಗ ಆರಂಭಿಕ ಬಲಾಢ್ಯ ದಾಂಡುಗಾರರು ಕೂಡ ಅಂಕಣದ ಬಲ ಪ್ರವೇಶ ಮಾಡಿದ್ದಾರೆ. 4 ಓವರ್ಗಿನ ಪಂದ್ಯಾಟ ಗೆದ್ದರಷ್ಟೇ ಮುಂದಿನ ಹಂತಕ್ಕೆ ತೆರಗಡೆ ಸೌತರಂತೂ ಆಡಿದ ನೆನಪು ಮಾತ್ರ ಕಾದು ನೋಡಬೇಕಾಗಿದೆ. ಎಪಿಎಲ್ 2025 ಈ ಕ್ರೀಡಾಕೂಟದ ಪರ್ಪಲ್ ಕ್ಯಾಪ್ ಈಗಾಗಲೇ ಕೌಶಿಕ್ ರಾಯಲ್ ಸ್ಟ್ರೈಕರ್, ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡದ ಕೌಶಿಲ್ ಇವರ ಪಾಲಾಗಿದೆ ಇದುವರೆಗೆ. ಅದೇ ರೀತಿ ಆರೆಂಜ್ ಕ್ಯಾಪ್ ಆಶೀರ್ವಾದ್ ರಿಯಲ್ ಫೈಟರ್ಸ್ ತಂಡದ ತೇಜಸ್ ಕೊಟ್ಟಿಂಜಾ ಇವರ ಪಾಲಾಗಿದೆ. ಈವರೆಗೆ ನಡೆದಂತಹ ಪಂದ್ಯಾಟದಲ್ಲಿ ಆರೆಂಜ್ ಕ್ಯಾಪ್ ತೇಜಸ್ ಕೊಟ್ಟಿಂಜಾ, ಅದೇ ರೀತಿ ಪರ್ಪಲ್ ಕ್ಯಾಪ್ ಕೌಶಿಲ್. ಈ ಪ್ರಶಸ್ತಿಯನ್ನು ಯೋಗೀಶ್ ಬಳ್ಳಾರಿ ಇವರು ಬಂದು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೌಶಿಲ್ ಇವರು ವೇದಿಕೆ ಬರಬೇಕು. ಶ್ರೇಷ್ಠ ಮಟ್ಟದ ದಾಳಿ ಸಂಘಟಿತವಾಗ್ತಾ ಇದೆ. ಪಂದ್ಯಾಟವನ್ನು ಬಿರುಸಿನ ವೇಗವನ್ನು ಪಡೆದುಕೊಳ್ಳುವಾಗ ಮತ್ತೆ ದಾಳಿಯಲ್ಲಿ ವಿನೋದ್ ರೈಟ್ ಓವರ್ ದ ವಿಕೆಟ್. ಶ್ರೇಷ್ಠ ಮಟ್ಟದಲ್ಲಿ ಮತ್ತೆ ಬಲವಾದ ಮನವಿ. ಶ್ರೇಷ್ಠ ಮಟ್ಟದ ಗೂಟ ರಕ್ಷಣೆ ಕೂಡ ವಿಕೆಟ್ ಗಳ ಹಿಂಭಾಗದಲ್ಲಿ ಕಂಡು ಬರುವಾಗ ಮತ್ತೆ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ ಕೇವಲ 1 ಎಂಬಂತೆ ತೋರಿಸುವಾಗ ಎಸೆತಗಾರಿಕೆಯಲ್ಲಿ 3 ಎಸೆತಗಳು ಸಂಪೂರ್ಣವಾಗ್ತಾ ಇದೆ. ಮತ್ತೆ ಚತುರ್ಥ ಬಾರಿ
ಪುನೀತ್ ಸ್ಟ್ರೈಕ್ ವಿಭಾಗದಲ್ಲಿ ಪುನೀತ್ ಎಲ್ಲಂತೂ ಶ್ರೇಷ್ಠ ಮಟ್ಟ ದಂಡನೆಯಾಗಿತ್ತು. ಗಾಳಿಯಲ್ಲಿ ಚೆಂಡು ಪುನೀತ್ ಅವರ ಆಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಪುನೀತ್ ಇಸ್ ದ ಬ್ಯಾಕ್ ಔಟ್. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ದೀಕ್ಷಿತ್ ಇಸ್ ದ ಬ್ಯಾಕ್ ಔಟ್. ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿ ಈವರೆಗೆ ಆಯ್ಕೆಯಾಗಿದ್ದಾರೆ. ಕೌಶಿಲ್ 10 ವಿಕೆಟ್ ಅನ್ನು ಪಡೆದು ಪರ್ಪಲ್ ಕ್ಯಾಪ್. ಅದೇ ರೀತಿ ತೇಜಸ್ ಕೊಟ್ಟಿಂಜ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ 67 ಸ್ಟ್ರೈಕ್ ರೇಟ್ 165 163 ಸ್ಟ್ರೈಕ್ ರೇಟ್ ಅಲ್ಲಿ 67 ರನ್ ಅನ್ನು ಬಾರಿಸಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ ಆಯ್ಕೆಯಾಗಿದ್ದಾರೆ. ಇದುವರೆಗೆ ಕಾದ್ ನೋಡ್ಬೇಕಾಗಿದೆ. ಆರೆಂಜ್ ಕ್ಯಾಪ್ ಅನ್ನು ರಿಟರ್ನ್ ಮಾಡ್ತಾರಾ ಅಥವಾ ಇಲ್ವಾ ಎಂದು ಕಾದ್ ನೋಡ್ಬೇಕಾಗಿದೆ. ಎಸ್ ಮುನ್ನೂರಿಗೆ 5 ball is the completed. Last one more to go. Over the first over. Super piece of bowling. End of the first over. Only get 2 runs off the board. ಬಹಳಷ್ಟು ಚುರುಕಿನ ವೇಗದಲ್ಲಿ ದಾಳಿಗಾರಿಕೆ ಕಂಡು ಬರ್ತಾ ಇದೆ. ಪ್ರಥಮ ಓವರಿನಲ್ಲಂತೂ ಫೈಟರ್ಸ್ ತಂಡ ಮೇಲುಗೈಯನ್ನು ಸಾಧಿಸುವಾಗ ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರ್ ಅಂತೂ ಚಾಲ್ತಿಯಲ್ಲಿದೆ. ದ್ವಿತೀಯ ಓವರ್ ಅಂತೂ ಚಾಲ್ತಿಯಲ್ಲಿದೆ. The progress is the second over. ರೈಟ್ ಅಂಪೈರ್ ರೌಂಡ್ ವಿಕೆಟ್ ಮೂಲಕವಾಗಿ ಚೆಂಡಂತ ಸಾಗಿ ಬರುವಾಗ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಲಾಂಗ್ ಆನ್ ವಿಭಾಗದಲ್ಲಂತೂ 1 ಅಂಕ ಬಂತು. ಸಫಲತೆಯನ್ನು ಕಂಡುಕೊಳ್ಳುವಾಗ ಮತ್ತೆ ಸ್ಟ್ರೈಕ್ ರೊಟೇಟಿವ್ ಮೂಲಕವಾಗಿ ಕೌಶಿಲ್ ಎಡಗೈ ದಂಡು ಕಾದು ನೋಡಬೇಕಾಗಿದೆ. ಎಷ್ಟರ ಮಟ್ಟಿಗೆ ಎದುರಾಳಿ ತಂಡಕ್ಕೆ ಗುರಿಯನ್ನು ಬಿಟ್ಟುಕೊಳ್ಳಬಹುದು. ಆಕಾಶವಾಣಿ ಮತ್ತೊಂದು ಅತಿರಿಕ್ತ ಓಟಗಳು ವೈಡ್ ಮುಖೇನವಾಗಿ ಯಕ್ಷ ಮೂಲಕವಾಗಿ ಮತ್ತೊಂದು ಖಾತೆ ಜಮೆ ಆಗ್ತಾ ಇದೆ. ಖಾತೆಯಂತೂ ಬಹಳಷ್ಟು ನಿರಾಶಾದಾಯಕವಾಗಿದೆ. ಮತ್ತೆ ನೆಲಕಚ್ಚಿ ಬಂದಂತಹ ಚೆಂಡು ದಂಡನೆಯ ಯಶಸ್ಸನ್ನು ಕಬಳಿಸ್ತಾ ಇದ್ದಾರೆ ದಾಳಿಗಾರ. ಸುಜಿತ್ ಇಸ್ ದ ಬೌಲರ್. ಕಲಾತ್ಮಕ ಶೈಲಿಯ ಎಸೆತಗಾರಿಕೆ ಅಂತೂ ಕಂಡು ಬರ್ತಾ ಇದೆ. ಮೈದಾನ ಮತ್ತು ರೋಚಕತೆಯನ್ನು ತುಂಬಿಸಿಕೊಳ್ಳುವಾಗ ಮತ್ತೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಮತ್ತೆ ಎಲ್ಲಿ ಪುನೀತ್ ಅವರ ಆಟಕ್ಕೂ ಕೂಡ ಬ್ರೇಕ್ ಸಿಗ್ತಾ ಇದೆ. ಪುನೀತ್ ಇಸ್ ದ ಬ್ಯಾಕ್ ಔಟ್. ದ್ವಿತೀಯ ಹುತ್ತರಿ ನಷ್ಟವಾಗ್ತಾ ಇದೆ. ಪುನೀತ್ ಅವರ ಜಾಗದಲ್ಲಿ ಸಂದೀಪ್ ಅವರನ್ನು ಕಾಣಸಿಗುವಾಗ ಖಾತೆಯಲ್ಲಂತೂ ಕೇವಲ 5 ಎಂಬಂತೆ ತೋರಿಸಿಕೊಳ್ತಾ ಇದೆ. Only 5 on the board. Sandeep. 4th ball again. Sujit to Sandeep. This is the supervisor bowling. ಮತ್ತೊಮ್ಮೆ ಚೆಂಡು ಚುಕ್ಕಿ ಆಗ್ತಾ ಇದೆ.
ಬಹಳಷ್ಟು ಸಂಘಟಿತ ದಾಳಿಯನ್ನು ಸಮರ್ಥವಾಗಿ ಕೈಗೊಳ್ಳುವಾಗ ಎದುರಾಳಿಯಂತೂ ದಿಕ್ಕಾಪಾಲಾದ ಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮುನ್ನುಗ್ಗಿ ಬಾರಿಸುವ ಯತ್ನವಿತ್ತು, ಲೆಗ್ ಬೈ ಮುಖೇನವಾಗಿ ಒಂದಂಕ ಬಂತು ಖಾತೆಗೆ ಸೇರಿಕೊಳ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಬಹುಮಾನದ ರೂಪಕವಾಗಿ ಓಟಗಳು ಲಭಿಸ್ತಾ ಇದೆ. ನೋ ಕನೆಕ್ಷನ್, ಯಾವುದೇ ಕನೆಕ್ಷನ್ ಕಂಡು ಬರ್ತಾ ಇಲ್ಲ ದಾಂಡಿನಿಂದ. ಡಾಟ್ ಬಾಲಿಂಗ್ ಇನ್, ಚುಕ್ಕಿ ಚೆಂಡುಗಳು ರಾರಾಜಿಸ್ತಾ ಇದೆ. ಯಾವುದೇ ಎಕ್ಸ್ಟ್ರಾಗಳು ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಒಂದೇ ಒಂದು ವೈಡ್ ರೂಪಕವಾಗಿ ಎಕ್ಸ್ಟ್ರಾ ಸ್ಕೋರ್ ಬರ್ತಾ ಇದೆ. ಮತ್ತೊಂದು ಒಂಟಿ ಓಟ. ಲಯಬದ್ಧ ದಾಳಿಯನ್ನು ಸಂಘಟಿಸುವಾಗ ಸ್ಕೋರ್ ಕೂಡ ಅಷ್ಟೇ ಕಡಿಮೆ ಸ್ಥಿತಿಯಲ್ಲಿ ಸಿಗಬಹುದಾಗಿದೆ. ಸ್ಕೋರ್ ಬೋರ್ಡ್ ವಿಭಾಗದಲ್ಲಂತೂ ಕೇವಲ 9 ಎಂಬಂತೆ ತೋರಿಸುವಾಗ ಮತ್ತೆ ದಾಳಿಯಲ್ಲಿ ಮೋಕ್ಷಿತ್ ಚತುರ್ಥ ಬಾರಿ. ಮತ್ತೆ ಈ ಬಾರಿ ಮಾತ್ರ ಕೌಶಲ್. ದಿಸ್ ಇಸ್ ದ ಸಿಕ್ಸರ್. ಮ್ಯಾಸಿವ್ ಒನ್ ರೆಸ್ಪೆಕ್ಟೆಡ್ ಫಾರ್ ಕೌಶಲ್ ಬ್ಯಾಟಿಂಗ್ ಸೈಡ್. ಸ್ಕೋರ್ ಈಗಾಗಲೇ 9 ರಿಂದ 15ಕ್ಕೆ 4 ಎಸೆತಗಳು ಸಂಪೂರ್ಣವಾಗ್ತಾ ಇದೆ. ಅಂತಿಮ 2 ಚೆಂಡು ಎಸೆಯಬೇಕಾಗಿದೆ ಮೋಕ್ಷಿತ್. ಕೌಶಲ್ ಇಸ್ ಆನ್ ಫೈರ್. ಆಟಕ್ಕೆ ಮೆರುಗನ್ನು ತರ್ತಾ ಇದ್ದಾರೆ ಕೌಶಲ್. ಎಲಿಮಿನೇಟರ್ ಪಂದ್ಯಾಟ ಬಂತು ಬಹಳಷ್ಟು ರೋಚಕದಾಯಕ ಘಟ್ಟ. ಮತ್ತೆ ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ. 16 ಆನ್ ದಿ ಬೋರ್ಡ್. ಲಾಸ್ಟ್ ಒನ್ ಮೋರ್ ಅಗೇನ್. ಮೋಕ್ಷಿತ್ ತಂಕುಟದ ಅಂತಿಮ 1 ಎಸೆತ ಎಸೆಯಬೇಕಾಗಿದೆ ಕೌಶಲ್. ಮತ್ತೆ ಕೌಶಲ್ ಕಡೆಗೆ ಎಸೆಯಬೇಕಾಗಿದೆ. This is the full toss. This is one more. Oh my God, super save. What a fielding. Please line umpire. Decision. ತೀರ್ಪುಗಾರರೇ ತೀರ್ಪನ್ನು ನೀಡಿ. ಎಸ್, ಗಿವನ್ 6, ಸೆಕೆಂಡ್ 6 ಆಫ್ ದ ಓವರ್. 22 ಆನ್ ದಿ ಬೋರ್ಡ್. 6ರಲ್ಲಿದ್ದ ಖಾತೆಯಂತೂ 22ಕ್ಕೆ ಏರಿಕೆ ಆಗಿದೆ. ಕೌಶಿಕ್ ಇಸ್ ದ ಮ್ಯಾನ್. 3 ಓವರ್ ಮುಕ್ತಾಯಕ್ಕೆ 22 ಗೋಚರಿಸ್ತಾ ಇದೆ. ಅಂತಿಮ 6 ಚೆಂಡಿನ ಆಟ ಮಾತ್ರ ಬಾಕಿ ಇದೆ. ಕಾದು ನೋಡಬೇಕಾಗಿದೆ. The final 6 ball. 22 is on the board. This is the hitting side, but one more wicket down. Tejas is the bowler. 46 jersey number. The next match will be between Ashirwad Risings ವರ್ಸಸ್ ಈ ಪಂದ್ಯಾಟದ ವಿಜಯಿ ತಂಡ. ಶ್ರೀಕಾಂತ್ ಅವರನ್ನು ಕಳೆದುಕೊಳ್ತಾ ಇದೆ. ಅವರ ಜಾಗದಲ್ಲಿ ಜಬ್ಬು. ದೀಪು. ಎಸ್ ಲೈನ್ ಅಂಪೈರ್ ನಿಂತು ಸಹಕರಿಸಿ. ಯುನೈಟೆಡ್ ತಂಡದ ಎಲ್ಲ ಆಟಗಾರರು ದಯವಿಟ್ಟು ಲೈನ್ ಅಂಪೈರ್ ನಿಂತು ಸಹಕರಿಸಿ. ಏಕೆಂದರೆ ಇನ್ನು ಕೇವಲ ಮಹತ್ತರವಾದ 2 ಪಂದ್ಯಾಟಗಳು ಮಾತ್ರ ಬಾಕಿ ಇದೆ.
ಬೌಂಡರಿ ವಿಭಾಗದಲ್ಲಿ ಕೊಂಚ ಮಟ್ಟಿನ ಯಾವುದೇ ಚರ್ಚೆಗೆ ಅವಕಾಶ ನೀಡಬೇಡಿ. ಪ್ಲೀಸ್ ಯುನೈಟೆಡ್ ತಂಡದ ಎಲ್ಲ ಆಟಗಾರರು ಲೈನ್ ಅಂಪೈರ್ ಎಂದು ಸಹಕರಿಸಿ. ಎಸ್ ಫೋರ್ತ್ ಓವರ್ ಇಸ್ ದ ಪ್ರೋಗ್ರೆಸ್. One ball is the completed. A second ball is the against Jambu. ರೈಟ್ ಮೂರನೇ ವಿಕೆಟ್. ಶ್ರೇಷ್ಠ ಮಟ್ಟದ ದಾಳಿ, ದಂಡನೆ ಕೂಡ ಯಶಸ್ವಿಯಾಗಿತ್ತು. ಒಂದಕ್ಕೆ ಒಂದು ಸಫಲವಾಗ್ತಾ ಇದೆ. ಸ್ಟ್ರೈಕ್ ಕೂಡ ರೋಟೇಟ್ ಅನ್ನು ಕಾಣ ಸಿಗ್ತಾ ಇದೆ. ಕೌಶಿಕ್ ಇಸ್ ಸ್ಟ್ರೈಕ್. ಮತ್ತೆ ದಂಡನೆಯ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದೇ ಕೌಶಿಕ್? ಅದು ನೋಡಬೇಕಾಗಿದೆ. 23 ದಾಖಲಾಗಿದೆ. ಇನ್ನು ಕೂಡ 4 ಎಸೆತಗಳು ಬಾಕಿ. ತೇಜಸ್ ಟು ಕೌಶಿಕ್. ಎಲ್ಲಂತ ಬಿತ್ತು ಮತ್ತೊಂದು. ಓ ಮೈ ಗುಡ್ನೆಸ್. ಕೌಶಲ್ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಮಾಡು ಇಲ್ಲವೇ ಮಡಿ ಎಂಬಂತಹ ಪಂದ್ಯಾಟದಲ್ಲಿ 2 ಸಿಕ್ಸರ್ ಅನ್ನು ಬಾರಿಸಿ ತಂಡಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿ ತನ್ನ ಇನ್ನಿಂಗ್ಸ್ ಅನ್ನು ಕೂಡ ಕೊನೆಗೊಳಿಸ್ತಾ ಇದ್ದಾರೆ ಕೌಶಲ್. ಅಂತಿಮ 3 ಎಸೆತಗಳು ಬಾಕಿ ಇದೆ. ಎಲ್ಲ ತುಂಬಿಸುವ ಎತ್ತುವಂತ ಕ್ಯಾಚ್ ಔಟ್ ಆಗುವ ಲಕ್ಷಣವಿದೆ. ಫೈನಲ್ ಪಂದ್ಯಾಟ ಬಂತು. ಬಹಳಷ್ಟು ಕೊಡುಗೆಗಳಿಂದ ರಾರಾಜಿಸುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಆಶೀರ್ವಾದ್ ವಾರಿಯರ್ಸ್ ತಂಡದ ಬ್ಯಾಟ್ಸ್ಮನ್ ಗಳಿಗೆ ಬಹಳಷ್ಟು ಸದುಪಯೋಗವಿದೆ. ತಂಡದ ಮಾಲಕರಿಂದ ಪ್ರಶಸ್ತಿ ಘೋಷಣೆಯಾಗಿದೆ. ಪಂದ್ಯಾಟ ಆರಂಭವಾಗುವಾಗ ಸೂಚನೆ ಕೊಡುತ್ತೇನೆ. ಮತ್ತೆ ಅವಳಿ ಮಟ್ಟಕ್ಕೆ ಮನವಿ. ಚಾನ್ಸ್ ಆಫ್ ರನ್ಔಟ್ ಮುಖೇನವಾಗಿ ಇನ್ನಿಂಗ್ಸ್ ಅಂತೂ ಅಂತ್ಯವಾಗ್ತಾ ಇದೆ. 26 ಇಸ್ ದ ಟಾರ್ಗೆಟ್. 24 ಎಸೆತ 26 ಓಟ ಬೇಕಾಗಿದೆ. ಮಾಡು ಇಲ್ಲವೇ ಮಡಿ ಎಂಬಂತಹ ಪಂದ್ಯಾಟದಲ್ಲಿ ಒಂದು ಉತ್ತಮ ಸಾಲು ಇದೆ. ರೋಗ ಬಂದರೆ ಹೆದರಬೇಡ, ಸಮಯವಾದರೆ ಮಾತ್ರ ಮರಣ ಸಂಭವಿಸುತ್ತದೆ. ರೋಗ ಬಂದರೆ ಹೆದರಬೇಡ, ಸಮಯವಾದರೆ ಮಾತ್ರ ಮರಣ ಸಂಭವಿಸುತ್ತದೆ. ರೋಗವಿಲ್ಲವೆಂದು ಸಂತೋಷ ಪಡಬೇಡ, ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲ ಎಂಬಂತ ಸಾಲಿನೊಂದಿಗೆ ಪಂದ್ಯಾಟವು ಮುಂದುವರಿತವಾಗ್ತಾ ಇದೆ. ಅದ್ವಿತೀಯ ಇನ್ನಿಂಗ್ಸ್ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳಬೇಕಾದರೆ 24 ಎಸೆತಗಳಲ್ಲಿ 26 ಓಟಗಳನ್ನು ಕಲೆ ಹಾಕಬೇಕಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ ಫೈಟರ್ಸ್ ತಂಡ. ಆರಂಭಿಕ ಜೋಡಿಗಳನ್ನು ಆದಷ್ಟು ಬೇಗ ಕಣಕ್ಕಿಳಿಸಿ. ನಮ್ಮ ಮೀಡಿಯಾ ಮೂಲಕವಾಗಿ ನೇರ ಪ್ರಸಾರ ಸಾಗ್ತಾ ಇದೆ. ಬಹಳಷ್ಟು ಸಾವಿರಾರು ಮಂದಿ ಈ ನೇರ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಇಸ್ ದ ಬಿಗಿನ್. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿ. ತೀರ್ಪುಗಾರರೇ 4:30 ದ ಟೈಮ್ ಇಸ್ 4:30. ಇನ್ನು 1.5 ಗಂಟೆಯ ಕಾಲ ಅವಕಾಶದಲ್ಲಿ ಪಂದ್ಯಾಟಗಳು ಮುಕ್ತಾಯವಾಗಬೇಕಾಗಿದೆ. APL 2025 ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ ತೇಜಸ್ ಕೊಟ್ಟಿಂಜ ಇವರು ವೇದಿಕೆ ಕಡೆ ಬರಬೇಕು. ಕಾರ್ಯದರ್ಶಿಯಾದಂತಹ ಶ್ರುತಿ ರಾಕೇಶ್ ಇವರು ಆರೆಂಜ್ ಕ್ಯಾಪ್ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರುತಿ ರಾಕೇಶ್ ಇವರು
ಆರೆಂಜ್ ಕ್ಯಾಪ್ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಸ್ ಮಾಡವಿಲ್ಲವೇ ಮಾಡಿ ಪಂದ್ಯಾಟ. ವಿನೋದ್ ಇಸ್ ದ ಸ್ಟ್ರೈಕರ್, ಸುಜಿತ್ ಇಸ್ ದ ನಾನ್ ಸ್ಟ್ರೈಕರ್, ದ ಬೌಲರ್ is ಕೌಶಿಲ್. 26 is the target. First ball lays against the white called by umpire. Extra moves up to add it to scoreboard. One more fast one, the Koushil. Super miss for bowling. A dot ball. And the attacking movement is the good. 26 is the target. A second ball again. Right down over the wicket, crossing by the umpire for a Vinod side. ಶ್ರೇಷ್ಠ ಮಟ್ಟದ ದಾಳಿ. ಗುಡ್ ಪೀಸ್ ಆಫ್ ಬೌಲಿಂಗ್. ಶ್ರೇಷ್ಠ ಮಟ್ಟವಾಗಿತ್ತು. ಬಹಳಷ್ಟು ಮನವಿ ಕೂಡ ಬರ್ತಾ ಇದೆ ಗುಡ್ಡ ರಕ್ಷಕರಿಂದ, ಆದರೆ ಯಾವುದೇ ಪುರಸ್ಕಾರ ಲಭಿಸ್ತಾ ಇಲ್ಲ. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ತೃತೀಯ ಬಾರಿಗೆ ಸಿಗಬೇಕಾಗಿದೆ ಕೌಶಿಲ್. ಕೌಶಿಲ್ ದಾಳಿಯನ್ನು ಎದುರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಮತ್ತೆ ಉಲ್ಟಾ ಸಾಗಿ ಬಂದ ಚೆಂಡು. Oh my goodness, this is the massive, this is the one more the big moment of the Vinod. ಸಿಕ್ಸರ್ ಬರ್ತಾ ಇದೆ. ಬಹಳಷ್ಟು ಅಗತ್ಯವಾದ ಪಂದ್ಯಾಟವಾಗಿದೆ ಇದು. ಟೂರ್ನಮೆಂಟ್ ಅಲ್ಲೇ ಉಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಿಸಬೇಕಾದರೆ ಈ ಪಂದ್ಯಾಟವನ್ನು ವಿಧೇಯಾಗುವಂತಹ ಬಹಳಷ್ಟು ನಿರೀಕ್ಷೆ ಇದೆ. ಮತ್ತೊಂದು ಅಂಕಿಅಂಶ ಪಟ್ಟಿಯಲ್ಲಿ ಈಗಾಗಲೇ 8 ಎಂಬಂತೆ ತೋರಿಸುವಾಗ ಮತ್ತೆ ದಾಳಿಯಲ್ಲಿ ಕೌಶಿಕ್ ಫುಲ್ ಟಾಸ್. ಮಗದೊಮ್ಮೆ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಫೈನಲ್ ಬಾಲ್, ಲಾಸ್ಟ್ ಬಾಲ್, 9 on the board. ಗೆಲ್ಲಲೇಬೇಕಾದಂತಹ ಒತ್ತಡ. ಮತ್ತೆ ಫುಲ್ ಟಾಸ್. Oh my goodness, ಓಹೋ, ಮತ್ತೆ ನಕಾರಾತ್ಮಕ ತೀರು ಲಭಿತವಾಗ್ತಾ ಇದೆ. ಪವರ್ ಪ್ಲೇ ವಿಭಾಗದ ಆಟ ಮುಕ್ತಾಯವಾಗಿದೆ. ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗುವಾಗ ಖಾತೆಯಲ್ಲಂತೂ 9 ಯಾವುದೇ ಹೊತ್ತರಿಯ ನಷ್ಟವೂ ಕೂಡ ಕಾಣಸಿಗ್ತಾ ಇಲ್ಲ. ಬಾಲ್ yes, second over is the progress. ಆಕಾಶ್ ಮತ್ತೆ ರಕ್ಷಣಾತ್ಮಕ ಆಟ. ಸುಜಿತ್ ಅವರಿಂದ 1 ಅಂಕ ಮತ್ತು ಸೇರ್ಪಡೆ ಆಗ್ತಾ ಇದೆ. ಖಾತೆಯಲ್ಲಿ ಈಗಾಗಲೇ 10 ಎಂಬಂತೆ ತೋರಿಸುವಾಗ ಇನ್ನು ಕೂಡ 16 ಓಟಗಳ ದೂರದಲ್ಲಿದೆ. 17 ball to go, 16 required for the winning the match. This ball again, good ball. As a wide called by umpire. Extra added to the scoreboard. Match is a very crucial moment still. This is just oh my goodness. ಅವಕಾಶವಿತ್ತು, ಕೈ ಚೆಲ್ಲಿದ್ರು. ಕೊಂಚ ಮಟ್ಟಿನ ಕ್ಷೇತ್ರ ಪಾಲನೆಯಲ್ಲೂ ಕೂಡ ತೊಡಕು ಕಂಡು ಬಂದಲ್ಲಿ ಪಂದ್ಯಾಟವನ್ನೇ ಕೈ ಬಿಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಮತ್ತೆ ಎಲ್ಲಂತೂ ಬೈಸ್ ಮುಖೇನ ಅಡ್ಡ ಚೆಂಡು, ಅವಳಿ ಓಟಗಳು ಮತ್ತೆ ಬಹುಮಾನವಾಗಿ ಖಾತೆಯನ್ನು ಸೇರಿಕೊಳ್ತಾ ಇದೆ. ಅಡ್ಡ ಚೆಂಡು ಒಂದನ್ನು ನಿಯಂತ್ರಿಸಿದಲ್ಲಿ ಪಂದ್ಯಾಟವನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಕಂಡುಕೊಳ್ಳಬಹುದು. ಕಾದು ನೋಡಬೇಕಾಗಿದೆ. ಮುಂದಿನ ಹಂತದಲ್ಲಿ 2 ಎಸೆತಗಳು ಸಂಪೂರ್ಣವಾಗಿದೆ. ಮತ್ತೆ ಲಾಲಿಪಾಪ್ ಚೆಂಡು. ಡಾಟ್ ಬಾಲ್ ಅಗೇನ್. Full toss. This is the second massive. ದ್ವಿತೀಯ ಫುಲ್ ಟಾಸ್ ಗೆ ದ್ವಿತೀಯ ಸಿಕ್ಸರ್ ದಾಖಲಾಗ್ತಾ ಇದೆ. ಜರ್ಸಿ ನಂಬರ್ 7, the big man for the fighter side. Vinod is the name. 4 ball is the completed. Last 2 more again.
20 is the board. ಆಗಮಿಸಿದ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಆಟಗಾರರಿಗೆ ಚಹಾ ಮತ್ತು ತಿಂಡಿಯ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಆಟಗಾರರು ಮತ್ತು ಪ್ರೇಕ್ಷಕರು ಮಹಿಳಾ ಚಹಾ ಮತ್ತು ತಿಂಡಿಯ ಓವರ್ ಕಂಪ್ಲೀಟೆಡ್. ಮಧ್ಯಾಹ್ನದ ಔತಣಕೂಟದ ನಂತರ ಸಂಜೆಯ ವೇಳೆಗೆ ಚಹಾದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಎಲ್ಲರೂ ಈ ಚಹಾ ತಿಂಡಿಯ ವ್ಯವಸ್ಥೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಥರ್ಡ್ ಓವರ್ ಇಸ್ ದ ಪ್ರೋಗ್ರೆಸ್. ಕೇವಲ 4 ಓಟಗಳ ದೂರದಲ್ಲಿದೆ ವಿಜಯಕ್ಕೆ. ರೈಸಿಂಗ್ ತಂಡದ ಕಪ್ತಾನ ಆದಷ್ಟು ಬೇಗ ನಾಣ್ಯ ಚಿಮ್ಮಿಕೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದರೊಂದಿಗೆ ಪಂದ್ಯಾಟ ಮುಕ್ತಾಯವಾಗ್ತಾ ಇದೆ. ಪ್ಲೀಸ್ ಆದಷ್ಟು ಬೇಗ ವಿನೋದ್ ಹಾಗೂ ದೀಪು ಆದಷ್ಟು ಬೇಗ ನಾಣ್ಯ ಚಿಮ್ಮಿಕೆ ವೇದಿಕೆಗೆ ಆಗಮಿಸಬೇಕು. ಸಮಯದ ಅಭಾವವಿದೆ. Toss one play. Captain, please. Rising versus Fighters. A toss on by Rising Star. Choosing, please. ಆದಷ್ಟು ಬೇಗ ನಿರ್ಣಯ ತಿಳಿಸಿ.
ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರೇಕ್ಷಕರು ಚಹಾದ ವ್ಯವಸ್ಥೆ ಇದೆ, ಬನ್ನಿ. ಕೇವಲ ಆಟಗಾರರಿಗೆ ಮಾತ್ರವಲ್ಲ, ಎಲ್ಲ ಪ್ರೇಕ್ಷಕರಿಗೂ ಕೂಡ ಚಹಾದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಂದ್ಯಾಟ ಆರಂಭಿಸಿ ಅಂತಿಮ ಘಟ್ಟದಲ್ಲಿದ್ದೇವೆ. ಒಂದು ಸೆಮಿಫೈನಲ್ ಹಾಗೂ ಒಂದು ಫೈನಲ್ ಮಾತ್ರ ಬಾಕಿ ಇದೆ. ಈಗಾಗಲೇ ಆಶೀರ್ವಾದ್ ವಾರಿಯರ್ಸ್ ಫೈನಲ್ ಟಿಕೆಟ್ ಅನ್ನು ಪಡೆದುಕೊಂಡು ಈ ಪಂದ್ಯಾಟದ ವಿಜೇತ ತಂಡದಲ್ಲಿ ಫೈನಲ್ ಪಂದ್ಯಾಟವನ್ನು ಆಡಬೇಕಾಗಿದೆ. ರೈಸಿಂಗ್ ಸ್ಟಾರ್ಸ್ ವರ್ಸಸ್ ಫೈಟರ್ಸ್, ಆಶೀರ್ವಾದ್ ಫೈಟರ್ಸ್ ನಡುವೆ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ ಸಾಗಿ ಬರಬೇಕಾಗಿದೆ. ಗೆದ್ದವರಂತೂ ಫೈನಲ್ ಪ್ರವೇಶದಲ್ಲಿ ಆಶೀರ್ವಾದ್ ವಾರಿಯರ್ಸ್ ತಂಡವನ್ನು ಎದುರಿಸಬೇಕಾಗುತ್ತದೆ. ಸೋತರೆ ಈ ಪಂದ್ಯಾಟದಲ್ಲಿ ಆಡಿದಂತಹ ನೆನಪು ಮಾತ್ರ ಉಳಿದುಕೊಳ್ಳಬೇಕಾಗುತ್ತದೆ. ತೀರ್ಪುಗಾರರಾಗಿ ಬಹಳಷ್ಟು ಪಂದ್ಯಾಟಗಳನ್ನು ಯಶಸ್ವಿಯಾಗಿ ತೀರ್ಪನ್ನು ನೀಡುತ್ತಾ ಬರುತ್ತಿದ್ದಾರೆ ಸುನಿಲ್ ಹಾಗೂ ನವನೀತ್. ಇವರಿಗೂ ಕೂಡ ಅಭಿನಂದನೆಯನ್ನು ತಿಳಿಸುತ್ತಾ ಪಂದ್ಯಾಟ The second qualifier, the Progress Rising versus Fighters. ಬಹು ನಿರೀಕ್ಷಿತ ಪಂದ್ಯಾಟವಾಗಿದೆ. ದೀಪು ವರ್ಸಸ್ ವಿನೋದ್ ಎಂಬಂತೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೆ ಒಂದು ಕಡೆ ಬಿಗುವಿನ ದಾಳಿಯ ಪ್ರದರ್ಶನ, ಮತ್ತೊಂದೇ ಬ್ಯಾಟಿಂಗ್ ಪ್ರದರ್ಶನ ಕೂಡ ಈ ಮೈದಾನದಲ್ಲಿ ಕಂಡು ಬರುವಾಗ ಮತ್ತೆ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಆಶೀರ್ವಾದ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ ಪರಾಜಯಗೊಂಡು ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಫೈಟರ್ಸ್ ವಿರುದ್ಧವಾಗಿ ಸೆಣಸಾಡ್ತಾ ಇದೆ ರೈಸಿಂಗ್ ಸ್ಟಾರ್ಸ್. ಕಾದು ನೋಡಬೇಕಾಗಿದೆ ಯಾರ ಮಡಿಲಿಗೆ ಸೆಮಿಫೈನಲ್ ಪಂದ್ಯಾಟದ ವಿಜಯಮಾಲೆ ದೊರಕಬಹುದು. ಮುಂದಿನ ಹಂತದಲ್ಲಿ ಆಶೀರ್ವಾದ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ ಯಾವ ತಂಡ ಫೈನಲ್ ಪಂದ್ಯಾಟದಲ್ಲಿ ಸೆಣಸಾಡಬಹುದೆಂದು ಕಾದು ನೋಡುವಂತಹ ನಿರೀಕ್ಷೆಯ ಪಂದ್ಯಾಟವಿದೆ. ಮತ್ತೆ ಪಂದ್ಯಾಟ ತೀರ್ಪುಗಾರ ಆದಷ್ಟು ಬೇಗ ಆರಂಭಿಸಿ, ಫೈನಲ್ ಪಂದ್ಯಾಟ ಕೂಡ ಬಾಕಿ ಇದೆ. ಟೈಮ್ ಇಜ್ಜಿ 4:05 ಮ್ಯಾಚ್ ಸ್ಟಾರ್ಟ್ ಅನ್ಬಿಡು ಆಯ್ತು ಬೇಗ. 1 ಗಂಟೆಯಲ್ಲಿ 2 ಪಂದ್ಯಾಟಗಳು ಮುಕ್ತಾಯದ ಹಂತ ಕಾಣಬೇಕಾಗಿದೆ. ಸಂಜೆಯ ವೇಳೆ ಆದಷ್ಟು ಬೇಗ ಸೂರ್ಯಾಸ್ತ ಆಗುವ ಸಂದರ್ಭ ಬೇಗ ಈ ತಂಡಗಳ ನಾಯಕರು ಗಮನಿಸಬೇಕು. ಆರಂಭಿಕ ದಾಂಡಿಗರ ಆಗಮನವಾಗ್ತಾ ಇದೆ. ಜರ್ಸಿ ನಂಬರ್ 7 ಒಂದು ಕಡೆ ಬಲಶಾಲಿ ಆಟಗಾರ ವಿನೋದ್ ಕಾಣಸಿಗುವಾಗ ಜರ್ಸಿ ನಂಬರ್ 10 ನಲ್ಲಿ ಸುಜಿತ್, ದಾಳಿಗಾರಿಕೆ ವಿಭಾಗದಲ್ಲಿ ಯಶಸ್ವಿ ದಾಳಿಗಾರ ಕಿರಿಯ ಪ್ರತಿಭೆ ಯಶು ಅವರನ್ನು ಕಾಣಸಿಗ್ತಾ ಇದ್ದಾವೆ. ಹೆಸರಾಯ್ಟ ಪಂದ್ಯಾಟ ಆರಂಭವಾಗ್ತಾ ಇದೆ. 4 ಓವರಿನ ಪಂದ್ಯಾಟ. ಪ್ರಥಮ ದಾಳಿಯಲ್ಲಿ ರೈಟ್ ಓವರ್ ವಿಕೆಟ್ ಮೂಲಕವಾಗಿ ಯಶು ಟು ವಿನೋದ್. ಓ ಮೈ ಗಾಡ್, ಶ್ರೇಷ್ಠ ಮಟ್ಟ ದಾಳಿ ಆಗಿತ್ತು, ಆದರೆ ಲಯವಿಲ್ಲದ ದಾಳಿ ಕಂಡು ಬರ್ತಾ ಇದೆ. ಪ್ರಥಮ ಚೆಂಡು ಅಡ್ಡ ಚೆಂಡು ಘೋಷಣೆಯಾಗುವಾಗ ಖಾತಿಗಂತೂ ಆರಂಭ ಕಾಣಸಿಗ್ತಾ ಇದೆ. ನೆಲ ಕಚ್ಚಿ ಬಂದಂತಹ ಚೆಂಡಂತೂ ಬಹಳಷ್ಟು ನಿರೀಕ್ಷೆಯ ಪಂದ್ಯಾಟ. ಫೈಟರ್ಸ್ ವರ್ಸಸ್ ರೈಸಿಂಗ್ಸ್ ಇನ್ನೊಂದು ಮುಖ್ಯವಾದ ಪ್ರಾಮುಖ್ಯ ಪಂದ್ಯಾಟ ಬಾಕಿ ಇದೆ. ಫೈನಲ್
ಆಶೀರ್ವಾದ್ ವಾರಿಯರ್ಸ್ ತಂಡದ ಆಟಗಾರರು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ನನ್ನ ಮುಂದಿನ ಎದುರಾಳಿ ಯಾರು, ಸೋಲಿಲ್ಲದ ಸರದಾರರು ಒಂದು ಕಡೆ ಭದ್ರವಾಗಿ ನೆಲೆಯೂರಿದಾಗ ಅವರನ್ನು ಎದುರಿಸಲು, ಅವರನ್ನು ಹಿಮ್ಮೆಟ್ಟಿಸಲು ಬರುವಂತ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಮತ್ತೆ ಪ್ರಥಮ ಬಾರಿಗೆ ಯಶು ಟು ವಿನೋದ್, ಕ್ರಾಸಿಂಗ್ ಬೈ ಅಂಪೈರ್, ಶ್ರೇಷ್ಠ ಮಟ್ಟದ ದಾಳಿ, ಮತ್ತೆ ಲಯವಿಲ್ಲದ ದಾಳಿ, ಯಾವುದೇ ಹಿಡಿತವನ್ನು ಕಂಡುಕೊಳ್ತಾ ಇಲ್ಲ ಯಶು. ಶ್ರೇಷ್ಠ ಮಟ್ಟದ ದಾಳಿ, ಚೆಂಡು ಸಿಕ್ಕಿ ಆಗ್ತಾ ಇದೆ. ಯಶ್ವರಾಜ್ ದ್ವಿತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ದಾಳಿ, ಸ್ಲೋ ಡೆಲಿವರಿ ಆದರೂ ಕೂಡ ಯಶಸ್ಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಕಿರಿಯ ಪ್ರತಿಭೆ ಜರ್ಸಿ ನಂಬರ್ 17 ಉದಯೋನ್ಮುಖ ಆಟಗಾರರ ಪಟ್ಟಿಯಲ್ಲಿ ಗೋಚರಿಸುವಂತಹ ಆಟಗಾರ ಯಶುರಾಜ್. ಮತ್ತೆ ತೃತೀಯ ಬಾರಿಗೆ ಓ ಮೈ ಗುಡ್ನೆಸ್, ಮತ್ತೆ ಚೆಂಡಂತೂ ಲಯವನ್ನು ಕಂಡುಕೊಳ್ತಾ ಇಲ್ಲ. ತೃತೀಯ ವೈಡ್ ಅಂತೂ ದಾಖಲಾಗ್ತಾ ಇದೆ. ಅತಿರಿಕ್ತ ಓಟಗಳು ಸೇರ್ಪಡೆಗೊಂಡರೆ ಬಹಳಷ್ಟು ಲಾಸ್ ಅನ್ನು ಕೈಗೆತ್ತಿಕೊಳ್ಳಬೇಕಾದ. ಓ ಮೈ ಗಾಡ್, ಲಾಲಿಪಾಪ್ ಚೆಂಡಾಗಿತ್ತು, ಅದರ ಕೂಡ ದಂಡಿಸುವ ಮನವನ್ನು ಮಾಡಿಲ್ಲ ದಾಂಡುಗಾರ. ವಿನೋದ್ ಓರ್ವ ಸವ್ಯಸಾಚಿ ಆಟಗಾರ ಫೈಟರ್ಸ್ ಕಡೆಗೆ ನೋ ಬಾಲ್ ಘೋಷಣೆ ಆಗ್ತಾ ಇದೆ. ನೋ ಬಾಲ್, ಮತ್ತೆ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ. ಸಂಘಟನೆಯನ್ನು, ಸಂಘಟಿತ ದಾಳಿಯನ್ನು ಕ್ರಮವಾಗಿ ದಾಖಲಿಸಬೇಕಾಗುತ್ತದೆ. ಅಂಕಪಟ್ಟಿಯಲ್ಲಂತೂ 4 ಗೋಚರವಾಗ್ತಾ ಇದೆ. ಎಲ್ಲ ಅಂತೂ ದಂಡನೆ ಯಶಸ್ವಿಯಾಗಿದೆ. ಪ್ರಥಮ ಸಿಕ್ಸರ್ ಅಂತ ದಾಖಲಾಗ್ತಾ ಇದೆ. This is the first massive of the second semi-final match for the Vinod batting. ವಿನೋದ್ ಎಂಬ ನಾಮಾಂಕಿತ ಕೇಳಿ ಬರ್ತಾ ಇದೆ. ಕಳೆದ ಪಂದ್ಯಾಟದಲ್ಲೂ ಕೂಡ ಎಲ್ಲೇ ದಂಡಿಸುವ ಹಲೋ ಸ್ಕೋರ್ moves up to 13 on the board. ಕ್ಷಮಿಸಿ 11 on the board, 11 on the board. 4 ಬಾಲ್ ಕಂಪ್ಲೀಟೆಡ್. 5th ಬಾಲ್ಗೆ 5ನೇ ಎಸೆತೈಸಬೇಕಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ. ಸ್ಕೋರ್ 11. Sorry, 12 on the board. Yes, 3 wide, 1 no ball, 1 6, 1 single, 2 single. ಲಾಸ್ಟ್ ಬಾಲ್ಗೆ ಕ್ಷಮಿಸಿ, ಅಂಕಪಟ್ಟಿಯಲ್ಲಿ ಕೊಂಚ ಗಲಿಬಿಲಿ ಆಗಿತ್ತು. 12 on the board, last ball. ಮತ್ತೆ ಬಾಲ್ ವೈಡ್ ಅದೇ. ಎಸ್, ಅಡ್ಡ ಚೆಂಡು ದಾಖಲಾಗ್ತಾ ಇದೆ. ಮತ್ತೊಮ್ಮೆ ಶ್ರೇಷ್ಠ ಮಟ್ಟದಲ್ಲಿ ಚಾನ್ಸ್ ಆಫ್ ರನ್ ಔಟ್. ಓ ಮೈ ಗುಡ್ನೆಸ್, ಮತ್ತೆ ಜೀವದಾನ ಲಭಿಸ್ತಾ ಇದೆ.
ಓವರ್ ನಂಬರ್ 1 ಮುಕ್ತಾಯವಾಗ್ತಾ ಇದೆ. ಖಾತೆಯಲ್ಲಂತೂ 14 ಎಂಬಂತೆ ತೋರಿಸುವಾಗ ಯಾವುದೇ ಹುತ್ತರಿಯ ನಷ್ಟವನ್ನು ಕೂಡ ಕಂಡುಕೊಳ್ತಾ ಇಲ್ಲ. The next match, final match. ಮುಂದಿನ ಹಂತದ ಎದುರಾಳಿಯನ್ನು ಕಾತುರತೆಯಿಂದ ಕಾಯ್ದುಕೊಳ್ತಾ ಇದೆ ವಾರಿಯರ್ಸ್ ತಂಡ. Deepu, the bowler name is Deepu. Sujit is the striker. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಖಾತೆಯಲ್ಲಿ 14. ಒಂದು ಭರ್ಜರಿ ಸಿಕ್ಸರ್ ಕೂಡ ಪ್ರಥಮ ಓವರ್ನಲ್ಲಿ ದಾಖಲಾಗ್ತಾ ಇದೆ. ದೀಪು ತೀರ್ಪುಗಾರರು ದಾಟುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮೂಲಕವಾಗಿ ಪ್ರಥಮ ಚೆಂಡು ಲಾಲಿಪಾಪ್. ಓ ಮೈ ಗುಡ್ನೆಸ್, ಮತ್ತೆ ಲೈವ್ ಅನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಅತಿರಿಕ್ತ ಓಟಗಳಂತೂ ಖಾತೆಯಲ್ಲಿ ದಾಖಲಾಗ್ತಾ ಇದೆ. ಎಲ್ಲಂತೂ ಆಕಾಶದಲ್ಲಿ ಸುಜಿತ್ ಈಸ್ ದ ಬ್ಯಾಕ್ಔಟ್. ಪ್ರಥಮ ಹುತ್ತರಿಯ ನಷ್ಟವಾಗ್ತಾ ಇದೆ ಫೈಟರ್ಸ್ ಕಡೆಗೆ. ಸುಜಿತ್ ಅವರನ್ನು ಕಳೆದುಕೊಳ್ಳುವಾಗ ಅವರ ಜಾಗದಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ತೇಜಸ್ ಅವರ ಆಗಮನ ಕಾಣ ಸಿಗ್ತಾ ಇದೆ. ಅತಿ ಹೆಚ್ಚು ಅಂಕಗಳನ್ನು ದಾಖಲಿಸಿದ ವೀರ ಈ ಬಾರಿ ಸೆಮಿಫೈನಲ್ ವಿಭಾಗದ ಪಂದ್ಯಾಟದಲ್ಲಿ ಸ್ಟ್ರೈಕ್ ಅನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ. 46 ಜರ್ಸಿ ನಂಬರ್ ಅನ್ನು ಹಾಕಿಕೊಂಡಂತಹ ಆಟಗಾರ ತೇಜಸ್. ದ್ವಿತೀಯ ಬಾರಿಗೆ ಬೇಕಾಗಿದೆ ದೀಪ್ ಟು ತೇಜಸ್. ನೆಲಕಚ್ಚಿ ಬಂದ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಬಹಳಷ್ಟು ವೇಗದೂತ ದಾಳಿಗೆ ಯಾವುದೇ ಕನೆಕ್ಷನ್ ಕೂಡ ಕಂಡು ಬರ್ತಾ ಇಲ್ಲ. ಬಲವಾದ ಮನವಿ ಕೂಡ ಬಂದಿತ್ತು, ಆದರೆ ಯಾವುದೇ ಪುರಸ್ಕಾರ ಕೂಡ ಲಭಿಸ್ತಾ ಇಲ್ಲ. ಮತ್ತೆ ಚೆಂಡಿನ ದಾಳಿಯನ್ನು ಲೈವ್ ಅನ್ನು ಸಂಘಟಿಸುವಲ್ಲಿ ಮತ್ತೆ ಸಫಲತೆಯನ್ನು ಕಂಡುಕೊಳ್ಳುವಾಗ ಆಕಾಶದಲ್ಲಿ ಚೆಂಡು ಎಲ್ಲಿ ತೇಜಸ್ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ದ್ವಿತೀಯ ಎಸೆತದಲ್ಲೇ ತೇಜಸ್ ಅವರನ್ನು ಕಳೆದುಕೊಳ್ತಾ ಇದೆ ಫೈಟರ್ಸ್ ತಂಡದ ಆಧಾರ ಸ್ತಂಭವೆಂಬಂತೆ ಕಂಡುಕೊಂಡಿದ್ದ ತೇಜಸ್ ತನ್ನನ್ನು ಪೆವಿಲಿಯನ್ಗೆ ಧಾವಿಸುವಾಗ ದಿನೇಶ್ ಯಾನೆ ಬಾಬಾ ಅವರನ್ನು ಕರೆದುಕೊಳ್ತಾ ಇದೆ ತಂಡ. ಮತ್ತೆ ಶ್ರೇಷ್ಠ ಮಟ್ಟದ ದಾಳಿ, ಬಹಳಷ್ಟು ವೇಗದೂತ ದಾಳಿ ಕಂಡು ಬರ್ತಾ ಇದೆ. ಬಹಳಷ್ಟು ವೇಗದೂತ ದಾಳಿ. ಪಂಚಮ ಬಾರಿಗೆ ಸಿಗಬೇಕಾಗಿದೆ ದೀಪ್. ಸ್ಕೋರ್ ಬೋರ್ಡ್ ಸ್ಟಿಲ್ 16 ಆನ್ ದಿ ಬೋರ್ಡ್. ಮತ್ತೆ ಎಲ್ಲಂತೂ ಬಹಳಷ್ಟು ಪ್ರತಿ ಎಸೆತಕ್ಕೂ ಮನವಿ ಬರ್ತಾ ಇದೆ. ಹತ್ತಿನ ಕಣ್ಣಿನಂತಿನ ಮುಂದಿನ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ, ಸುನಿಲ್ ಹಾಗೂ ನವನೀತ್. ಮತ್ತಷ್ಟು ಬೇಡಿಕೆಯ ಆಟ ಕಂಡು ಬರ್ತಾ ಇದೆ. ಎಲ್ಲಂತೂ ಮಗದ ಒಂದು ಶ್ರೇಷ್ಠ ಮಟ್ಟದ ದಾಳಿಯೊಂದಿಗೆ ಅಲ್ಲಿ ಅಡ್ಡ ಚೆಂಡು ಬಹಳಷ್ಟು ದಾಳಿಯನ್ನು ಸಂಘಟಿತವಾಗುವಾಗ ಅಡ್ಡ ಚೆಂಡು ದಾಖಲಾಗಿದೆ. ಮತ್ತೊಮ್ಮೆ ಲಯವಿಲ್ಲದ ದಾಳಿ. ಅತಿರಿಕ್ತ ಓಟಗಳಂತೂ ಬಹಳಷ್ಟು ಸೋರಿಕೆಯಾಗಿದೆ. 8 ಎಕ್ಸ್ಟ್ರಾ ಓಟಗಳು, 9 ಎಕ್ಸ್ಟ್ರಾ ಓಟಗಳು ಈ ಖಾತೆಯಲ್ಲಿ ಜಮೆಗೊಂಡಿದೆ. ಅದರಲ್ಲಿ ಬಹುಪಾಲು 6 ವೈಡ್ಗಳು. ಓವರ್ ನಂಬರ್ 2 completed after completion of over number 2, 19 on the board, loss of 2 wicket. ತೇಜಸ್ ಹಾಗೂ ಸುಜಿತ್ ಅವರನ್ನು ಕಳೆದುಕೊಂಡು 19ರ ಅಂಕಿ ಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ 12 ಚೆಂಡಿನ ಆಟ ಬಾಕಿ ಇದೆ. ಕಾದು ನೋಡಬೇಕಾಗಿದೆ. ವಿನೋದ್ ಇನ್ನು ಕೂಡ ಸ್ಟ್ರೈಕ್ ವಿಭಾಗದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಾಗ ಅಂಕಪಟ್ಟಿಯಂತೂ ಏರಿಕೆ ಆಗುವ ಎಲ್ಲ ಅವಕಾಶಗಳಿವೆ. ದಾಳಿಯಲ್ಲಿ ಶ್ರೇಯಸ್
ಎಲ್ಲಂತೂ ಮತ್ತೆ ಆಕಾಶದಲ್ಲಿ ಚೆಂಡು ಕ್ಯಾಚ್ ಔಟ್ ಹೋಗುವ ಅವಕಾಶ. ಓ ಮೈ ಗಾಡ್, ಕ್ಯಾಚ್ ಪಕಡೋ ನೈಯತ್ತು ಕ್ಯಾಚ್ ಆಡೋ ಮ್ಯಾಚ್ ಮಿಸ್ ಆಡೋ ಎಂಬಂತ ಮಾತಿದೆ. ಕ್ಯಾಚ್ ಅವಕಾಶವನ್ನು ಕೈ ಚೆಲ್ಲಬೇಡಿ, ಏಕೆಂದರೆ ಒಂದು ಕ್ಯಾಚ್ ಇಂದ ಮ್ಯಾಚ್ ಅನ್ನು ಕೂಡ ಕೈ ಚೆಲ್ಲಬಹುದು. ಯಾಕೆಂದರೆ ನೀವು ಬಿಟ್ಟ ಕ್ಯಾಚ್ ವಿನೋದ್ ಅವರದ್ದು. ಎಲ್ಲೇ ಮಣ್ಣೊಗ್ಗಿ ಬಾರಿಸುವಂತಹ ಯತ್ನ, ಕ್ಲೀನ್ ಬೌಲ್ಡ್ ಆಗಿ ಹುತ್ತರಿಯ ನಷ್ಟವಾಗ್ತಾ ಇದೆ. ದಿನೇಶ್ is the back out. ಟ್ವೆಂಟಿ 20 ದಾಖಲಾಗಿದೆ ಅಂಕಿಪಟ್ಟಿಯಲ್ಲಿ. ಮತ್ತೊಂದು ಅಂಕದ ಜೋಡಣೆ ಆಗ್ತಾ ಇದೆ. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ಬಿರುಸಿನ ಓಟವಿತ್ತು. ಆದರೆ ಒಂದಂಕದ ತೃಪ್ತಿ. ಮೈದಾನದ ನಿಯಮದ ಅನುಸಾರವಾಗಿ ಕೇವಲ ಒಂದಂಕ ಮತ್ತು ಜೋಡಣೆ ಆಗ್ತಾ ಇದೆ. 4 ಎಸೆತಗಳು ಸಂಪೂರ್ಣವಾಗ್ತಾ ಇದೆ. ಪಂಚಮ ಬಾರಿಗೆ ಶ್ರೇಯಸ್ ಅವರಿಂದ ವಿನೋದ್ ಕಡೆಗೆ ಎಸೆಯಬೇಕಾಗಿದೆ. ಮತ್ತೆ ಎಲ್ಲೇ ಓ ಮೈ ಗುಡ್ನೆಸ್, ಓ ಮೈ, ಮತ್ತೊಂದು ಜೀವದಾನ ಲಭಿಸ್ತಾ ಇದೆ ವಿನೋದ್ ಅವರ ಪಾಲಿಗೆ. ಇದು 2ನೇ ಜೀವದಾನ. 2ನೇ ಜೀವದಾನ ಲಭಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ. 22 on the board. ವೆರಿ ಕ್ರಿಷಿಯಲ್ ಮ್ಯಾಚ್. ಆಕಾಶವಾಣಿ ಮತ್ತೆ ಅಡ್ಡ ಚೆಂಡು. ಟೋಟಲ್ ಆಗಿ 8 ಅಡ್ಡ ಚೆಂಡು ದಾಖಲಾಗಿದೆ ಈ ಪಂದ್ಯಾಟದಲ್ಲಿ. ಮತ್ತೆ ಆಕಾಶದಲ್ಲಿ ಮತ್ತೊಮ್ಮೆ ಕ್ಯಾಚ್ ಔಟ್ ಆಗುವ ಲಕ್ಷ್ಯ. ಓ ಮೈ ಗಾಡ್, 3 ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ದಾರೆ. ಕಲಪೆ ಫೀಲ್ಡಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ರೈಸಿಂಗ್ ಸ್ಟಾರ್ಸ್ ಕಡೆಯಿಂದ. ವಿಶ್ವ, ರಾಜೇಶ್ ಹಾಗೂ ಪ್ರೀತಮ್ ಅವರಿಂದ ರೈಸಿಂಗ್ ಸ್ಟಾರ್ ಕಡೆಯಿಂದ ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಹೆಚ್ಚುವರಿ 3 ಖಾತೆಗಳನ್ನು ಬಹುಮಾನ ಹಾಗೂ 3 ಜೀವದಾನಗಳನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಅಂತಿಮವಾಗಿ 1 ಓವರಿನ ಆಟ ಬಾಕಿ ಇದೆ. ಖಾತೆಯಲ್ಲಿ ಈಗಾಗಲೇ 23 ಎಂಬಂತೆ ತೋರಿಸ್ತಾ ಇದೆ. ಫೈನಲ್ ಓವರ್ ವಿಶ್ವ ಅವರ ಕೈಯಲ್ಲಿದೆ. ವಿನೋದ್ ಇನ್ನು ಕೂಡ ಜೀವದಾನದಿಂದ ಕ್ರೀಸ್ ಅನ್ನು ಅಂಟಿಕೊಟ್ಟಿದ್ದಾರೆ. ಕಾದು ನೋಡಬೇಕಾಗಿದೆ 6 ಚೆಂಡಿನ ಆಟದಲ್ಲಿ ಎಷ್ಟರ ಮಟ್ಟಿಗೆ ಎದುರಾಳಿ ತಂಡಕ್ಕೆ ಗುರಿಯನ್ನು ಬಿಟ್ಟುಕೊಡಬಹುದು. ಫೈಟರ್ಸ್ ವರ್ಸಸ್ ರೈಸಿಂಗ್. ಮತ್ತೆ ಮುನ್ನೋಗಿ ಬಾರಿಸುವಂತಹ ಯತ್ನವಿತ್ತು. ಎಲ್ಲಂತೂ 3 ಆಟಗಾರರ ಪಾಲಿಗೆ ಮತ್ತೋರ್ವ ಆಟಗಾರನ ಸೇರ್ಪಡೆಯಾಗಿದೆ. ಮತ್ತೊಂದು ಬೌಂಡರಿಯನ್ನು ಕಲಪೆ ಫೀಲ್ಡಿಂಗ್ ಪ್ರದರ್ಶನದಿಂದ ಬಿಟ್ಟುಕೊಡ್ತಾ ಇದ್ದಾರೆ. 8 ಅಡ್ಡ ಚೆಂಡುಗಳು, 3 ಬಹುಮಾನದ ಓಟಗಳು, 4 ಕಲಪೆ ಫೀಲ್ಡಿಂಗ್ ಪ್ರದರ್ಶನದಿಂದ 1 ಬೌಂಡರಿ. ಬಹಳಷ್ಟು ಓಟಗಳು ದಾಂಡಿನ ಪ್ರದರ್ಶನದಿಂದ ಕಂಡು ಬರ್ತಾ ಇಲ್ಲ. $27 on the board. ಲಾಲಿಪಾಪ್ ಆಕಾಶದಲ್ಲಿ ಚೆಂಡು. ಎಲ್ಲಂತೂ ಕ್ಯಾಚ್. ಕ್ಯಾಚ್ ಅಂತೂ ಭದ್ರ ಬೊಗಸೆಯನ್ನು ಸೇರಿದೆ. ಹುತ್ತರಿಯ ನಷ್ಟವಾಗಿದೆ. ಥರ್ಡ್ ಓವರ್ಗೆ ಮತ್ತೆ ಸ್ವೈಪ್ ಮಾಡುವಂತ ಯತ್ನ. ಸ್ಟ್ರೈಕ್ ರೊಟೇಟ್ ಅನ್ನು ರೇಡ್ತಾ ಇದ್ದಾರೆ. ವಿನೋದ್
ಅಂತಿಮ 3 ಚೆಂಡು ಇದೆ. ಅಂತಿಮ 3 ಚೆಂಡಿನಲ್ಲಿ ಅಷ್ಟರ ಮಟ್ಟಿಗೆ ಎದುರಾಳಿ ತಂಡಕ್ಕೆ ಗುರಿಯನ್ನು ಬಿಟ್ಟುಕೊಡಬಹುದು. ಕಾದು ನೋಡಬೇಕಾಗಿದೆ. ಎಲ್ಲಂತೂ ಬೀಸುವ ಯತ್ನವಿತ್ತು, ಬೀಸುವ ಯತ್ನವಿತ್ತು. ಯಾವುದೇ ಅವಕಾಶವಿಲ್ಲ. ನೋ ಕನೆಕ್ಷನ್. ಚೆಂಡಿಗೂ ದಂಡಿಗೂ ಸಂಪರ್ಕ ಕಾಣಿಸಿಕ್ತಾ ಇಲ್ಲ. 29ರಲ್ಲಿ ಸ್ಥಗಿತವಾಗಿದೆ. ಆಕಾಶವಾಣಿ ಮತ್ತೊಮ್ಮೆ ಆಟ ಚೆಂಡು ಘೋಷಣೆ ಆಗ್ತಾ ಇದೆ. ಎಲ್ಲಂತೂ this is a sixer. Oh my goodness. The second massive of this innings. Vinod. A sixer. ಅಂತಿಮ 1 ಚೆಂಡು ಇದೆ. ಲಾಲಿಪಾಪ್. Oh my god. ಅವಳಿಗೆ ತವಕ ಇಲ್ಲ. 1 ಅಂಕದಿಂದ ಇನ್ನಿಂಗ್ಸ್ ಅಂತೂ ಅಂತ್ಯವಾಗ್ತಾ ಇದೆ. 36 is the board, 37 is the target. 37 ಓಟಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾದರೆ ರೈಸಿಂಗ್ ಸ್ಟಾರ್ ತಂಡ ಮುಂದಿನ ಹಂತದ ಫೈನಲ್ ಪಂದ್ಯಾಟದ ಆಶೀರ್ವಾದ್ ವಾರಿಯರ್ಸ್ ತಂಡವನ್ನು ಎದುರಿಸಬೇಕಾಗುತ್ತದೆ. ಕಾದು ನೋಡಬೇಕಾಗಿದೆ. ಹರಿ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಈ ಕ್ರೀಡಾಕೂಟಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ ಯುಕೆ ಡ್ರೆಸಸ್ ಮೆಲ್ಕಾರ್. ಇವರಿಗೆ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಹಿತೇಶ್ ಪೇರ್ಲಬೆಲ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಇವರಿಗೆ ಆಶೀರ್ವಾದ್ ಸೇವಾ ಸಂಘದ ಪರವಾಗಿ ಧನ್ಯವಾದಗಳು. ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. 37ರ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. ಬೋರ್ಡ್ 37 ಟಾರ್ಗೆಟ್ 35 ಆದಿತ್ತು. 35 ಲಾಸ್ಟ್ ಸಿಂಗಲ್ ಅದು. $29 ಇವಕ್ಕೆ 6. Yes, 38 is the target. ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದ ಅಂತಿಮ ಘಟ್ಟದಲ್ಲಿದ್ದೇವೆ. 10,000 ಪ್ರೇಕ್ಷಕರನ್ನು ಒಳಗೊಂಡಂತ ಕ್ರೀಡಾಂಗಣದಲ್ಲಿ ಬೊಲ್ಲಾರಿ ಮೈದಾನದಲ್ಲಿ ಇದೀಗ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ರಿಯಲ್ ಫೈಟರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ ವರ್ಸಸ್ ಒಟ್ಟಿಗೆ ನಡೆಯುತ್ತಿರುವಂತಹ ಪಂದ್ಯಾಕೂಟ ಸೆಮಿಫೈನಲ್ ಪಂದ್ಯಾಕೂಟ. ಆರಂಭಿಕ ಆಟಗಾರರಾಗಿ ಹರೀಶ್ ಹಾಗೂ ಜಿತೇಶ್ ಸ್ಟ್ರೈಕ್ ವಿಭಾಗದಲ್ಲಿ, ಜಿತೇಶ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹರೀಶ್. ಆದಷ್ಟು ಬೇಗ ಪಂದ್ಯಾಟವನ್ನು ಆರಂಭಿಸಿ. ಒಂದು ಪಂದ್ಯಾಟ ಇನ್ನು ಕೂಡ ಬಾಕಿ ಇದೆ. ಪ್ಲೀಸ್
ಸಮಯ ಈಗಾಗಲೇ 5:10 ಸಮೀಪದಲ್ಲಿದೆ. ಇನ್ನು ಕೂಡ ಒಂದು ಫೈನಲ್ ಪಂದ್ಯಾಟದ ನಿರೀಕ್ಷೆಯಲ್ಲಿದ್ದೇವೆ. ವಾರಿಯರ್ಸ್ ಆಶೀರ್ವಾದ್ ವಾರಿಯರ್ಸ್ ವಿರುದ್ಧವಾಗಿ ಈ ಪಂದ್ಯಾಟದಲ್ಲಿ ವಿಜೇತವಾದ ತಂಡವಂತೂ ಫೈನಲ್ ನಲ್ಲಿ ಸೆಣಸಾಡಲಿದೆ. ಪಂದ್ಯಾಟ ಆರಂಭಗೊಳಿಸಿ ತೀರ್ಪುಗಾರರೇ 38 is the target. 24 ಎಸೆತ 38 ಓಟಗಳ ಅವಶ್ಯಕತೆ ಇದೆ. ಜಿತೇಶ್ ಹಾಗೂ ಹರೀಶ್ ಸ್ಟ್ರೈಕ್ ವಿಭಾಗವನ್ನು ಆಕ್ರಮಿಸಿಕೊಂಡರೆ ದಾಳಿಗಾರಿಕೆ ವಿಭಾಗದಲ್ಲಿ ಸುಜಿತ್. ಲಾಲಿಪಾಪ್ ಚೆಂಡು ಆಕಾಶದಲ್ಲಿ ತೇಲಾಡ್ತಾ ಇದೆ, ಕಾದು ನೋಡಬೇಕಾಗಿದೆ. ಓ ಮೈ ಗಾಡ್, ಕೊನೆಯ ಕ್ಷಣದಲ್ಲಿ ಬದಲಾವಣೆ. ದೀಕ್ಷಿ ಜಿತೇಶ್ ಈಸ್ ದ ಬ್ಯಾಕ್ಔಟ್. ಪ್ರಥಮ ಎಸೆತದಲ್ಲೇ ರೈಸಿಂಗ್ ಸ್ಟಾರ್ ಗೆ ಆಘಾತವಾಗ್ತಾ ಇದೆ. ಹೊಡೆಬಡಿ ಆಟಗಾರ ಜಿತೇಶ್ ಅವರನ್ನು ಕಳೆದುಕೊಳ್ಳುತ್ತಾ ಮತ್ತೆ ವಿಶ್ವ 1 ಕ್ರಮಾಂಕದಲ್ಲಿ ಕ್ರೀಸ್ನಲ್ಲಿ 38ರ ಬೃಹತ್ ಸವಾಲನ್ನು ಬೆನ್ನಟ್ಟಬೇಕಾಗಿದೆ. ದಾಳಿಯಲ್ಲಂತೂ ಸುಜಿತ್ ಮತ್ತೆ ಲಾಲಿಪಾಪ್ ಚೆಂಡು. ಈ ಬಾರಿ ಮಾತ್ರ ಶ್ರೀವಾರಿಗೆ ಅವರಿಗೆ ಓ ಮೈ ಗುಡ್ನೆಸ್, ವೆರಿ ಬ್ರಿಲಿಯಂಟ್ ಶಾಟ್. ಲಾಲಿಪಾಪ್ ಚೆಂಡಾಗಿತ್ತಿದು ಸೀದಾ ಸೀಮಾ ರೇಖೆಯ ಗಡಿಯನ್ನು ತಲುಪಿಸುವಲ್ಲಿ ಯಶಸ್ಸಿನ ಪ್ರದರ್ಶನ ನೀಡ್ತಾ ಇದ್ದಾರೆ. 38ರ ಗುರಿ ತಾವೇನು ಕಮ್ಮಿ ಇಲ್ಲವೆಂಬಂತೆ ಮತ್ತೆ 6 ಓಟಗಳ ಗೊಂಚಲು ವಿಶ್ವ ಅವರಿಗೆ ಅವರ ಪಾಲಿಗೆ ದಾಖಲಾದರೆ ಖಾತೆಯಂತೂ ತೆರೆದುಕೊಳ್ತಾ ಇದೆ 6ರ ಮೂಲಕವಾಗಿ. ಮತ್ತೆ ತೃತೀಯ ಬಾರಿಗೆ ಸುಜಿತ್ ಮತ್ತೆ ಶ್ರೇಷ್ಠ ಮಟ್ಟದ ದಾಳಿ ನೆಲಕಚ್ಚಿ ಬಂದ ಚೆಂಡು ಗುಡ್ಡ ರಕ್ಷಕನ ಕೊಚ್ಚ ವೈಫಲ್ಯದಿಂದ ಬಂದಂಕ ಮತ್ತು ಖಾತೆಗೆ ಜೋಡಣೆ ಆಗ್ತಾ ಇದೆ. ಬಹಳ ನಿರೀಕ್ಷೆಯ ಪಂದ್ಯಾಟ ಮತ್ತು ಸಾಗಿ ಬರುವಾಗ ಮತ್ತೆ ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ ಸುಜಿತ್. ಪಲ್ಟಾಸ್ ಬಾಲ್, ಯಾವುದೇ ಆಘಾತವಿಲ್ಲ, ಯಾವುದೇ ಓಟಗಳಿಲ್ಲ, ಚೆಂಡು ಚುಕ್ಕಿ ಆಗ್ತಾ ಇದೆ. ಬಹಳ ರೋಚಕತೆಗೆ ಸಾಗಿ ಬರ್ತಾ ಇದೆ ಪಂದ್ಯಾಟ. ಮತ್ತೊಮ್ಮೆ ಬೀಸಿ ಹೊಡೆಯುವಂತೆ ಯತ್ನವಿತ್ತು ಸೀಮಾ ರೇಖೆಯ ಗಡಿ ಭಾಗದಲ್ಲಿ ಚೆಂಡು. ಈ ಬಾರಿ 4 ಓಟಗಳ ಗೊಂಚಲು ದಾಖಲಾಗ್ತಾ ಇದೆ. ಬಹಳಷ್ಟು ಪವರ್ ಪ್ಲೇ ವಿಭಾಗದ ಆಟವನ್ನು ಸದುಪಯೋಗ ಪಡಿಸುವಲ್ಲಿ ಯಶಸ್ಸಿನ ಹೆಜ್ಜೆ ನೀಡ್ತಾ ಇದ್ದಾರೆ ವಿಶ್ವ. ಅಂತಿಮ ಚೆಂಡು ಒಂದು ಬಾಕಿ ಇದೆ. ಖಾತೆಯಲ್ಲಿ 12 ದಾಖಲಾಗಿದೆ, ಕ್ಷಮಿಸಿ 11 ದಾಖಲಾಗಿದೆ. ಫೈನಲ್ ಬಾಲ್. ಲಾಲಿಪಾಪ್ ಚೆಂಡಾಗಿತ್ತು ಇದು ಕೂಡ, ಆದರೆ ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಅಡ್ಡ ಚೆಂಡು ಘೋಷಣೆಯಾಗ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆಗೊಳ್ತಾ ಇದೆ. 12 on the board. 38 is the last run, but 12 is already the scoreboard. Oh my God! Sixer ವೀರ ಪೆವಿಲಿಯನ್ಗೆ ಮುನ್ನುಗ್ಗಿ ಬಾರಿಸುವಂತಹ ಯತ್ನದಲ್ಲಿ ವಿಶ್ವ ಅವರನ್ನು ಕಳೆದುಕೊಳ್ತಾ ಇದೆ. ಆದರೂ ಕೂಡ ಪಂದ್ಯಾಟವಂತೂ ಒಂದು ಹಂತದಲ್ಲಿ ಸದೃಢ ಸ್ಥಿತಿಯಲ್ಲಿದೆ ರೈಸಿಂಗ್ ಸ್ಟಾರ್ಸ್. ಇನ್ನುಳಿದ 18 ಚೆಂಡು 26 ಬೇಕಾಗಿದೆ. 18 ball to go. 26 required for winning the match. A step by finalist. ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಫೈನಲ್ಗೆ ತಲುಪಬೇಕಾದರೆ. ವಿನೋದ್ ದಾಳಿ ವಿಭಾಗದಲ್ಲಿ ವಿನೋದ್ ಶ್ರೇಷ್ಠ ಮಟ್ಟದ ದಾಳಿ. ಅಡ್ಡ ಚೆಂಡು ಮಾತ್ರ ಘೋಷಣೆಯಾಗ್ತಾ ಇದೆ. ಲಯವಿಲ್ಲದ ಚೆಂಡು ದಾಖಲಾಗ್ತಾ ಇದೆ. ಬಹಳಷ್ಟು ಬೊಲ್ಲಾರಿ ಪರಿಸರದಲ್ಲಿ ಬಹಳಷ್ಟು ವೈಡ್ ಮೂಲಕ ಚೆಂಡು ದಾಖಲಾಗ್ತಾ ಇದೆ. ಇಲ್ಲಂತೂ ಬೇಯಿಸುವ ಯತ್ನವಿತ್ತು, ಯಾವುದೇ ಲೋಪದೋಷಗಳಿಲ್ಲ. ಚೆಂಡಂತೆ ಚುಕ್ಕಿ ಆಗ್ತಾ ಇದೆ. ಬಹಳಷ್ಟು ವೇಗದ ದಾಳಿಯನ್ನು ಸಂಘಟಿತವಾಗುವಾಗ ಮತ್ತೆ ಪಂದ್ಯಾಟವು ದಾಳಿಗಾರಿಕೆಯಲ್ಲಿ ಯಶಸ್ಸನ್ನು ತೋರ್ಪಡಿಸ್ತಾ ಇದೆ. ಇಲ್ಲಿ ಶ್ರೇಷ್ಠ ಮಟ್ಟದ ಪ್ರಯತ್ನವಿತ್ತು, ಆದರೂ ಕೂಡ
ಒಂದಂಕ ಸಫಲವಾಗ್ತಾ ಇದೆ. $14 on the board. 2 ball is completed. A third ball again. Vinod to the strike will be Deepu. Deepu is a striker. Super piece of bowling. A good running between the wicket. 1 run completed. 15 on the board. ಹರೀಶ್ ಚತುರ್ಥ ಬಾರಿಗೆ ಸಿಗಬೇಕಾಗಿದೆ. ವಿನೋದ್ ಎಲ್ಲಂತೂ ಕ್ಲೀನ್ ಬೌಲ್ ಆಗಿ ಹರೀಶ್ ಅವರ ಹುತ್ತರಿ ಕೂಡ ನಷ್ಟವಾಗ್ತಾ ಇದೆ. ಬಹಳಷ್ಟು ವೇಗದ ದಾಳಿಗೆ ದಾಂಡಿನ ಯಾವುದೇ ಪ್ರದರ್ಶನವನ್ನು ಕಂಡು ಬರ್ತಾ ಇಲ್ಲ. ನೇರವಾಗಿ ಗೂಟಕ್ಕೆ ಬಡಿದ ಚೆಂಡು ಮತ್ತೊಂದು ಹುತ್ತರಿಯ ನಷ್ಟವನ್ನು ಕಾಣಸಿಗುವಾಗ ವಿಕೆಟ್ ನಂಬರ್ 2 3 ಹುತ್ತರಿಯ ನಷ್ಟವಾಗಿದೆ. 15 on the board. ಇನ್ನು ಕೂಡ ಬಹಳಷ್ಟು ಓಟಗಳ ದೂರದಲ್ಲಿದೆ. ಮತ್ತೆ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಅಡ್ಡ ಚೆಂಡು ನಿಶಾನೆಯಾಗ್ತಾ ಇದೆ. ಅತಿರಿಕ್ತ ಬುಟ್ಟಗಳಂತೂ ಬಹಳಷ್ಟು ಸೇರ್ಪಡೆಗೊಳ್ತಾ ಇದೆ. ಇಲ್ಲಂತೂ ಸ್ಕ್ವೇರ್ ಲೆಗ್ ವಿಭಾಗದಲ್ಲಂತೂ ಹೊಡೆತ 1 ಅಂಕ ಮತ್ತು ಮಾತ್ರ ಸಫಲವಾಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ವಿನೂತನ್ ಕೂಟದ 1 ಚೆಂಡನ್ನು ಎಸೆಯಬೇಕಾಗಿದೆ. A final ball for the second over. Score still 17 on the board. This is the massive. This is the Deepu. 1-man army for Rising Stars. 23 on the board. 15 runs remaining for the last 12 balls. ದಯವಿಟ್ಟು ಲೈನ್ ಅಂಪೈರ್ ನಿಂತು ಸಹಕರಿಸಿ. ಉಳಿದ ಆಟಗಾರರು 12 ಚೆಂಡು 15 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕೆ. ಏಕೆಂದರೆ ಬಹಳಷ್ಟು ರೋಚಕ ಘಟ್ಟದಲ್ಲಿದೆ ಪಂದ್ಯಾಟ. ಏಕೆಂದರೆ ಈ ಪಂದ್ಯಾಟದಲ್ಲಿ ವಿಜಯಿಯಾದರೆ ಮಾತ್ರ ಪ್ರಶಸ್ತಿ ಸುತ್ತಿಗೆ ದಾಖಲಾಗಬಹುದು. ಏಕೆಂದರೆ ಈಗಾಗಲೇ ಆಶೀರ್ವಾದ್ ವಾರಿಯರ್ಸ್ ಎಂಬಂತಹ ಗಜಪಡೆ ಫೈನಲ್ ಸುತ್ತಿನಲ್ಲಿ ಕಾದು ಕುಳಿತಾ ಇದೆ ಎದುರಾಳಿ ತಂಡಕ್ಕೆ. A third over is the progress. Tejas is the bowler, icon player of the fighters team, the orange cap holder. Tejas to Pritham. 12-15 ಎಂಬಂತಿರುವ ಕಾಲಘಟ್ಟದಲ್ಲಿ ಈಗ 11ರ ಮುಂದೆ ಬೇಕಾಗಿದೆ 15. ಸಾಧ್ಯವೂ ಅಲ್ಲ ಅಸಾಧ್ಯವಲ್ಲ. ಮತ್ತೆ ದಿಸ್ ಇಸ್ ದ ಓ ಮೈ ಗುಡ್ನೆಸ್. ನಿಂತಲ್ಲಿಯ ಹೊಡೆತ. ದೀಪು ಹೊಡೆದಾಗ ನಾನೇನು ಕಮ್ಮಿ ಇಲ್ಲ ಎಂಬಂತೆ ಪ್ರೀತಮ್ ಕೂಡ ಅದೇ ಕಾಲಘಟ್ಟದಲ್ಲಿ ಸಂಚರಿಸುವಾಗ ಪಂದ್ಯಾಟ ಬಂತು ಮತ್ತಷ್ಟು ಬಿಗು ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ಪ್ಲೀಸ್ ರೈಸಿಂಗ್ ಸ್ಟಾರ್ ತಂಡದ ಆಟಗಾರರು ಪ್ಲೀಸ್ ತೀರ್ಪುಗಾರರ ಆಜ್ಞೆಯನ್ನು ಪಾಲಿಸಿ. ಯಾವುದೇ ವಿವಾದ ಬಂದಲ್ಲಿ ನೀವೇ ಆಸ್ಪದರಾಗಿರುತ್ತೀರಿ. 29 is the board. 9 ಬೇಕಾಗಿದೆ. ಉಲ್ಟಾ ಸ್ಪಾಟ್. ಓ ಮೈ ಗಾಡ್.
Dot ball again. 9 ball to go. 9 run required. 9-9 get. Very crucial match. Second semi-final. Oh my goodness. Super piece of bowling. ಮತ್ತೊಂದು ಚೆಂಡು ಸುಕ್ಕಿ ಆಗ್ತಾ ಇದೆ. ಒಂದು ಸಿಕ್ಸರ್ ಕೊಟ್ಟರು ಕೂಡ ಬ್ಯಾಕ್ ಟು ಬ್ಯಾಕ್ 2 ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ ಆಗಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೆ ಪ್ರೀತಮ್ ಕಡೆಗೆ, ಮತ್ತೆ ಆಕಾಶವಾಣಿ. ಗಾಲಿಯಲ್ಲಿ ಚೆಂಡು ಅಡ್ಡ ಚೆಂಡು ನಿಶಾನೆ ಆಗ್ತಾ ಇದೆ. ಅತಿರಿಕ್ತ ಮೊಟ್ಟಗಳು ಸೇರ್ಪಡೆಗೊಳ್ಳುವಾಗ ಮತ್ತೆ 8ರ ಮುಂದೆ 8. 8 ball to go. 8 to get winning the match. ನೆಲಕಚ್ಚಿ ಬಂದ ಚೆಂಡು ಶ್ರೇಷ್ಠ ಮಟ್ಟದಲ್ಲಿ ಗುಡ್ಡ ರಕ್ಷಕನ ವೈಫಲ್ಯ ಬಯಸ್ಮುಖೇನವಾಗಿ 1 ಅಂಕ ಮತ್ತು ಸೇರ್ಪಡೆ ಆಗ್ತಾ ಇದೆ. ಓಹೋ, ಒಂದೊಂದು ವೈಫಲ್ಯ ಕೂಡ ಪಂದ್ಯಾಟವನ್ನು ತಲೆಕೆಳಗು ಮಾಡುವಂತಹ ಎಲ್ಲ ಅನುಕೂಲತೆಗಳು ಕಂಡು ಬರ್ತಾ ಇದೆ ಮೈದಾನದಲ್ಲಿ. ಮತ್ತೆ ತೇಜಸ್ ತಂದುಕೊಟ್ಟಿದ್ದ ಅಂತಿಮ 1 ಎಸೆತ ಬಾಕಿ ಇದೆ. ಮತ್ತೆ ಶ್ರೇಷ್ಠ ಮಟ್ಟದಲ್ಲಿ ವೈಡ್ ಬಾಲ್, ವೈಡ್ ಕಾಲ್ಡ್ ಬೈ ಅಂಪೈರ್. ಬಹಳಷ್ಟು ಅತಿರಿಕ್ತ ಓಟಗಳು ಈ ಮೈದಾನದಲ್ಲಿ ಕಂಡುಕೊಳ್ತಾ ಇದೆ. ವೈಡ್ ಮೂಲಕವಾಗಿ ಓಟಗಳು ಕಂಡು ಬರುವಾಗ ಮತ್ತೆ ಲಾಲಿಬಾಬ್ ಚೆಂಡು ಆಕಾಶದ ಎತ್ತರಕ್ಕಿತ್ತು, ಆದರೂ ಕೂಡ ಪ್ರೀತಮ್ ಅವರನ್ನು ಕಳೆದುಕೊಳ್ತಾ ಇದೆ. ಲಾಸ್ಟ್ 6 ball remaining. 6 to get for the winning the match. A crucial match moment. ಬಹಳಷ್ಟು ರೋಚಕ ಸ್ಥಿತಿಯಲ್ಲಿದೆ. ಯಾವುದು ಸಾಧ್ಯವೂ ಅಲ್ಲ ಅಸಾಧ್ಯವೂ ಅಲ್ಲ ಎಂಬಂತಿರುವ ಈ ಕ್ರಿಕೆಟ್ ಪಂದ್ಯಾಟ ಬಂತು ಇಲ್ಲಿ ಬಳ್ಳಾರಿ ಪರಿಸರದ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025ರಲ್ಲಿ ಸೆಮಿಫೈನಲ್ ಪಂದ್ಯಾಟ ಬಂತು ರೋಚಕ ಘಟ್ಟದಲ್ಲಿದೆ. ಸಿಕ್ಸ್ ಟು ಸಿಕ್ಸ್ ಗಾಟ್. 6ರ ಮುಂದೆ 6 ಬೇಕಾಗಿದೆ. ಯಾರು ಮುಂದಿನ ಹಂತದಲ್ಲಿ ಆಶೀರ್ವಾದ್ ವಾರಿಯರ್ಸ್ ಎದುರಾಳಿಯಾಗಿ ಫೈನಲ್ ಪಂದ್ಯಾಟದಲ್ಲಿ ಸೆಣಸಾಡುವಂತಹ ತಂಡ ಯಾವುದು? ರೈಸಿಂಗ್ ವರ್ಸಸ್ ಫೈಟರ್ಸ್. Oh my God! This is the wide. Mokshit is the bowler. 6ರ ಮುಂದೆ 5 ಬೇಕಾಗಿದೆ. ಲಯವಿಲ್ಲದ ಚೆಂಡು ದಾಖಲಾಗ್ತಾ ಇದೆ. ಎಂತ ಪರಿಸ್ಥಿತಿಯಲ್ಲಿ ಎಂತ ದಾಳಿ ಕಂಡು ಬರ್ತಾ ಇದೆ. ಮತ್ತೆ ಗಾಡ್ ಬದಲಾವಣೆಯ ಮೂಲಕ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮೂಲಕವಾಗಿ ಮತ್ತೆ ಚೆಂಡು ದೀಪು ಅವರ ಕಡೆಗೆ. This is one more wide. Oh my goodness. ಪಂದ್ಯಾಟವು ಯಾವುದೇ ದಾಂಡಿನ ಪ್ರದರ್ಶನವಿಲ್ಲದೆ ಕೈ ಜಾರಿ ಹೋಗ್ತಾ ಇದೆ. 6 ಎಸೆತ ಬಿದ್ದ 2 ಓಟಗಳ ಅವಶ್ಯಕತೆ. ಒಂದಂತೂ ಸಫಲವಾಗ್ತಾ ಇದೆ. ಅವಳಿಯ ಮುಖೇನ ರೈಸಿಂಗ್ ಸ್ಟಾರ್ ಫೈನಲಿಸ್ಟ್ ಆಗಿ ಹೊರಹೋಗ್ತಾ ಇದೆ. ಬನ್ನಿ ಆಶೀರ್ವಾದ್ ವಾರಿಯರ್ಸ್. ಗಮನಿಸಿ, ಎಲ್ಲ ಆಟಗಾರರು ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. 2 ತಂಡದ ಆಟಗಾರರು, ವಾರಿಯರ್ಸ್ ತಂಡದ ಆಟಗಾರರು ಹಾಗೂ ರೈಸಿಂಗ್ ಸ್ಟಾರ್ಸ್ ತಂಡದ ಆಟಗಾರರು ಒಂದೇ ಒಂದು ಪಂದ್ಯಾಟ ಬಾಕಿ ಉಳಿತಾ ಇದೆ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 APL ಸೀಸನ್ 3ರ ಅಂತಿಮ ಹಣಾಹಣಿ ಬಾಕಿ ಇದೆ. ಗಮನಿಸಿ, ಈಗಾಗಲೇ ಸಮಯ 5:20 ಆಗಿದೆ. 6ರ ವೇಳೆಗೆ ಕತ್ತಲು ಆವರಿಸುತ್ತದೆ. ಫೈನಲ್ ಪಂದ್ಯಾಟವನ್ನು ಆದಷ್ಟು ಬೇಗ
ಆರಂಭಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು, ಅಷ್ಟೇ ಶ್ರೇಷ್ಠ ಮಟ್ಟದ ಆಟಗಾರಿಕೆ ಪ್ರದರ್ಶನ ಕೂಡ. This is the boundary. ಪ್ರಥಮ ಎಸೆತ ಮತ್ತು ಸೀಮಾ ರೇಖೆಯ ಗಡಿಯನ್ನು ದಾಟುವಲ್ಲಿ ಯಶಸ್ಸನ್ನು ತೋರ್ಪಡಿಸಿಕೊಳ್ಳುತ್ತಾ ಖಾತೆಯಂತೂ ಚಾಲನೆಗೊಳ್ತಾ ಇದೆ. ಅಂಕಪಟ್ಟಿಯಂತೂ 4ರ ರೇಖೆಯನ್ನು ದಾಟುವಾಗ ಮತ್ತೆ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಯಶು ಮತ್ತೆ ಅಂಕಣದ ಗಾರ್ಡ್ ಬದಲಾಯಿಸುತ್ತ ಮತ್ತೆ ನೇರ ಕಚ್ಚಿ ಬಂದ ಚೆಂಡು, ಈ ಬಾರಿ ಮಾತ್ರ 6. ಓಹೋ ಹೋ ಹೋ ಹೋ, ಸೂಪರ್ ಸ್ಪೆಷಲ್ ಶಾಟ್. ಬಹಳಷ್ಟು ಮಾರಕವಾದ ಪ್ರದರ್ಶನ ಕಂಡು ಬರ್ತಾ ಇದೆ ಫೈನಲ್ ಆಟದಲ್ಲಿ. ವಾರಿಯರ್ಸ್ ತಂಡದ ಸಹ ಆಟಗಾರರಂತೂ ತನ್ನ ವಿಜಯದ ಘೋಷವನ್ನು ಈಗಾಗಲೇ ತನ್ನೊಂದಿಗೆ ಸೆಳೆದುಕೊಳ್ತಾ ಇದ್ದಾರೆ. ಸೋಲನ್ನು ಕಂಡರಿಯದಂತಹ ತಂಡವಂತೂ ಎಲ್ಲೇ ರಾರಾಜಿಸ್ತಾ ಇದೆ. ಎಲ್ಲೇ ಮತ್ತೊಂದು ಎಲ್ಲಿ ಶ್ರೇಷ್ಠ ಮಟ್ಟದ ಫೀಲ್ಡಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಬಹಳಷ್ಟು ನಿಮಿಷ 2 runs. ಬಹಳಷ್ಟು ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಶ್ರೇಯಸ್ ಅವರಿಂದ ಬಹಳಷ್ಟು ನಿರೀಕ್ಷಿತ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅವಳಿ ಮೂಟಗಳು ಖಾತೆಯಲ್ಲಿ ಜಮೆಗೊಳ್ತಾ ಇದೆ. ಫೋರ್ತ್ ಬಾಲ್ಗೆ ಮತ್ತೊಮ್ಮೆ ಆಕಾಶದಲ್ಲಿ ಚೆಂಡು ಕೆಳಚೆಡೋಗುವ ಅವಕಾಶಗಳಿವೆ. ಒಂದಂತ ಮತ್ತು ಸಫಲವಾಗ್ತಾ ಇದೆ. ಅವಳಿಗೆ ಕರೆಯಿತ್ತು ಇಲ್ಲ, ಕೇವಲ ಒಂದಂಕ ಮತ್ತು ಖಾತೆಯಲ್ಲಿ ಜೋಡಣೆಗೊಳ್ಳುವಾಗ ಖಾತೆಯಲ್ಲಿ 13 ಎಂಬಂತೆ ತೋರಿಸ್ತಾ ಇದೆ. ಮತ್ತೆ 2 ಎಸೆತಗಳು ಬಾಕಿ ಉಳಿತಾ ಇದೆ. ಎಲ್ಲತ್ತೂ ಅಡ್ಡ ಚೆಂಡು ನಿಶಾನೆ ಆಗ್ತಾ ಇದೆ. ಅತಿರಿಕ್ತ ಬೊಟ್ಟಗಳು ಶುರುವಾಗ್ತಾ ಇದೆ. ಮತ್ತೆ ಸುಮನ್ ಎಲ್ಲತ್ತೂ ಶ್ರೇಷ್ಠ ಮಟ್ಟ ದಾಳಿ. ಯಾವುದೇ ಬೊಟ್ಟಗಳಿಗೆ ಅವಕಾಶವಿಲ್ಲ. ಡಾಟ್ ಅಂಡ್ ಡೆಲಿವರಿ ಅಂತಿಮ 1 ಚೆಂಡು ಬಾಕಿ. ಎಲ್ಲಿ ಬೀಸುವಂತಹ ಯತ್ನ ಬಿತ್ತು. ಮತ್ತೊಮ್ಮೆ ಸೀಮಾರೇಖೆಯ ಗಡಿ ಭಾಗದಲ್ಲಿ ಚೆಂಡು. ಓ ಮೈ ಗಾಡ್, ಮತ್ತೊಂದು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅವಳಿ ಓಟ ಮತ್ತು ಜಮೆಯಾಗುವಾಗ ಓವರ್ ನಂಬರ್ 1 ಮುಕ್ತಾಯವಾಗ್ತಾ ಇದೆ. 16 ಆನ್ ದಿ ಬೋರ್ಡ್. ಪವರ್ ಪ್ಲೇ ವಿಭಾಗದಲ್ಲಂತೂ ಅತ್ಯುತ್ತಮ ರಂದಾರೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. 16 ಖಾತೆಯಲ್ಲಿದೆ. ಯಾವುದೇ ಹುತ್ತರಿಯ ನಷ್ಟವನ್ನು ಕೂಡ ಕಾಣ ಸಿಗ್ತಾ ಇಲ್ಲ. ಬಹಳಷ್ಟು ವೈಯಕ್ತಿಕ ಪ್ರಶಸ್ತಿಗಳು ಕೂಡ ಈ ಪಂದ್ಯಾಟದಲ್ಲಿ ನೀಡುವಂತಿದೆ. ಮ್ಯಾನ್ ಆಫ್ ದ ಮ್ಯಾಚ್, ಫೇರ್ ಪ್ಲೇ ಅವಾರ್ಡ್, ಮೋಸ್ಟ್ ಸಿಕ್ಸಸ್ ಅವಾರ್ಡ್, ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್, ಎಮರ್ಜಿಂಗ್ ಪ್ಲೇಯರ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಹಾಗೂ ಮ್ಯಾನ್ ಆಫ್ ದ ಸೀರೀಸ್ ಎಂಬಂತಹ ವೈಯಕ್ತಿಕ ಪ್ರಶಸ್ತಿಗಳು ಕೂಡ ಪ್ರದಾನವಾಗಲಿದೆ ಮುಖ್ಯ ವೇದಿಕೆಯಲ್ಲಿ. ಖಾತೆಯಲ್ಲಿ 16 ಇದೆ. ಪ್ರಥಮ ಸೆಮಿಫೈನಲ್ ನಲ್ಲಿ ಎದುರಾಳಿಯಾದಂತಹ ತಂಡಗಳಿದು. ಪರಾಜಯಗೊಂಡಂತಹ ತಂಡ ರೈಸಿಂಗ್ ಸ್ಟಾರ್ ಸೇಡನ್ನು ತೀರಿಸಿಕೊಳ್ಳಬಹುದೇ ಕಾದು ನೋಡಬೇಕಾಗಿದೆ. ಮತ್ತೆ ಚೆಂಡು, ಮತ್ತೆ ಅವಳಿ ಒಟ್ಟಕ್ಕೆ ಕರೆ, ಚಾನ್ಸ್ ಆಫ್ ರನ್ ಔಟ್. ಓ ಮೈ ಗುಡ್ನೆಸ್, ಗೌರೀಶ್ ಇಸ್ ಬ್ಯಾಕ್ ಔಟ್. ಮೊದಲೇ ಮೂಡಿದ್ದರೆ ಅವಳಿ ಓಟಗಳು ಖಾತೆಯಲ್ಲಿ ಇರಬಹುದಿತ್ತು. ಆದರೆ ಮನಸ್ಸಿಲ್ಲದ ಓಡಾಟ ಕಂಡು ಬಂದಿತ್ತು ವಿಕೆಟ್ಗಳ ಮಧ್ಯೆ. ಮನಸ್ಸಿಲ್ಲದ ಓಡಾಟದಲ್ಲಿ ಹುತ್ತರಿ ಅಂತೂ ನಷ್ಟವಾಗ್ತಾ ಇದೆ. ರನ್ಔಟ್ ಮುಖೇನವಾಗಿ ಗೌರೀಶ್ ಬಲಿಯಾದರೆ
ಅವರ ಜಾಗದಲ್ಲಿ ಮತ್ತೋರ್ವ ಬಲಶಾಲಿ ಆಟಗಾರನ ಆಗಮನ ಕಾಣಸಿಗಬೇಕಾಗಿದೆ. ಎಸ್ ಜ್ಞಾನೇಶ್ ಅವರ ಆಗಮನ ಕಾಣಸಿಗ್ತಾ ಇದೆ. ಎಸ್ ಸೆಕೆಂಡ್ ಬಾಲ್ ವಾತದ ಆಕಾಶದಲ್ಲಿ ಚೆಂಡು ಮತ್ತೆ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಜಾನೇಶ್ ಅವರ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ವಿಶ್ವ ಕಳೆದೊಂದು ಪಂದ್ಯಾಟದಲ್ಲಿ ಕೂಡ ಒಂದು ಕ್ಯಾಚ್ ಅನ್ನು ಕೈ ಬಿಟ್ಟಿದ್ರು. ವಾತಶೈಕ್ ವಿಭಾಗದಲ್ಲಿ ಸುಮಂತ್ ಎಲ್ಲಂತೂ ಶ್ರೇಷ್ಠ ಮಟ್ಟದ ದಾಳಿ ಆಗಿತ್ತು. ಬೈಸ್ ಮುಖೇನವಾಗಿ ಒಂದಂಕ ಸೇರ್ಪಡೆಗೊಳ್ತಾ ಇದೆ. ವಾತೆ ಚತುರ್ಥ ಬಾರಿಗೆ ದೀಪು ಶ್ರೇಷ್ಠ ಮಟ್ಟದ ದಾಳಿ ಆಗಿತ್ತು. ದಂಡನೆ ಕೂಡ ಯಶಸ್ಸಿನ ಒಂದಂಕ ಹೊತ್ತು ಸಫಲವಾಗ್ತಾ ಇದೆ. ಅಂಕಪಟ್ಟಿಯಲ್ಲಿ ಒಂದಂಕ ಸೇರ್ಪಡೆಗೊಳ್ಳುವಾಗ 20 ದಾಖಲಾಗಿದೆ. ಒತ್ತು ದಾಳಿಗಾರಿಕೆ ವಿಭಾಗವನ್ನು ಮಾತನಾಡಿ ಚೆಂಡು ಈ ಬಾರಿ ಮತ್ತೊಂದು ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಜ್ಞಾನೇಶ್ ಅವರಿಗೆ ಇದು 2ನೇ ಜೀವದಾನವಾಗಿದೆ. ಒಂದಂಕ ಬಂತು. ಖಾತೆಯನ್ನು ಸೇರಿಕೊಳ್ಳುವಾಗ ಅಂತಿಮ ಒಂದು ಚೆಂಡು ಎಸೆಯಬೇಕಾಗಿದೆ ದೀಪು. ಮತ್ತೆ ಶ್ರೇಷ್ಠ ಮಟ್ಟದ ದಾಳಿ. ಕ್ಷೇತ್ರ ರಕ್ಷಣೆ ಕೂಡ ಬಲಿಷ್ಠವಾಗಿ ಕಂಗೊಳಿಸ್ತಾ ಇದೆ. ರೈಸಿಂಗ್ ಸ್ಟಾರ್ ಕಡೆಯಿಂದ ಹರೀಶ್ ಅವರಿಂದ ಕ್ಷೇತ್ರ ರಕ್ಷಣೆ ಉತ್ತಮವಾಗಿ ಕಂಗೊಳಿಸುವಾಗ ಓವರ್ ನಂಬರ್ 2 ಕೂಡ ಮುಕ್ತಾಯವಾಗ್ತಾ ಇದೆ. ಅಂತಿಮವಾಗಿ ಓವರ್ ನಂಬರ್ 2 ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ 21 ದಾಖಲಾಗಿದೆ. ಒಂದು ಹೊತ್ತರಿಯನಕ್ಕೆ ತೃತೀಯ ಚೆಂಡು ದಾಳಿಗಾರಿಕೆ ವಿಭಾಗದಲ್ಲಿ ವಿಶ್ವ ಜೆರ್ಸಿ ನಂಬರ್ 07 ದಾಳಿಗಾರಿಕೆಯಲ್ಲಿರುವಾಗ ನೋಡಬೇಕಾಗಿದೆ. ಈಗಾಗಲೇ 21 ಎಂಬಂತೆ ಖಾತೆಯನ್ನು ತೋರಿಸುವಾಗ ಮತ್ತೆ ಖಾತೆಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಪುಲ್ಟಾಸ್ ಚೆಂಡು, ಪುಲ್ಟಾಸ್ ಈ ಬಾರಿ ಶ್ರೇಷ್ಠ ಮಟ್ಟದ ಕ್ಯಾಚ್. ದಿಸ್ ಇಸ್ ದ ದೀಪು. ಹುತ್ತರಿ ನಷ್ಟವಾಗ್ತಾ ಇದೆ. ಸುಮಂತ್ ಅವರನ್ನು ಕಳೆದುಕೊಳ್ಳುವಾಗ ಮತ್ತೋರ್ವ ಐಕಾನ್ ಆಟಗಾರನ ಆಗಮನ ಕಾಣಸಿಗ್ತಾ ಇದೆ. ಪೂಜೇಶ್ ಕಳೆದ ಪಂದ್ಯಾಟದಲ್ಲಂತೂ 4 ಸಿಕ್ಸರ್ ಸಿಡಿಸಿದಂತಹ ವೀರ. ಒಂದು ಓವರಿನಲ್ಲಿ 4 ಸಿಕ್ಸರ್ ಸಿಡಿಸಿದ ವೀರ ಪೂಜೇಶ್ ಈ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ. ಓ ಮೈ ಗಾಡ್, ಶ್ರೇಷ್ಠ ಮಟ್ಟದ ದಾಳಿ. ಒತ್ತಿಲೆಯ ಬದ್ಧ ದಾಳಿಯನ್ನು ಸಂಘಟಿಸುವಾಗ ಮತ್ತೆ ಶ್ರೇಷ್ಠ ಮಟ್ಟ ಚೆಂಡಾಗಿದ್ದಾದ್ರೆ ಈ ಬಾರಿ ಪೂಜೇಶ್ ಈಸ್ ದ ಮ್ಯಾನ್. ಎಷ್ಟೇ ಬಿಗುವಿನ ದಾಳಿ ಇದ್ದರೂ ಕೂಡ ಲೀಲಾಜಾಲವಾಗಿ ಚೆಂಡನ್ನು ಬೌಂಡರಿಗೆ ಅಟ್ಟುವಂತಹ ಹರಸಾಹಸವನ್ನು ಪಡುವರು ಪೂಜೇಶ್. ದಿಸ್ ಈಸ್ ದ ಸೆಕೆಂಡ್ ಮ್ಯಾಸಿವ್ ಆಫ್ ದ ಇನ್ನಿಂಗ್ಸ್. ಮತ್ತೊಮ್ಮೆ ಮುನ್ನುಗ್ಗಿ ಬಾರಿಸುವಂತಹ ಯತ್ನವಿತ್ತು. ಬೈಸ್ ಮುಖೇನವಾಗಿ ಒಂದಂಕ ಲಭಿತವಾಗ್ತಾ ಇದೆ. ಎಲ್ಲಿ ಮತ್ತೆ ಮುನ್ನುಗ್ಗಿ ಬಾರಿಸುವಂತಹ ಯತ್ನವಿತ್ತು.
ಅಂತಿಮ ಒಂದು ಚೆಂಡು ಬಾಕಿ ಇದೆ. ಮತ್ತೆ 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 ದಿಸ್ ಇಸ್ ದ ಸೆಕೆಂಡ್ ಕ್ಯಾಚ್ ಆಫ್ ದ ದೀಪು. ಬೌಂಡರಿ ಗೆರೆಯಲ್ಲಿ ಬಹಳಷ್ಟು ಮಿಂಚಿನ ಕ್ಷೇತ್ರ ರಕ್ಷೆಯನ್ನು ಕೈಗೊಳ್ತಾ ಇದ್ದಾರೆ ದೀಪು. ಪೂಜೇಶ್ ಇಸ್ ದ ಬ್ಯಾಕ್ ಔಟ್. ಸ್ಕೋರ್ ಬೋರ್ಡ್ ಇಸ್ 30 ದಾಖಲಾಗಿದೆ. ಬಹಳಷ್ಟು ಶ್ರೇಷ್ಠ ಮಟ್ಟದ 2 ಕ್ಯಾಚ್ ಅನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಎದುರಾಳಿ ತಂಡಕ್ಕೆ ಕಡಿವಾಣವನ್ನು ಹಾಕಿದ್ದಾರೆ ದೀಪು. ಅಂತಿಮ ದಾಳಿಯಲ್ಲಿ ಶ್ರೇಯಸ್, ಜ್ಞಾನೇಶ್ ಸ್ಟ್ರೈಕ್ ವಿಭಾಗದಲ್ಲಿ ಕಾಣಸಿಗುವಾಗ ಖಾತೆಯಲ್ಲಂತೂ 30 ದಾಖಲಾಗಿದೆ. ಇನ್ನುಳಿದ 6 ಚೆಂಡುಗಳಲ್ಲಿ ಒಂದು ಹಂತದಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸಿದ್ದಾದಲ್ಲಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕಿಕೊಳ್ಳಬಹುದು. ಎಲ್ಲಂತೂ ಬಿತ್ತು. ದೀಪು ದೀಪು ಸ್ಥಳ ಬದಲಾವಣೆ. ದೀಪು ಕೈಯಲ್ಲೇ ಚೆಂಡು. ಇದು ತೃತೀಯ ಕ್ಯಾಚ್. ಪಡ್ಪು ಪರಿಸರದಲ್ಲಿ ಅತಿ ಹೆಚ್ಚು ಪ್ರದರ್ಶನವನ್ನು ಕಂಡಂತಹ ಆಟಗಾರ ಪ್ರಮೋದ್ ಈ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ 5 ಎಸೆತಗಳಿವೆ. ಖಾತೆಯಲ್ಲಿ ಈಗಾಗಲೇ 30 ಎಂಬಂತಹ ಬೃಹತ್ ಖಾತೆಯನ್ನು ತೋರಿಸಿಕೊಳ್ತಾ ಇದೆ. ಕಾದು ನೋಡೋಣ 5 ಚೆಂಡುಗಳಲ್ಲಿ ಎದುರಾಳಿ ತಂಡಕ್ಕೆ ಎಷ್ಟರ ಮಟ್ಟಿಗೆ ಖಾತೆಯನ್ನು ಸಂಪಾದಿಸುವಲ್ಲಿ ಯಶಸ್ವಿಯಾಗಬಹುದು ಅಥವಾ ಎಷ್ಟರ ಮಟ್ಟಿಗೆ ಕಡಿವಾಣ ಹಾಕಬಹುದು ದಾಳಿಗಾರರು. ಎಲ್ಲಂತೂ ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಂತೂ ಒಂದೋಟವಂತೂ ಸಫಲವಾಗ್ತಾ ಇದೆ. ಖಾತೆಯಲ್ಲಿ ಒಂದೋಟ ಜೋಡಣೆ ಆಗುವಾಗ 31 ದಾಖಲಾಗ್ತಾ ಇದೆ. ಮತ್ತೆ ಶ್ರೇಯಸ್ ಎಲ್ಲಂತೂ ವೈಟ್ ಎಂಬ ಘೋಷಣೆ ಕಂಡು ಬರ್ತಾ ಇದೆ. ಅತಿರಿಕ್ತ ಬೂಟಗಳು ಸೇರ್ಪಡೆ. ಫೈನಲ್ ಪಂದ್ಯಾಟವಂತೂ ರೋಚಕ ಘಟ್ಟವನ್ನು ತಲುಪುವಾಗ ಅತಿರಿಕ್ತ ಬೂಟಗಳು ದುಬಾರಿಯಾಗಬಹುದು. ಮತ್ತೆ ಲಯಬದ್ಧ ದಾಳಿ ಸಂಘಟಿತವಾಗ್ತಾ ಇದೆ. ಚೆಂಡು ಚುಕ್ಕಿ ಆಗ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶವಿಲ್ಲ. ಚೆಂಡು 3 ಎಸೆತಗಳು ಮುಕ್ತಾಯವಾಗಿದೆ. ಅಂತಿಮ 3 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಮತ್ತೆ ರಕ್ಷಣಾತ್ಮಕ ಆಟದ ಮೊರೆ ಹೋಗ್ತಾ ಇದ್ದಾರೆ. ಒಂದಕ್ಕಂತ ಸಫಲವಾಗ್ತಾ ಇದೆ. 33 on the board. ಎಲ್ಲದೂ ಬೀಸುವ ಯತ್ನವಿತ್ತು. ಆದರೆ ನಿಯಮದ ಅನುಸಾರವಾಗಿ ಕೇವಲ 1 ಅಂಕವಂತೂ ಲಭಿತವಾಗ್ತಾ ಇದೆ. ಫೈನಲ್ ಬಾಲ್. ಪ್ರಥಮ ಇನ್ನಿಂಗ್ಸ್ನ ಫೈನಲ್ ಪಂದ್ಯಾಟದ ಅಂತಿಮ 1 ಚೆಂಡು ಮಾತ್ರ ಬಾಕಿ. ಎಲ್ಲದೂ ಸ್ಟಂಪ್ ಮುಖೇನ ಹೋಗಿ ಬಲೆ ಆಗ್ತಾ ಇದ್ದಾರೆ. 35 is the target. ಕಳೆದ ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ಇದೇ ತಂಡಗಳು ಎದುರಾಳಿಯಾಗಿತ್ತು. ಅಲ್ಲಿ 38 ದಾಖಲಾಗಿ 39 ಗುರಿ ಬೆನ್ನಟ್ಟಬೇಕಾಗಿತ್ತು. ಆದರೆ ಪರಾಜಯಗೊಂಡಿತ್ತು ರೈಸಿಂಗ್ ಸ್ಟಾರ್ಸ್. ಈ ಬಾರಿ ಮಾತ್ರ 24 ಎಸೆತಗಳ ಮುಂದೆ 35 ಓಟಗಳನ್ನು ಕಲೆ ಹಾಕುವಂತಹ ಅವಕಾಶವಿದೆ. ಕಾದು ನೋಡಬೇಕಾಗಿದೆ ಯಾರಿಗೆ 3ನೇ ವರ್ಷದ ಕಿರೀಟ. ಫೈನಲ್ ಪಂದ್ಯಾಟದಲ್ಲಿ ಗೆದ್ದು ಬೀಗುವಂತಹ ತಂಡ ಯಾವುದಾಗಬಹುದು. ಸೋಲಿಲ್ಲದ ಸರದಾರರಾಗಬಹುದೇ ಅಥವಾ ಎಲ್ಲ ವಿಧದಲ್ಲೂ ಆಟದ ವಿಭಾಗದಲ್ಲಿ ಮೇಲುಗೈ ಸಾಧಿಸಿಕೊಂಡು ಬಂದು ಫೈನಲ್ ಪಂದ್ಯಾಟದ ಮೊರೆ ಹೋಗಿ ಮತ್ತೆ ಫೈನಲ್ ಪಂದ್ಯಾಟಕ್ಕೆ ಅವಕಾಶವನ್ನು ಕಂಡುಕೊಂಡಂತಹ ರೈಸಿಂಗ್ ಸ್ಟಾರ್ ಪಾಲಾಗಬಹುದೇ. ಕಾದು ನೋಡಬೇಕಾಗಿದೆ. ಅಂತಿಮ 1 ಇನ್ನಿಂಗ್ಸ್ ಮಾತ್ರ ಬಾಕಿ ಉಳಿತಾ ಇದೆ. 24 balls, 35 is the target. ಲೈನ್ ಅಂಪೈರ್ ಪ್ಲೇಸ್. 1 ಬಾಲ್ ಕನೋಡಿಗೆ ಅವಳು 3 ದಿನ
ತೇಜಸ್ ಬಾಲ್ ನೋಡಿ, ಅಲ್ಲಿ ಒಂದು ಚೆಂಡು ಸಿಗ್ಲಿಲ್ಲ ಅಂತೆ. ಎಸ್, ಲೈನ್ ಅಂಪೈರ್ ಎಲ್ಲೂ ಕಾಣ ಸಿಗ್ತಾ ಇಲ್ಲ. ಬಹಳಷ್ಟು ನಿರೀಕ್ಷೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಫೈನಲ್ ಅಂತಿಮ ಒಂದು ಇನ್ನಿಂಗ್ಸ್ ಹೊಳಿತಾ ಇದೆ. ವಾರಿಯರ್ಸ್ ವರ್ಸಸ್ ರೈಸಿಂಗ್. ಯಾರ ಕೈ ಮೇಲಾಗಬಹುದು, ಯಾರು ಈ ಪಂದ್ಯಾಟದಲ್ಲಿ ವಿಜಯಿಯಾಗಿ ತನ್ನ 3ನೇ ವರ್ಷದ ಕಿರೀಟವನ್ನು ಅಲಂಕರಿಸುವಂತಹ ತಂಡ ಯಾವುದು? ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಸಮಾರೋಪ ಸಮಾರಂಭ ಇನ್ನೇನು ಒಂದು ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ಜರುಗಬೇಕಾಗಿದೆ. ಅತಿಥಿಗಳ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ ಹಾಗೂ ಫೈನಲ್ ಪಂದ್ಯಾಟದ ದ್ವಿತೀಯ ಇನ್ನಿಂಗ್ಸ್ ಕೂಡ ಆರಂಭವಾಗ್ತಾ ಇದೆ. Yes, match will be started. ಜಿತೇಶ್ ಹಾಗೂ ಹರೀಶ್ ಸ್ಟ್ರೈಕ್ ವಿಭಾಗದಲ್ಲಿ ಜಿತೇಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಂತೂ ಹರೀಶ್ ಕಾಣಸಿಗುವಾಗ ದಾಳಿಗಾರಿಕೆ ವಿಭಾಗದಲ್ಲಿ ಮಾನ್ವಿತ್. ನೆಲಕಾಚಿ ಬಂದಂತ ಚೆಂಡು ಪವರ್ ಪ್ಲೇ ವಿಭಾಗದಲ್ಲಿ ಪ್ರಥಮ ಚೆಂಡಿನಲ್ಲಿ 1 ಅಂಕವನ್ನು ಲಭಿಸ್ತಾ ಇದೆ. ಮತ್ತೆ ದ್ವಿತೀಯ ಬಾರಿಗೆ ಮಾನ್ವಿತ್ ಹರೀಶ್ ರೈಟ್ ಅವರ್ ವಿಕೆಟ್ ಮೂಲಕವಾಗಿ ಚೆಂಡು ಧಾವಿಸ್ತಾ ಇದೆ. ನೆಲಕಸಿ ಬಂದ ಚೆಂಡು ಶ್ರೇಷ್ಠ ಮಟ್ಟದ ಹೊಡೆತ ಕ್ಯಾಚ್ ಔಟ್ ಆಗುವ ಎಲ್ಲ ಲಕ್ಷಣಗಳಿಗೆ ಹರೀಶ್ ಅವರ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ದೊಡ್ಡ ಹೊಡೆತವನ್ನೇ ಬೇಟೆಯಾಡ್ತಾ ಇದ್ದಾರೆ ವಾರಿಯರ್ಸ್ ತಂಡದ ಮಾನ್ವಿತ್. ಬಹಳಷ್ಟು ನಿರೀಕ್ಷೆ ಪಂದ್ಯಾಟ ಕಂಡುಕೊಳ್ಳುವಾಗ ಮತ್ತೆ ಜರ್ಸಿ ನಂಬರ್ 07 ಖ್ಯಾತಿಯ ವಿಶ್ವ ಅವರ ಅಂಕಣ ಒಳ ಪ್ರವೇಶವಾಗ್ತಾ ಇದೆ. ಬಹಳಷ್ಟು ಪಂದ್ಯಾಟಗಳಲ್ಲಿ ನಮಗೆ ತೀರ್ಪನ್ನು ನೀಡಿ ಗೌರವಿಸಿದಂತಹ ಸುನಿಲ್ ಅವರು ಹಾಗೂ ನವನೀತ್ ಅವರನ್ನು ಕೂಡ ಗೌರವಿಸ್ತಾ ಇದ್ದೇವೆ. ನಾಲ್ಕು ಬಂದ ಚೆಂಡು ಶ್ರೇಷ್ಠ ಮಟ್ಟದಲ್ಲಿ ಓ ಮೈ ಗುಡ್ನೆಸ್, ವಿಶ್ವ ಇಸ್ ದ ಬ್ಯಾಕ್ಔಟ್. ಶ್ರೇಷ್ಠ ಮಟ್ಟದ ಗೂಟ ರಕ್ಷಣೆ ಕಂಡು ಬರ್ತಾ ಇದೆ. ಬಹಳಷ್ಟು ವೇಗದ ಗೂಟ ರಕ್ಷಣೆಯಿಂದ ಸ್ಟಂಪೌಟ್ ಮೂಲಕವಾಗಿ ಮತ್ತೊಂದು ಉತ್ತರಿ ನಷ್ಟವಾಗ್ತಾ ಇದೆ. ಮತ್ತೊಂದು ಹ್ಯಾಟ್ರಿಕ್ ಅವಕಾಶ ಕೂಡ ಇದೆ ಮನ್ವಿತ್ ಅವರ ಪಾಲಿಗೆ. ದೀಪು ತಂಡದ ಆಧಾರ ಸ್ತಂಭದ ಆಗಮನವಾಗ್ತಾ ಇದೆ. ಇನ್ನೊಂದೇ ಹೆಜ್ಜೆ ವಾರಿಯರ್ಸ್ ತಂಡಕ್ಕೆ. ದೀಪು ಹ್ಯಾಟ್ರಿಕ್ ಚಾನ್ಸ್ ಫಾರ್ ಮನ್ವಿತ್. 3 ball is completed. Scoreboard still only one. 35 is the target. ಬಹಳಷ್ಟು ಫೀಲ್ಡಿಂಗ್ ಸಂಘಟಿತವಾಗ್ತಾ ಇದೆ, ಏಕೆಂದರೆ ಸ್ಟ್ರೈಕ್ ವಿಭಾಗದಲ್ಲಿರುವುದು ರೈಸಿಂಗ್ ಸ್ಟಾರ್ ತಂಡದ ಆಧಾರ ಸ್ತಂಭ ದೀಪ್. ಕಾದು ನೋಡಬೇಕಾಗಿದೆ. ಮನ್ವಿತ್ ಟು ದೀಪು. ಎಲ್ಲೆ ಓ ಮೈ ಗಾಡ್, ಕೊಂಚ ಮಟ್ಟಿನಿಂದ ಪಾರಾದ್ರೂ ದೀಪು ಬಯಸುಮುಖೇನವಾಗಿ ಖಾತೆ ಕೂಡ ಲಭಿಸ್ತಾ ಇದೆ. ಈ ಭದ್ರಕೋಟೆಯನ್ನು ಭೇದಿಸಿ ದೀಪು ಸೀಮಾ ರೇಖೆಯನ್ನು ಗಡಿ ತಲುಪಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಎಲ್ಲಂತೂ ಯಾವುದೇ ಪ್ರದರ್ಶನವಿಲ್ಲ, ಯಾವುದೇ ಕನೆಕ್ಷನ್ ಕಂಡು ಬರ್ತಾ ಇಲ್ಲ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕ ಕೂಡ ಕಾಣ ಸಿಗ್ತಾ ಇಲ್ಲ. ಲೀಲಾಜಾಲವಾಗಿ ಎಸೆತಗಳಂತೂ ಕೇವಲ ಒಂದು ಓಟದ ನೆಲೆಯಲ್ಲಿ ಕಂಡು ಬರ್ತಾ ಇದೆ. ಕಾದು ನೋಡಬೇಕಾಗಿದೆ. ಅಂತಿಮ ಒಂದು ಚೆಂಡು ಇದೆ ಪವರ್ ಪ್ಲೇ ವಿಭಾಗದಲ್ಲಿ. ಅಂತಿಮ ಚೆಂಡು ಎಲ್ಲಂತೂ ಬೇಯಿಸುವ ಯತ್ನವಿತ್ತು, ಆದರೆ ಕೂಡ ಯಾವುದೇ ಸಂಪರ್ಕವಿಲ್ಲ. ಓವರ್ ನಂಬರ್ 1 ಅಂತ ಮುಕ್ತಾಯವಾಗ್ತಾ ಇದೆ. ಖಾತೆಯಲ್ಲಿ ಕೇವಲ 4 ಮಾತ್ರ. 31 ಓಟದ ಅವಶ್ಯಕತೆ ಇದೆ. ಸರಾಸರಿ ಎಂಬಂತೆ ಓವರ್ ಒಂದಕ್ಕೆ 10 ಓಟಗಳು ಬಹಳಷ್ಟು ಅವಶ್ಯಕತೆ ಇದೆ. 4 on the board.
ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಪೂಜೇಶ್ ಅವರ ಕೈಯಲ್ಲಿ ಚೆಂಡು. ಯಾವುದೇ ಓಟಗಳಿಗೆ ಅವಕಾಶವಿಲ್ಲ. ಚೆಂಡಂತ ಚುಕ್ಕಿ ಆಗ್ತಾ ಇದೆ. ಮತ್ತೆ ಎಲ್ಲಂತೂ ವೇಗದೂತ ದಾಳಿ ಕಂಡು ಬರ್ತಾ ಇದೆ. ನೆಲಚಕ್ರ ಎಸೆತವಂತೂ ಕಂಡು ಬರುವಾಗ ಯಾವುದೇ ಓಟಗಳಿಗೆ ಅವಕಾಶವಿಲ್ಲ. 2 ಚೆಂಡು ಚುಕ್ಕಿ ಆಗ್ತಾ ಇದೆ. ಮತ್ತೊಮ್ಮೆ ದಾಳಿಯಲ್ಲಿ ಯಶಸ್ಸು ಅನ್ನು ಕಂಡುಕೊಳ್ತಾ ಇದೆ. ಇಲ್ಲ ಓ ಮೈ ಗುಡ್ನೆಸ್, ಓವರ್ ಥ್ರೋ ಮೂಲಕವಾಗಿ ಒಂದಂಕವನ್ನು ಬಹುಮಾನದ ರೂಪವಾಗಿ ಬಿಟ್ಕೊಡ್ತಾ ಇದ್ದಾರೆ. 3 ball completed. A 4th ball again. Right arm around the wicket. Going to Jitesh. ಮತ್ತೆ ಲಯಬದ್ಧ ದಾಳಿ. ಓಟಗಳಿಗೆ ಅವಕಾಶವಿಲ್ಲ. 4 ball is completed. 5th ball again. Poojesh to Jitesh. This is the Akashvani Bengaluru. Wide +1. ಎಸ್, ಕ್ಯಾಚ್ ಅನ್ನು ಪಡೆದುಕೊಳ್ಳುವಲ್ಲಿ ಬಹಳಷ್ಟು ಯಶಸ್ಸನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಮತ್ತೊಬ್ಬ ಕಿರಿಯ ಆಟಗಾರ. Scoreboard still 7 on the board. ಫೈನಲ್ ಬಾಲ್. ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಅಂಕಪಟ್ಟಿ ಕೇವಲ 7ರಲ್ಲಿ ಸ್ಥಗಿತವಾಗಿದೆ. ಎಸ್, ಯಾವುದೇ ಓಟಗಳಿಗೆ ಅವಕಾಶವಿಲ್ಲ. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2, ಸ್ಕೋರ್ ಬೋರ್ಡ್ ಸ್ಟಿಲ್ 7 ಆನ್ ದಿ ಬೋರ್ಡ್. ಇನ್ನು ಕೂಡ 28 ಓಟಗಳು ದೂರದಲ್ಲಿದೆ. ಹನ್ನೆರಡು ಎಸೆತ 28 ಓಟಗಳು ಬೇಕಾಗಿದೆ. ದೀಪು ಸ್ಟ್ರೈಕ್ ವಿಭಾಗದಲ್ಲಿ ಇರುವ ತನಕ ಎದುರಾಳಿ ತಂಡಕ್ಕೆ ಒಂದು ಸ್ವಲ್ಪ ಕೂಡವಾದ್ರೂ ಭಯ ಇದ್ದೇ ಇರುತ್ತದೆ. ಕಾದು ನೋಡಬೇಕಾಗಿದೆ. ಗೌರಿ ಸೀಸ್ ದ ಬೌಲರ್. ಥರ್ಡ್ ಬಾಲ್ ಪ್ರೋಗ್ರೆಸಿಂಗ್. APL ಸೀಸನ್ 3ರ ಅಂತಿಮ 2 ಓವರುಗಳು ಮಾತ್ರ ಬಾಕಿ ಇದೆ. ನಿರೀಕ್ಷೆಯ ಚಾಂಪಿಯನ್ ಪಟ್ಟದ ನಿರೀಕ್ಷೆಯಲ್ಲಿದ್ದೇವೆ. ಯಾರು ಚಾಂಪಿಯನ್ ಆಗಬಲ್ಲರು ಎಂಬ ಕಾತುರತೆ ಇನ್ನು ಕೂಡ ಎಲ್ಲ. ದಿಸ್ ಇಸ್ ದ ಹಿಟ್ಟಿಂಗ್. ಸೂಪರ್ ಸೇವರ್. ಸೇವ್.
ಕೊಲ್ಲೆ ಕೊಲ್ಲೆ ಪ್ಲೀಸ್ ಬಲ್ತಿ ಇಜ್ಜರತೆ ಹೆಜ್ಜದೆ ನೋರನ್ ಒಂದು ಎಸೆತ ಸಂಪೂರ್ಣವಾಗಿದೆ. ಎಸಾಟ ಚೆಂಡು ಘೋಷಣೆ ಆಗ್ತಾ ಇದೆ. ಮತ್ತೆ ಆಕಾಶದಲ್ಲಿ ಚೆಂಡು ಒಂದಂಕ ಮತ್ತು ಸಫಲವಾಗ್ತಾ ಇದೆ. ಬಹಳಷ್ಟು ಬೌಂಡರಿ ವಿಭಾಗದಲ್ಲಿ ರೋಚಕತೆಯ ಕ್ಷೇತ್ರ ರಕ್ಷಣೆಯನ್ನು ಕೈಗೊಂಡಿದ್ರು ಸುಮಂತ್ ಅವರು. 6 ಓಟಗಳನ್ನು ಉಳಿಸುವಲ್ಲಿ ಮಹತ್ತರವಾದ ಪ್ರಯತ್ನದಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಆಟವಂತೂ ಮುಂದುವರಿತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಗೌರೀಶ್. ಮತ್ತೊಂದು ಚುಕ್ಕಿ ಚೆಂಡು ಬಹಳಷ್ಟು ಮಹತ್ತರವಾದ ದಾಳಿಯನ್ನು ಎದುರಿಸುವಲ್ಲಿ ಅಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಹುತ್ತರಿಯ ನಷ್ಟವಾಗ್ತಾ ಇದೆ. ಮನ್ವಿತ್ ಅವರ ಭದ್ರ ಬಗ್ಸೆಯನ್ನು ಸೇರಿದಂತಹ ಚೆಂಡು ಪ್ರೀತಮ್ ಅವರನ್ನು ಪೆವಿಲಿಯನ್ ಕಟ್ಟುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. Shreyas, the new manager Shreyas. Scoreboard still 9 on the board. ಮತ್ತೆ ಒಂಟಿ ಓಟದ ಸಂಪೂರ್ಣದೊಂದಿಗೆ 10 ದಾಖಲಾಗಿದೆ. ಇನ್ನು ಕೂಡ 25 ಓಟಗಳು ದೂರದಲ್ಲಿದೆ ವಿಜಯಕ್ಕೆ. ಅಂತಿಮ 2 ಚೆಂಡುಗಳನ್ನು ಎಸೆಯಬೇಕಾಗಿದೆ ಗೌರೀಶ್. ಲಾಲಿಪಾಪ್ ಓ ಮೈ ಗುಡ್ನೆಸ್. ನಿಯಮದ ಅನುಸಾರವಾಗಿ ಕೇವಲ 1 ಅಂಕ ಮತ್ತು ಮಾತ್ರ ಸಫಲವಾಗ್ತಾ ಇದೆ. ಬಾಲ್ ಓಕೆ ಓವರ್. ಎಸ್ ಆರು ಎಸೆತ 4 ಸಿಕ್ಸರ್ಗಳ ಅವಶ್ಯಕತೆ ಇದೆ. 6 ಎಸೆತ 24 ಓಟಗಳ ಅವಶ್ಯಕತೆ. ವಿಜಯಕ್ಕೆ ಬೇಕಾಗಿದೆ 24. ದೀಪು ಇನ್ನು ಕೂಡ ಸ್ಟ್ರೈಕ್ ವಿಭಾಗದಲ್ಲಿ ಆದರೂ ಕೂಡ ದಾಳಿಗಾರಿಕೆ ವಿಭಾಗವಂತೂ ಬಹಳಷ್ಟು ಗಟ್ಟಿಮುಟ್ಟಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಜ್ಞಾನೇಶ್ 6 ಎಸೆತ 4 ಸಿಕ್ಸರ್ಗಳ ಅವಶ್ಯಕತೆ ಇದೆ. ದ ಫೈನಲ್ ಮ್ಯಾಚ್ ಬಹಳಷ್ಟು ನಿರಾಶಾದಾಯಕವಾಗಿ ಕಂಡು ಬರ್ತಾ ಇದೆ. ದಿಸ್ ಇಸ್ ದ ದೀಪು ಹೇಳಿ ಮಾಡಿಸಿದಂತಹ ಆಟಗಾರ ಕೊನೆ ಕ್ಷಣದಲ್ಲಿ ಬಿರುಗಾಳಿಯಂತಹ ಸಿಕ್ಸರ್ ಬರ್ತಾ ಇದೆ. 18 ಓಟಗಳ ಅವಶ್ಯಕತೆ ಇದೆ. 5 balls to go. 18 required for the winning the match. This is the final match. Deepu is still in crease. ಕಾದು ನೋಡಬೇಕಾಗಿದೆ. ದೀಪು ಈ ಪಂದ್ಯಾಟವನ್ನು ತಿರುವಿನ ಅಂಚಿಗೆ ಕೊಂಡೊಯ್ಯಬಲ್ಲರೆ. ಕಾದು ನೋಡಬೇಕಾಗಿದೆ. ಎಲ್ಲೆ ವೇಗದ ದಾಳಿಗೆ ಯಾವುದೇ ದಾಳಿಯ ಪ್ರದರ್ಶನವಿಲ್ಲ. 1 ಅಂಕವಂತೂ ಸಫಲವಾಗ್ತಾ ಇದೆ. 4 ಎಸೆತ 17 ಓಟದ ಅವಶ್ಯಕತೆ. 4 balls to go. 17 required. Line umpire please. Four to get 17. A third ball again. This is called by wide. Extra was added to scoreboard. 19 on the board. 16 required.
4 to 16 4ರ ಮುಂದೆ ಬೇಕಾಗಿದೆ 16 ಒಂದಂತೂ ದೊಡ್ಡ ಹೊಡೆತ ಬಿದ್ದಲ್ಲಿ ಪಂದ್ಯಾಟ ಸ್ಥಿತಿಗತಿ ಬದಲಾಗಬಹುದು. This is Deepu. Oh my goodness. ಪಂದ್ಯಾಟವಂತೂ ರೋಚಕ ಸ್ಥಿತಿಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋದ ಪಂದ್ಯಾಟವನ್ನು ಮತ್ತೆ ಜೀವಂತವಾಗಿಸ್ತಾ ಇದ್ದಾರೆ ದೀಪು. ಕಳೆದು ಹೋಗಿದ್ದ ಮುತ್ತನ್ನು ಮತ್ತೆ ಸಮುದ್ರದ ಒಳ ಹೊಕ್ಕು ನಾನು ತರಬಲ್ಲ ಎಂಬಂತಹ ಪ್ರಯತ್ನವನ್ನು ಯಶಸ್ವಿಯ ಕಾರ್ಯನಿರ್ವಹಣೆಯಲ್ಲಿ ತೊಡಗಿದ್ದಾರೆ ದೀಪು. ಕಾದು ನೋಡೋಣ, ಇನ್ನು ಕೇವಲ 3 ಎಸೆತದ ಆಟ ಬಾಕಿ ಇದೆ. ಫೈನಲ್ ಅಂತೂ ನಿರಾಶಾದಾಯಕವಾಗಿತ್ತು, ಆದರೆ ಅಂತಿಮ ಓವರಿನಲ್ಲಿ ಬರ್ತಾ ಇದೆ ನೋಡಿ. ಮೆರುಗು ಹೆಚ್ಚಿಸುವಂತಹ ಪ್ರಯತ್ನ ದೀಪು ಕಡೆಯಿಂದ. ಮೊದಲೇ ಹೇಳಿದ್ದೆ, ದೀಪು ಕ್ರೀಸ್ ಅಲ್ಲಿ ಅಂಟಿಕೊಂಡಿರುವ ತನಕ ಎದುರಾಳಿ ತಂಡಕ್ಕಂತ ಭಯ ಇದ್ದೇ ಇರುತ್ತದೆ. 3 ಬಾಲ್ ಟು ಗೋ, 10 ರಿಕ್ವೈರ್ಡ್. ಅಂತಿಮ 3 ಚೆಂಡು ಇದೆ, 10 ಬೋಟ್ಗಳ ಅವಶ್ಯಕತೆ ಇದೆ. ಕಾದು ನೋಡಬೇಕಾಗಿದೆ. ಜ್ಞಾನೇಶ್ ಓವರ್ ಟು ಕ್ರಾಸಿಂಗ್ ಬೈ ದ ಅಂಪೈರ್ ಫಾರ್ ದ ದೀಪು. ಎಲ್ಲಂತೂ ಯಾವುದೇ ಓಟಗಳಿಲ್ಲ. ಕೊನೆಯ ಕ್ಷಣದವರೆಗೂ ಕಾತುರತೆಯನ್ನು ಹೆಚ್ಚಿಸಿಕೊಂಡಂತಹ ಪಂದ್ಯಾಟವಿದು. ಇನ್ನು ಕೂಡ ಪಂದ್ಯಾಟ ಜೀವಂತವಾಗಿದೆ. 2 ಬಾಲ್ ಟು ಗೋ, 10 ರಿಕ್ವೈರ್ಡ್. 2 ಎಸೆತ 10 ಓಟದ ಅವಶ್ಯಕತೆ. ಎಲ್ಲೆ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ದಾಳಿಗಾರ. 5ರೊಂದಿಗೆ ಪಂದ್ಯಾಟವು 99ರಷ್ಟು ಪಾಲು ವಾರಿಯರ್ಸ್ ಕಡೆಗೆ ವಾಲ್ತಾ ಇದೆ. ಒಂದು ಹಂತದಲ್ಲಿ ಭಯವನ್ನು ಕೂಡ ಸೃಷ್ಟಿಸಿದ್ರು ದೀಪು ಅವರು. ಅಂತಿಮ 1 ಚೆಂಡು ಇದೆ, 10 ಓಟದ ಅವಶ್ಯಕತೆ. ಈ ಹೊಡೆತವಂತೂ ಕಳೆದ ಎಸೆತಕ್ಕೆ ಒಂದು ಬಂದಿದ್ದಾದರೆ ಪಂದ್ಯಾಟವಂತೂ ರೈಸಿಂಗ್ ಸ್ಟಾರ್ ಕಡೆಗೆ ವಾಲಬಹುದಿತ್ತು. ಎಸ್, ರಿಯಲ್ ಮ್ಯಾನ್ ಇಸ್ ದ ದೀಪು. ಅಂತಿಮ ಓವರ್ನಲ್ಲಿ ಒಂದೇ ಒಂದು ಚೆಂಡಿನಲ್ಲಿ 6 ದಾಖಲಾಗಿದ್ದರೂ ಕೂಡ ವಾರಿಯರ್ಸ್ ತಂಡದ ಲೆಕ್ಕಾಚಾರವೇ ತಲೆ ಕೆಳಗಾಗುವಂತಹ ಪರಿಸ್ಥಿತಿ ಎದುರಾಗಬಹುದಿತ್ತು. This is a miracle final match. ಅಂತಿಮವಾಗಿ ಸೀಸನ್ 3 ಆಶೀರ್ವಾದ್ ಪ್ರೀಮಿಯರ್ ಲೀಗ್ ನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಟೀಮ್ ಆಶೀರ್ವಾದ್ ವಾರಿಯರ್ಸ್. ಹಾಗೂ ಅಂತಿಮವಾಗಿ ಗೌರೀಶ್ ಹಾಗೂ ಪೂಜೇಶ್ ಅವರಿಗೆ 500 ರೂಗಳ ಬಹುಮಾನ ಕೂಡ ಘೋಷಣೆಯಾಗಿದೆ. ಒಂದು 6ರಿಗೆ 500 ಘೋಷಣೆಯಾಗಿತ್ತು ತಂಡದ ಮಾಲಕರಿಂದ. ಅದು ಗೌರೀಶ್ ಹಾಗೂ ಪೂಜೇಶ್ ಅವರ ಪಾಲಾಗ್ತಾ ಇದೆ. ದಯವಿಟ್ಟು ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಬೇಕು ಹಾಗೂ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಎಲ್ಲ ಅತಿಥಿ ಅಭ್ಯಾಗತರು ಒಮ್ಮೆ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೇವಲ 10 ನಿಮಿಷದ ಕಾರ್ಯಕ್ರಮ ಮಾತ್ರ ಬಾಕಿ ಉಳಿತಾ ಇದೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾತ್ರ. ಕ್ರೀಡಾ ಕಾರ್ಯದರ್ಶಿಯಾದಂತಹ ದೀಪಕ್ ಬಳ್ಳಾರಿ ವೇದಿಕೆ ಕಡೆ ಬರಬೇಕು. ಅದೇ ರೀತಿ ಗೌರೀಶ್ ಕುಚ್ಚಿಗುಡ್ಡ ಇಬ್ರು ಕೂಡ ವೇದಿಕೆ ಕಡೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗದಲ್ಲೇ ಉಪಸ್ಥಿತ ಇರಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇವೆ. 10 ನಿಮಿಷದ ಕಾರ್ಯಕ್ರಮ ಮಾತ್ರ ಬಾಕಿ ಇದೆ. ಬಹುಮಾನ ವಿತರಣೆ ನಂತರ ಕಾರ್ಯಕ್ರಮ ಮುಕ್ತಾಯದ ಹಂತವನ್ನು ತಲುಪಬೇಕಾಗುತ್ತದೆ. ಅಂತಿಮವಾಗಿ 5 ತಂಡಗಳು ಭಾಗವಹಿಸಿತ್ತು ಈ ಐಪಿಎಲ್ ಸೀಸನ್ 3ಯಲ್ಲಿ. ಆಶೀರ್ವಾದ್ ಯುನೈಟೆಡ್ ತುಂಬೆ, ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತುಂಬೆ, ಆಶೀರ್ವಾದ್ ರೈಸಿಂಗ್ ಸ್ಟಾರ್, ಆಶೀರ್ವಾದ್ ವಾರಿಯರ್ಸ್ ತುಂಬೆ, ಆಶೀರ್ವಾದ್ ರಿಯಲ್ ಫೈಟರ್ಸ್. ಅಂತಿಮವಾಗಿ ಆಶೀರ್ವಾದ್ ವಾರಿಯರ್ಸ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ.
ಆಶೀರ್ವಾದ್ ಸೇವಾ ಸಂಘ ಅಂಚನೆ ಆಶೀರ್ವಾದ್ ಮಹಿಳಾ ಸೇವಾ ಸಂಘ ನೆತ್ತ ಆಷಾಢ ಸಂಘದ ಸದಸ್ಯರಿಗೆ ನಡತಿನಂಚಿನ APL 2025 ಸಮಾರೋಪ ಸಮಾರಂಭ ನಮ ಮಾತಿರಲಿಲ್ಲ ವೇದಿಕೆದ ಅಂಚಿಪ್ಪನಂಚಿನ ಮಾತ ಸದಸ್ಯರು ವೇದಿಕೆದ ಎದುರು ಬರಡು ಸದಸ್ಯರ ನಕ್ಲಿ ವೇದಿಕೆದ ಎದುರು ಬತ್ತದ ಒಂದೋಡು ಪಂದಕ್ಕೆ ಏನೊಂದಿಲ್ಲ ದೂರಡಪ್ಪನಂಚಿನ ಮಾತ ಪ್ರೇಕ್ಷಕರಿಲ್ಲ ವೇದಿಕೆದ ಎದುರು ಬರಡು ಬಂದುಲೆ ಕಾಂಡಿಡ್ದು ಇತ್ತ ಮುಟ್ಟ ನಡತಿನಂಚಿನ ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಫೈನಲ್ ಆಶೀರ್ವಾದ್ ವಾರಿಯರ್ಸ್ ಪಕ್ಕ ಆಶೀರ್ವಾದ್ ರೇಸಿಂಗ್ ಸ್ಟಾರ್ ತಂಡ ನಡುಟು ನಡತಿನಂಚಿನ ಫೈನಲ್ ರೋಚಕ ಫೈನಲ್ ಹಣ ನೀಡು ಆಶೀರ್ವಾದ್ ವಾರಿಯರ್ಸ್ ತುಂಬೆ ಈ ವರ್ಷದ ಚಾಂಪಿಯನ್ ಅದು ಮೂಡಿದು ಬೈದಳು ಕಂಗ್ರಾಚುಲೇಷನ್ ಆಶೀರ್ವಾದ್ ವಾರಿಯರ್ಸ್ ಅಂಚನೆ ಆಶೀರ್ವಾದ್ ರೇಸಿಂಗ್ ಸ್ಟಾರ್ಸ್ ರನ್ನರ್ಸ್ ಅದು ಮೂಡ್ ಬೈದಳು 2021 ಅಗ್ಲೆಗ್ಲ ಕಾಂಗ್ರೆಸ್ ಬನ್ನೊಂದು ಸಮಾರೋಪ ಸಮಾರಂಭನ ಆರಂಭ ಮಲ್ಪ ಇನ್ನಿತ ಈ ಸಮಾರೋಪ ಸಮಾರಂಭ ನಮ್ಮ ಟುಲ್ಲೆರು ಸಂದೀಪ್ ಕೈಕಂಬ ಮೇರೆ ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ ಮೇರೆ ಸಂಘದ ಗೌರವಾಧ್ಯಕ್ಷರ ಗಣೇಶ್ ಸುವರ್ಣ ಮೇರೆ ವೇದಿಕೆಗೆ ಲೆತ್ತಂಬರಡು ಅಂಚನೆ ನಿಶ್ ಮೇರ್ಲಾ ಫೀಲಿಂಗ್ ಕಿಚನ್ ಮಂಗಳೂರು ಮೇರ್ಲೊಲ್ಲೆರು ಚೆನ್ನಪ್ಪ ನಿತ್ಯ ಕ್ಯಾಟರಿಂಗ್ ಮಾಲಕರ ಮೇರ್ಲೊಲ್ಲೆರು ಯೋಗೀಶ್ ಕಜಕಂಡ ವಿಜಿ ಕ್ಯಾಟರರ್ಸ್ ಮೇರ್ಲೊಲ್ಲೆರು ಯೋಗೀಶ್ ಕೋಟ್ಯನ್ ಮೇರ್ಲೊಲ್ಲೆರು ಅಂಚನೆ ಯೋಗೀಶ್ ಕಜಕಂಡ ಭಾಗ್ಯೋದಯ ಮಿತ್ರಕಲ್ ಅವರಿಂದ ರಿಜಿಸ್ಟರ್ ನೆತ್ತ ಅಧ್ಯಕ್ಷರು ಮೇರ್ಲಾ ವೇದಿಕೆ ಬರಡು ಅಂಚನೆ ದೇವಪ್ಪ ಗೌಡ ಬೊಳ್ಳಾರಿ ಮೇರ್ಲಾ ವೇದಿಕೆ ಬರಡು ಸಂಘದ ಗೌರವಾನ್ವಿತ ಸಲಹೆಗಾರರು ದೇವಪ್ಪ ಗೌಡ ಅಂಚನೆ ನಾರಾಯಣ್ ಕುರುಡೇನ್ ಮೇರ್ಲಾ ವೇದಿಕೆ ಬರಡು ರಾಘವ ಬಂಗೇರ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ರಜತ ಮಹೋತ್ಸವದ ಅಧ್ಯಕ್ಷರು ಮೇರ್ಲಾ ವೇದಿಕೆ ಬರಡು ದಿವಾಕರ್ ಪೇರ್ಲ ಬೈಲ್ ಪ್ರಧಾನ ಕಾರ್ಯದರ್ಶಿ ಮೇರ್ಲಾ ವೇದಿಕೆ ಬರಡು ಅಂಚನೆ ಕಾಂಡೆಡ್ದಿಂಚ ಈತ್ ಪೊರ್ತು ನಮ್ಮ ಈ ಪೊರ್ಲದ ಕ್ರಿಕೆಟ್ ಸುನಿಲ್ ಬೊಳ್ಳಾರಿ ಅಂಪೈರ್ ಆದ ಕಾರ್ಯನಿರ್ವಹಣೆ ಮಲ್ತಿನ ಸುನಿಲ್ ಬೊಳ್ಳಾರಿ ಮೇರ್ಲಾ ವೇದಿಕೆ ಬರಡು ಅಂಚನೆ ಅನಂತ ವಿಜಯ ಮೇರ್ಲಾ ವೇದಿಕೆ ಬರಡು ಬಂದು ಕೇನೊಂದಿಲ್ಲ ಅಂಚನೆ ಮಹಿಳಾ ಸಂಘದ ಅಧ್ಯಕ್ಷರ ಅಂಚಿನ ಜಲಜಾಕ್ಷಿ ಕೋಟೆ ಮೇರ್ಲಾ ವೇದಿಕೆ ಬರಡು ಪ್ರಧಾನ ಕಾರ್ಯದರ್ಶಿ ಅಂಚಿನ ಶ್ರುತಿ ಮೇರ್ಲಾ ವೇದಿಕೆ ಬರಡು ಮಾತಿರಲ್ಲ ಗೌರವಾಧ್ಯಕ್ಷರ ಅಂಚಿನ ಗಣೇಶ್ ಸುವರ್ಣ ಮೇರ್ ವೇದಿಕೆಗೆ ಸಂಘದ ಕಾರ್ಯದರ್ಶಿ ಪ್ರವೇಶ್ ಕೋಟ್ಯಾನ್ ಮೇರ್ ವೇದಿಕೆ ಬರಡು ಸಂಘದ ಕ್ರೀಡಾ ಕಾರ್ಯದರ್ಶಿ ದೀಪಕ್ ಬೊಳ್ಳಾರಿ ಮೇರ್ಲಾ ವೇದಿಕೆ ಬರಡು ಯೋಗೀಶ್ ಬೊಳ್ಳಾರಿ ನಮ್ಮ ಗೌರವಾನ್ವಿತ ಸಲಹೆಗಾರರು ಯೋಗೀಶ್ ಬೊಳ್ಳಾರಿ ಮೇರ್ಲಾ ವೇದಿಕೆ ಬರಡು ಅಂಚನೆ ಸುಧಾಕರ್ ಕೊಟ್ಟಿಂಚ ಅರ್ಚಕರು ನಮ್ಮ ಸಂಘದ ಪ್ರಧಾನ ಅರ್ಚಕರು ಮೇರ್ಲಾ ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ ಬಂದುಲೆ ವೇದಿಕೆದ ಮಿತ್ತುಪ್ಪನಂಚಿನ APL 2025 ಈ ಸಮಾರೋಪ ಸಮಾರಂಭಕ್ಕೆ ವಿಜಯ್ ಕುಮಾರ್ ಕಜಕಂಡ ಮೇರ್ಲಾ ವೇದಿಕೆ ಬರಡು ಸೇವಾ ಜಾಗರಣದ ಪ್ರಮುಖರು ಮೇರ್ಲಾ ವೇದಿಕೆ ಬರಡು ಬಂದು ಕೇನೊಂದುಲೆ ಬಂದುಲೆ ಸಂಘದ ಸದಸ್ಯರಿಗೋಸ್ಕರ ನಡಪನಂಚಿನ ಈ APL 2025 ಈ ಬಾರಿ ವಿಶೇಷವಾದ ನಡತನ ದಾದ ಬಂಡ ವಿಜಯ್ ಕುಮಾರ್ ಕಜಗಂಡ ವೇದಿಕೆಗೆ ಬರಡು ಭವಾನಿ ಶಂಕರ್ ಮೇರ್ ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ ಭವಾನಿ ಶಂಕರ್ ಪ್ರವೇಶ್ ಕೋಟ್ಯಾನ್ ದೀಪಕ್ ಬೊಳ್ಳಾರಿ ಕ್ರೀಡಾ ಕಾರ್ಯದರ್ಶಿ ಬಂದುಲೆ ಕಾಂಡೆಡ್ದಿಂಚ ಸಂಘದ ಸದಸ್ಯರ ನಕ್ಲೆಗೆ ಕರಿನ 3 ವರ್ಷದಿಂದ ಮಲ್ತೊಂದು ಬರ್ಪುನಂಚಿನ ಕ್ರಿಕೆಟ್ ಕೂಟ ಈ ವರ್ಷ ಭರ್ಜರಿ ಆದ ನಮ್ಮ ಆಯೋಜನೆ ಮಲ್ತಾ ದಯಪಂಡ ಪ್ರಥಮ ಬಾರಿಗೆ ನಮ್ಮ ತುಂಬೆಡೆ ಮೂಲು ನೇರ ಪ್ರಸಾರ ನಮ್ಮ ಮೀಡಿಯಾ ಮೂಲಕ ನಮ್ಮ ಮಾತೆಲ್ಲ ತೂಡು ವಿಶೇಷವಾದ ದಯಪಂಡ ನಿಕ್ಲೆ ಗೊತ್ತು ಪಲ್ಪ ವೇದಿಕೆದ ನಮ್ಮ ಪಿಚ್ಚದ ಎದುರು ಒಂಜಿ ಬ್ಯಾನರ್ ಪಾಡ್ದ ಐಟ್ 15 ಜನ ನಮ್ಮ ಸಂಘದ ಚಟುವಟಿಕೆ ಪಾಲ್ಪಡೆ ಸಂಘದ ಮಾತ ಕ್ರೀಡಾಕೂಟ ಮಾತ ಚಟುವಟಿಕೆ ಪಾಲ್ಪಡಿತಿನಕ್ಲಿ ಇತ್ತೆ ಫಾರಿನ್ ಅಕ್ಲು ಮಾತಿರ್ಲ ಅಕ್ಲಿಗೆ ಗೊಬ್ಬರ ಆಯ್ಜಿನಲ್ಲ ನಮ್ಮ ಜವನೇರು ನಮ್ಮ ಗೊಬ್ಬನೆ ಪಂಪುನ ನಮ್ಮ ಜವನೇರು ಗೊಬ್ಬಡು ಪಂಪುನ
ದೃಷ್ಟಿಡ್ ಈ APL 2021 ಮಲ್ಲ ಮಟ್ಟಡ್ ನಂಕ್ ಸಹಕಾರ ಮಲ್ದೇರು ಅಕ್ಲೆಗೆ ಜೋರಾದ ಒಂಜಿ ತಾಟಿದ ಮೂಲಕ ನಮ್ಮ ಅಕ್ಲೆಲ್ಲ ಈ ಪೊರ್ತುಡು ನಮ್ಮ ನೆನಪು ಮಲ್ಪುಗ ದಯಪಂಡ ನೇರ ಪ್ರಸಾರ ಅಕ್ಲು ಮಾತೆಲ್ಲ ತೂವೊಂದುಲ್ಲೆರ ಮ್ಯಾಚ್ ದಯಪಂಡ ಅಕ್ಲೆಲ್ಲ ಮಲ್ಲ ಸಹಕಾರ ಈ ಕ್ರೀಡಾ ಕೂಟಗ್ ಉಂಡು ಕಮ್ಮಿಡ್ಲ 150 150 175 ಮುಟ ಟಿ ಶರ್ಟ್ ನಂಕ ಸಹಕಾರ ಮಲ್ತಿನ ಅಕ್ಲ ಸಹಕಾರನ ಆಶೀರ್ವಾದ ಪ್ರೀಮಿಯರ್ ಲೀಗ್ ಏಪಲ ಮರೆ ಪಂದ ಅಕ್ಲೆಗೆ ವಿಶೇಷವಾಯಿನ ಸ್ವಾಗತನ ಅಕ್ಲು ತೂವೊಂದಿತ್ತಿನ ಅಕ್ಲೆಗೆ ವಿಶೇಷವಾಯಿನ ಸ್ವಾಗತ ಪನ್ನೊಂದಿಲ್ಲ ಇಂತ ಈ ಸಮಾರಂಭಡು ನಂಬಟುಲ್ಲೆರು ಸಂದೀಪ್ ಕೈಕಂಬ ಮೆರೆಗೆ ಆಶೀರ್ವಾದ ಸೇವಾ ಸಂಘದ ಪರವಾದ ಸ್ವಾಗತ ಪನ್ನೊಂದಿಲ್ಲ ಮೆರೆಗೆ ಪ್ರವೇಶ್ ಕೋಟ್ಯಾನ್ ಮೇರು ಶಾಲ್ಪಾಡ್ದು ಸ್ವಾಗತ ಮಲ್ಪಡು ಬಂದಕ್ಕೆ ಏನೋದಿಲ್ಲ ಅಂಚನೆ ಚೆನ್ನಪ್ಪ ನಿತ್ಯ ಕ್ಯಾಟರಿಂಗ್ ದ ಮಾಲಕರು ಅರೆಗ್ಲ ದೀಪಕ್ ಬಳ್ಳಾರಿ ಮೇರ್ ಬತ್ತದ ಶಾಲ್ ಪಾಡು ಬಂದಕ್ಕೆ ಏನೊಂದಿಲ್ಲ ವೇದಿಕೆ ಉಪ್ಪನಕ ಮಾತಿರ್ಲ ನಂಗೆ ಈ APL ಗೆ ಮಸ್ತ್ ಮಲ್ಲ ಮಟ್ಟಡ್ ಸಹಕಾರ ಮಲ್ದೇರು ಸಂದೀಪ್ ಕೈಕಂಬ ದುಪ್ಪಡು ಚೆನ್ನಪ್ಪ ನಿತ್ಯ ಕ್ಯಾಟರಿಂಗ್ ಮಾಲಕರ ಮೇರೆಗ್ಲ ಸ್ವಾಗತ ಅಂಚನೆ ನಿಶ್ ಫೀಲಿಂಗ್ ಕಿಚನ್ ಮಂಗಳೂರು ನೆತ್ತ ಮಾಲಕರು ಮೇರೆಗೆ ನವನಿತ್ ಬಳ್ಳಾರಿ ಮೇರ್ ಬತ್ತದ ಶಾಲ್ ಪಾಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಯೋಗೀಶ್ ಕಜಕಂಡ ಭಾಗ್ಯೋದಯ ಮಿತ್ರ ಕಲಾವೃಂದ ರಿಜಿಸ್ಟರ್ ತುಂಬೆ ನೆತ್ತ ಅಧ್ಯಕ್ಷರ ಮೇರೆಗೆ ಗೌರೀಶ್ ಮೇರ್ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮಲ್ಪಡು ಬಂದು ಕೇನೊಂದಿಲ್ಲ ಅಂಚನೆ ದೇವಪ್ಪ ಗೌಡ ಬಳ್ಳಾರಿ ಮೇರ್ಲೊಲ್ಲೆರು ಮೇರ್ನ ಮಗೆಲ ನೆಕ್ ಈ ಕ್ರೀಡಾಕೂಟದ ಓನರ್ ಆದುಲ್ಲೆ ಅರೆಗ್ಲ ಈ ಪೊರ್ತುಡೆ ಅನ್ನ ಪ್ರೀತಿಡ್ ಏದ್ಕೊಂದುಲ್ಲೆ ಮೇರೆಗೆ ಸನತ್ ಮೇರ್ ಬತ್ತದ ಸ್ವಾಗತ ಮಲ್ಪಡು ಬಂದು ಕೇನೊಂದುಲ್ಲೆ ಅಂಚನೆ ನಾರಾಯಣ್ ಕಿರೋಡಿಯನ್ ಮೇರ್ಲ ನಮ್ಮ ವೇದಿಕೆಡಲ್ಲೆರು ಅರೆಗ್ಲ ಸ್ವಾಗತ ಮೇರೆಗೆ ಪ್ರಣವ್ ಬತ್ತದ ಶಾಲ್ ಪಾಡ್ದು ಏದ್ಕೊಂಡೋಡು ಬಂದು ಕೇನೊಂದುಲ್ಲೆ ಅಂಚನೆ ರಾಘವ ಬಂಗೇರ ಶ್ರೀ ಶಾರದಾ ರಜತ ಮಹೋತ್ಸವದ ಅಧ್ಯಕ್ಷರು ಅರೆಗೆ ಶ್ರವಣ್ ಬತ್ತದ ಶಾಲ್ ಪಾಡ್ದು ಸಹಕಾರ ಮಲ್ಪಡು ಬಂದು ಸ್ವಾಗತ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಸಂದೀಪ್ ಕುಲಾಲ್ ಆರು ವೇದಿಕೆ ಬರಡು ಸಂದೀಪ್ ಕುಲಾಲ್ ತುಂಬೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಅಧ್ಯಕ್ಷರು ನೇರ ವೇದಿಕೆ ಬರಡು ನಂಗೆ ಪ್ರತಿ ಸಂಘದ ಮಾತ ಚಟುವಟಿಕೆಗಳಿಗ ಸಹಕಾರ ಮಲ್ಪನಂಚಿನ ಸಂದೀಪ್ ಕುಲಾಲ್ ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ದಿವಾಕರ್ ಪೇರ್ಲ ಬೈಲೆ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿ ಮೆರೆಗ್ಲ ಸ್ವಾಗತ ಮೆರೆಗ್ ತೇಜಸ್ ಕೊಟ್ಟಿಂಚ ಇವರು ಬಂದು ಮೇರ್ ಬತ್ತದ ಸ್ವಾಗತ ಮಲ್ಪಡು ಬಂದು ಕೇನೊಂದಿಲ್ಲ ಅಂಚನೆ ಸುನಿಲ್ ಬಳ್ಳಾರಿ ಮೇರ್ ಬರಡು ವೇದಿಕೆ ಬರಡು ಕಾಣಿಡ್ದು ಬಯ್ಯ ಮುಟ್ಟ ಈ ಪೊರ್ಲದ ಕ್ರೀಡಾಕೂಟಡು ಅಂಪೈರ್ ಆದ ಕಾರ್ಯನಿರ್ವಹಣೆ ಮಲ್ತಿನಾರು ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಸಂಘದ ಗೌರವಾಧ್ಯಕ್ಷರ ಗಣೇಶ್ ಸುವರ್ಣೋಲ್ಲೆರು ಮೆರೆಗ್ಲ ಸ್ವಾಗತ ಬನ್ನೊಂದಿಲ್ಲ ಮೆರೆಗ್ ಜ್ಞಾನೇಶ್ ಬಳ್ಳಾರಿ ಮೇರ್ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ ಅನಂತ ವಿಜಯ ನಮ್ಮ ಸಂಘದ ಮಾತ ಚಟುವಟಿಕೆ ಸಹಕಾರ ಮಲ್ಪನಾರು ಅನಂತ ವಿಜಯ ಅರೆಗೆ ಹರಿಪ್ರಸಾದ್ ಬಳ್ಳಾರಿ ಮೇರ್ ಬತ್ತದ ಶಾಲ್ ಪಾಡೋಡು ಬಂದು ಕೇನೊಂದಿಲ್ಲ ಅಂಚನೆ ಸಂದೀಪ್ ಕುಲಾಲ್ ಮೇರೆಗೆ ಪ್ರಮೋದ್ ಪಡ್ಪು ಮೇರ್ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮಲ್ಪಡು ಬಂದು ಕೇನೊಂದಿಲ್ಲ ಅಂಚನೆ ಜಿತೇಶ್ ಉಡುಪಿ ಮೇರ್ ವೇದಿಕೆ ಬರಡು ನಮ್ಮ ಸಂಘದವಡು ತುಂಬೆದ ವಾ ಚಟುವಟಿಕೆಗಳ ನಂಗೆ ಮಲ್ಲ ಮಟ್ಟದ ಸಹಕಾರ ಮಲ್ಪನರು ಜಿತೇಶ್ ಬಳ್ಳಾರಿ ಮೇರ್ ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ
मेरेगे रमनाथ बಳ್ಳारी मेर बತ್ತद शाल पाडಲು ಜಿತೇಶ್ ಬಳ್ಳಾರಿ ವೇದಿಕೆ ಬತ್ತ ಕುಲ್ಲೋಡ್ ಬಂದು ಕೇನೊಂದಿಲ್ಲ ಸಂಘದ ಮಾತ ಚಟುವಟಿಕೆಗೆ ಮಲ್ಲ ಮಟ್ಟದ ಸಹಕಾರ ಮಲ್ಪನಾರು ಜಿತೇಶ್ ಉಡುಪಿ ಮೆರೆಗ್ಲ ಸ್ವಾಗತ ಅಂಚನೆ ಯೋಗೀಶ್ ಬಳ್ಳಾರಿ ಮೇರ್ಲ ನಮ್ಮ ಸಂಘದ ಮಾತ ಚಟುವಟಿಕೆ ಸಹಕಾರ ಮಲ್ಪನಾರು ಮೆರೆಗ್ ನವನೀತ್ ಬಳ್ಳಾರಿ ಮೇರ್ ಬತ್ತದ ರವಿ ಬಳ್ಳಾರಿ ಮೇರ್ ಬತ್ತದ ಶಾಲ್ ಪಾಡ್ದ ಸ್ವಾಗತ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ अंचने भवानी शंकर मेरला वेदिके मेरेग विनोद बಳ್ಳಾರಿ मेर बत्तद शाल पड़ो बंद केनोंदिल्ल प्रधान अर्चकरानिचिन सुधाकर कोटिंज उल्लेर अरेग्ल स्वागत अरेग सुमंत बಳ್ಳಾರಿ मेर बत्तद शाल पड़द स्वागत मल्पड़ बंद केनोंदिल्ल श्रुति मेर्ला वेदिके बरಡು संघದ महिला ಕಾರ್ಯದರ್ಶಿ ಮೇರ್ ವೇದಿಕೆ ಬರಡು ಆಶೀರ್ವಾದ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರಾನಿಚಿನ ಜಲಜಾಕ್ಷಿ ಕೋಟ್ಯನ್ ಮೇರೆಗೆ ದೀಕ್ಷಾ ಮೇರ್ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮಲ್ಪಡು ಬಂದೆ ಕೇನೊಂದಿಲ್ಲ ದೀಕ್ಷಾ ಬಳ್ಳಾರಿ ಮೇರ್ ಪಾಡ್ದು ಶಾಲ್ ಪಾಡ್ದು ಸ್ವಾಗತ ಮಲ್ಪಡು ಬಂದು ಕೇನೊಂದಿಲ್ಲ ಅಂಚನೆ ಪ್ರಧಾನ ಕಾರ್ಯದರ್ಶಿ ಅಂಚಿನ ಶ್ರುತಿ ಬಳ್ಳಾರಿ ಮೇರೆಗೆ ದಿವ್ಯಾ ಮೇರ್ ಬತ್ತದ ಸ್ವಾಗತ ಮಲ್ಪಡು ಬಂದು ಕೇನೊಂದಿಲ್ಲ ಬಂದುಲೆ ಕರೀನಾ ಕಾಂಡೆಡ್ದು ಇತ್ತ ಮುಟ್ಟ ಮಲ್ಲ ಮಟ್ಟಡು ನಡತಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ಮತ್ತೊರಿ ಬೊಕ್ಕರಿ ಬಿನ್ನೇರ್ ಐತೆ ಬೈದರು ನಿಖಿಲ್ ಕಲ್ಲಡ್ಕ ಮೇರ್ ವೇದಿಕೆ ಬರಡು ನಿಖಿಲ್ ಕಲ್ಲಡ್ಕ ಮೇರ್ ವೇದಿಕೆ ಬರಡು मेरेग कौशिल पेर्ल बैल मेर बत्तद शाल पाड्द स्वागत मल्पಡು ಬಂದಕ್ಕೆ ಏನಂದುಲೆ ನಿಖಿಲ್ ಕಲ್ಲಡ್ಕ मेरेग कौशिल मेर बत्तद शाल पाड्द स्वागत मल्पಡು ಬಂದಕ್ಕೆ ಏನಂದುಲೆ ಬಂದುಲೆ ಮಲ್ಲ ಮಟ್ಟದ ನಡತಿನಿಂಚಿನ ಈ ಆಶೀರ್ವಾದ ಪ್ರೀಮಿಯರ್ ಲೀಗ್ ನೆಕ್ ಸಹಕಾರ ಮಲ್ತಿನಕ್ಲು ಮಸ್ತ್ ಜನ ವೇದಿಕೆದ ಮಿತ್ತೆ ಸಾಧಾರಣ ಮಾತಿರ್ಲ ನಮ್ಮ ಈ APL ಕ್ರೀಡಾಕೂಟಗ ಸಹಕಾರ ಮಲ್ತಿನಕ್ಲು ನೆಟ್ ಅಧ್ಯಕ್ಷರನ್ನ ಮಗೆಲೊಲಿರ ಸುಮುಖ್ ಆರ್ಲ ನಂಗೆ ಸಹಕಾರ ಮಲ್ತಿನ ಪ್ರಧಾನ ಕಾರ್ಯದರ್ಶಿ ಅನಿಸಿನ ಶ್ರುತಿ ಅರ್ನ ಹಸ್ಬೆಂಡ್ ರಾಕೇಶ್ ಮಸ್ಕತ್ ಮೇರ್ಲ ನಂಗೆ ಸಹಕಾರ ಮಲ್ತಿನಾರು ಅಂಚನೆ ನಾರಾಯಣ್ ಕಿರೋಡಿಯನ್ ಅರ್ನ ಮಗೆ ಪವನ್ ಆರ್ಲ ನಂಗೆ ಓನರ್ ಅದು ನಂಗೆ ಸಹಕಾರ ಮಲ್ದಿರು ಅಂಚನೆ ದೇವಪ್ಪ ಗೌಡರ್ನ ಮಗೆ ರಂಜಿತ್ ಗೌಡ ಮೇರ್ಲ ನಂಗೆ ಸಹಕಾರ ಮಲ್ದಿರು ಅಂಚದ ವೇದಿಕೆ ಡುಪ್ಪಂಚಿನ ಮಾತಿಲ್ಲ ನಂಗೆ ಈ ಕಾರ್ಯಕ್ರಮಕ್ಕೆ ಮಲ್ಲ ಮಟ್ಟದ ಸಹಕಾರ ಮಲ್ದಿರು ಅಂಚದ ಫಸ್ಟ್ ನಮ್ಮ ಆಶೀರ್ವಾದ್ ರೇಸಿಂಗ್ ಸ್ಟಾರ್ಸ್ ಈ ತಂಡದ ಓನರ್ ಆದ ಮಲ್ಲ ಮಟ್ಟದ ನಂಗೆ ಸಹಕಾರ ಮಲ್ತೀನಿ ನವೀನ್ ಸೌದಿ ಮೇರ್ನ ಇಲ್ಲದ ಕ್ಲಿಯರನಲ್ಲ ಬತ್ತದ ಒಂಜಿ ಸ್ಮರಣಿಕೆಯನ್ನು ಸಂಘದ ಗೌರವಾಧ್ಯಕ್ಷರ ಅಂಚಿನ ಗಣೇಶ್ ತುವರ್ಣ ಮೆರಡ ಪಡೆಯೋಡ್ ಬಂದಕ್ಕೆ ಏನಂದುಲೆ ನವೀನ್ ಸೌದಿ ಮೇರ್ನ ಇಲ್ಲದ ಕ್ಲಿಯರನಲ್ಲ ಬತ್ತದ ಸ್ಮರಣಿಕೆಯನ್ನು ದೆತ್ತ ನೋಡು ಶ್ರೀಕಾಂತ್ ದುಬೈ ಸಾರಿ ನವೀನ್ ದುಬೈ ಅರ್ನ ಮಿಸಸ್ ಬೈದ್ರ ಮಾತೆಲ್ಲ ಜೋರಾದ ತಾಟಿದ ಮುಖೇನ ಹಾಕ್ಲೇನೆ ಸ್ವಾಗತ ಮಲ್ಪಲೆ ದಾಯಪಂಡ ಮಲ್ಲ ಮಟ್ಟದ ನಂಗೆ ಸಹಕಾರ ಮಲ್ದೇರು ತಂಡದ ಓನರ್ಶಿಪ್ ದೆತೊನ್ನ ಆತ್ ಸುಲಭತ್ ಮಸ್ತ್ ಬೇಲೆಲ್ ಉಂಡೈಟ್ ಕರೆನ ಒಂಜಿ ತಿಂಗಳೊಡು ನಮ್ಮಡ ಸಂಪರ್ಕದ ಇದು ನಮ್ಮಟ್ಟು ಸಹಕಾರ ಮಲ್ದೇರು ನವೀನ್ ದುಬೈ ಅರೆಗೆ ವಿಶೇಷವಾದ ಧನ್ಯವಾದ ಅಂಜನೆ ವಿಜಯ್ ಕುವೇಟ್ ಮೆರ್ನಾ ಇಲ್ಲದಕ್ಲ ಮೇರ್ಲ ನನಗೆ ಮಲ್ಲ ಮಟ್ಟದ ಸಹಕಾರ ಮಲ್ದೇರು ಮೆರ್ನಾ ಇಲ್ಲದಕ್ಲ ಬತ್ತದ ನೆನಪಿನ ಕಾಣಿಕೆ ದೆತ್ತ ನೋಡ್ ಬಂದಕ್ಕೆ ಏನೊಂದಿಲ್ಲ ವಿಜಯ್ ಕುವೇಟ್ ಅರ್ನ ಇಲ್ಲದಕ್ಲ
ವಿನೋದ್ ನವ್ಯ ರಡ್ ಜನ ಬಲ್ಲೆ ರಡ್ ಜನ ಮತ್ತೆಲ್ಲ ಜೋರಾದ ತಾಟಿದ ಮುಖೇನ ಅಕ್ಲೆಗೆ ನಮ್ಮ ಧನ್ಯವಾದ ಪನ್ ಕಂಚನೆ ಆಶೀರ್ವಾದ್ ವಾರಿಯರ್ಸ್ ತಂಡ ಏಪ್ರಿಲ್ 2025 ಚಾಂಪಿಯನ್ ತಂಡ ನೆತ್ತ ಓನರ್ ಪ್ರವೀಣ್ ಕುವೇಟ್ ಅರ್ನ ಇಲ್ಲದಕ್ಕಲ್ಲ ವೇದಿಕೆ ಬರಡು ಪಂದ್ ಕೇನೊಂದಿಲ್ಲ ಸರಿತಾ ಪ್ರವೀಣ್ ಮೇರು ವೇದಿಕೆ ಬರಡು ಮೇರೆಗೆ ರಾಘವ ಬಂಗೇರ ಮೇರು ನೆನಪಿನ ಕಾಣಿಕೆಯನ್ನು ಕುರುಡು ಪಂದ್ ಕೇನೊಂದಿಲ್ಲ ಪ್ರವೀಣ್ ಕುವೇಟ್ ಅಂಚನೆ ಶಶಿಧರ್ ಕತಾರ್ ವಾರಿಯರ್ಸ್ ಓನರ್ ಶಶಿಧರ್ ಕತಾರ್ ಮೇರ್ನ ಇಲ್ಲದಕ್ಕಲ್ ಬರಡು ಮೇರ್ಲ ಒಂಜಿ ಸ್ಮರಣಿಕೆಯನ್ನು ದೇತು ನೋಡು ಪಂದ್ ನಮ್ಮ ಕೇನೊಂದಿಲ್ಲ ಅಂಚನೆ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡದ ಓನರ್ ಆಯ್ನಿಂಚಿನ ರಂಜಿತ್ ಕತಾರ್ ಮೇರ್ನ ಇಲ್ಲದಕ್ಲು ಉಲ್ಲೇರು ದೇವಪ್ಪಗೌಡ ಉಲ್ಲೇರು ಅರೆಗ್ಲ ಸ್ಮರಣಿಕೆಯನ್ನು ನಮ್ಮ ಚೆನ್ನಪ್ಪ ಮೇರು ಕೊರ್ದು ಸಹಕಾರ ಮಲ್ಪಡು ಬಂದು ಕೇನೊಂದಿಲ್ಲ ದೇವಪ್ಪಗೌಡ ರಂಜಿತ್ ಕತಾರ್ ಮೇರು ಅಂಚನೆ ತೇಜಸ್ ಮಸ್ಕತ್ ಅರ್ನ ಇಲ್ಲದಕ್ಲೆ ಏರ್ಲ ಇಜ್ಜರ್ ತೋಜೋಡು ಉಲ್ಲೇರ ಅಂಚನೆ ಆಶೀರ್ವಾದ್ ಯುನೈಟೆಡ್ ತುಂಬೆ ತಂಡದ ಸಂತೋಷ್ ಕತಾರ್ ಮೆರ್ನ ಇಲ್ಲದಕ್ಲೆ ಗಣೇಶನ್ನ ಅರ್ನ ಮಗೆಲ ನಮ್ಮ ಗೌರವಾಧ್ಯಕ್ಷರ ಗಣೇಶ್ ಸುವರ್ಣ ಅರ್ನ ಮೆಗ್ಗೆ ಅರೆಗೆ ದಿವ್ಯಾ ಮೇರ್ ಬತ್ತದ ನಂಗೆ ಸಹಕಾರ ಮಲ್ಪಡು ಆಶೀರ್ವಾದ ಯುನೈಟೆಡ್ ತಂಡದ ಓನರ್ಸ್ ಸಂತೋಷ್ ಕತಾರ್ ಅಂಚನೆ ಪವನ್ ಕತಾರ್ ಅರ್ನ ಇಲ್ಲದ ಅರ್ನ ಪೊಪ ವೇದಿಕೆ ನಾರಾಯಣ್ ಕಿರೋಡಿನ ಆರ್ಲ ಸ್ಮರಣಿಕೆಯನ್ನು ದೇತು ನೋಡು ಬಂದು ಕೇನೋದಿಲ್ಲ ಪವನ್ ಕತಾರ್ ಮೇರ್ಲ ಸ್ಮರಣಿಕೆಯನ್ನು ದೇತು ನೋಡು ಪವನ್ ಕತಾರ್ ನಂಗೆ ಸಹಕಾರ ಮಲ್ತಿರ ಓನರ್ ಅದ ಅಂಚನೆ ಆಶೀರ್ವಾದ್ ರಿಯಲ್ ಫೈಟರ್ಸ್ ತಂಡದ ಪುರುಷೋತ್ತಮ್ ಕುಲಾಲ್ ಮೇರ್ಲ ವೇದಿಕೆ ಬರಡು ಮೇರ್ಲ ಸ್ಮರಣಿಕೆಯನ್ನು ದೇತು ನೋಡು ಪುರುಷೋತ್ತಮ್ ಕುಲಾಲ್ ಮೇರ್ ವೇದಿಕೆ ಬರಡು ಸಂದೀಪ್ ಮೇರ್ ಅಂಜನೆ ಸುಮುಖ್ ಕೋಟ್ಯಾನ್ ಜಲಜಾಕ್ಷಿ ಕೋಟ್ಯಾನ್ ನಮಗೆ ಮೇರ್ಲ ನಂಗೆ ಓನರ್ ಅದು ಸಹಕಾರ ಮಲ್ತಿರ ಆರ್ಲ ನೆನಪಿನ ಕಾಣಿಕೆನ ದೆತ್ತು ನೋಡು ಪಂದ್ ಕೇನೊಂದಿಲ್ಲ ಐನ್ ತಂಡದ ಓನರ್ಸ್ ನಕ್ಲ ನಂಗೆ ಮಲ್ಲ ಮಟ್ಟಡ್ ಸಹಕಾರ ಮಲ್ದಿರ ಅಕ್ಲೆಗೆ ವಿಶೇಷವಾದ ಧನ್ಯವಾದ ಪನ್ನೊಂದಿಲ್ಲ ಅಂಚನೆ ಮಲ್ಲ ಮಟ್ಟದ ಅವಾರ್ಡ್ ಸ್ಪಾನ್ಸರ್ ನಂಗೆ ಪ್ರಶಸ್ತಿನ ಕೊಡ್ತೇರು ಕುಮುದಾಕ್ಷ ಕತಾರ್ ಅಕಲ ಸಂಘದ ಮಾತ ಚಟುವಟಿಕೆ ನಂಗೆ ಮಲ್ಲ ಮಟ್ಟದ ಸಹಕಾರ ಮಲ್ಪುನಾರ ಅರೆಗ್ಲ ಈ ನೆನಪಿನ ಕಾಣಿಕೆಯನ್ನು ಕೊರಡು ಅಂಚನೆ ದೇವದಾಸ್ ದುಬೈ ಮೆರ್ನಾ ಇಲ್ಲದಕ್ಲ ಬತ್ತದ ಸ್ಮರಣಿಕೆಯನ್ನು ದೇತು ನೋಡು ಬಂದ ಕೇನೊಂದಿಲ್ಲ ದೇವದಾಸ್ ದುಬೈ ಮೆರ್ನಾ ಇಲ್ಲದಕ್ಲ ಗೌರೀಶ್ ಅಂಜನೆ ಅಭಿಷೇಕ್ ಸೌದಿ ನಂಗೆ ಸ್ಪಾನ್ಸರ್ಗೆ ಸಹಕಾರ ಮಲ್ದಿರ ಅರ್ನ ಪ್ರದೀಪ್ ಮುದಲ್ಮೆ ಮೇರ್ ಬತ್ತದ ಇಲ್ಲದ ಕ್ಲಿಯರ್ ಬತ್ತದ ನೆನಪಿನ ಕಾಣಿಕೆ ದೈತು ನೋಡ ಅಂಚನೆ ಉಮೇಶ್ ಕುಚ್ಚಿಗುಡ್ಡೆ ಅರೆಗೆ ಎಕಡೆ ಎಂಕ್ಲು ಸ್ಮರಣಿಕೆ ಕೊರ್ತ ಎಂಕ್ಲು ಆರ್ಲ ನಂಗೆ ಕಿರಣ್ ಉಮೇಶ್ ಕುಚ್ಚಿಗುಡ್ಡೆ ನಂಗೆ ಸಹಕಾರ ಮಲ್ದಿರ ಅರೆಗೆ ಎಕಡೆ ಎಂಕ್ಲು ವೇದಿಕೆ ಸ್ಮರಣಿಕೆ ಕೊರ್ತ ಅಂಚನೆ ಕಿರಣ್ ಕತಾರ್ ಅರ್ನ ಇಲ್ಲದಕ್ಲು ಬತ್ತದ ಸ್ಮರಣಿಕೆಯನ್ನು ದೆತ್ತು ನೋಡು ಅಂಚನೆ ರಾಕೇಶ್ ಮಸ್ಕತ್ ಮೆರ್ನಾ ಇಲ್ಲದಕ್ಲ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಆರ್ ಪ್ರಶಸ್ತಿ ದೆತ್ತು ನೋಡು ಕಿರಣ್ ಕತಾರ್ ಮೇರ್ನ ಸಂದೀಪ್ ಕುಲಾಲ್ ಮೇರ್ ಪ್ರಶಸ್ತಿನ ದೆತ್ತು ನೊಂದುಲ್ಲೇರು ರಾಕೇಶ್ ಮಸ್ಕತ್ ದೀಪಕ್ ಬಳ್ಳಾರಿ ಇಡಬರಡೂರು
ಅಂಜನೆ ತೇಜಸ್ ಮಸ್ಕತ್ ಅರ್ನ ಇಲ್ಲದ ಕ್ಲಿಯರನಲ್ಲ ಬತ್ತದ ನಂಗೆ ಸ್ಪಾನ್ಸರ್ಶಿಪ್ ಕೊರ್ನ ಅಂಚನ ತೇಜಸ್ ಮಸ್ಕತ್ ಎರಡಲ್ಲ ಬತ್ತನ ಇತ್ತನ ನೆನಪಿನ ಕಾಣಿಕೆನ ಅಂಚನೆ ನಂಗೆ ಸಂದೀಪ್ ಕೈಕೊಂಬ ಮೇರೆ ವೇದಿಕೆ ಆರ್ಲ ಮಲ್ಲ ಮಟ್ಟದ ಸಹಕಾರ ಮಲ್ದೇರ ಆರೇಗ್ಲ ಸಂಘದ ಗೌರವಾಧ್ಯಕ್ಷರಂಜನ ಗಣೇಶ್ ಸುವರ್ಣ ಮೇರೆ ನೆನಪಿನ ಕಾಣಿಕೆರೋಡು ಅಂಚನೆ ಚೆನ್ನಪ್ಪ ನಿತ್ಯ ಕ್ಯಾಟರಿಂಗ್ ದ ಮಾಲಕರು ಮೇರ್ಲ ನಂಗೆ ಸಹಕಾರ ಮಲ್ದೇರು ಅರೆಗ್ಲ ನೆನಪಿನ ಕಾಣಿಕೆಯನ್ನು ಕೊರಡು ಅಂಚನೆ ನಿಶ್ ಫೀಲಿಂಗ್ ಕಿಚನ್ ಮ್ಯಾಂಗ್ಳೂರ್ ಅರೆಗ್ಲ ನೆನಪಿನ ಕಾಣಿಕೆಯನ್ನು ಕೊಡದು ಸಹಕಾರ ಮಲ್ಪೊಡು ಬಂದು ಕೇನೊಂದಿಲ್ಲ ಅಂಚನೆ ಬಂದುಲೆ ಅಂಚನೆ ನಂಗೆ ಈ APL ಕ್ರೀಡಾಕೂಟಗ ಮಸ್ತ್ ಜನ ಸ್ಪಾನ್ಸರ್ ಬೇತೆ ಬೇತೆ ವಿವಿಧ ರೂಪದ ನಂಗೆ ಸಹಕಾರ ಮಲ್ತಾರೆ ಅಕ್ಲೆಗ್ಲ ನಮ್ಮ ವಿಶೇಷವಾದ ಧನ್ಯವಾದನ ಪನ್ನೊಂದುಲ್ಲ ನಿಖಿಲ್ ಕಲ್ಲಡ್ಕ ಮೇರ್ಲ ನಂಗೆ ಸಹಕಾರ ಮಲ್ತಾರೆ ಅರೆಗ್ಲ ಗೌರವಾಧ್ಯಕ್ಷರಂಚಿನ ಗಣೇಶ್ ಸುವರ್ಣ ಮೇರ್ ನೆನಪಿನ ಕಾಣಿಕೆಯನ್ನು ಕೊರಡು ಪಂದಕ್ಕೆ ಅನ್ನೋದಿಲ್ಲ ಬಂದುಲೆ ಪಾತಿರ್ನ ಪೊರ್ತತ್ತು ಆಂಡಲ ನಂಗೆ ಇನಿ ಕಾಂಡೆಡ್ದು ಬಯ್ಯ ಮುಟ್ಟ ನಮ್ಮ ಮೀಡಿಯಾ ಚಾನೆಲ್ ಈ ಕ್ರೀಡಾಕೂಟನ ನೇರ ಪ್ರಸಾರವಾದ ಎಡ್ಡೆ ಪೊರ್ಲು ರೀತಿ ನಂಗೆ ಸಹಕಾರ ಮಲ್ತಿನಕ್ಲೆ ನಮ್ಮ ಮೀಡಿಯಾ ಚಾನೆಲ್ ಮೇರ್ನ ಮುಕುಲ ಏರಂಡಲ ವೇದಿಕೆ ಬರ್ತದ ಈ ಸ್ಮರಣಿಕೆಯನ್ನು ದೇತನೋಡು ಪಂದಕ್ಕೆ ಏನೊಂದಿಲ್ಲ ಮೇನ ರಾಘವ ಬಂಗೇರ ಪೇರ್ಲ ಬೈಲ್ ಅರೆಗೆ ನೀಡೋಡು ಪಂದಕ್ಕೆ ಏನೊಂದಿಲ್ಲ ಅಂಪೈರ್ ಆದ ಕಾರ್ಯನಿರ್ವಹಣೆ ಮಲ್ತಿನಂಚಿನ ಸುನಿಲ್ ಬಳ್ಳಾರಿ ಮೇರೆ ವೇದಿಕೆ ಬರಡು ಈ ನೆನಪಿನ ಕಾಣಿಕೆನ ದೇತನೋಡು ಪಂದ ಕೇನೊಂದಿಲ್ಲ ಸುನಿಲ್ ಬಳ್ಳಾರಿ ಮಾತೆಲ್ಲ ಜೋರಾದ ತಾಟಿದ ಮುಖೇನ ಅರೆನ ವೇದಿಕೆಗೆ ನಮ್ಮ ಲೆಪ್ಪುಗ ದಯಪಂಡ ಕಾಂಡೆಡ್ದು ಬಯ್ಯ ಮುಟ್ಟ ಒಂಜೇ ಒಂಜಿ ಗೊಂದಲ ಇಜ್ಜಂದೆ ಪೊರ್ಲ ರೀತಿಡ್ ನಂಗೆ ಸಹಕಾರ ಮಲ್ತಿನಾರು ಸುನಿಲ್ ಬಳ್ಳಾರಿ ಅರ್ನ ಸಹಕಾರನ ಆಶೀರ್ವಾದ ಸೇವಾ ಸಂಘ ಏಪಲ ಮರೆಪಂದು ನಂಗೆ ಕರೆಂಟ್ ವ್ಯವಸ್ಥೆ ನಂಗೆ ಸಹಾಯ ಮಲ್ತಿರು ನಾಗೇಶ್ ಬಳ್ಳಾರಿ ಅವ್ರನ್ನ ಇಲ್ಲದ ಕ್ಲಿಯರ್ ಇತ್ತಿನ ಅವರ ವೇದಿಕೆ ಬರಡು ಈ ಕ್ರೀಡಾಕೂಟಕ್ಕೆ ನಂಗೆ ಕರೆಂಟ್ ವ್ಯವಸ್ಥೆ ಮಲ್ದಿರು ನಾಗೇಶ್ ಪೂಜಾರಿ ಬಳ್ಳಾರಿ ಮೇರು ವೇದಿಕೆ ಬರಡು ಇತ್ತಿನ ಬಂದುಲೆ ಪಾತೇರ್ನ ಪೊರ್ತತ್ತು ನನ್ನ ಈ ವೇದಿಕೆ ಪ್ರಶಸ್ತಿ ಪ್ರದಾನ ನಡಪೆರಂಡು ಆಶೀರ್ವಾದ್ ಪ್ರೀಮಿಯರ್ ಲೀಗ್ ಸೀಸನ್ 2 ನೆತ್ತ ಪ್ರಶಸ್ತಿ ಪ್ರದಾನ ನಡಪೆರಂಡು ಪ್ರಶಸ್ತಿ ಮೋಸ್ಟ್ ಸಿಕ್ಸಸ್ ಅವಾರ್ಡ್ ಹೈಯೆಸ್ಟ್ ಸಿಕ್ಸಸ್ ಏಪ್ರಿಲ್ 2025 ಆಕಿನಂಚಿನ ಪ್ಲೇಯರ್ ಏರಾದಪ್ಪು ದೀಪಕ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ಪವರ್ ಹಿಟ್ಟರ್ ಆಫ್ ಏಪ್ರಿಲ್ 2025 ಮೋಸ್ಟ್ ಸಿಕ್ಸಸ್ ಅವಾರ್ಡ್ ಈ ಪ್ರಶಸ್ತಿ ಸಂದೀಪ್ ಕೈಕಂಬ ಮೇರೆ ಕೊರಡು ಬಂದು ಕೇನೊಂದಿಲ್ಲ ಪವರ್ ಹಿಟ್ಟರ್ ಆಫ್ ಏಪ್ರಿಲ್ 2025 ಪತ್ತೊಂಜಿ ಸಿಕ್ಸ್ ಏಪ್ರಿಲ್ 2025 ಹಾಕಿದರೆ ದೀಪಕ್ ಬಳ್ಳಾರಿ ಆಶೀರ್ವಾದ ಸೇವಾ ಸಂಘದ ಕ್ರೀಡಾ ಕಾರ್ಯದರ್ಶಿಲ ಅಂದು ವಿಶೇಷವಾದ ಧನ್ಯವಾದ ದೀಪಕ್ ಬಳ್ಳಾರಿ ಮೇರೆಗೆ ಅಂಚನೆ ಏಪ್ರಿಲ್ 2025 ಹೈಯೆಸ್ಟ್ ಸ್ಕೋರರ್ ಪಡೆಪರಂಚಿನ ಆರೆಂಜ್ ಕ್ಯಾಪ್ ಏರಾಗಿ ದಿಕ್ಕದಪ್ಪು ಹೈಯೆಸ್ಟ್ ಸ್ಕೋರರ್ ದೀಪಕ್ ಬಳ್ಳಾರಿ ಮೇರೆಗೆ ರಾಘವ ಬಳ್ಳಾರಿ
ಮೇರೆ ಪ್ರಶಸ್ತಿನ ಪ್ರದಾನ ಮಲ್ಪಡು ಬಂದಕ್ಕೆ ಏನಂದಿಲ್ಲ ಆರೆಂಜ್ ಕ್ಯಾಪ್ ಪಾಡ್ದು 89 ರನ್ ಹಾಕಿನ ಆಶೀರ್ವಾದ್ ರೇಸಿಂಗ್ ಸ್ಟಾರ್ ದ ಐಕಾನ್ ದೀಪಕ್ ಬಳ್ಳಾರಿ ಮೇರೆಗೆ ಧನ್ಯವಾದ. ಅಂಚನೆ ಪರ್ಪಲ್ ಕ್ಯಾಪ್ ಹೈಯೆಸ್ಟ್ ವಿಕೆಟ್ ದತ್ತಿನಾರು ಯಾರು ವಿಶ್ವ ಪಡ್ಪು ಆಶೀರ್ವಾದ್ ರೇಸಿಂಗ್ ಸ್ಟಾರ್ ದ ವಿಶ್ವ ಪಡ್ಪು ಮೇರೆಗೆ ಚೆನ್ನಪ್ಪ ನಿತ್ಯ ಕ್ಯಾಟರಿಂಗ್ ದ ಮಾಲಕಿರು ಪ್ರಶಸ್ತಿನ ಪ್ರದಾನ ಮಲ್ಪಡು ಬಂದು ಕೇನೊಂದಿಲ್ಲ. ಹೈಯೆಸ್ಟ್ ವಿಕೆಟ್ ಟೇಕರ್ ವಿಶ್ವ ಏಪ್ರಿಲ್ 2025. ಅಂಜನೆ ಎಮರ್ಜಿಂಗ್ ಪ್ಲೇಯರ್ ಕಾಣಿಡ್ದು ಬಯ್ಯ ಮುಟ್ಟ ನಡತಿ ನಿಂಚಿನ APL ಕ್ರಿಕೆಟ್ ಕುಟ್ಟಡು ಒರಿ ಎಮರ್ಜಿಂಗ್ ಪ್ಲೇಯರ್ ಅದು ಆಯ್ಕೆ ಆದ ಪೇರು ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಯಶು ಬಳ್ಳಾರಿ ಮೇರೆ ವೇದಿಕೆ ಬೇಡು ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿಯನ್ನು ಪಡಿತಾರೆ ಯಶು ಬಳ್ಳಾರಿ ನೇನು ನಿಶ್ ಮೇರೆ ಪ್ರಶಸ್ತಿನ ಪ್ರದಾನ ಮಲ್ಪಡು ಬಂದು ಕೇನದಿಲ್ಲ ನಮ್ಮ ಯಂಗ್ ಟ್ಯಾಲೆಂಟ್ ಎಷ್ಟು ಜೋರಾದ ತಾಟಿದ ಮುಖೇನ ಅರೇನ ಅಂಚನೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಫೈನಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆತಿನಿಂಚಿನ ಪ್ಲೇಯರ್ ಯಾರು ಗೌರೀಶ್ ಕುಚ್ಚಿಗುಡ್ಡೆ 14 ರನ್ ಮಗ 1 ವಿಕೆಟ್ ಪಡೆದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಆಶೀರ್ವಾದ್ ವಾರಿಯರ್ಸ್ ತಂಡದ ಜೇಟು ಪಾಲು ಪಡೆದ ಗೌರೀಶ್ ಮೇರೆಗೆ ಯೋಗೀಶ್ ಕಜಕಂಡ ಭಾಗ್ಯೋದಯ ಮಿತ್ರ ಕಲಾವರಿಂದ ರಿಜಿಸ್ಟರ್ ತುಂಬೆ ನೆತ್ತ ಅಧ್ಯಕ್ಷರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊರಡು ಬಂದು ಕೇನೊಂದಿಲ್ಲ. ಅಂಜನೆ ಮ್ಯಾನ್ ಆಫ್ ದಿ ಸೀರೀಸ್ ಪಂದ್ಯ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡಿತಿನಾರು ಯಾರು ಪೂಜೇಶ್ ಬಳ್ಳಾರಿ. ಆಶೀರ್ವಾದ್ ವಾರಿಯರ್ಸ್ ತಂಡದ ಐಕಾನ್ ಪ್ಲೇಯರ್ ಪೂಜೇಶ್ ಬ್ಯಾಟಿಂಗ್ ಬೌಲಿಂಗ್ ಮೂಲಕ ಅಮೋಘ ಸಾಧನೆ ಮಲ್ತಿನ ಪೂಜೇಶ್ ಬಳ್ಳಾರಿ ಮೇರು ವೇದಿಕೆ ಬರಡು ಮೇರೆಗೆ ದೇವಪ್ಪ ಗೌಡ ಬಳ್ಳಾರಿ ಮೇರು ಪ್ರಶಸ್ತಿ ಕೊರಡು ಬಂದು ಕೇನೊಂದಿಲ್ಲ. ಸರಣಿ ಶ್ರೇಷ್ಠ ಪ್ರಶಸ್ತಿ ಆಶೀರ್ವಾದ್ ವಾರಿಯರ್ಸ್ ದ ಐಕಾನ್ ಪೂಜೇಶ್ ಮೇರೆಗೆ ಪಾಲಾತನ. ಅಂಜನೆ ಬೆಸ್ಟ್ ಬ್ಯಾಟ್ಸ್ಮನ್ APL 2025 ಕಾಂಡಿಡ್ದು ಬಯ್ಯ ಮುಟ್ಟ ನಡತಿ ನಿಂಚಿನ ಈ ಕ್ರೀಡಾಕೂಟಡು ಬೆಸ್ಟ್ ಬ್ಯಾಟ್ಸ್ಮನ್ ಅದು 3 ಬೈದಿನಾರು ಕೊಟ್ಟಿಂಜ ಎಕ್ಸ್ಪ್ರೆಸ್ ತೇಜಸ್ ಕೊಟ್ಟಿಂಜ ಮೇರು ವೇದಿಕೆ ಬರಡು ಮೇರೆಗೆ ನಾರಾಯಣ್ ಕಿರೋಡಿಯನ್ ಮೇರು ಪ್ರಶಸ್ತಿನ ಕೊಡು ಬಂದು ಕೇನೊಂದಿಲ್ಲ. ಅಂಜನೆ ಕಾಣಿಡ್ದು ಬಯ್ಯ ಮಟ್ಟ ನಡತಿ ನಂಚಿನ APL 2025 ಬೆಸ್ಟ್ ಬೌಲರ್ ಅದು 3 ಬೈದರು ಕೌಶಿಲ್ ಬೆಸ್ಟ್ ಬೌಲರ್ ಆಫ್ APL 2025 ಮೇರೆಗೆ ಗಣೇಶ್ ಸುವರ್ಣ ದಿವಾಕರ್ ಪೇರ್ಲಬೈಲ್ ಮೇರು ಪ್ರಶಸ್ತಿ ಕೊರಡು ಬೆಸ್ಟ್ ಬೌಲರ್ ಆದ 3 ಬೈದರು ಕೌಶಿಲ್. ಅಂಚನೆ ಕಾಂಡಿಡ್ದು ಬಯ್ಯ ಮುಟ್ಟ ನಡೆದಿನ ಕ್ರೀಡಾಕೂಟಡು 5 ತಂಡಲು ಪಾಲ್ಪಡೆತ ಆಶೀರ್ವಾದ್ ರೇಸಿಂಗ್ ಸ್ಟಾರ್, ಆಶೀರ್ವಾದ್ ವಾರಿಯರ್ಸ್, ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್, ಆಶೀರ್ವಾದ್ ರಿಯಲ್ ಫೈಟರ್ಸ್ ಅಂಚನೆ ಆಶೀರ್ವಾದ್ ಯುನೈಟೆಡ್ 5 ತಂಡ ಪಾಲ್ಪಡಿತು. ಎಂಗ್ಲಿ ಈ ವರ್ಷ ವಿಶೇಷವಾದ ಒಂಜಿ ಅವಾರ್ಡ್ ಎಂಗ್ಲ ಅನೌನ್ಸ್ ಮಲ್ತೊಂದುಲ್ಲ ಶಿಸ್ತಿನ ತಂಡ ಏರ್ ಆ 5 ತಂಡಡು ಶಿಸ್ತಿನ ತಂಡ ಐಕ್ ಐನ್ ಸೆಲೆಕ್ಟ್ ಮಲ್ತಿನಾರು ಸುನಿಲ್ ಬಳ್ಳಾರಿ ನಮ್ಮ ಈ ಒಂತಿನಂಚಿನ ಅಂಪೈರ್ ದಯಪಂಡ 6
ಪ್ರತಿ ಮ್ಯಾಚ್ ನ ವಾಚ್ ಮಲ್ತೊಂದಿರು ಅರೆಗೆ ವಾ ತಂಡ ಎಂಚ ಬೇಲೆ ಮಲ್ತೊಂದು ಎಂಚ ಅಕ್ಲ ಎಂಚ ಪ್ರತಿ ಪಂದ್ಯಡ ಅಕ್ಲ ನಡತೆ ಎಂಚ ಇತ್ತು ಬಂದದ ಅಕ್ಲ ಅರೆ ಕರೆಕ್ಟ್ ಅದು ಒಂದು ಮಲ್ತದ ಅಂಕ ಕೊರ್ದಿದ್ದಾರೆ. ಆ ಪ್ರಶಸ್ತಿ ಪಡೆತಿನ ತಂಡ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡ. ಅತ್ಯಂತ ಶಿಸ್ತಿನ ತಂಡವಾದ ಮೂಡ್ದು ಬೈದಂಡು ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ಸ್ ತಂಡ. ಈ ತಂಡದ ಕಪ್ತಾನ ಅಂಚನೆ ಐಕಾನ್ ರಡ್ಜನಲ ವೇದಿಕೆ ಬರಡು. ರಾಯಲ್ ಸ್ಟ್ರೈಕರ್ ಆಶೀರ್ವಾದ್ ರಾಯಲ್ ಸ್ಟ್ರೈಕರ್ ನೆತ್ತ ಐಕಾನ್ಲ ವೇದಿಕೆ ಬರಡು. ಮೇರೆಗೆ ಅನಂತ ವಿಜಯ ಮೇರೆ ಪ್ರಶಸ್ತಿ ಕೊರಡು ಬಂದು ಕೇನೊಂದುಲ್ಲ. ಫೇರ್ ಪ್ಲೇ ಅವಾರ್ಡ್ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಶಿಸ್ತಿನ ತಂಡ. ಧನ್ಯವಾದ ಅನಂತ ವಿಜಯ್ ಮೇರೆಗೆ. ಇತ್ತೆ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಫೈನಲ್ ಹಣಾಣಿ ಆಶೀರ್ವಾದ್ ರೈಸಿಂಗ್ ಸ್ಟಾರ್ ಬೊಕ್ಕ ಆಶೀರ್ವಾದ್ ವಾರಿಯರ್ಸ್ ನಡುವೆ ನಡೆದಿನಂಚಿನ ಫೈನಲ್ ಹಣಾಣಿಡು ರನ್ನರ್ಸ್ ಆದ 3 ಬತ್ತಿನಂಚಿನ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ತಂಡದ ಮಾತಿರ್ಲ ವೇದಿಕೆ ಬರಡು. ತಂಡದ ಕಪ್ತಾನ ಜಿತೇಶ್ ಉಡುಪಿ ಅಂಚನೆ ಐಕಾನ್ ದೀಪಕ್ ಬಳ್ಳಾರಿ ಸೇರಿದ ಮಾತಾ ಆಟಗಾರರು ವೇದಿಕೆ ಬರಡು. ಏಪಿಎಲ್ 2025 ರನ್ನರ್ಸ್ ಟ್ರೋಫಿ ಪಡ್ತಿನ ಮಾತಾ ಪ್ಲೇಯರ್ಸ್ ನಕ್ಲೆಗ್ಲ ಸಿಲ್ವರ್ ಮೆಡಲ್. ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ನೆತ್ತ ರನ್ನರ್ಸ್ ಆದ 3 ನೆಂಚಿನ ಆಶೀರ್ವಾದ್ ರೇಸಿಂಗ್ ಸ್ಟಾರ್ಸ್. ಜೋರೈನ ಚಪ್ಪಾಳೆ ಆಶೀರ್ವಾದ್ ರೇಸಿಂಗ್ ಸ್ಟಾರ್ಸ್ ತಂಡದ ಮಾಲಕರು ನವೀನ್ ದುಬೈ ಅಂಚನೆ ವಿಜಯ್ ಕುವೇಟ್ ಕಪ್ತಾನ ಜಿತೇಶ್ ಉಡುಪಿ ಐಕಾನ್ ಆದ ದೀಪಕ್ ಬಳ್ಳಾರಿ ಫೈನಲ್ ಹಣಾಣಿಡು ಫೈಟ್ ಕೊರ್ನಂಚಿನ ಟೀಮ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್. ಧನ್ಯವಾದ, ಕಂಗ್ರಾಚುಲೇಷನ್ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ತಂಡ. ಮಾತೆಲ್ಲರ ವೇದಿಕೆ ಇತ್ತದ ಸಿಲ್ವರ್ ಮೆಡಲ್ ಅನ್ನು ದೇತ ನಡ್ಕೊಂಡು ಒರಿಯೊರಿಯ ಬತ್ತದ ಈ ಸಿಲ್ವರ್ ಮೆಡಲ್ ಅನ್ನು ದೇತ ನೋಡು ಬಂದಕ್ಕೆ ಏನೊಂದಿಲ್ಲ. ಮಾತಿರ್ಲ ಒರಿಯೊರಿ ಬರಡು ಬಲೆ ಧನ್ಯವಾದ ಆಶೀರ್ವಾದ್ ರೈಸಿಂಗ್ ಸ್ಟಾರ್ಸ್ ತಂಡದ ಮಾತಾ ಆಟಗಾರರಿಗೆ. ಆಶೀರ್ವಾದ್ ಪ್ರೀಮಿಯರ್ ಲೀಗ್ ದ ಚಾಂಪಿಯನ್ಸ್ ಟ್ರೋಫಿ ಕೊರ್ಪನ ದುಂಬು ನಂಗೆ ಕಾಂಡದ ಚಾ ತಿಂಡಿಗೆ ಸಹಕಾರ ಮಲ್ತಿನಾರು ರಮನಾಥ್ ಅಮೀನ್ ಅಂಚನೆ ಶ್ರವಣ್ ಜನ ಬತ್ತದ ವೇದಿಕೆ ಬತ್ತದ ಸ್ಮರಣಿಕೆನ ದೇತ ನೋಡು ಬಂದು ಕೇನೊಂದುಲ್ಲ. ಕಾಂಡದ ಚಾ ತಿಂಡಿದ ವ್ಯವಸ್ಥೆ ಮಲ್ತಿನಾರು ರಮನಾಥ್ ಅಮೀನ್ ಬೊಕ್ಕ ಶ್ರವಣ್ నేను స్మరణికేను దేతనోడు పందు కేనందులే. ಧನ್ಯವಾದ ವಿಶೇಷವಾದ ಧನ್ಯವಾದ ಮೇರೆಗಂಚನೆ ಬಯ್ಯದ ಚಾತ ವ್ಯವಸ್ಥೆ ನಂಗೆ ಮಲ್ದೇರು ಸಂದೀಪ್ ಕುಲಾಲ್ ಬೊಕ್ಕ ಜ್ಞಾನೇಶ್ ಬಳ್ಳಾರಿ ಮುಕುಲ್ಲ ವೇದಿಕೆ ಬತ್ ಸ್ಮರಣಿಕೆನೆ ದೇತನೋಡು
ಅಂಚನೆ ನಂಗೆ ವನಸಿಗೆ ಚಿಕನ್ದ ವ್ಯವಸ್ಥೆ ಮಲ್ದೇರು ದೀಕ್ಷಿತ್ ಮುದಲ್ಮೆ ಸಮೃದ್ಧಿ ಚಿಕನ್ ಮೇರ್ಲ ವೇದಿಕೆ ಬರಡು ವೇದಿಕೆ ಬತ್ತದೆ ಈ ಸ್ಮರಣಿಕೆ ಎದುರು ಬಂದು ಕೇನೊಂದಿಲ್ಲ ದೀಕ್ಷಿತ್ ಬಳ್ಳಾರಿ ಮೇರು ವೇದಿಕೆ ಬರಡು ಅಂಚನೆ ಸೌಂಡ್ಸ್ ಬಕ ಜನರೇಟರ್ ನಂಗೆ ವ್ಯವಸ್ಥೆ ಮಲ್ದೇರ್ ನಂಗೆ ಹಿತೇಶ್ ಪೇರ್ಲ ಬೈಲ್ ದೀಕ್ಷಿತ್ ತುಂಬೆ ವಿನೋದ್ ಬಕ ಸಂಪತ್ 4 ಜನಲ ವೇದಿಕೆ ಬರಡು ಹಿತೇಶ್ ಪೇರ್ಲ ಬೈಲ್ ದೀಕ್ಷಿತ್ ತುಂಬೆ ವಿನೋದ್ ಬಳ್ಳಾರಿ ಸಂಪತ್ 4 ಜನಲ ವೇದಿಕೆ ಬರಡು ಮಲ್ಲಮಟ್ಟಡ ನಂಗೆ ಸಹಕಾರ ಮಲ್ದೇರು ಅಂಚನೆ ಡೀಸೆಲ್ ನಂಗೆ ಸಹಕಾರ ಮಲ್ದೇರು ಮನೋಜ್ ಬಳ್ಳಾರಿ ಮೇರ್ಲ ವೇದಿಕೆ ಬರಡು ಮೇರ್ನ ಇಲ್ಲದಕ್ಲು ಮನೋಜ್ ಬಳ್ಳಾರಿ ಮೇರ್ನ ಇಲ್ಲದಕ್ಲು ಇರಣಲ್ಲ ವೇದಿಕೆ ಬರಡು ಡೀಸೆಲ್ ದ ವ್ಯವಸ್ಥೆ ಮಲ್ದೆ ಧನ್ಯವಾದ ಐತೆ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ಚಾಂಪಿಯನ್ಸ್ ಆಯ್ನಂಚಿನ ಆಶೀರ್ವಾದ್ ವಾರಿಯರ್ಸ್ ತಂಡ ಆಶೀರ್ವಾದ್ ವಾರಿಯರ್ಸ್ ತಂಡದ ಕಪ್ತಾನ ಐಕಾನ್ ಅಂಚನೆ ಮಾತಾ ಪ್ಲೇಯರ್ ನಕ್ಲ ವೇದಿಕೆ ಬೇಡ ವಾರಿಯರ್ ಪ್ಲೇಯರ್ ಲೈನ್ ಬದ್ದದ ಸಹಕಾರ ಮಲ್ಪಡು ಪ್ಲೇಯರ್ ನಕ್ಲ ಆಶೀರ್ವಾದ್ ಪ್ರೀಮಿಯರ್ 2025 ಚಾಂಪಿಯನ್ ಅದು ಮೂಡುದು ಬೈದಂಡು ಆಶೀರ್ವಾದ್ ವಾರಿಯರ್ಸ್ ತುಂಬೆ ಜೋರಾಯಿನ ತಾಟಿದ ಮೂಲಕ ನಮ್ಮ ಕಂಗ್ರಾಚುಲೇಷನ್ ಪನ್ಕ ಮಾತಾ ಪ್ಲೇಯರ್ಸ್ ನಕ್ಲಿಗಳ ಅಭಿನಂದನೆ ಹಾರಿಯರ್ಸ್ ತಂಡ ಈ ವರ್ಷದ ಅದ್ಭುತವಾದ ಮೂಡು ಬೈದಂಡು ಈ ಕ್ರಿಕೆಟ್ ಪಂದ್ಯ ಕೂಟಡು ಬರ್ಪುಜಿ ಬರ್ಪುಜಿ ಪಂಡಿತೆರ್ರ ಇತ್ತೆಂಚ ಬತ್ತುಂಡು ಪಂಪಿನ ಪಾತೆರದೊಟ್ಟಿಗೆ ಆಶೀರ್ವಾದ್ ಹಾರಿಯರ್ಸ್ ತಂಡವು ಬಾರಿ ಶೋಕದ ಗೊಬ್ಬುದು ಜನಕ್ಲಿನ ರಂಜಿಸಿದೇರಿ ಸುಶಾಂತ್ ಆಚಾರ್ಯ ಏತೋ ದಿನದಿಂದ ಪನ್ನೊಂದುಲ್ಲೇರಿ ಎಂಕ್ಲಿನ ಟೀಮ್ ದಾಲೈಜಿ ಆಂಡ ಕ್ರಿಕೆಟ್ ಮಾತ ಸಾಧ್ಯ ಅಂದ್ ತೋಜದ್ ಕೊಡ್ತೇರಿ ಆರೆ ಒಲ್ತಾ ಲಿಂಬೇರಿ ಕೊಡೇರಿ ಗೊತ್ತಿಜ್ಜಿ ಅಂಚನೆ ನಮ್ಮ ಈ ಶೋಕದ ಪಿಚ್ಚಿ ರೆಡಿ ಮನ್ಪೆರೆ ಸಾಕರ ಮಂತಿನ ಕ್ಲಬ್ ಏರ್ಪಂಡ ರಾಕೇಶ್ ಬೊಕ್ಕ ನವನೀತ್ ಮುಕುಲು ಬೊಕ್ಕ ಸುಜಯ್ ಈ ಮೂಜಿ ಜನಲ ಈ ಎಲ್ಯ ಸ್ಮರಣಿಕೆನೆ ದೆತ್ತನೋಡು ಪಂಡದ ಕೇನೊಂದುಲ್ಲ ಸುಜಯ್ ನವನೀತ್ ಬೊಕ್ಕ ರಾಕೇಶ್ ಕಲ್ಲಡ್ಕ ಬಾರಿ ಶೋಕದ ಪಿಚ್ಚಿನ ರೆಡಿ ಮಂತ್ ಕೊಡ್ತೇರೆ ಕಮ್ಮಿ ಕಾಲಾವಧಿ ಮುಗಿತು ಕೊಡ್ತೀನ ಅಂಚನೆ ಈ ಪಿಚ್ಚಿಗೆ ಪಾಯಿಂಟ್ಗೆ ಸಹಕಾರ ಮಂತಿನಾರೆ ಹರಿಪ್ರಸಾದ್ ಬಳ್ಳಾರಿ ಮೇರ್ಲ ಈ ಸ್ಮರಣಿಕೆಯನ್ನು ದೆತ್ತನೋಡು ಪಂಡದಕ್ಕೆ ಏನುದಿಲ್ಲ ಹರಿಪ್ರಸಾದ್ ಬಳ್ಳಾರಿ ಅಂಚನೆ
ನಮ್ಮನೆ ಮಧ್ಯಾಹ್ನದ ಬೊಕ್ಕ ಕಮಿಟಿ ಮಂತದ ರಂಜಿಸೈನಂಚಿನ ನಿತಿನ್ ಸಜಿಪ್ಪ ಮೇರ್ಲ ಬತ್ತದ ಈ ಸ್ಮರಣಿಕೆಯನ್ನು ದೆತ್ತ ನೋಡು ಪಂಡದಕ್ಕೆ ಏನುದಿಲ್ಲ. ನಿತಿನ್ ಸಜಿಪ್ಪ ನಿತಿನ್ ಸಜ್ಪಾ ಸ್ಮರಣಿಕೆಯನ್ನು ದೆತ್ತೊಂದಿಲ್ಲರೆ ಅಂಚನೆ ಆಶೀರ್ವಾದ್ ಪ್ರೀಮಿಯರ್ ಲೀಗ್ 2025 ನೇತ ಕಾರ್ಯಕ್ರಮಕ್ಕೆ ಬೈದಿನಂಚಿನ ಅಂಚನೆ ಕಮಲಾಕ್ಷ ಕೊಟ್ಟಿಂಜ ಈ ಕಾರ್ಯಕ್ರಮಕ್ಕೆ ಮಾತೆಲ್ಲ ಮಸ್ತ್ ಸಹಕಾರ ಮಂತಿದ್ದಾರೆ. ಈ ಕಾರ್ಯಕ್ರಮದ ಪರವಾದ ಒಂಜಿ ರಡ್ ಪಾತೆರಡು ಪಂಡದ ನಿಶು ಮೇರೆ ರಡ್ ಪಾತೆರಡು ಪಂಡದ ಕೇನೊಂದಿಲ್ಲ. ಬಸ್ ದಿನ ಮಾತೆರಗಳ ಸೊಲ್ಮೇಲು ಇನಿ ಬಾರಿ ಪೊರ್ಲುಡೆ ಗೌಜಿಡೆ ಈ ಒಂಜಿ ಕಾರ್ಯಕ್ರಮ ಅಂಡ್ ಏನನ ಇನ್ವೈಟ್ ಮಾಡ್ತಿದ್ದೀನಿ ಗೌರೀಶ್ ಬಕ ಪ್ರಣವ್ ಮಕ್ಳಿಗೆ ಮಸ್ತ್ ಮಲ್ಲ ಥ್ಯಾಂಕ್ಸ್ ಆನೆ ಬನ್ನೊಂದುಲ್ಲ. ಸೊ ಬಾರಿ ಶೋಕ್ ಆತಂಡ್ ಟಿವಿಡ್ ಲೈವ್ ಪೂರ ತೂಪುನ ಒಂಜಿ ವ್ಯವಸ್ಥೆ ಮಂತದಾರು ಅಂಚೆನೆ ಈ ಒಂಜಿ ಪ್ರೋಗ್ರಾಮ್ ಫಸ್ಟ್ ಟೈಮ್ ಬರ್ಪಿನಿ ತೂಕ ನನಾತ್ ನೆಕ್ಸ್ಟ್ ಟೈಮ್ ಲ ಬರ್ಪಿನ ಅಂಚೆನೆ ಅವಾರ್ಡ್ ನನಾತ್ ಪೊರ್ಲುಡೆ ಗೌಜಿಡೆ ಇಂಚೆನೆ ಪೊರ್ಲುಡೆ ಸೆಲೆಬ್ರೇಷನ್ ಮಲ್ಪಲೆ. ಥ್ಯಾಂಕ್ ಯು. ಧನ್ಯವಾದ ನಿಶ್ ಮೇರೆಗೆ ಸಂದೀಪಣ್ಣ ರಡ್ ಪಾತೆರೊಡ್ಗೆ ರಡ್ ಮೋಕೆಡ್ ರಡ್ ಪಾತೆರ್ಲೆ ಓಕೆ ಮೌನಾಡ್ ನಮ್ಮ ಈ ಕಾರ್ಯಕ್ರಮದ ಶುಭ ಹಾರೈಸ್ತೀರ ಅಂಚನೆ ಯೋಗೇಶ್ ಬಳ್ಳಾರಿ ಮೇರೆ ರಡ್ ಪಾತೆರಡು ಬಂದಕ್ಕೆ ಏನೊಂದಿಲ್ಲ. ಅರಿವು ಮಾತೆರ್ಲ ಕಾಂಡೇರ್ದ ಬಯ್ಯಮಠ ಮೂಲು ಗೊಬ್ಬುಡು ಪಾಲ್ ಪಡೆತಾರೆ. ಐಕೋಸ್ಕರ ಆಶೀರ್ವಾದ್ ತಂಡದ ಮಾತಾ ಕ್ರೀಡಾಪಟುಗಳನಕ್ಲಿಗೆ ಯಾನ ಸುರುಕಾದಕ್ಲಿಗೆ ಸೋಲ್ಮೆ ಸಂತಾಯಿತ ಬಂತು ಅಂದ್ಲೆ ಅಂಚನೆ ಇನಿ ಕಾಂಡೇರ್ದ ಬಯ್ಯಮಠ ಮೂಲು ಬಾರಿ ಎಡ್ಡೆ ರೀತಿಡು ಓವುಲಾ ಒಂಜಿ ಗೊಂದಲ ಇಜ್ಜನ್ ಲೆಕ್ಕ ಈ ಕಾರ್ಯಕ್ರಮ ಪಂಡ ಕ್ರಿಕೆಟ್ ಮ್ಯಾಚ್ APL 2025 ಬಾರಿ ಪೊರ್ಲುಡ್ ನಡತಂಡು ನೆಕ್ ಮಾತಾ ಸಹಕಾರ ಮಂತಿನ ಮಾತಾ ಊರದ ಬಕ ಪರ ಊರದ ಮಾತಾ ದಾನಿಲೆಗೆ ಯಾನ ಕೃತಜ್ಞತೆ ಸಲ್ಲಿಸ ಒಂದು ಹೆಚ್ಚ ಪಾತೆರಂದೆ ದಯಪಂಡ ಪೊರ್ತು ಕರೆಯಂಡು ಐಕೋಸ್ಕರ ಹೆಚ್ಚ ಪಾತೆರಂದೆ ಮಾತೆರೆಗಳ ಏಕ ರೀತಿಡು ಮಾತೆರೆಗಳ ಸೊಲ್ಮೆ ಸಂದಾಯಿತ ಮಂತೊಂದುಲ್ಲೆ. ಧನ್ಯವಾದ ಯೋಗೇಶ್ ಬಳ್ಳಾರಿ ಮೇರೆಗೆ ವೇದಿಕೆ ಉಪರಂಚನ ಮಾತಾ ಗಣ್ಯ ಅತಿಥಿ ನಕ್ಲಿಗೆ ಒಂಜೇ ಪಾತೆರಡು ಧನ್ಯವಾದ ಪನೊಂದು ಒಂಜಿ ಪ್ರಕಟಣೆ ಉಂಡು ರಡ್ ಪ್ರಕಟಣೆ ಜನವರಿ 25ಕ್ಕೆ ಒಂದುವೇ ನಮ್ಮ ಬಳ್ಳಾರಿದ ಕೈತಲ್ ಪಡ್ಪು ಪ್ರೀಮಿಯರ್ ಲೀಗ್ ನಡಪೆರಂಡು ಐಕ ಮಾತ ಸಹಕಾರ ಮಲ್ಪೊಡು ಬಂದು ಅಕಲ್ನ ಟೀಮ್ ದ ಸದಸ್ಯರು ನಂಗೆ ಮಾಹಿತಿ ಕೊಡ್ತಾರೆ. ಮಾತೆರ್ಲ ಪಾಲ್ಪಡೆಯವರು ಅಂಚನೆ ಶಶಿಧರ್ ಬಳ್ಳಾರಿ ಮೇರೆ ವೇದಿಕೆ ಬರಡು ನಂಗೆ ಟ್ರೋಫಿ ದೀಪನಲ್ಪ ಶೋಕದ ಒಂಜಿ ವ್ಯವಸ್ಥೆ ಮಲ್ತು ಕೊಡ್ತಾರೆ. ಶಶಿಧರ್ ಬಳ್ಳಾರಿ ಮೇರೆ ವೇದಿಕೆ ಬರಡು ಮೇರೆಗೆ ಗಣೇಶ್ ಸುವರ್ಣ ಮೇರೆ ಸ್ಮರಣಿಕೆ ಕೊರಡು ಬಂದು ಕೇಂದ್ರದಲ್ಲೇ ಶಶಿ ಬಳ್ಳಾರಿ ಕೊಡೆ ರಾತ್ರಿ ದಿಂಚ ಮೂಲ ಎತ್ತೇರು ಕಾಂಡೆ ರಾತ್ರಿ ಬತ್ತದ ವ್ಯವಸ್ಥೆ ಮಲ್ತದ ಕೂಡ ಕಾಂಡೆ ಬತ್ತದ ವ್ಯವಸ್ಥೆ ಮಲ್ದೇರು ಅರೆಗೆ ವಿಶೇಷವಾಗಿ ನೆಂಚಿನ ಧನ್ಯವಾದ. ಓವೇ ಒಂಜಿ ರೂಪಾಯಿಲ ದೇತನಂದೆ ನಂಗೆ ಉತ್ತಮ ರೀತಿದ ಸಹಕಾರ ಮಲ್ದೇರು
ಧನ್ಯವಾದ ಶಶಿಧರ ಅಂಚನೆ ಮಾತೆರೆಗ್ಲ ಧನ್ಯವಾದ ಪನೊಂದು ಅಂಗಾರೆ ಶ್ರೀ ಶಾರದಾ ಸಭಾಭವನಡು ಹಿಂದೂ ಸಂಗಮ ಕಾರ್ಯಕ್ರಮದ ಒಂಜಿ ಪೂರ್ವಭಾವಿ ಸಭೆ ನಡಪೆರಡು ಬಯ್ಯ 7 ಗಂಟೆಗೆ ಹಿಂದೂ ಸಂಗಮದ ಪೂರ್ವಭಾವಿ ಸಭೆ ಶ್ರೀ ಶಾರದಾ ಸಮುದಾಯ ಭವನಡು ನಡಪೆರಡು ಆ ಸಭೆಗೆ ಮಾತ ನಮ್ಮ ಹಿಂದೂ ಕಾರ್ಯಕರ್ತರ ಮಾತೆಲ್ಲ ಪಾಲ್ಪಡೆಯಡು ಪನೊಂದು ನಮ್ಮ ಇನಿತ APL ಒರಿ ಯುವ ಪ್ರತಿಭೆ ನಮ್ಮೊಟ್ಟು ಪಾಲ್ಪಡಿತಿನಾರು ವಿವಿನ್ ಡಿಸೋಜಾ ಆರು ವೇದಿಕೆ ಬರಡು ಅರೆಗೆ ರಾಘವ ಬಂಗೇರ ಮೇರೊಂಜು ಪ್ರಶಸ್ತಿನ ಕೊರ್ದು ಮಾತೆಲ್ಲ ಜೋರಾದ ತಾಟಿದ ದಾಯಪಂಡ ಕಾಣಿಡ್ದು ಬಯ್ಯ ಮುಟ್ಟ ಮಸ್ತ್ ಇಂಟ್ರೆಸ್ಟೆಡ್ ನಮ್ಮೊಟ್ಟು ಪಾಲ್ಪಡಿತಿನಾರು ವಿವಿನ್ ಡಿಸೋಜಾ ಧನ್ಯವಾದ ಪನೊಂದು ಸಮಾರಂಭಗೂ ಕಾರ್ಯಕ್ರಮಗೂ ಧನ್ಯವಾದ ಪನೊಂದು ಕಾರ್ಯಕ್ರಮ ಮುಗಿತೊಂದಿಲ್ಲ. ಜೈ ಶ್ರೀರಾಮ್. ಹರಿಂ ಏರ್ಲ ಬೋರ್ಚಿ ಮಾತೆರ್ಲ ಉಂತೊಡು ಚೂರು ಬೇಲೆಂಡು ಮೂಲ ಮಾತ ಆದ್ ಪೋಡ್ ಬಂದಕ್ಕೆ ಏನಂದಿಲ್ಲ ಅಂಚನೆ ರಡ್ ತಂಡದ ಪ್ಲೇಯರ್ ನಕ್ಲ ವಿಡಿಯೋ ಶೂಟ್ಲ ನಡಪೆರಂಡು ರಡ್ ಟೀಮ್ ದಕ್ಲ ಉಂತೊಡು ಬಂದು ಕೇನೊಂದಿಲ್ಲ. ಹಲೋ ಈತ್ ಮಾತ ಕಾರ್ಯಕ್ರಮ ಮಂತಿನ ನೇಕ್ ಮೂಲ ಕಾರಣ ಏರಿಂದ ಪನ್ನಂಡ ಸುಶಾನ್ ಆಚಾರ್ಯ ಮೇರೆಗೆ ನಮ್ಮ ಮಾತೆರ್ಲ ಆರೆ ಇನಿಯತ್ ಏತೋ ದಿನರ್ದ ದುಂಬು ನೇತ ಪಿರೌಡುಲ್ಲೇರಿ ಅರ್ನ ಕೆಲಸದೊಟ್ಟಿಗೆ ಈ ಕೆಲಸ ಅಲ್ಲ ಅಚ್ಚು ಕಟ್ಟಾದ ಮಂತದ ಸಹಕಾರ ಮಂತ್ರಿನಂಚಿನ ಸುಶಾನ್ ಆಚಾರ್ಯ ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲ.